ಸಾಂಖ್ಯಯೋಗಕ್ರಿಯಾವತೀಂ ಸತ್ಯವ್ರತಸ್ಯ ರಾಜರ್ಷೇರಾತ್ಮಗುಹ್ಯಮಶೇಷತಃ ಅಶ್ರೌಷೀದೃಷಿಭಿಃ ಸಾಕಮಾತ್ಮತತ್ವಮಸಂಶಯಂ ನಾವ್ಯಾಸೀನೋ ಭಗವತಾ ಪ್ರೋಕ್ತಂ ಬ್ರಹ್ಮ ಸನಾತನಂ ಅತೀತಪ್ರಲಯಾಪಾಯ ಉತ್ಥಿತಾಯ ಸವೇಧಸೆ ಹತ್ವಾಸುರಂ ಹಯಗ್ರೀವಂ ವೇದಾನ್ ಮೃತ್ಯಾಹರದ್ಧರಿಃ ಸ ತು ಸತ್ಯವ್ರತೋ ರಾಜ ಜ್ಞಾನವಿಜ್ಞಾನಸಂಯುತಃ ವಿಷ್ಣೋಃ ಪ್ರಸಾದಾತ್ ಕಲ್ಪೇ ಆಸೀದ್ ವೈವಸ್ವತೋ ಮನುಃ ಸತ್ಯವ್ರತಸ್ಯ ರಾಜರ್ಷೇರ್ಮಜಾಮತ್ಸ್ಯಸ್ಯ ಶಾರ್ಂಗಿಣಃ ಸಂವಾದಂ ಮಹದಾಖ್ಯಾನಂ ಶ್ರುತ್ವಾ ಮುಚ್ಯೇತ ಕಿಲ್ಬಿಷಾತ್ ಅವತಾರೋ ಹರೇರ್ಜೋಯಂ ಕೀರ್ತಯೇದನ್ವಹಂದರಃ ಸಂಕಲ್ಪ್ಯಾಸ್ತಸ್ಯ ಸಿದ್ಧ್ಯಂತಿ ಸ ಯಾತಿ ಪರಮಾಂ ಗತಿಂ ಪ್ರಲಪಯಸಿ ಧಾತುಃ ಸುಪ್ತಶಕ್ತೇರ್ಮುಖೇಭ್ಯಃ ಶ್ರುತಿಗಣಮುಪನೀತಂ ಪ್ರತ್ಯುಪಾದತ್ತ ಹತ್ವಾ ದಿತಿಜಮಕಥಯದ್ಯೋ ಬ್ರಹ್ಮ ಸತ್ಯವ್ರತಾನಾಂ ತಮಹಮಖಿಲಹೇತುಂ ಜಿಂಹಮೀನಂ ನತೋಸ್ಮಿ. ಸ್ವಸ್ತಿ ಶ್ರೀಮದ್ಭಾಗವತೆ ಮಹಾಪುರಾಣೇ ಪಾರಮಹಂಸ್ಯಾಂ ಸಂಹಿತಾಯಾಂ ಅಷ್ಟಮಸ್ಕಂಧೆ ಮತ್ಸ್ಯಾವತಾರಚರಿತಾನುವರ್ಣನಂ ನಾಮ ಚತುರ್ವಿಂಶೋऽಧ್ಯಾಯಃ. ಸರ್ವತ್ರ ಗೋವಿಂದನಾಮ ಸಂಕೀರ್ತನಂ ಗೋವಿಂದ ಗೋವಿಂದ. ಶ್ರೀಕೃಷ್ಣಾರ್ಪಣಮಸ್ತು. ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೇ ಪ್ರಣತಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ನಮೋಸ್ವನಂತಾಯ ಸಹಸ್ರಮೂರ್ತಯೇ ಸಹಸ್ರಪಾದಾಕ್ಷಿ ಶಿರೋರ್ವಾಹವೇ ಸಹಸ್ರನಾಮ್ನೇ ಪುರುಷಾಯ ಶಾಶ್ವತೆ ಸಹಸ್ರಕೋಟಿಯುಗಧಾರಿಣೇ ನಮಃ. ಓಂ ನಮೋ ಭಗವತೆ ವಾಸುದೇವಾಯ. ಅಥ ನವಮಸ್ಕಂದಃ. ರಾಜೋವಾಚ ಮನ್ವಂತರಾಣಿ ಸರ್ವಾಣಿ ತ್ವಯೋಕ್ತಾನಿ ಶ್ರುತಾನಿ ಮೇ ವೀರ್ಯಾಣ್ಯನಂತವೀರ್ಯಸ್ಯ ಹರೇಸ್ತತ್ರ ಕೃತಾನಿ ಚ ಯೋऽಸೌ ಸತ್ಯವ್ರತೋ ರಾಮರಾಜರಶುದ್ರವಿಡೇಶ್ವರಃ ಜ್ಞಾನಂ ಯೋತೀತಕಲ್ಪಾನ್ತೆ ಲೇಭೆ ಪುರುಷಸೇವಜಾ ಸ ವೈ ವಿವಸ್ವತಃ ಪುತ್ರೋ ಮನುರಾಸೇತಿ ಶ್ರುತಂ ತ್ವತ್ತಸ್ತಸ್ಯ ಸುತಾಶ್ಚೋಕ್ತಾ ಇಕ್ಷ್ವಾಕುಪ್ರಮುಖಾ ನೃಪಾಃ ತೇಷಾಂ ವಂಶಂ ಪೃಥಗ್ಬ್ರಹ್ಮಾನ್ ವಂಶಾನುಚರಿತಾನ್ ಚ ಕೀರ್ತಯಸ್ವ ಮಹಾಭಾಗಾ ನಿತ್ಯಂ ಶುಶ್ರೂಷತಾಂ ಹಿನಃ ಯೇ ಭೂತಾ ಯೇ ಭವಿಷ್ಯಾಶ್ಚ ಭವಂತ್ಯದ್ಯತನಾಶ್ಚ ಯೇ ತೇಷಾಂ ನ ಪುಣ್ಯಕೀರ್ತಾನಾಂ ಸರ್ವೇಷಾಂ ವದ ವಿಕ್ರಮಾನ್. ಸುತ ಉವಾಚ ಏವಂ ಪರೀಕ್ಷಿತಾ ರಾಜ್ಞಾ ಸದಸಿ ಬ್ರಹ್ಮವಾದಿನಾಂ ಭ್ರಷ್ಟಃ ಪ್ರೋವಾಚ ಭಗವಾನ್ ಶುಕಃ ಪರಮಧರ್ಮವಿದ್. ಶ್ರೀಶುಕುವಾಚ ಶ್ರೂಯತಾಂ ಮಾನವೋ ವಂಶಃ ಪ್ರಾಚುರ್ಯೇಣ ಪರಂತಪ ನ ಶಕ್ಯತೆ ವಿಸ್ತರತೋ ಭಕ್ತುಂ ವರ್ಷಶತೇರಪಿ ಪರಾವರೇಷಾಂ ಭೂತಾನಾಮಾತ್ಮಾ ಯಃ ಪುರುಷಃ ಪರಃ ಸ ಏವಾಸೀತ್ तं ವಿಶ್ವಂ ಕಲ್ಪಾಂತೆ ನನ್ನ ಕಿಂಚನ ತಸ್ಯ ನಾಭೇ ಸಮಪದ್ಪದ್ಮಕೋಶೋ ಹಿರಣ್ಮಯಃ ತಸ್ಮಿನ್ ಯಜ್ಞೆ ಮಹಾರಾಜ ಸ್ವಯಂಭೂಶ್ಚತುರಾನನಃ. ಮರೇಜರ್ಮನಸಸ್ತಸ್ಯ ಜಜ್ಞೆ ತಸ್ಯಾಪಿ ಕಶ್ಯಪಃ ದಾಕ್ಷಾಯಣ್ಯಾನ್ ತತೋದಿತ್ಯಾಂ ವಿವಸ್ವಾನಭವತ್ಸುತಃ ತತೋ ಮನುಷ್ಯಾತ್ ದೇವಃ ಸಂಜ್ಞಾಯಾಮಾಸ ಭಾರತ ಶ್ರದ್ಧಾಯಾಂ ಜನಯಾಮಾಸ ದಶಪುತ್ರಾನ್ ಸ ಆತ್ಮವಾನ್ ಇಕ್ಷ್ವಾಕುನೃಗಶಯಾರ್ತಿ ದೃಷ್ಟಕರೋಷಕಾನ್ ನರಿಷ್ಯಂತಂ ಪ್ರಶ್ರದ್ಧಂ ಚ ನಭಗಂ ಚ ಕವಿಂ ವಿಭುಃ ಅಪ್ರಜಸ್ಯ ವನೋ ಪೂರ್ವಂ ವಸಿಷ್ಠೋ ಭಗವಾನ್ ಕಿಲ ಮಿತ್ರಾವನನಜೋರಿಷ್ಟಂ ಪ್ರಜಾರ್ಥಮಕರೋತ್ ಪ್ರಭುಃ ತತ್ರ ಶ್ರದ್ಧಾವನೋ ಪತ್ನಿ ಹೋತಾರಂ ಸಮಜಾಚತಾ दुहित्रर्थमपागम्य प्रणिपत्यपजोव्रत प्रेषितोध्वर्युणा होताध्यायन् तत्सु समाहितः हविषसि व्यचरत्तेनाम षट्कारं गृह्णन् द्विजः होतुस्तद्व्यभचारेण कन्येला नाम सा भवत् तां विलोक्य मनुः प्राहानातिहृष्टमना गुरुं भगवन् किमिदं जातं कर्म वो ब्रह्मवादिनां विपर्ययमहो कष्टम् एवं सा ब्रह्मविक्रिया यूयं मन्त्रविदो युक्तास्तपसा दग्धकिल्पिषाः कुतः सङ्कल्पवीशम्यामनृतं विबुधेष्विव तन्निशम्य वजस्तस्य भगवान् पितामहः होतुर्व्यतिक्रमं ज्ञात्वा भवाशेरविनन्दनम् एतत्सङ्कल्पवीशम्यां
वैषम्यं होतुस्ते व्यभिचारतः तथापि साधयिष्येते सुप्रजास्त्वां सुतेजसा एवं व्यवसितो राजन् भगवन् स महायशाः आस्तौ शीदादिपुरुषामिलायाः पुंस्त्वकाम्या तस्मै कामवरं दुष्टो भगवान् हरिरीश्वरः ददाविलाभवत्तेन सुद्युम्नः पुरुषऋषभः स एकदा महाराज मृगयां वने व्यतः कतिपयामात्तीरश्वमारुह्य सैन्दवं मृगह्यरुचरं चापं शरांश्च परमाद्भुतं दंशितो नुमगं वीरो जगामदिशमुत्तरां सकुमारो वनं मेरो रथस्तात् प्रविशेह यत्रास्ते भगवान् चरुवो रममाणस्य होमजा तस्मिन् प्रविष्ट एवासौ सुद्युम्नः परवीरः पश्यत् सृजमात्मानमश्वञ्च बडवां नृपान् तथा तदनुगाः सर्वे आत्मलिङ्गविपर्ययन् दृष्ट्वा विमनसो भुवन् वीक्षमाणाः परस्परं राजोवाच कथमेवं गुणो देशः केन वा भगवन् कृतः प्रश्नवेनं समाचक्ष्व परं कौतूहलं हिनः शीशुकोवाच एकदा गिरिशं द्रष्टुं ऋषयस्तत्र सुव्रताः दिशोमिति मिराभासाः कुर्वन्तः समुपागमन् तान् विलोक्याम्बिका देवी विवासा व्रीडिता वृषं भर्तुरङ्कान् समुत्थाय निवीमाश्वत्थपर्ययतात् ऋषयोपि तयोर्वीक्ष्य प्रसङ्गं रममाणयोः निवृत्ताः प्रयुस्तस्तस्मान्नरनारायणाश्रमं तदिदं भगवानाः प्रियजाः प्रियकाम्यजा स्थानं यः प्रविशेदे तत्स वै योषिद्भवेदिति ततोर्ध्वं वनं तद्वे पुरुषा वर्जयन्ति सा चानुचरसंयुक्ता विचचारपदा वनाध्वनम् अथ तमाश्रमाभ्यासे चरतीं प्रमदोत्तमां स्त्रीभिः परिवृतां वीक्षा चकमे भगवान् बुधः सापिचं चकमे सुभ्रूः सोमराजसुतं पतिं सुतस्यां जनयामासा पुरूरपसं समात्मजाम् एवं स्त्रीत्वमनुप्राप्तः सुद्युम्नो मानवो नृपः सस्मारसुकुलाचार्यां वसिष्ठमिति शुश्रमा सतस्तां दिशां दृष्ट्वा कृपया वृषपीडितः सुद्युम्नस्याशयन् पुंस्त्वामुपाधावत शङ्करं तुष्टुस्तस्मै स भगवान् ऋषये प्रियमावहन् सा स्वाञ्च वाचमतां कुर्वन्निदमाह विशाम्पते मासाम्बुमान् स भविता मासं स्त्री तव गोत्रजः इत्थं व्यवस्थाय कामं सुद्युम्नो वतु वेदिनीम् आचार्यनुग्रहत्कामं लब्ध्वा पुंस्तं व्यवस्थया पालयामास जगतीं नाभ्यनन्दं स्मतं प्रजाः तस्योत्कलयुगयो राजन्विपुलश्च सुतास्त्रयः दक्षिणापतराजानो बभूवर्धर्मवत्सलाः ततः परिणते काले प्रतिष्ठानपतिः प्रभुः पुरूरवस उत्सृज्य गाम्पुत्रा जगतो वनं सुस्ति श्रीमद्भागवते महापुराणे पारमहंस्यां संहितायां नवमस्कन्धे इलोपाख्याने प्रथमोऽध्यायः श्रीकृष्णार्पणमस्तु। ओं नमो भगवते वासुदेवाय। सर्वत्र गोविन्दनामसङ्कीर्तनं गोविन्द गोविन्द। श्रीशुकोवाच एवं गते तत्सुद्युम्ने मनुर्वैवस्वतस्तुते पुत्रकामस्तपस्ते पेजमुनाजां श्रुतं समाः ततो गुजन्मनुर्देवम् अपथ्यार्थं हरिं प्रभुम् इक्ष्वाकुपूर्वजान् पुत्रान् लेभे स्वसदृशान् दशा प्रषद्धस्तु मनोपुत्रो गोपालो गुरुणात् कृतः पालयामास गायत्तो दात्रात्र्यां विरासनव्रतः एकदा पराभिषद्गोष्ठं शार्दूलो दशवर्षदेशयाना गाव उत्थाया भीतस्ता भ्रममुर्वजे एकाञ्जग्रह बलवान् सा चुक्रोशभजातुरा तस्यास्तत्कन्दितं श्रुत्वा पृषद्रोऽभिससारः खड्गमादाय तरसा प्रलीनोडुगणे निशी अजानन्नहनद्वद्भ्रोः शिरःशार्दूलशङ्कया व्याघ्रोऽसि वृक्णश्रवणो निस्त्रिशाग्राः हतस्ततः निश्चक्रामवृषं भीतो रक्तं भति समुत्सृजन् मन्यमानो हतं व्याघ्रं वृषद्रः परवीरः आद्राक्षे स्वहतां बभ्रुं विष्टायां निशिदुःखितः तं शशापकुलाचार्याः कथाकसमुकामतः नक्षत्रबन्धुशूद्रस्त्वं कर्मणा भवितावना एवं शप्तस्तु गुरूणा प्रत्यगृह्णात् कृताञ्जलिः आधारयस्तद्व्रतं वीर ऊर्ध्वरेतावनिप्रियं वासुदेवे भगवति सर्वात्मनि परे मले एकान्तित्वं गतो भक्त्या
सर्वभूतसुहृत्समः विमुक्तसङ्गशान्तात्मा संयुताक्षोपरिग्रहादृच्छयोपपन्नेन कल्पयन् वृत्तिमात्मनः आत्मन्यात्मानमात्ममाधाय ज्ञानतृप्तस्तमाहृतः विचचारमहिमेतां जडां धबधिराकृतिः एवं वृत्तोपनं गत्वा दृष्ट्वा दावाग्निमुत्थितं तेनोपयुक्तकर्णोपापप्रा ब्रह्मप्रापवरं मुनिः कविः कनीजान् विषयेषु निःस्पृहो विसृज्य राज्यं सह बन्धुभिर्वनं निवेश चित्ते पुरुषं सरोजशं विवेशकोशो रवया परं गतः मानवादसन् कारुषाः क्षत्रजातजः उत्तराभतगोप्तारो ब्रह्मण्या धर्मवत्सलाः दृष्ट्वा दादृश्यमभूत् क्षत्रं ब्रह्मभूजं गतं क्षितौ नृगस्य वंशस्य मतिर्भूतज्योतिस्ततो वसुः वसो प्रतीकस्तत्पुत्र ओघवानो भवत्पत्या कन्या चौघवती रामसुदर्शन उवाहतां चित्तसेनो नरिष्यान्तदृक्षस्तस्य सुतो भवते तस्य मीड्वान्तस्तः कूर्च इन्द्रसेनस्तत्सुतः वीदिहो तस्मिन्द्रसेनास्तस्य सत्यश्रवा अभूत् उरुश्रवा सुतस्तस्य देवदत्तस्तुतो भवते ततोऽग्निवेश्या भगवान्नग्निः स्वयमभूत् सुधः कानीनगिति विख्यातो जातो कर्ण्यो महानृषे ततो ब्रह्मकुलं जातमाग्निवेश्यायन् नृपा नरिष्यान्यन्तस्व नयः प्रोक्तो दिष्टवंशमतशृणु नाभागो दिष्टपुत्रोऽन्यः कर्मणा वेश्यताङ्गतः छलन् भलन्दनः सुतस्तस्य वत्सप्रीतिर्बलन्दनात् वत्सप्रीते सुतः प्रांशुस्तत्सुतं रमतिं विदो खनेत्रप्रमतेस्तस्मात् चाक्षुषोत विंशतिः विविंशतिसुतोरम्बः खनिनेत्रोऽस्य धार्मिकः करन्धमो महाराजा तस्यासीदात्मजो नृपा तस्यावेक्षितो यस्यामरुतश्चक्रवर्त्यभूत् संवर्तो याजयद्वयं वै महायोग्यङ्गिरसुधः मरोक्तस्य कथा यज्ञो न तान्यस्य कश्चन सर्वं हिरण्मयं त्वासीत् किञ्चाश्चिश्चासुशोभनम् अमाद्यरिन्द्रस्तोभेना दक्षिणाभिर्द्विजातजः मरुतः परिवेष्टारो विश्वे देवा सभासुतः मरुत्तस्य धमः पुत्रासीत् तस्यादीद्राज्यवर्धना सोधितस्तत्तोर्यज्ञे सौधतेजो नरसुतः तत्सुतः केवलस्तस्मादन्धुमाग्वेगवां सुतः बन्धुस्तस्या भवद्यस्या तृणबिन्दुर्महीपतिः तां भेजे लम्बुषा देवी भजनीयगुणालयं वराप्सरागतः पुत्रा कन्यां चेडविडा भवते तस्यामुत्पादयामासा विश्रावाधनदं सुतं प्रादागविद्यां मृषेर्योगेश्वरात्तुः विशालशून्यबन्धुश्च धूम्रकेतुस्तत्सुताः विशालो वंशकृद्राजा विशाली निर्ममे पुरीं हेमचन्द्रसुतस्तस्या धूम्राक्षतस्य जात्वजः तत्पुत्रात् संयमादासीत् कृशाश्वस्तः देवजः कृशाश्वात् स्वमदत्तो भूद्योश्वमेधीरिडस्पतिम् इष्ट्वा पुरुषमापग्रियां गतिं योगेश्वराश्रितः सोमदत्तिस्तु सुमतिस्तत्सुतो जनमेजयः एतैवैशालभूपालास्तृणबिन्दोर्यशोदराः स्वस्ति श्रीमद्भागवते महापुराणे पारमहंस्यां संहितायां नवमस्कन्धे तृतीयोऽध्यायः श्रीकृष्णार्पणमस्तु। ॐ नमो भगवते वासुदेवाय। सर्वत्र गोविन्दनामसङ्कीर्तनं गोविन्द गोविन्द। श्रीशुक उवाच शर्यातिर्मानवो राजा ब्रह्मिष्ठस्य बभूव वहाजो वाङ्गिरसां सत्रे द्वितीयमः ऊचिवान् सुकन्या नाम तस्यासीत् कन्या कमललोचना सजा सार्धं वनगतो ह्यगमच्यवनाश्रमं सा सखीभिः परिवृता विजन्वन्त्यङ्घ्रिपान्वने वल्मीकरन्ध्रे ददृशे खद्योते इव ज्योतिषी तै देवचोजता बाला ज्योतिषी कण्टकेन वै अविध्यन्मुग्धभावेन शुश्रुवासृक्ततो बहु शकृन्मूत्रनिरोधोद्भूत् सैनिकानां च तत्क्षणात् राजर्षिस्तमुपालक्ष्य पुरुषान् निस्पृतो ब्रवीत् अप्यभद्रं
न युष्माभिर्भार्गवस्य विचेष्टितं व्यक्तं केनापि नस्तस्य कृतमाश्रमदूषणं सुकन्या प्राह पितरं भीता किञ्चित् कृतं मया द्वे ज्योतिषी अजानन्त्या निर्भिन्ने कण्टकेन वै दुहितस्तद्वचः श्रुत्वा शरिजातिर्जातसाधुसः मुनिं प्रसादयामासा वल्मीकान्तर्हितं शनैः तदभिप्रायमाज्ञाय प्रादादुहितरं मुनेः कृच्छान्मुक्तस्तमामन्त्र्या परं प्राजात् समागता सुकन्या च वनं प्राप्य पतिं परमकोपनं गृह्णयामास चित्तज्ञा अप्रमत्तानुवृत्तिभिः कस्यचित् पथकालस्य नासत्यावाश्रमागतो तौ पूजयित्वा प्रोवाच वजो मे दत्तमीश्वरो गृहं गृह्णीष्वे सोमस्य यज्ञे वामस्य सोमयोः वामप्यसोमयोः क्रियतां मे वजो रूपं प्रमदानां दीप्सितं बाढमित्यूचतुर्विप्रमभिनन्द्यभिषक्तवौ निमज्जतां भवानस्मिन् हृदे सिद्धविनिर्मिते इत्युक्ता जरजाग्रस्तदेहो धमनि सन्ततः हृदं प्रविशदोष्विभ्यां बलीफलदविप्रियः पुरुषास्त्रिय उत्तरस्फुरपीच्या वनिता प्रियः पद्मसुजः कुण्डलनस्तुल्यरूपा सुवासदः तान् निरीक्ष्यपरारोहा स्वरूपान् सूर्यवर्चसः जानतीपतिं साध्वी अश्विनो शरणं ययौ दर्शयित्वा पतिं तस्यै पादिव्रत्येन तोषितो ऋषिमामन्त्रयत् ययतुर्विमानेन तर्विष्टपं यक्षबाणोऽथ शरिजातिश्चवनस्याश्रमं गतः ददर्शतगतुः पार्श्वे पुरुषं सूर्यवर्चसं राजाधुगतरं प्राहागतपादाभिवन्दनाम् आशिषश्चाप्रयुञ्जानो नातिप्रीतमना इव चिकीर्षदन्ते किमिदं प्रतिस्त्वया प्रलम्बितो लोकनमस्कृतो मुनिः यत्त्वं जराग्रस्तमसत्यसम्मतं विहागचारं भजसे मुद्वगम् कथं मतिस्ते अवगतान्यथा सुतां कुलप्रसूते कुलदूषणं कृतं द्विवर्षचारं यदपत्रपापाकुलं पितुश्च भर्तुश्च नयस्य धस्तमः एवं ब्रवाणपदरं संयमाना शुचिस्मिता उवाच तात चा माता तवेशभृगुनन्दनः शशं सवित्रे तत्सर्वं वजूरूपाभिलम्भनं विस्मितः परमप्रीतस्तनयाम्बरशस्वजय सोमेन जा जगन्वीरं ग्रहं सोमस्य चागृहीत् असोमपोरप्यश्विनोश्चवनः स्वेन तेजसा हन्तुं तमादुते वज्रं सद्यो मन्युरमर्षितः स वज्रं संभजामास भुजमिन्द्रस्य भार्गवः अन्वजानं ततः सर्वे ग्रहं सोमस्य चाश्विनोः विषजावति तत्पूर्वं सोमहुत्या बहिष्कृतौ उत्तानबर्हिरानर्तो भूरिषेण गतित्रयः शरिजातेरभवन् पुत्रा अनर्ताद्रेवतो भवत् सोऽन्तस्तमुद्रे नगरीं विनिर्माय कुशस्थलीम् आसतो भुङ्क्ता विषजानानर्तदीनरिन्दमा तस्य पुत्रशतं जज्ञे ककुद्मिज्येष्ठमुत्तमं ककुद्मिरेवतीं कन्यां स्वामादाय विभं गतः कन्यावरं परिप्रष्टुं ब्रह्मलोकमुपावृतम् अवर्तमाने गान्धर्वे स्तुतो लब्धक्षणक्षं ददन्त आद्यमानं या स्वाभिप्रायं निवेदिकते तच्छ्रुत्वा भगवान् ब्रह्मा प्रहस्तितमुवाचः अहो राजन्निरुद्धास्ते कालेन एकताः तत्पुत्रपोतनृपाणां गोत्राणि नपॄणां गोत्राण्य च न शृण्महे कालोऽभिजातस्तृणो वचतुर्युगविकल्पितः तद्गच्छ देवांशो बलदेवो महाबलः कन्यारत्नमिदं राजन् नररत्नाय देहि भोः भुवो भावरताराजा भगवान् भूतपावनः अवतीर्णो निजांशेन पुण्यश्रवणकीर्तनः इत्यादिष्टोऽभिवन्द्याजं नृपस्वपरमागतः त्यक्तं पुण्यजनत्रासाद् भ्रातृभिर्द्युक्ष्वस्थितैः सुतां दत्त्वा नवद्याङ्गीं बलाय बलशालिने बदर्याङ्ख्यं गतो राजा तत्त्वं नारायणाश्रमं स्वस्ति श्रीमद्भागवते महापुराणे पारमहंस्यां संहितायां नवमस्कन्धे तृतीयोऽध्यायः श्रीकृष्णार्पणमस्तु। ॐ नमो भगवते वासुदेवाय। सर्वत्र गोविन्दनामसङ्कीर्तनं गोविन्द गोविन्द। श्रीशुक उवाच नाभागो न भगापत्यं यन्ततः प्रातरं कविं यविष्टं व्यभजन्ताजा ब्रह्मचारणमागतं भ्रातरो भाङ्तय किं मह्यं भजामि पितरं तव त्वाममार्या सदा भाङ्क्षुर्मा पुत्रक तदा दताः इमे अङ्गिरसस्तत्रमासतेद्य सुमेधसः पृष्टं षष्ठमुपेत्याह कवे मह्यन्ति कर्मणि तां स्तुं शंसय सूक्ते द्वे वैषुदेवे महात्मनः ते स्वर्यन्तो धनं सत्र परशेषतमात्मनः तास्यन्ति ते तान् गच्छा तथा सकतवान्यथा तस्मै दत्त्वा यः स्वर्गन्ते सत्र परिसेवितम्।
तं कश्चित् स्वीकरिष्यन्तं पुरुषं कृष्णदर्शनः उवाचोत्तरतो भेत्या ममेदं वास्तुकं वसु ममेदमऋषिभिर्दत्तमिति तर्हि स्म मानवः स्यान्नौ ते पितरि प्रश्नः पृष्टवान् पितरं तथा गिज्जवास्तुगतं सर्वमुच्छिष्टमऋषयः क्वचित् चक्रुर्विभागं रुद्रागसदेव सर्वमर्हति नाभागस्तं प्रणम्याः तवेश किल वास्तुकं मित्याह मे पिता ब्रह्मं शिरसा त्वं प्रसादये यत्ते पिता वतद्धर्मं त्वं च सत्यं प्रभाषसे ददामि ते मन्त्रदृशे ज्ञानं ब्रह्मसनातनं गृहाणद्रविणं दत्तं मत्सत्रे परिवेशितम् इत्युक्त्वान्तर्हितो रुद्रो भगवान् सत्यवत्सलः य एतस्मिन् स्मरेत् प्रातः सायं च सुसमाहितः कविर्भवति मन्त्रज्ञो गतिं जीवतदात्मनः नाभागादम्बरीशो भून्महाभागवतः कृती नास्पृशद्ब्रह्मशापोऽपि यन्नः प्रतिहतः क्वचित् राजोवाच भगवन् श्रोतुमिच्छामि राजर्षे तस्य धीमतः न प्राभूद्यत्र निर्मुक्तो ब्रह्मदण्डो दुरत्ययः शिशुकुवाचाम्बरीशो महाभागः सप्तद्वीपवतीं महीम् अव्ययाञ्च श्रियां लब्ध्वा विभवं चातुलं भुवि मनेति दुर्लभं पुंसां सर्वं तत्त्वपन्नकं संस्कृतं तत्स्वप्नसंस्तुतं विद्वान् विभवनिर्वाणं तमो विशति यत्पुमान् वासुदेवे भगवति तद्भक्तेषु साधुषु प्राप्तो भवं परं विश्वं येनेदं लोष्टपदस्मृतं स वै मनः कृष्णपदारविन्दयोर्वचांसि वैकुण्ठगुणानुवर्णने करो हरेर्मन्दिरमार्जनादिषु श्रुतिं चकारोच्युत सत्कथोदये मुकुन्दलिङ्गालयदर्शने दृशो तद्भृत्यगात्रस्पर्शेऽङ्गसङ्गमं घ्राणं च तत्पादसरोजसौरभे श्रीमत्तुलस्यारसनां तदर्पिते पादौहरे क्षेत्रपदानुसर्पणे शिरोऋषिकेशपदाभिवन्दने कामं च दास्येन तु कामकाम्यया गतोत्तमश्लोकजनाश्रयारतिः एवं सदा कर्मकलापमात्मनः परेति यज्ञे भगवत्यधोक्षये सर्वात्मभावं विदधन्महीमिमां तन्निष्टविप्राभिहितशशासः ईजेष्वमेधैरधियज्ञमीश्वरं महाविभूत्योपचिताङ्गदक्षिणैः तत्रैव शिष्टासितगौतमादिभिः अर्ध्वन्वन्यभिस्तोत्रमसो सरस्वतीं यस्य कर्तुषु गीर्वाणे सदस्यार्तुजो जनाः तुल्यरूपाश्चानिमिषा व्यदृश्यन्त सुवासदः स्वर्गो न पार्थो यस्य मनुजैरमरप्रियः शृण्वद्भिरुपगायद्भिः उत्तमश्लोकचेष्टितं समर्थयन्ति तत्कामाः तान् कामाः स्वराज्यपरिभाविताः दुर्लभा वापि सिद्धानां मुकुन्दं हृदि पश्यतः सगित्तं भक्तियोगेन तपो युक्तेन पार्थिवः सुधर्मेण हरिं प्रीणन् संगां सर्वां शनिरिजहु गृहेषु दारेषु सुतेषु बन्धुषु दीपोत्तमस्यन्दनवाजिपत्तिषु अक्षय्यरत्नाभरणागुधादि अनन्तकोशेष्वकरोदसन् मतिम् अस्मा अराद्धरिश्चक्रं प्रत्यनीकभजावहम् एकान्तभक्तिभावेन प्रीतो भृत्याभिरक्षणम् अराराधयिषु कृष्णं महिष्यातुल्यशीलया युक्तः सांवत्सरं वीरो दधानद्वादशी व्रतं व्रतान्ते कार्तिके मासे त्रिरात्यं समुपोषदा स्नातः कदाचित् कालिन्द्यां हरिं मधुवनेऽर्चयते महाभिषेकविधिना सर्वोपस्करसम्पदाभिषिच्याम्बराकल्पेर्गन्धमाल्यार्हणादिभिः तद्गदान्तरभा भावेन पूजयामास केशवं ब्राह्मणां च महाभागां सिद्धर्थानपि भक्तितः गवां रुक्मविषाणीनां रूप्यां ह्रीणां सुवासदां भगशीलवयो रूपवत्सोपसंस्कारसम्पदां ब्राह्मणोत्सादविप्रेभ्यो गृहेषु निर्बुधान् षट् भोजयित्वा तुजानग्रे स्वाद्वन्नं गुणवत्तमं लब्धकामेरनुज्ञातः पाराणाजोपचक्रमे तस्य तर्ह्यद्भिः साक्षादुर्वासा भगवान् भूततमानार्चाविधिं भूपः प्रत्युत्थानासनार्हणैः याजेभ्यवहाराजा पादमूलमपागतः पतिनन्द्य सतज्ञाज्ञां कर्तुमावश्यकं कृतः निममज्ञा बृहध्यायन् कालिन्दी सलिले शुभे मुहूर्तार्धावशिष्टायां द्वादश्यां पारणं प्रति चिन्तयामास धर्मज्ञो
विजये सद्धर्मसङ्कटे ब्राह्मणादिक्रमे दोषोद्वादश्यां यदपारणे यत्कृत्वा साधु मे भूजादा धर्मो वा न मां स्पृशेद् अम्बसा केवलेनाथा करिष्ये वदपारणं प्राहुरब्दक्षणं विप्राह्यच्युतं नाचतं च तत् इत्यपः प्राश्य राजर्षिश्चिन्तयान् मनसा च्युतं प्रत्यचष्टकुरुश्रेष्ठा द्विजगामनमेव सः दुर्वासा यमुनाकूलात् कृत्यदावश्यकागतः राज्ञाभिनन्दितस्तस्या बबुधे चेष्टितं धिजा मन्युना प्रचलद्गात्रो भ्रुकुटीकुटिलाननः बुभुक्षितश्च सुतरां कृताञ्जलिमभाषत अहो अस्य नृसिंहस्याश्रयोन्मत्तस्य पश्यता धर्मव्यतिक्रमं विष्णोरभक्तस्येष मानिनः यो मामतिथि यया मायातमातिथ्येन निमन्त्र च आदत्त्वा भुक्तवांस्तस्या सद्यस्ते दर्शये फलम् एवं प्रमाण उत्कृत्य जटां रोषविदीपितः तजा सधर्ममे तस्मै कृत्यां कालो नलोपमां तमापचतिन्तीं ज्वलतीमसि हस्तां पदाम्भवं वेपयन्ती समुद्वीक्ष्य न चचार पदा नृपः प्राग्दिष्टं भर्तृक्षायां पुरुषेण महात्मना सुधाकृत्यां तां चक्रं क्रुद्धा हिमिव पावकः तदभ्रिद्रपद्मद् उद्वीक्ष्य स्वप्रजा सञ्च निष्फलं दुर्वासाद्रुहे भीतो दिक्षु प्राणा परीप्सया तमन्वद्भागवतं रथाङ्गं दावाग्निरुद्धूतशिको यथाहिं दतानुशक्तं मुनिरीक्षमाणो गुहां विविक्ष्य प्रससारमीरोः दिशो नभक्ष्मां विवरान् समुद्रान् लोपान् सम्पालां स्त्रिविं गतं सदा गतो धावजतत्रा सुदर्शनं दुष्टधं दर्शाम् अलब्धनादस्य गदा कुतश्चित् चन्द्रस्तचित्तो रमणमेषमाणः देवं विरिञ्चिं समगाद्वितातः त्राह्यात्मनो नेजित तेजसो मां ब्रह्मोवाचा स्थानमदीयं सह विश्वमेजते क्रीडावसाने दुपरार्थितं चेत् भ्रूभङ्गमात्रेण यसन्तदक्षोः कालात्मनो यस्य तिरो भविष्यति अहं भवे दक्षभृगप्रदानाः प्रदेशभूतेशा सुरेशमुख्याः सर्वे वयं यन्नियमं प्रपन्ना मूर्ध्यार्पितं लोकहितं वः महाप्रत्याख्यातो विरिञ्चेन विष्णुचक्रोपताहितः दूर्वासा शरणं जातः शर्वं कैलासवासिनं श्रीरुद्रोवाच वयन्नतादप्रभवाम भूम्नि यस्मिन् अप्यजजीवकोशाः भवन्ति काले नम भवन्ति हि दिशाः सह सुजोगत्र वयं भ्रमामः अहं सनत्कुमाराश्च नारदो भगवानजः कपिलोपान्तरतमो देवलो धर्म आसुरिः मरीचि प्रमुखाश्चान्ये सिद्धेशाः पारदर्शनाः वदामन वयं सर्वे मायां मायावृताः तस्य विश्वेश्वरस्येदं शस्त्रं दुर्विषहं विनः तवेव शरणं याहि हरिस्तेषं विधास्वति ततो विराशो दुर्वासाः पदं भगवतो यो वैकुण्ठाख्यं विदध्यास्ते श्रीनिवासश्रियासः सन्दह्यमानो चतुशस्त्रवह्निना तत्पादमूले पचतस्वे पतुः अहाच्युतानन्दसदीप्सदप्रभो कृताकसं मावाहि विश्वभावना अजानता ते परमानुभावं कृतं मयाघं भवतः प्रजानां विदेहस्या पचतिं विधातमुच्चेतयन्नान्मुजिते नारकोऽपि श्रीभगवानुवाच अहं भक्तापराधीनो ह्यस्वतन्त्र इव द्विजा साधुभिर्गस्ततो हृदयो भक्तिर्भक्तजनप्रियः नाहमात्मानमाशासे मद्भक्तिः साधुभिर्विनाशयं चात्यन्तिकीं ब्रह्मन् येषां गतिरहं पुरा ये दारागारपुत्राप्तान् प्राणान् नित्वमिमं परम् हित्वा मां शरणं जाताः कथं तां स्यक्तुमुत्सहे मयि निर्बद्धहतजाः साधवाः समदर्शनाः वशीकुर्वन्ति मां भक्त्या सत्श्रियः सत्पतिं यथा मत्सेवया प्रतीतं च सालोक्यादिचतुष्टयं नेच्छन्ति सेवया पूर्णाः कुतोऽन्यत्कालविद्रुतं साधवो हृदयं मह्यं साधूनां हृदयन्त्वहं मदन्यत्ते न जानन्ति दाहन्तेभ्यो मनागपि उपायं कथयिष्यामि तव विप्रशृणुष्वतते अहं ह्यात्माभिचारस्ते गतस्त्वं जातु वै भवन् साधुषु प्रहितं तेजः प्रहर्तुः कुरुते शिवं तपो विद्या च विप्राणां निःश्रेयसकरे उभे ते एव दुर्विनीतस्या कल्पेते कर्तुरन्यथा ब्रह्मंस्तद्गच्छ भद्रन्ते नाभागतनयं कृपं क्षमापय महाभागं ततः शान्तिर्भविष्यति स्वस्ति श्रीमद्भागवते महापुराणे पारमहंस्यां संहितायां नवमस्कन्धे अम्बरीषचरिते चतुर्थो
कृष्णार्पणमस्तु। ॐ नमो भगवते वासुदेवाय। सर्वत्र गोविन्दनामसङ्कीर्तनं गोविन्द गोविन्द। श्रीशुक उवाच एवं भगवतादिष्टो दूर्वासाश्चक्रकदापितः अम्बरीषमुपावृत्या तत्पादो दुःखितो गृहीते तस्य सोद्यमनं वीक्ष्य पादस्पर्शविरचितः आस्ताभितद्धरेरस्तं कृपया पीडितो वृषम् अम्बरीष उवाच त्वमग्निर्भगवान् सूर्यस्त्वं सोमो ज्योतिषां पतिः त्वमापस्त्वं क्षितिर्व्योमा वायुर्मात्रेन्द्रियाणि च सुदर्शननमस्तुभ्यं सहस्राराचतप्रजा सर्वास्त्रघातेन विप्राय स्वस्ति भूजा गिडस्पदे त्वं धर्मस्त्वं व्रतं सत्यं त्वं यज्ञो किल यज्ञमुखे त्वं लोकपालः सर्वात्मा त्वं तेजः पुरुषं परं नमः सुनाभाखिलधर्मसेतवे ह्यधर्मशीला सुरवधूधूमकेतवे त्रैलोक्यगोपाय विशुद्धवत्सदे मनोजवाजाद्भुतकर्मणे गृणे त्वत्तेजसा धर्ममयेन सुहृदं तपः प्रकाशश्च धृतो महात्मनां दुरत्यजस्ते महिमा गिरां पते तद्रूपमेतत्सदा सत्वरावरं यदा विसृष्टत्वमनञ्जनेन वै बलं प्रविष्टोचितदैत्यदानवान् बाहोदरोर्वङ्घ्रिशिरोधराणि वृट्नन्नजस्रं बधने विराजसे सत्वं जगत्प्राणखलप्रहाणये निरूपयः सर्वसहो गदावृदा विप्रस्य चास्मत्कुलदैवहेतवे विदेहि भद्रं तदनुग्रहे हिनः यद्यस्य दत्तमिष्टं वा सुधर्मो वा सुनिष्ठिता कुलन्नो विप्रदीपं जेद्जो भवतु विज्वरः यदि न भगवान् प्रीत एकः सर्वागुणाश्रयः सर्वभूतात्मभावेन तुजो भवतु विज्वरः शिशुक उवाच इति संस्तवतो राज्ञो विष्णुचक्रं सुदर्शनम् अशाम्यर्त्सर्वतो विप्रं प्रदहद्राजयाञ्चया समुक्तो स्नाग्धतापेन दूर्वासा स्वस्ति मां सदः पशशंस तमिर्विषं युञ्जानः परमाशुषः दूर्वासा उवाच अहो अनन्तदासानां महत्त्वं दष्टमद्यमे कथाकसोऽपि यद्राजन्मङ्गलान् समीहसे दुष्करः को नु साधूनां दुस्तिजो वा महात्मनाम् ईः सङ्गृहीतो भगवान् सातुतां वृषभो हरिः यन्नाम श्रुतिमात्रेण भवान् भवतिर्मलः तस्य तीर्थपदं किं वा दासानामवशिष्यते राजन्ननुगृहीतोऽहं त्वजाति करुणात्मनामधगं पृष्ठतः कृत्वा प्राणां यन्मेभिरक्षिताः राजा तमकृताहारः प्रत्यागमनकाङ्क्षया चरणामुपसंगृह्यापसाद्य समभोजिगत् सोषित्वा दतमानीतमादिथ्यं सर्वकामिकं तृप्तात्मा नृपतिं प्राह पूज्यतामसादरं प्रीतोऽस्म्यनुगृहीतोऽस्मि तव भागवतस्य वै दर्शनस्पर्शनालापैरातिथ्येनात्ममे सदा कर्मावदात मे तत्ते गलगन्ति स्वस्त्रियो मुहुः कीर्तिं परमपुण्याञ्च कीर्तयिष्यति भूरिजं शिशुक उवाच एवं सङ्कीर्तराजानं दूर्वासाः परितोषदः युजो विहागसा मन्द्र्या ब्रह्मलोकमवेतुकम् महेतुकं संवत्सरोत्यगादत्तावद्यावाता नागतो गतः मुनिस्तद्दर्शनाकाङ्क्षो राजाब्दक्षो बभूवः गते च दूर्वाससि सोऽम्बरीषो द्विजोपयोगातिपवित्रमाहरते ऋषेर्विमोक्षं व्यसनं च बुद्ध्वा मेने सुवीर्यं च परानुभावम् एवं विधानेकगुणः स राजा परमात्मनि ब्रह्मणि वासुदेवे क्रियाकलापैः समुवाह भक्तिं यजाविरिञ्चान्यरजांश्चकार अताम्बरीषस्तनयेषु राज्यं समानशीलेषु विसज्जधीरः वनं विवेशात्मनि वासुदेवे मानो तदध्यस्तगुणप्रवाहः इत्येतत्पुण्यमाख्यानमम्बरीषस्य भूपतेः सङ्कीर्तयन् अनुध्यायन् भक्तो भगवतो भवेत्। स्वस्ति श्रीमद्भागवते महापुराणे पारमहंस्यां संहितायां दशमस्कन्धे अम्बरीषचरितं नाम पञ्चमोऽध्यायः। श्रीकृष्णार्पणमस्तु। ॐ नमो भगवते वासुदेवाय। सर्वत्र गोविन्दनामसङ्कीर्तनं गोविन्द गोविन्द। हे नाथ नारायण वासुदेव प्रद्युम्नदामोदर विश्वमूर्ते मुकुन्द विष्णो भगवन्नमस्ते। ॐ नमो भगवते वासुदेवाय। अथषष्ठोऽध्यायः। श्रीशुक उवाच विरूपः केतुमाच्चुम्भरीषः
ಸುತಾಸ್ತ್ರಯ ವಿರೂಪಾತ್ ಪ್ರಷದಶ್ವೋಭೂತ್ ತತ್ಪುತ್ರಸ್ತು ರಥೀತರಃ ರಥೀತರಸ್ಯಾಪ್ರಜಯಸ್ಯ ಭಾರ್ಯಾಯಾಂ ತಂತವೇರ್ಥಿತಃ ಅಂಗಿರಾಜನಯಾಮಾಸ ಬ್ರಹ್ಮವರ್ಚಸ್ವಿನಃ ಸುತಾನ್ ಏತೆ ಕ್ಷೇತ್ರೇ ಪ್ರಸೂತಾ ವೈ ಪುನಸ್ತ್ವಾಂಗಿರಸಾ ಸ್ಮೃತಃ ರಥೈತರಾಣಾಂ ಪ್ರವರಾ ಕ್ಷತ್ರೋಪೇತಾದ್ವಿಜಾತಯಃ ಕ್ಷವತಸ್ತು ಮನೋರ್ಜಜ್ಞೆ ಇಕ್ಷ್ವಾಕುರುಘ್ರಾಣತಸ್ತುತಃ ತಸ್ಯ ಪುತ್ರಶ್ರತಜ್ಯೇಷ್ಠಾ ವಿವಿಕ್ಷು ವಿನಿದಂಡಕಾಃ ತೇಷಾಂ ದುರಸ್ತಾದಭಯಂ ನಾರ್ಯಾವರ್ತೆ ನೃಪ ಪಂಚವಿಂಶತಿ ಪಶ್ಚಾಚ್ಚತ್ರಯೋ ಮಧ್ಯೆ ಪರೇಣ್ಯತಃ ಸ ಏಕಾದಷ್ಟಕಾಶ್ರಾद्धೆ ಇಕ್ಷ್ವಾಕುಸ್ತುತಮಾದಿಶತ್ ಮಾಂಸಮಾನೀಯತಾಂ ಮೇಧ್ಯಂ ವಿವೋಕ್ಷೇ ಗಚ್ಚಮಾಚರಂ ತಥೇತಿ ಸವನಂ ಗತ್ವಾ ಮೃಗಾನ್ ಹತ್ವಾ ಕ್ರಿಯಾಹರನ್ನಃ ಕ್ರಿಯಾರ್ಹಣಾನ್ ಶ್ರಾಂತೋ ಬುಭುಕ್ಷಿತೋ ವೀರಶ್ಯತಂಚ ದದಪ್ರಸ್ಮೃತಿಃ ಶೇಷಂ ನಿವೇದಯಾಮಾಸ ಪಿತ್ರೆ ತೇನ ಚ ತದ್ಗುರುಃ ಚೋದಿತಃ ಪ್ರೋಕ್ಷಣಾಯಾಹ ದುಷ್ಟಮೇತದಕರ್ಮಕಂ ಜ್ಞಾತ್ವಾ ಪುತ್ರಸ್ಯ ತತ್ಕರ್ಮ ಗುರುಣಾಭಿಹಿತಂ ನೃಪಃ ದೇಶಾನ್ ನಿಸ್ಸಾರಯಾಮಾಸ ಸುತಂ ತ್ಯಕ್ತವಿಧಿಂ ವೃಷಾ ಸತು ವಿಪ್ರೇಣ ಸಂವಾದಂ ಜಾಪಕೇನ ಸಮಾಚರನ್ ತ್ಯಕ್ತ್ವಾ ಕಲೇವರಂ ಯೋಗಿ ಸತೇನಾನಾದೇವಾಪಯತ್ ಪರಂ ಪಿತರುಯುಪರತೆ ತೇಭ್ಯಃ ವಿಗುಕ್ಷಿಃ ಪೃಥಿವೀಮಿಮಾಂ ಶಾಸದೀಜೆ ಹರಿಂ ಯಜ್ಞೈಃ ಶಶಾದ ಇತಿ ವಿಶ್ರುತಃ ಪುರಂಜಯೈಸ್ತಸ್ಯ ಸುತ ಇಂದ್ರವಾಹ ಇತಿ ರಿತಃ ಕಕುತ್ಸ್ಥ ಇತಿ ಚಾಪ್ಯುಕ್ತಶೃಣುನಾಮಾನಿ ಕರ್ಮಭಿಃ ಕೃತಾಂತ ಆಸೀತ್ ಸಮರೋ ದೇವಾನಾಂ ಸಹ ದಾನವೈಃ ಪಾರ್ಷ್ಣಿಗ್ರಾಹೋ ವ್ರತೋ ವೀರೋ ದೇವೈರ್ದೈತ್ಯಪರಾಜಿತೈಃ ವಚನಾದ್ದೇವದೇವಸ್ಯ ವಿಷ್ಣೋರ್ವಿಶ್ವಾತ್ಮನಃ ಪ್ರಭೋ ವಾಹನತ್ವೇ ವ್ರತಸ್ತಸ್ಯ ಬಭೂವೇಂದ್ರೋ ಮಹಾವೃಷಃ ಸಸುನ್ನದ್ಧೋ ಧನುರ್ದಿವ್ಯಾಮಾದಾಯ ವಿಶಿಖಾಂಚಿತಾನ್ ಸ್ತೂಯಮಾನಸಮಾರುಹ್ಯ ಯುಯುತ್ಸುಃ ಕಕುದಿ ಸ್ಥಿತಃ ತೇಜಸಾಪ್ಯಾನಿತೋ ವಿಷ್ಣೋಃ ಪುರುಷಸ್ಯ ಪರಾತ್ಮನಃ ಪ್ರತೀಚ್ಯಾಂ ದಿಶದಿತ್ಯಾದೈತ್ಯಾನಾಂ ನ್ಯರುಣಸ್ತ್ರಿದಶೈಃ ಪುರಂ ಚೈತಸ್ಯ ಚಾಭೂತ್ಪ್ರಧನಂ ತು ಮೂಲಂ ಲೋಮಹರ್ಷಣಂ ಯಮಾಯ ಭಲ್ಲೈರನಯದ್ಯೈತ್ಯಾನ್ಯೇಭಿಯುರ್ಯುರ್ಮೃಧೆ ತಸ್ಯೇಷು ಪಾತಾಭಿಮುಖಂ ಜುಂದಾಗ್ನಿಮಿವೋಲ್ಪಣಂ ವಿಸೃಜ್ಯ ದುದ್ರುಬುರ್ದೈತ್ಯಾಹನ್ಯಮಾನಾ ಸ್ವಮಾಲಯಂ ಜಿತ್ವಾ ಪುರಂಧರಂ ಸರ್ವಂ ಸಶ್ರೀಕಂ ವಜ್ರಪಾಣಯೇ ಪ್ರತ್ಯಯಚ್ಛತ್ಸರಾಜರ್ಷರಿತಿಃ ನಾಮಭಿರಾಹೃತಃ ಪುರಂಜಯಸ್ಯ ಪುತ್ರೋ ಭೂದೇನಾಸ್ತತ್ಸುತಃ ಪೃಥುಃ ವಿಶ್ವರಂಧಿಸ್ತತಶ್ಚಂದ್ರೋ ಯುವನಾಶ್ಚ ತತ್ಸುತಃ ಶಾಬಸ್ತತ್ಸುತೋ ಜೇನ ಶಾಬಸ್ತಿ ನಿರ್ಮಮೇ ಪುರೀ ಬೃಹದಶ್ವಸ್ತು ಶಾಬಸ್ತಿಸ್ತತ್ಸುತ ಕುವಲಾಯಾಶ್ವಕಃ ಯಃ ಪ್ರಿಯಾರ್ಥಮಂತಕಸ್ಯ ದುಂದುದಾಮಾಸುರಂ ಬಲಿ ಸುತಾನಾಮೇಕವಿಂಶತ್ಯಾ ಸಹಸ್ರೈರನಹದ್ವೃತಃ ದುಂಧುಮಾರ ಇತಿ ಖ್ಯಾತಸ್ತತ್ಸುತಾಸ್ತೆ ಚ ಜಜ್ವಲುಃ ದುಂಧುರ್ಮುಖಾಗ್ನಿನ ಸರ್ವೇ ತ್ರಯ ಏವಾವಶೇಷಿತಾಃ ದೃಢಾಶ್ವಃ ಕಪಿಲಾಶ್ವಶ್ಚ ಭದ್ರಾಶ್ವ ಇತಿ ಭಾರತ ದೃಢಾವಶ್ವಪುತ್ರೋ ಹರ್ಯಶ್ವೋ ನಿಕುಂಭಸ್ತತ್ಸುತಃ ಸ್ಮೃತಃ ಬರ್ಹಡಾಶ್ವೋ ನಿಕುಂಭಸ್ಯ ಕೃತಾಶ್ವಾಸೋಧಾಸ್ಯ ಸೇನಜಿತ್ ಯವನಾಶ್ವೋ ಭವತ್ತಸ್ಯ ಸೇನಾಪತ್ಯೋ ವನಂಗತಃ ಭಾರ್ಯಾಶತೇನ ನಿರ್ವಿಣ್ಣರ್ಷಯೋಸ್ಯ ಕೃಪಾಲವಃ ಇಷ್ಟಿಂ ಸ್ಮವರ್ತಯಾಂಶ್ಚಕ್ರುಃ ವರ್ತಯಾಂಚಕ್ರುರೈಂದ್ರೀತೆ ಸುಸಮಾಹಿತಾಃ ರಾಜಾ ತದ್ಯಜ್ಞಸದನಂ ಪ್ರವಿಷ್ಟೋ ನಿಶಿ ತರ್ಷಿತಃ ದೃಷ್ಟ್ವಾ ಶಯನಾನ್ ವಾ ವಿಪ್ರಾನ್ ಪಾಪೌ ಮಂತ್ರಜಲಂ ಸ್ವಯಂ ಉತ್ಥಿತಾಸ್ತೆ ನಿಶಾಮ್ಯಥವ್ಯುದಕಂ ಕಲಶಂ ಪ್ರಭೋ ಪ್ರಚ್ಛುಃ ಕಸ್ಯ ಕರ್ಮೇದಂ ಪೀತಂ ಪುಂಸವನಂ ಜಲಂ ರಾಜ್ಞಾಪೀತಂ ವಿದಿತ್ವಾಧ ಈಶ್ವರ ಪ್ರಹಿತೇನ ತೇ ಈಶ್ವರಾಯ ನಮಶ್ಚಕ್ರುರಹೋ ದೈವಬಲಂ ಬಲಂ ತತಃ ಕಾಲೌ ವಾವೃತ್ತೆ ಗುಕ್ಷನ್ನಿರ್ಭಿದ್ಯ ದಕ್ಷಿಣೌ ಯವನಾಶ್ವಸ್ಯ ದಯನಶ್ಚಕ್ರವರ್ತಿ ಜಜಾಯಃ ಕಂಧಾಸ್ಥಿತಿ ಕುಮಾರೋಯಂ ಸ್ತನ್ಯಂ ರೋರೂಯತೆ ಭೃಶಂ ಮಾಂಧಾತಾ ವತ್ಸಮಾರೋದೀರಿತೀಂದ್ರೋ
ದೇಶಿನಿ ಮದಾತ್ ನಮಾರಪಿತಾ ತಸ್ಯ ವಿಪ್ರದೇವ ಪ್ರಸಾದತಃ ಯವನಾಶ್ವೋಧದತ್ರೈವ ತಪಸಾ ಸಿದ್ಧಿಮನ್ಮಗಾತ್ ತ್ರಸದ್ಯುಸಿರಿತಿ ತ್ರೋಂಗವೇದಥೇ ನಾಮ ತಸ್ಯ ವೈ ಯಸ್ಮಾತ್ ಪ್ರಸಂಗೇ ಹ್ಯುದ್ಯುಕ್ನಾದಸ್ಯವೋ ರಾವಣಾದಯಃ ಯವನಾಶ್ವೋಧಮಾನ್ಧಾತಾ ಚಕ್ರವರ್ತ್ಯವರ್ತನಿ ಪ್ರಭೋ ಸಪ್ತದ್ವೀಪಮನೀಮೇಕಃ ಶಾಸಾದಾಚ್ಯುತತೇಜಸಾ ಈಜೇ ಚ ಯಜ್ಞಂ ಕೃತುಭಿರಾತ್ಮವಿದ್ಭೂರಿ ದಕ್ಷಿಣೈಃ ಸರ್ವದೇವಮಯಂ ದೇವಂ ಸರ್ವಾತ್ಮಕಮತೀಂದ್ರಿಯಂ ದ್ರವ್ಯಂ ಮತ್ರೋ ವಿಧಿರ್ಯಜ್ಞೋ ಯಜ್ಞಸ್ತಥಾತ್ಮೃತ್ಯಃ ಧರ್ಮೋ ದೇಶಜ್ಞಕಾಲಶ್ಚ ಸರ್ವಮೇತದ್ಯದಾತ್ಮಕಂ ಯಾವತ್ ಸೂರ್ಯ ಉದೇತಯೇತ್ ಸ್ಮ ಯಾವಚ್ಚ ಪ್ರತಿಷ್ಠತೆ ಸರ್ವಂ ತದ್ಯೌವನಾಶ್ವಸ್ಯ ಮಾನ್ಧಾತುಃ ಕ್ಷೇತ್ರಮುಚ್ಯತೆ ಶಶಬಿಂದೋರ್ದುಹಿತರಿ ಬಿಂದುಮಾತ್ಯಾನ್ಮಧಾನ್ ನೃಪಃ ಪುರಕೋತ್ಸಂವರೀಶಂ ಮುಚುಕುಂದಂ ಚ ಯೋಗಿನಂ ತೇಷಾಂ ಸ್ವಸಾರಪಂಚಾಶತ್ ಸೌಭರೀಂ ವಿವವ್ರಿರೇ ಪತಿಂ ಯಮುನಾಂತರ್ಜಲೆ ಮಗ್ನಸ್ತಪ್ಯಮಾನಃ ಪರಂತವಃ ನಿರ್ವೃತಿಂ ಬೀದರಾಜಸ್ಯ ವೀಕ್ಷ್ಯ ಮೈಥುನಧರ್ಮಿಣಃ ಯಾತಸ್ಪೃಹೋ ನೃಪಂ ವಿಪ್ರಃ ಕನ್ಯಾಮೇಕಮಜಾಯಾಚತ ಸೋಪ್ಯಾಹ ಗೃಹ್ಯತಾಂ ಬ್ರಹ್ಮನ್ ಕಾಮಂ ಕನ್ಯಾಂ ಸ್ವಯಂವರೆ ಸವಿಚಿನ್ತ್ಯಾಂ ಪ್ರಿಯಂ ಸ್ತ್ರೀಣಾಂ ಜಠರೋಯಮಸಮ್ಮತಃ ವಲೀಪತದಯೇ ಜಲ್ಕ ಇತ್ಯಃ ಪ್ರತ್ಯುದಾಹೃತಃ ಸಾಧಯಿಷ್ಯೇ ತಥಾತ್ಮಾನಂ ಸುರಸ್ತ್ರೀಣಾಮಭೀಪ್ಸಿತಂ ಕಿಂ ಮುನರ್ಮನುಜೇಂದ್ರಾಣಾಮಿತಿ ವ್ಯವಸಿತಃ ಪ್ರಭುಃ ಮುನಿಃ ಪ್ರವೇಶಿತಃ ಕ್ಷತ್ರಾಃ ಗಮ್ಯಾಂತಃ ಪುರಮುದ್ಧಿಮತ್ ವ್ರತಶ್ಚ ರಾಜಕನ್ಯಾಭಿರೇಕಃ ಪಂಚಾಶತಾರವಾವರಃ ತಾಸಾಂ ಕಲಿಭಿರಭೂದ್ಭೂಯಾಂ ತದರ್ಥೇ ಪೋಹ್ಯ ಸೌಹೃದಂ ಮಮಾನುರೂಪೋ ನಾಯಂ ವೈತಿ ತದ್ಗತದೇಶಸಾಂ ಸ ಬೃಹಚ್ಚ ಸ್ವಾಭಿರಮಾಣಿರಯೀಯತಪಶ್ರಿಯಾನರ್ಘ್ಯಪರಿಚ್ಛದೇಷು ಗೃಹೇಷು ನಾನೋಪಮಲಾಂಧ ಸರತ್ಸು ಸೌಧಾಂದಿಕಾನನೇಷು ಮಹಾರ್ಘಶಯ್ಯಾಸನವಸ್ತ್ರಭೂಷಣಸ್ನಾನಾನುಲೇಪಾಭ್ಯವರಹಾರ್ಮಾಲ್ಯಕೈಃ ಸ್ವಲಂಕೃತಸ್ತ್ರೀಪುರುಷೇಷು ನಿತ್ಯಗಾರಮೇನುಗದದ್ವಿಜಭೃಂಗಬಂದಿಷು ಯದ್ಗಾರ್ಹ್ಯಸ್ತಂ ತಂಬಿ ಸಂವೀಕ್ಷ್ಯ ಸಪ್ತದ್ವೀಪಪತಿಪತಿಃ ವಿಸ್ಮಿತಸ್ತಂಭಮಾಜೌಹಾತ್ ಸಾರ್ವಭೌಮಾಶ್ರಿಯಾನ್ವಿತೌ ಏವಂ ಗೃಹೇಷ್ವಭಿರತೋ ವಿಷಯಾನ್ ವಿವಿಧೈಃ ಸುಖೈಃ ಸೇವಮಾನೋ ನ ಚಾತುಷ್ಯದ್ಯ ಆಜ್ಯಸ್ಯೋಕೈರಿವಾನಲಃ ಸ ಕದಾಚುಪಾಸೀನ ಆತ್ಮವನ್ಹಮಾತ್ಮನಃ ದದರ್ಶಬೃಹ್ವಚಾಚಾರ್ಯೋ ಮೀನಸಂಗಸಮುತ್ಥಿತೌ ಆಹೋ ಇಮಂ ಪಶ್ಯತ ಮೇ ಪಿದಾಶಂ ತಪಸ್ವಿನಸ್ತಚ್ಯುತರಿವ್ರತಸ್ಯ ಅಂತರ್ಜಲೆ ವಾರಿಚರಪ್ರಸಂಗಾತ್ ಪ್ರತ್ಯಾವಿದಂ ಬ್ರಹ್ಮಚಿರಂ ಧೃತಂ ಯತ್ ಸಂಗಂ ತ್ಯಜೇತ ಮಿಥುನವ್ರತೀನಾಂ ಮೋಕ್ಷುಸ್ತರ್ವಾತ್ಮನಾ ಸ ವಿಸೃಜೇತ್ ಬಹಿರಿಂದ್ರಿಯಾಣಿ ಏಕಶ್ಚನ್ ರಹಸಿ ಚಿತ್ತಮಂತೈಷೇ ಯುಂಜೀತ ತದ್ವ್ರತಿಷು ಸಾಧುಷು ಚೇತ್ ಪ್ರಸಂಗಃ ಏಕಸ್ತ್ವಪ್ಸ್ಯಹಮಧಾಂಭಸಿ ಮತ್ಸ್ಯಸಂಗಾತ್ ಪಂಚಾಶದಾಸಮುತ ಪಂಚಸಹಸ್ರಸರ್ಗಃ ನಾಂತಂ ವ್ರಜಾಮ್ಯುಭಯದ ಉಭಯಕೃತ್ಯಮನೋರಥಾನಾಂ ಮಯಾ ಗುಣೈರಹೃತ ವಿಮತಿಃ ವಿಷಯೇರ್ಥಭಾವಃ ಏವಂ ವಸನಗೃಹೇ ಕಾಲಂ ವಿರಕ್ತೋನ್ಯಾಸಮಾಸ್ಥಿತಃ ವನಂ ಜಗಾಮಾಯಾನುಯುಃ ಸತ್ಪತ್ಯಃ ಪತಿದೇವತಃ ಸದತ್ರತ್ವಾದವಸ್ತೀಕ್ಷ್ಣಮಾತ್ಮಕರ್ಷಮಾತ್ಮನ ಆತ್ಮವಾನ್ ಸಖೈವಾಗ್ನಿಭಿವಾತ್ಮಾನಂ ಯುಯೋಜ ಪರಮಾತ್ಮನಿ ತಾಸ್ವಪತ್ಯುರ್ಮಹಾರಾಜನಿರೀಕ್ಷ್ಯಾಧ್ಯಾತ್ಮಿಕೀಂ ಗತಿಂ ಅನ್ಮೀಯುಸ್ತತ್ಪ್ರಭಾವೇಣ ಅಗ್ನಿಂ ಶಾಂತಮಿವಾರ್ಚಿಷಃ ಸ್ವಸ್ತಿ ಶ್ರೀಮದ್ಭಾಗವತೆ ಮಹಾಪುರಾಣೇ ಪಾರಮಹಂಸ್ಯಾಂ ಸಂಹಿತಾಯಾಂ ನವಮಸ್ಕಂಧೆ ಸೌಭರ್ಯಾಖ್ಯಾನೆ ಷಷ್ಠೋಧ್ಯಾಯಃ ಶ್ರೀಕೃಷ್ಣಾರ್ಪಣಮಸ್ತು ಸರ್ವತ್ರ ಗೋವಿಂದನಾಮಸಂಕೀರ್ತನಂ ಗೋವಿಂದ್ರ ಗೋವಿಂದ. ತ್ರಿಶಂಕುರಾಜ ಮತ್ತು ಹರಿಶ್ಚಂದ್ರನ ಕಥೆಯನ್ನು. ಓಂ ನಮೋ ಭಗವತೆ ವಾಸುದೇವಾಯ. ಶ್ರೀಶುಕುವಾಚ ಮಾಂಧಾತುಃ ಪುತ್ರ ಪ್ರವರೋ ಯೋಂಬರೀಷಃ ಪ್ರಕೀರ್ತಿತಃ ಪಿತಾಮಹೇನ ಪ್ರವೃತೋ ಯೌವನಾಶ್ವಶ್ಚ ತತ್ಸುತಃ ಹಾರೀತಸ್ತಸ್ಯ ಪುತ್ರೋ ಭೂನ್ಮಾಂಧಾತಾ ಪ್ರವರಾಯಿಮೇ ನರ್ಮದಾ ಭ್ರಾತೃಭಿರ್ದತ್ತಾ ಪುರುಕುತ್ಸಾಯ ಯೋಗೈಃ ತಯಾ ರಸಾತಲನ್ನೀತೋ ಭುಜಗೇಂದ್ರ ಪ್ರಯುಕ್ತಯಾ ಗಂಧರ್ವಾಮನಧೀಸ್ತತ್ರ ವಧಾನ್ಯೈಃ ವಿಷ್ಣುಶಕ್ತಿದೃಕ್ ನಾಗಾಲ್ಲಬ್ಧವರಃ ಸರ್ಪಾದಭಯಂ ಸ್ಮರತಾಮಿಮಂ ತಸದಸ್ಯುಃ
पौरुकुत्सो यो नरण्यस्य देहकृत् हर्यश्वत्तत्सुस्मादरुणोऽथ त्रिबन्धनः तस्य सत्यव्रतः पुत्रस्त्रिशङ्कुरिति विश्रुतः प्राप्तश्चाण्डालतां शापात् गुरोः कौशिकतेजसा सशरीरो गतः स्वर्गमद्यापिति विदृश्यते पातितो वाक्शिरादेवैस्तेवनैस्तम्भितो बलात् त्रैशङ्कवो हरिश्चन्द्रो विश्वामित्रवसिष्ठयोः यन्निमित्तभूत्युद्धं दक्षिणो बहुवार्षिकं स्यो न पत्यो विषण्णात्मा नारदस्योपदेशतः वरुणं शरणं यातः पुत्रो मे जायतां प्रभो यदि वीरो महाराजनैतेनैव त्वाञ्जुजयति इति धते वरुणे दास्य पुत्रो जातस्तु रोहितः जातः सुतो ह्यनेदाङ्गमाञ्यजस्वेति सोऽब्रवीति यदा पशुर्निर्दशः स्यादधमेध्यो भवेदिति निर्देशे च स आगत्य यजस्वेत्याह सोऽब्रवीत् दन्ताः पर्योर्यजायेरन्नधमेध्यो भवेदिति जाता दन्ता यजस्वेति स प्रत्याहाथ सोऽब्रवीत् यदा पतन्त्यस्य दन्ता अधमेध्यो भवेदिति पशोर्निपतिता दन्ता यजस्वेत्याह सोऽब्रवीत् यदा पशोः पुनर्दन्ता जायन्तेऽथ पशुः शुचिः पुनर्जाता यजस्वेति स प्रत्याहाथ सोऽब्रवीत् सान्नायिको यदा राजन्योऽथ पशुः शुचिः इति पुनर्वत्रानुरागेण स्नेहजन्त्रितचेतसा कालं पञ्चयिता तं तमुक्तो देवस्तमैक्षता रोहितस्तदभिज्ञाय पितुः कर्म चिकीर्षितम् प्राणः प्रेप्सुदृष्टर्पाणिः अरण्यं प्रत्यबद्धता पितरं वरुणग्रस्तं श्रुत्वा जातमहोदरं रोहितो ग्राममे याजतमिन्द्रः प्रत्यषेधत भूमेः पर्यटनं पुण्यं तीर्थक्षेत्रनिषेवहणैः रोहितायादिश्चक्रः सोपरण्ये वसत्समाम् एवं द्वितीये तृतीये चतुर्थे पञ्चमे तथा अभ्येदाध्येभ्येध्यस्थविरो विप्रो भूत्वा वृत्रः षष्ठं संवत्सरं दत्तचरित्वा रोहितः पुरीं वव्रजन्नजीगार्ताद्रक्षिणीन् मध्यमं सुतं शुनश्शेपं पशुं प्रीते प्रदाय समनन्दता ततः पुरुषभेदेन हरिश्चन्द्रो महायशाः मुक्तोदरो यजेद्देवन् वारुणदीन् महान् कथः विश्वामित्रो भवत्तस्मिन् होता चाध्वर्युरात्मवान् जमदग्निरभूद्ब्रह्मा वसिष्ठो यास्य सामगः तस्मै तुष्टो ददाविन्द्रः शातकुम्भमयं रथं शुनश्शेपस्य माहात्म्यम् उपरिष्टात् प्रचक्षते सत्यसारां धृतिं दृष्ट्वा सभार्यस्य च भूपते विश्वामित्रो भृशं प्रीतो ददाहामिहतां गतिं मनः पृथिव्यां तामद्भिस्तेजसापो नीलेन खेवायं धारयंस्तश्च भूतादौ तं महात्मनिः तस्मिन् ज्ञानकलं ध्यात्वा तमातया ज्ञानं विनर्दिहन् हित्वा तां स्वेन भावेन निर्वाणसुखसंविदा अनिर्देश्या प्रदर्केण तस्थौ विध्वस्तबन्धनः स्वस्ति श्रीमद्भागवते महापुराणे पारमहंस्यां संहितायां नमस्कन्धे हरिश्चन्द्रोपाख्यानं नाम सप्तमोऽध्यायः श्रीकृष्णार्पणमस्तु सर्वत्र सर्वदा गोविन्दनाम संकीर्तनं गोविन्द 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 ॐ नमो भगवते वासुदेवाय ॐ नमो भगवते वासुदेवाय श्रीशुकवाच हरितो रोहितस्तुं सुतः चम्पतस्तस्माद्विनिर्मिता चम्पापुरी सुदेवेतो सुदेवोतो विजयो यस्य चात्मजः भरुक्तस्तत्स्मात् वृकस्तस्यापि बाहुकः सोरिभिर्बृहत भूराजा सभार्यो वनमाभिशत् वृद्धन्तं पञ्चतां प्राप्तं महिष्यनुमरिष्यति और्वेण जानतात्मानं प्रजावन्तं निवारिता आज्ञायास्यै सपत्नीभिः गुरो दत्तोऽन्धसासः सह तेनैव संजातः सकराख्यो महायशाः सकरचक्रवर्तिस्यासीत् सागरो यत्सुतैः कृतः यस्तालजङ्घान्यवजङ्घान् हजैः बर्बरान् नवधीत् गुरुवाक्येन चक्रे विकृतवेषिणः मुण्डान् काशीन् मुक्तकेशार्धमण्डितान्
अनन्तर्वाससः काश्चिद्बर्हिवाससोपरान् सोये सोऽश्वमेधै अजयतः सर्ववेदसुरात्मकम् और्वोत्पदिष्टयोगेन हरिमात्मानमीश्वरं तस्योत्सृष्टं पशुं यज्ञे जहाराश्वं पुरन्दरः सुमत्यास्तनया द्रप्ता पितुरादेशकारिणः हयमन्वेषणान्वेषमाणास्ते समन्तान्यखन्महीम् प्रागुदीत्यान्दिशिंहयं ददृशुः कपिलान्तिके एष वाजीह्वश्चौर आस्ते मीलितलोचनः हन्यतां पाप इति षष्टसहस्रिणः उदारयुधा अभियुन्मुनिमेष तदा मुनिः स्वशरीराग्निना तावन्मुखेन्द्रहृता चेतसः महद्व्यतिक्रमता भस्मसादभवन् क्षणात् न साधुवादो मुनिकोपभर्जिताः नृपेन्द्रपुत्र इति सत्त्वधामानि कथं तपोरोषमयं विभाव्यते जगत्पवित्रात्मनि खेरजो भुवः यस्येरिता साङ्ख्यमयी दृढे हनौर्जया मुक्तक्षुस्तरते दुरत्ययं भवार्णवं मृत्युपथं विपश्चितः परात्मभूतस्य कथं पृथङ्मतिः योऽसमञ्जस इत्युक्तः स केशिन्त्या नृपतात्मजः तस्य पुत्रोऽंशुमान् नाम पितामहहिते रतः असमञ्जस आत्मानं दर्शयन्नसमञ्जसं जातिस्परपुरा संज्ञात् योगी योगाद्विचालितः आचरन् गृहीतं लोके ज्ञातीनां कर्म विप्रजं सरव्यां क्रीडतो बालान् व्यास्प्रद्युज्येयमञ्जसम् एवं वृत्तः परित्यक्तः पित्रास्तेहमपोह्य वै योगैश्वर्येण बालान् स्तान् दर्शयित्वा ततो यजौ अयोध्यावासिनः सर्वे बालान् पुरनागराः बालकान् पुनरागतान् दृष्ट्वा विसस्पिरे राजन् राजा चाप्यन्वपत्यत अंशुमांश्चोदितो राज्ञा तुरङ्गान्वेषणे ययौ पितृवाख्यातुनानुपथं भस्मान्ति दर्शेऽहं तत्रासीनं मुनिं वीक्ष्य कपिलाख्यमधोक्षजम् अस्तौत्समाहिता हमाहितमनः प्राञ्जलिः प्रणतो महान् अंशुमानुवाच न पश्यति त्वां परमात्मनोजो न बुध्यतेऽद्यापि समाधियुक्तिभिः कुतोपरे तस्य मनः शरीरधी विसर्गसृष्टावयमप्रकाशाः ये देहभाजस्त्रिगुणा प्रधाना गुणान् विपश्यन्त्युत वातमश्च यन्मायया मोहितचेतदस्ते विदुस्वसस्थं न बहिः प्रकाशाः तन्त्वाहमघं ज्ञानघं स्वभावप्रध्वस्तमाया गुणभेदमोहैः सनन्दाद्यैर्मुनिभिर्विभाव्यं कथं हि मूढः परिभावयामि प्रशान्तमाया गुणकर्मलिङ्गमायामनरूपं सदसद्विमुक्तं ज्ञानोपदेशाय गृहीतदेहं नमामघे त्वां पुरुषं पुराणं त्वन्माया रचिते लोके वस्तुबद्ध्या गृहादिषु भ्रमन्ति कामलेभर्ष्यामोहविभ्रान्तचेतसः अद्य नः सर्वभूतात्मान् कामकर्मेन्द्रियाशयः मोहपाशो दृढश्छिन्नो भगवंस्तव दर्शनात् श्रीशुक उवाच इत्थं गीतानुभावस्तं भगवन् कपिलो मुनिः अंशुमन्तमुवाचेदमनुगृह्य धिया नृप श्रीभगवानुवाच अश्वो जन्नीयतां वत्स पितामह पशुस्तव इमे च पितरो दग्धा गङ्गाम्भोर्हन्ति नेतुरं तं परिक्रम्य शिरसा प्रसाद्य हयमानयत् सगरस्तेन पशुना क्रतुशेषं समापयत् राज्यमंशुमतिन्यस्य निःस्पृहो मुक्तबन्धनः और्वोपदिष्टमार्गेण लेभे गतिमनुत्तमां स्वस्ति श्रीमद्भागवते महापुराणे पारमहंस्यां संहितायां नमस्कन्धे सगरोपाख्याने अष्टमोऽध्यायः सर्वत्र गोविन्दनामसङ्कीर्तनं
ಗೋವಿಂದ ಗೋವಿಂದ. ಓಂ ಓಂ ನಮೋ ಭಗವತೆ ವಾಸುದೇವಾಯ. ಶ್ರೀಶುಕುವಾಚ ಅಂಶುಮಾಂ ಸತಪಸ್ತೇಪೇ ಗಂಗಾನಯನಕಾಮ್ಯಯ ಕಾಲಂ ಮಹಾಂತಂ ನಾಶಕ್ನೋ ತತಃ ಕಾಲೇನ ಸಂಸ್ಥಿತಃ ದಿಲೀಪಸ್ತತ್ಸುತಸ್ತದ್ವದಶಕ್ತಃ ಕಾಲಮೇಯವಾನ್ ಭಗೀರಥಸ್ತಸ್ಯ ಪುತ್ರಸ್ತೇಪೇ ಸಸುಮಹತ್ತಮಃ ದರ್ಶಯಾ ವಾಸದಂ ದೇವಿ ಪ್ರಸನ್ನಾ ವರದಾ ಸ್ಮೃತೆ ಇತ್ಯುಕ್ತಸ್ವಮಭಿಪ್ರಾಯಂ ಶಶಂಸಾ ವನತೋ ನೃಪಃ ಕೋಪಿಧಾರಯತಾ ವೇಗಂ ಪತಂತ್ಯಾ ಮೇ ಮಹೀತಲೆ ಅನ್ಯಥಾ ಭೂತಲಂ ಭಿತ್ವಾ ನೃಪಯಾಸ್ಯೇ ರಸಾತಲಂ ಕಿಂಚಾಹಂ ನ ಭುವಂ ಯಾಸ್ಯೇ ನರಾಮಯ್ಯಾ ಮೃಜಂತ್ಯಘಂ ಮೃಜಾಮಿ ತದಂ ಕುತ್ರ ರಾಜಂ ತತ್ರ ವಿಚಿಂತ್ಯತಾಂ. ಭಗೀರಥ ಉವಾಚ ಸಾಧವೋನ್ಯಾಸಿನಶ್ಚಾಂತಾ ಬ್ರಹ್ಮಿಷ್ಟಾ ಲೋಕಪಾವನಾಃ ಹರಂತಕಂ ತೇಂಗಂ ಸಂಗಾಂ ತತ್ತೇಷ್ವಾಸ್ತೆ ಹ್ಯಘದ್ಭಿದ್ಧರಿಃ ಧಾರಗಿಷ್ಯತಿ ತೇ ವೇಗಂ ರುದ್ರಸ್ತ್ವಾತ್ಮಾ ಶರೀರಿಣಾಂ ಯಸ್ಮಿನ್ನೋತಮಿದಂ ಪ್ರೋತಂ ವಿಶ್ವಂ ಶಾಟೀವದಂತುಷು ಇತ್ಯುಕ್ತ್ವಾ ಸ ನೃಪೋ ದೇವಂ ತಪಸಾ ತೋಷಯಚ್ಛಿವಂ ಕಾಲೇನಾತ್ವೀಯಸಾ ರಾಜಂ ತಸ್ಯೇಷ ಸಮತುಷ್ಯತ ತಥೇತಿ ರಾಜ್ಞಾಭಿಹಿತಂ ಸರ್ವಲೋಕಹಿತಶಿವಃ ತಥಾರಾಭಗತೋ ಗಂಗಾಂ ಪಾದಪೂತಜಲಾಂ ಹರೇಃ ಭಗೀರಥಸ್ಸ ರಾಜರ್ಷಿರ್ನಿನ್ಯೇ ಭುವನಪಾವನೀಂ ಯತ್ರ ಸ್ವಪಿತॄಣಾಂ ದೇಹಾಭಸ್ಮೀಭೂತಾ ಸ್ಪಶೇರತೆ ರಥೇನ ವಾಯುವೇಗೇನ ಪ್ರಜಾन्तಮನುಧಾವತಿ ದೇಶಾನ್ ಪುನಂತೆ ನಿರ್ದಗ್ಧಾನಾಸಿಂಚತ್ ಸಗರಾತ್ಮಜಾನ್ ಯಜ್ಜಲಸ್ಪರ್ಶಮಾತ್ರೇಣ ಬ್ರಹ್ಮದಂಡಾಹತಾಪಿ ಸಕರಾತ್ಮಜಾ ದಿವಂ ಜಗ್ಮುಃ ಕೇವಲಂ ದೇಹಭಸ್ಮಭಿಃ ಭಸ್ಮೀಭೂತಾಂಗಸಂಗೇನ ಸ್ವರಿಜಾತಾ ಸಕರಾತ್ಮಜಾಃ ಕಿಂ ಪುನಃ ಶ್ರದ್ಧಯಾ ದೇವೀಂ ಯೇ ಸೇವಂತೆ ಶತವ್ರತಾಃ ನಹ್ಯೇತ್ ಪರಮಮಾಶ್ಚರ್ಯಂ ಸ್ವರ್ಧುನ್ಯಾ ಯದಿಹೋದಿದಂ ಅನಂತಚರಣಾಂಭೋಜಪ್ರಸೂತಾಯ ಭವಚ್ಛಿದಃ ಸನ್ನಿವೇಶವನೋ ಯಸ್ಮಿನ್ ಶ್ರದ್ಧಯಾ ಮುನಯೋ ಬಲಾಃ ತರೇಗುಣ್ಯಂ ದುಸ್ತುಜಂ ಹಿತ್ವಾ ಸದ್ದೋ ಯಾತ್ತಾ ಸದಾತ್ಮನಾಂ ಶ್ರುತೋ ಭಗೀರಥ ಜಜ್ಞೆ ತಸ್ಯ ನಾಭೋ ಪರೋಭವತ್ ಸಿಂಧುದ್ವೀಪ ತಸ್ಮಾದಯುತಾಯುಸ್ತತೋ ಭವತ್ ಋತುಪರ್ಣೋ ನಲಸಕೋ ಯೋಶ್ವವಿದ್ಯಾ ಮಯಾ ನಲಾತ್ ದತ್ವಾ ಕ್ಷಹೃದಯಂ ಚಾಸ್ಮಿ ಸರ್ವಕಾಮಸ್ತು ತತ್ಸುತಃ ಸುದಾಸತ್ತತ್ಪುತ್ರೋ ಮದಯಂತಿ ಪತಿನೃಪ ಆಹುರ್ಮಿತ್ರ ಸಹಂ ಯಂ ವೈ ಕಲ್ಮಾಶಾಂಘ್ರಿಮುತಃ ಕ್ವಚಿತ್ ವಸಿಷ್ಠಾ ಶಾಪದ್ರಕ್ಷೋ ಭೂದನಪತ್ಯಸ್ವಕರ್ಮಣ. ರಾಜೋವಾಚ ಕಿನ್ನಿಮಿತ್ತೋ ಗುರೋಶಾಪಸೌದಾಸಸ್ಯ ಮಹಾತ್ಮನಃ ಏತದ್ವಿದೇತಮಿಚ್ಛಾಮಃ ಕಥ್ಯತಾಂ ನರಹೋ ಯದಿ. ಶ್ರೀಶುಕುವಾಚ ಸೌದಾಸೋ ಮೃಗಜಾಂ ಕಿಂಚಿಚ್ಚರನ್ ರಕ್ಷೋ ಜಗಾನಃ ಮಮೋಚ ಭ್ರಾತರಂ ಸೋಥಾ ಗತಃ ಪ್ರತಿಚಿಕೀರ್ಷಯಾ ತಂ ಸಚಿಂತಯನ್ನಘಂ ರಾಜ್ಞಃ ಸೂದರೋಪಧರೋ ಗೃಹೇ ಗುರವೇ ಭೋಕ್ತುಕಾಮಾಯ ಭಕ್ತ್ವಾನ್ಯೇ ನರಾಭಿಷಂ ಪರಿವೇಕ್ಷ್ಯಮಾಣಂ ಭಗವಾನ್ ವಿಲೋಕ್ಯ ಭಕ್ಷಮಂಸಾ ರಾಜಾನಪಶ್ಯತ್ ಕ್ರುದ್ಧೋ ರಕ್ಷೋ ಖೇಮಂ ಭವಿಷ್ಯಸಿ ರಕ್ಷಃ ಕೃತಂ ತದ್ವಿದಿತ್ವಾ ಚಕ್ರೆ ದ್ವಾದಶವಾರ್ಷಿಕಾಂ ಸೋಪ್ಯಪೋಂಜಲಿನಾದಾಯ ಗುರುಂ ಶಪ್ತುಂ ಸಮುದಿತಃ ವಾರಿತೋ ಮದಯಂತ್ಯಾಪೋರುಷತಿಃ ಪಾದಯೋರ್ಜಹೌ ದಿಶಃ ಸಖಮವನೀಂ ಸರ್ವಂ ಪಶ್ಯನ್ ಜೀವಮಯಂ ನೃಪಃ ರಾಕ್ಷಸಂ ಭಾವಮಾಪನ್ನಾ ಪಾದೇ ಕಲ್ಮಾಶತಾಂ ಗತಃ ವಿವಾಯ ಕಾಲೇ ತದೃಶೇ ವನೌ ಕೋ ದಂಪತಿ ದ್ವಿಜೌ ಕ್ಷುಧಾರ್ತೋ ಜಗೃಹೇ ವಿಪ್ರಂ ತತ್ಪತ್ನ್ಯಾಃ ಕೃತಾರ್ಥವತ್ ಸ ಭವಾನ್ ರಾಕ್ಷಸಃ ಸಾಕ್ಷಾತ್ ದಿಕ್ಷ್ವಾಕೂಣಾಂ ಮಹಾರಥಃ ಮದಯಂತ್ಯಾಃ ಪ್ರತಿರ್ವೀರಾ ನಾಧರ್ಮಂ ಕರ್ತುಮರ್ಹಸಿ ದೇಹಿ ಮೇ ಪತ್ಯಕಾಮಾಯ ಆಕೃತಾರ್ಥಂ ಪತಿಂ ದ್ವಿಜಂ ದೇಹೋಯಂ ಮಾನುಷೋ ರಾಜನ್ ಪುರುಷಸ್ಯಾಖಿಲಾರ್ಥದಃ ತಸ್ಮಾದಸ್ಯ ಪದೋ ವೀರ ಸರ್ವಾರ್ಥಪದ ಉಚ್ಯತೆ ಏಷ ಹಿ ಬ್ರಾಹ್ಮಣೋ ವಿದ್ವಾಂಸ್ತಪಶೀಲಗುಣಾನ್ವಿತಃ ಆರಿರಾಧಗಿಷು ಬ್ರಹ್ಮ ಮಹಾಪುರುಷ ಸಂಜ್ಞಿತಂ ಸರ್ವಭೂತಾತ್ಮಭಾವೇನ ಭೂತೇಷ್ವಂತರ್ಹಿತಂ ಗುಣೈಃ ಸೋಯಂ ಬ್ರಹ್ಮರ್ಷಿವರ್ಯಸ್ತೆ ರಾಜರ್ಷಿಪ್ರವರಾದ್ವಿಭೋ ಕಥಮರ್ಹತಿ ಧರ್ಮಜ್ಞಾಪದಂ ಪಿತುರಿವಾತ್ಮಜಃ ತಸ್ಯ ಸಾಧೋರಪಾಪ
रपापस्य भ्रूणस्य ब्रह्मवादिनः कथं वदं यथा बभ्रोर्मन्यते न सस्मतो भवान् यद्यजं क्रियते भक्ष्यस्तर्हि मां खादपूर्वतः न जीविष्ये विना येन क्षणं च मृतकं यथा एवं करुणभाषिण्या विलपन्त्या अनाथवत् व्याघ्रः पशुमिवाखादस्तौदासः शापमोहितः ब्राह्मणी वीक्ष दिदिशुं पुरुषादेन भक्षितं शोचन्त्यात्मानमुर्वीशा मशपत्कुपिता सती यस्मान्मे भक्षितः पापा कामार्तायाः प्रतिस्त्वजा तवापि मृत्युराधानादकृतप्रज्ञादर्शितः एवं मित्रसहं शप्त्वा पतिलोकपरायणात् तदस्थीरसमिद्देग्धो प्रास्य भर्तुर्गतिं गता विशापोद्वादशाब्दान्ते मैथुनाय समुजुतः विज्ञाय ब्राह्मणी शापं महिष्यान् सनिवारितः तत ऊर्ध्वं ससत्याय स्त्रीसुखं कर्मणा प्रजाः वसिष्ठस्तदनुज्ञातो मदगन्त्यां प्रजामधात् सा वै सप्तसमागर्भमभिब्रन्नव्यजागता जग्मेष्मन्नोदरं तस्याः सोष्मकस्तेन कथ्यते अश्माकालान्मूलको जज्ञेयस्त्रीभिः परिरक्षितः नारीकवचगित्युक्तो निक्षत्रे मूलको भवति ततो दशरथस्तस्मात् पुत्र ऐडबिडस्ततः राजा विश्वसहो यस्य खट्वाङ्गश्चक्रवर्त्यभूत् यो देवीरर्थितो दैत्यानवधीद्युतिदुर्जयः मुहूर्तमागुरुज्ञात्वीत्या स्वपुरं सन्ददे मनः न मे ब्रह्मकुलत्प्राणाः कुलदैवा न जात्मजाः न श्रियो न मही राज्यं न दाराश्चातिवल्लभाः न बाल्येऽपि मतिर्मह्यमधर्मे रमते क्वचित् नापश्यमुत्तमश्लोकादन्यत्किञ्चन वस्त्वहं दैव्यैः कामवरो दत्तो मह्यं त्रिभुवनेश्वरीः नवृणेतमहं कामं भावनः ये विक्षिप्तेन्द्रिय धियो देवास्ते सहृदि स्थितं न विन्दन्ति प्रियं शश्वतात्मानं किमुतापरे अथेशमाया रचितेषु सङ्गं गुणेषु गन्धर्वपुरोपमेषु रूढं प्रकृत्यात्मनि विश्वकर्तुर्भावेन हित्वा तमहं प्रपद्ये इति व्यवसितो बुद्ध्वा नारायणगृहीतया हित्वान्यभावमनुज्ञानं ततः स्वं भावमाशुतः यत्तद्ब्रह्मपरं सूक्ष्ममशून्यं शून्यकल्पितं भगवान् वासुदेवेति यं गृह्णन्ति हि सा तदाः सुत श्रीमद्भागवते महापुराणे पारमहंस्यां संहितायां नवमस्कन्धे सूर्यवंशानुवर्णने नवमोऽध्यायः श्रीकृष्णार्पणमस्तु ओं नमो भगवते वासुदेवाय सर्वत्र गोविन्दनाम संकीर्तनं गोविन्द गोविन्द नमो भगवते वासुदेवाय पीताम्बरं करविराजितशङ्खचक्रं कौमोदकीं सरसिजं करुणासमुद्रं राधासहायमतिसुन्दरमन्दहासं वातालयेशमनिशं हृदि भावयामि। ॐ नमो भगवते वासुदेवाय। अथ दशमोऽध्यायः। श्रीशुक उवाच खट्वाङ्गाद्दीर्घबाहुश्च रघुस्तस्मात् पृथुश्चवाः अजस्ततो महाराजस्तस्मात् दशरथोऽभवत्। तस्यापि भगवानेशः साक्षात् ब्रह्ममयो हरिः अंशांशेन चतुर्थागात् पुत्रत्वं प्रार्थितः सुरैः रामलक्ष्मणभरतशत्रुघ्नाः इति संज्ञया।
ತಸ್ಯಾನುಚರಿತಂ ರಾಜನ್ ಋಷಭಿಸ್ತತ್ವದರ್ಶಿಭಿಃ ಶ್ರುತಂ ಹಿ ವರ್ಣಿತಂ ಭೂರಿ ತ್ವಯಾ ಸೀತಾಪತೇರ್ಮುಹುಃ. ಗುರುವರ್ಥೇ ತ್ಯಕ್ತರಾಜ್ಯೋ ವ್ಯಚರದನುವದಂ ಪದ್ಮವದ್ಭ್ಯಾಂ ಪ್ರಿಯಾಯಾಃ ಪಾಣಿಸ್ಪರ್ಶಾಕ್ಷಮಾಭ್ಯಾಂ ಮೃಜಿತಪಥರುಜೋ ಯೋ ಹರೇಂದ್ರಾನುಜಾಭ್ಯಾಂ ವೈರೂಪ್ಯಾಚ್ಛೂರ್ಪಣಖ್ಯಾಃ ಪ್ರಿಯವಿರಹರುಷಾರೋಪಿತಭ್ರುವಿಜೃಂಭತ್ರಸ್ತಾಬ್ಧಿಃ ಬದ್ಧಸೇತುಃ ಖಲದವದಹನಃ ಕೋಸಲೇಂದ್ರೋವತಾನ್ನಃ. ವಿಶ್ವಾಮಿತ್ರಾಧ್ವರೆ ಜಯನ ಮಾರೀಚ್ಯ ಮಾರೀಚಾದ್ಯಾ ನಿಶಾಚರಾಃ ಪಶ್ಯತೋ ಲಕ್ಷ್ಮಣಸ್ಯೈವ ಹತಾ ನೈರೃತಪುಂಗವಾಃ. ಯೋ ಲೋಕವೀರಸಮಿತೌ ಧನುರೈಷಮುಗ್ರಂ ಸೀತಾಸ್ವಯಂವರಗೃಹೇ ತ್ರಿಶತೋಪನೀತಂ ಆದಾಯ ಬಾಲಕಜಲೀಲ ಇವೇಕ್ಷುಯಷ್ಟಿಂ ಸಜ್ಜೀಕೃತಂ ನೃಪವಿಕೃಷ್ಯ ಬಭಂಜ ಮಧ್ಯೆ. ಜಿತ್ವಾನುರೂಪಗುಣಶೀಲವಯೋಂಗರೂಪಾಂ ಸೀತಾಭಿಧಾಂ ಶ್ರಿಯಮುರಸ್ಯಭಿಲಬ್ಧಮಾನಾಂ ಮಾರ್ಗೇ ವ್ರಜನ್ ಭೃಗುಪತೇರ್ವ್ಯನಯತ್ಪ್ರರೂಢಂ ವರ್ಷಂ ಮಹೀಮಕೃತಯಸ್ತ್ರಿರರಾಜಬೀಜಾಂ. ಯಃ ಸತ್ಯಪಾಶಪರಿವೀತಪಿತುರ್ನಿದೇಶಂ ಸ್ತ್ರೈಣಶ್ಚ ಚಾಪಿ ಶಿರಸಾ ಜಗೃಹೇ ಸ ಭಾರ್ಯಃ ರಾಜ್ಯಂ ಶ್ರಿಯಂ ಪ್ರಣಯಿನಃ ಸುಹೃದೋ ನಿವಾಸಂ ತ್ಯಕ್ತ್ವಾ ಯಯೌವನಮಸೂನಿವ ಮುಕ್ತಸಂಗಃ. ರಕ್ಷಸ್ವಸುರ್ವ್ಯಕೃತರೂಪಮಶುದ್ಧಬುದ್ಧೇಃ ತಸ್ಯಾಃ ಖರತ್ರಿಶಿರದೂಷಣಮುಖ್ಯಬಂಧೂನ್ ಜಘ್ನೇ ಚತುರ್ದಶಸಹಸ್ರಮಪಾರಣೀಯ ಕೋದಂಡಪಾಣಿರಟಮಾನ ಉವಾಸಕೃಚ್ಛ್ರಂ. ಸೀತಾಕಥಾಶ್ರವಣದೀಪಿತಹೃಚ್ಛಜೇನ ಸೃಷ್ಟಂ ವಿಲೋಕ್ಯ ನೃಪತೆ ದಶಕಂಧರೇಣ ಜಘ್ನೇದ್ಭುತೈಣ ವಪುಷಾಶ್ರಮತೋಪಕೃಷ್ಟೋ ಮಾರೀಚಮಾಶು ವಿಶಿಖೇನ ಯಥಾ ಕಮುಗ್ರಹ. ರಕ್ಷೋಧಮೇನ ವೃಕವದ್ವಿಪಿನೇ ಸಮಕ್ಷಂ ವೈದೇಹರಾಜದುಹಿತರ್ಯಪಯಾಪಿತಾಯಾಂ ಭ್ರಾತ್ರಾವನೆ ಕೃಪಣವತ್ಪ್ರಿಯಯಾ ವಿಯುಕ್ತಾಃ ವಿಯುಕ್ತಸ್ತ್ರೀಸಂಗಿನಾಂಗತಿಮಿತಿ ಪ್ರಥಯಂಶ್ಚಚಾರ. ದಗ್ಧ್ವಾತ್ಮಕೃತ್ಯ ಹತಕೃತ್ಯ ಮಹನ್ಕಬಂಧಂ ಸಖ್ಯಂ ವಿಧಾಯ ಕಪಿಭಿರ್ದಯಿತಾಗತಿಂ ತೈಃ ಬುದ್ಧ್ವಾಥ ವಾಲಿನಿಹತೆ ಪ್ಲವಗೇಂದ್ರಸೈನ್ಯೈರ್ವೇಲಾಮಗಾತ್ಸಮನುಜೋಜಭವಾರ್ಚಿತಾಂಘ್ರಿಃ. ಯದ್ರೋಷವಿಭ್ರಮವಿವೃತ್ತಕಟಾಕ್ಷಪಾತಸಂಭ್ರಾन्तನಕ್ರಮಕರೋ ಭಯಗೀರ್ಣಘೋಷಃ ಸಿಂಧುಶಿರಸ್ಯರ್ಹಣಂ ಪರಿಗೃಹ್ಯ ರೂಪಿ ಪಾದಾರವಿಂದಮುಪಗಮ್ಯ ಬಭಾಷ ಏತತ್. ನ ತ್ವಾಂ ವಯಂ ಜಟಧಿಯೋ ನು ವಿದಾಮ ಭೂಮನ್ ಕೂಟಸ್ಥಮಾದಿಪುರುಷಂ ಜಗತಾಮಧೀಶಂ ಯತ್ಸತ್ವತಃ ಸುರಗಣಾ ರಜಸಃ ಪ್ರಜೇಶಾಃ ಮನ್ಯೋಶ್ಚ ಭೂತಪತಯಃ ಸ ಭವಾನ್ ಗುಣೇಶಃ. ಕಾಮಂ ಪ್ರಯಾಹಿ ಜಹಿ ವಿಶ್ವವಸಾವಮೇಹಂ ತ್ರೈಲೋಕ್ಯರಾವಣಮವಾಪ್ನುಹಿ ವೀರಪತ್ನೀಂ ಬಧ್ನೀಃ ಸೇತುಮಿಹತೆ ಯಶಸೋ ವಿತತ್ಯೈ ಗಾಯಂತಿ ದಿಗ್ವಿಜಯಿನೋ ಯಮುಪೇತ್ಯ ಭೂಪಾಃ. ಬದ್ಧೋ ದಧೌ ರಘುಪತಿರ್ವಿವಿಧಾದ್ರಿಕೂಟೈಃ ಸೇತುಂ ಕಪೀಂದ್ರಕರಕಂಪಿತಭೂರುಹಾಂಗೈಃ ಸುಗ್ರೀವನೀಲಹನುಮತ್ಪ್ರಮುಖೈರನೇಕೈರ್ಲಂಕಾಂ ವಿಭೀಷಣದೃಶಾ ವಿಶದಗ್ರದಗ್ಧಾಂ. सा वानरेन्द्रबलरुद्धविहारकोष्ठश्रीद्वारगोपुररसतो वलभीविटङ्का निर्भज्यमानधिषणध्वज हेमकुम्भशङ्गाटका गजकुलैर्हृदि नीवघूर्णा. रक्षः पतिस्तदवलोक्य निकुम्भकुम्भधूम्राक्षदुर्मुखसुरान्तनरान्तकादीन् पुत्रं प्रहस्तमतिकाय विकम्पनादीन् सर्वानुगान् समहिनोदथ कुम्भकर्णम्. तां यातु धानपृतनामसि शूलचापप्रासृष्टिशक्तिशर तोमर खड्गदुर्गां सुग्रीवलक्ष्मणमरुत्सुतगन्धमादनीलाङ्गदर्क्षपनसादिभिरन्वितो गात्. तेनीकपारघुपतेरभिपत्य सर्वे द्वन्द्वं वरोधमिभपत्तिरथाश्वयोधैः जघ्नुर्द्रुमैर्गिरिगदेशुभिरङ्गदाद्याः सीताभिमर्षहतमङ्गलरावणेशान्. रक्षः पतिस्त्वबलनष्टिमवेक्ष्य रुष्ट आरुष्ययानकमथाभिससार रामम्
ಸ್ವಸ್ಯಂದನೇದ್ಯುಮತಿಮಾತಲಿನೋಪನೀತೆ ವಿಭ್ರಾಜಮಾನಮಹನನ್ನಿಶಿತೈಃ ಕ್ಷುರಪ್ರೈಃ ರಾಮಸ್ತಮಾಹ ಪುರುಷಾದಪುರೀಶಯನ್ನಃ ಕಾಂತಾಸಮಕ್ಷಮಸತಾಪಹೃತಾಶ್ವವತ್ತೆ ತ್ಯಕ್ತತ್ರಪಸ್ಯ ಫಲಮದ್ಯ ಜುಗುಪ್ಸಿತಸ್ಯ ಯಚ್ಛಾಮಿ ಕಾಲ ಇವ ಕರ್ತುರಲಂಘ್ಯ ವೀರ್ಯಃ ಏವಂ ಕ್ಷಿಪನ್ ಧನುಷಿ ಸಂಧಿತಮುತ್ಸಸರ್ಜ ಬಾಣಂ ಸ ವಜ್ರಮಿವ ತದ್ಹೃದಯಂ ಬಿಭೇದ ಸೋಸೃಗ್ವಮಂದಶಮುಖೈರ್ನ್ಯಪತದ್ವಿಮಾನಾದ್ದಾಹೇತಿ ಜಲ್ಪತಿವನೆ ಸುಕೃತೀವರಿಕ್ತಃ ತतो ನಿಷ್ಕ್ರಮ್ಯ ಲಂಕಾಯಾ ಯಾತು ಧಾನ್ಯಃ ಸಹಸ್ರಶಃ ಮಂದೋದರ್ಯಾ ಸಮಂತಸ್ಮಿನ್ ಪ್ರರುದತ್ಯ ಸ್ವಾನ್ ಸ್ವಾನ್ ಬಂಧೂನ್ ಪರಿಷ್ವಜ್ಯ ಲಕ್ಷ್ಮಣೇಶುಭಿರರ್ದಿತಾನ್ ರುರುದುಃ ಸುಸ್ವರನ್ ದೀನಾಃ ಘ್ನಂತ್ಯ ಆತ್ಮಾನಮಾತ್ಮನ ಹಾ ಹತಾಸ್ಮ ವಯನ್ನಾಥ ಲೋಕರಾವಣ ರಾವಣ ಕೈಯಾಯಾಚ್ಛರಣಂ ಲಂಕಾತ್ವದ್ವಿಹೀನಾ ಪರಾರ್ದಿತ ನೈವಂ ವೇದ ಮಹಾಭಾಗ ಭವಾನ್ ಕಾಮವಶಂಗತಃ ತೇಜೋನುಭಾವಂ ಸೀತಾಯಾ ಯೇನ ನೀತೋ ದಶಾಮಿಮಾಂ ಕೃತೈಷಾ ವಿಧವಾ ಲಂಕಾ ವಯಂಚ ಕುಲನಂದನಾದೇಹ ಕೃತೋನ್ನಂಗೃಧ್ರಾಣಾಮಾತ್ಮಾ ನರಕಹೇತವೇ ಶ್ರೀಶುಕ ಉವಾಚ ಸ್ವಾನಾಂ ವಿಭೀಷಣಶ್ಚಕ್ರೆ ಕೌಸಲೇಂದ್ರಾನುಮೋದಿತಃ ಪಿತೃಮೇಧವಿಧಾನೇನ ಯದುಕ್ತಂ ಸಾಂಪ್ರದಾಯಿಕಂ ತತೋ ದದೃಶ ಭಗವಾನ್ ಶೋಕವನಿಕಾಷ್ಟಮೇ ಕ್ಷಾಮಾಂ ಸ್ವವಿರಹವ್ಯಾಧಿಂ ಶಿಂಶಪಾಮೂಲಮಾಶ್ರಿತಾಂ ರಾಮಃ ಪ್ರಿಯತಮಾಂ ಭಾರ್ಯಾನ್ ದೀನಾಂ ವೀಕ್ಷ್ಯಾನ್ವಕಂಪತ ಆತ್ಮಸಂದರ್ಶನಾಹ್ಲಾದವಿಕಸನ್ಮುಖಪಂಕಜಾಂ ಆರೋಪ್ಯಾರುರುಹೇಯಾನಂ ಭ್ರಾತೃಭ್ಯಾಂ ಹನುಮದ್ಯುತಃ ವಿಭೀಷಣಾಯ ಭಗವಾನ್ ದತ್ವಾ ರಕ್ಷೋ ಗಣೇಶತಾಂ ಲಂಕಾಮಾಯುಶ್ಚ ಕಲ್ಪಾಂತಂಜಯೌ ಚೀರ್ಣವ್ರತಃ ಪುರೀಂ ಅವಕೀರ್ಯಮಾಣಃ ಕುಸುಮೈಃ ಲೋಕಪಾಲಾರ್ಪಿತೈಃ ಪಥಿ ಉಪಗೀಯಮಾನಚರಿತಶ್ಚತಧೃತ್ಯಾದಿಭಿರ್ಮುದಾ ಗೋಮೂತ್ರಯಾವಕಂ ಶ್ರುತ್ವಾ ಭ್ರಾತರಂ ವಲ್ಕಲಾಂಬರಂ ಮಹಾಕಾರುಣಿಕೋ ತಪ್ಯತ್ ಜಟಿಲಂ ಸ್ತಂಡಿಲೇಶಯಂ ಭರತಃ ಪ್ರಾಪ್ತಮಾಕನ್ಯಾ ಪೌರಾಮಾತ್ಯ ಪುರೋಹಿತೈಃ ಪಾದುಕೇ ಶಿರಸಿನ್ಯಶ್ಚ ರಾಮಂ ಪ್ರದ್ಯುತ್ಯತೋಗ್ರಜಂ ನಂದಿಗ್ರಾಮಾತ್ಸ್ವಶಿಬಿರಾತ್ ಗೀತವಾದಿತ್ರನಿಸ್ವನೈಃ ಬ್ರಹ್ಮಘೋಷೇಣ ಚ ಮುಹುಃ ಪಠದ್ಭಿರ್ಬ್ರಹ್ಮವಾದಿಭಿಃ ಸ್ವರ್ಣಗಕ್ಷಪತಾಕಾಭಿರ್ಹೈಮೈಶ್ಚಿತ್ರಧ್ವಜೈರಥೈಃ ಸದಶ್ವೈರುಕ್ಮಸನ್ನಾಹೈರ್ಭಟೈಃ ಪುರಟವರ್ಮಭಿಃ ಶ್ರೇಣೀಭಿರ್ವಾರಮುಖ್ಯಾಭಿರ್ಭೃತ್ಯೈಶ್ಚೈವ ಪದಾನುಗೈಃ ಪಾರಮೇಷ್ಠ್ಯಾನ್ಯಪಾದಾಯ ಪಣ್ಯಾನ್ಯುಚ್ಚಾವಚಾನಿ ಚ ಪಾದಯೋರ್ನ್ಯಪತತ್ಪ್ರೇಮ್ಣ ಪ್ರಕ್ಲಿನ್ನ ಹೃದಯ ಕ್ಷಣಃ ಪಾದುಕೇನ್ಯಸ್ಯ ಪುರತಃ ಪ್ರಾಂಜಲಿರ್ಬಾಷ್ಪಲೋಚನಃ ತಮಾಶ್ಲಿಷ್ಯ ಚಿರಂದೋರ್ಭ್ಯಾಂ ಸ್ನಾಪಯನ್ ನೇತ್ರಜೈರ್ಜಲೈಃ ರಾಮೋ ಲಕ್ಷ್ಮಣಸೀತಾಭ್ಯಾಂ ವಿಪ್ರೇಭ್ಯೋ ಜೈರ್ಹಸತ್ತೀರ್ಹಸತ್ತಮಾಹ ತೇಭ್ಯಸ್ವಯಂ ನಮಶ್ಚಕ್ರೆ ಪ್ರಜಾಭಿಶ್ಚ ನಮಸ್ಕೃತಃ ಧುನ್ವಂತ ಉತ್ತರಾಸಂಗಾನ್ ಪಾತಿಂ ವೀಕ್ಷ್ಯ ಚಿರಾಗತಂ ಉತ್ತರಾಃ ಕೋಸಲಮಾಲ್ಯೈಃ ಕಿರಂತೋ ನಾನುರುತುರ್ಮುದಾ ಪಾದುಕೆ ಭರತೋ ಗೃಹ್ಣಾತ್ ಚಾಮರವ್ಯಜನೋತ್ತಮೇ ವಿಭೀಷಣಃ ಸ ಸುಗ್ರೀವಃ ಶ್ವೇತಚ್ಛತ್ರಂ ಮರುತ್ಸುತಃ ಧನುರ್ನಿಷಂಗಾಂಛತ್ರುಘ್ನಃ ಸೀತಾತೀರ್ಥಕಮಂಡಲಂ ಅಬಿಭ್ರದಂಗದಃ ಖಡ್ಗಂ ಹೈಮಂ ಚರ್ಮರ್ಕ್ಷರಾಂಡ್ರಪ ಪುಷ್ಪಕಸ್ಥೋನ್ವಿತಸ್ತ್ರೇಭಿಸ್ತೂಯಮಾನಶ್ಚ ವಂದಿಭಿಃ ವಿರೇಜೆ ಭಗವಾನ್ ರಾಜನ್ ಗ್ರಹೈಶ್ಚಂದ್ರೈವೋದಿತಃ ಭ್ರಾತೃಭಿರ್ನಂದಿತಸ್ಸೋऽಪಿ ಸೋತ್ಸವಾಂ ಪ್ರಾವಿಶತ್ಪುರೀಂ ಪ್ರವಿಶ್ಯ ರಾಜಭವನಂ ಗುರುಪತ್ನಿ ಸ್ವಮಾತರಂ ಗುರೋನ್ವಯಸ್ಯಾವರಜಾನ್ ಪೂಜಿತಃ ಪ್ರತ್ಯಪೂಜಯತ್ ವೈದೇಹಿ ಲಕ್ಷ್ಮಣಶ್ಚೈವ ಯಥಾವತ್ಸಮುಪೇಜತು ಪುತ್ರಾನ್ ಸ್ವಮಾತರಸ್ತಾಸ್ತು ಪ್ರಾಣಾಂ ಸ್ತನ್ನೈವೋತ್ಥಿತಾಃ ಆರೋಪ್ಯಾಂಕೇಭಿಷಿಂಚಂತ್ಯೋ ಬಾಷ್ಪೌಘೈರ್ವಿಜಹುಃಶುಚಃ ಜಟಾ ನಿರ್ಮುಚ್ಯ ವಿಧಿವತ್ ಕುಲವೃದ್ಧೈಃ ಸಮಂಗುರುಃ ಅಭ್ಯಷಿಂಚದ್ಯಥೈವೇಂದ್ರಂ ಚತುಸ್ಸಿಂಧುಜಲಾದಿಭಿಃ ಏವಂ ಕೃತಶಿರಸ್ನಾನಃ ಸುವಾಸಾಸ್ತ್ರಗ್ವ್ಯಲಂಕೃತಃ ಸ್ವಲಂಕೃತೈಃ ಸುವಾಸೋಭಿಃ ಭ್ರಾತೃಭಿರ್ಭಾರ್ಯಯಾ ಬಭೌ ಅಗ್ರಹೀದಾಸನಂ ಭ್ರಾತ್ರಾ ಪ್ರಣಿಪತ್ಯ ಪ್ರಸಾದಿತಃ ಪ್ರಜಾಸ್ವಧರ್ಮನಿರತಾ ವರ್ಣಾಶ್ರಮಗುಣಾನ್ವಿತಾಃ ಜುಗೋಪಪಿತರ್ವತ್ರಾಮೋ ಮೇನಿರೇ ಪಿತರಂಚತಂ ತ್ರೇತಾಯಾಂ ವರ್ತಮಾನಾಯಾಂ ಕಾಲಃ ಕೃತಸಮೋಭವತ್ ರಾಮೇ ರಾಜನಿಧರ್ಮಜ್ಞೇ ಸರ್ವಭೂತಸುಖಾವಹೇ ವನಾನಿ ನದ್ಯೋ ಗಿರಯೋ ವರ್ಷಾಣಿ ದ್ವೀಪಸಿಂಧವಃ ಸರ್ವೇ ಕಾಮದುಃಖಾ ಆಸನ್ ಪ್ರಜಾನಾಂ ಭರತರ್ಷಭ ನಾಧಿವ್ಯಾಧಿಜರಾಗ್ಲಾನಿ ದುಃಖಶೋಕಭಯಕ್ಲಮಾಃ ಮೃತ್ಯುಶ್ಚಾನಿಚ್ಛತಾನ್ನಾಸೀದ್ರಾಮೇ ರಾಜನ್ಯಥೋಕ್ಷಜೆ
ಏಕಪತ್ನಿ ವ್ರತಧರೋ ರಾಜಋಷಿಚರಿತಃ ಶುಚಿಃ ಸ್ವಧರ್ಮಂ ಗೃಹಮೇಧೇಯಂ ಶಿಕ್ಷಯನ್ ಸ್ವಯಮಾಚರತ್ ಪ್ರೇಮ್ಣಾನುವೃತ್ತ್ಯಾ ಶೀಲೇನ ಪ್ರಶ್ರಯಾವನತಾ ಸತಿ ಧಿಯಾ ಹ್ರಿಯಾ ಚ ಭಾವಜ್ಞಾ ಭರ್ತುಃ ಸೀತಾಹರನ್ ಮನಃ. ಓಂ ಸ್ವಸ್ತಿ ಶ್ರೀಮದ್ಭಾಗವತೆ ಮಹಾಪುರಾಣೇ ಪಾರಮಹಂಸ್ಯಾಂ ಸಂಹಿತಾಯಾಂ ನವಮಸ್ಕಂಧೇ ರಾಮಚರಿತೆ ದಶಮೋಧ್ಯಾಯಃ. ಶ್ರೀಕೃಷ್ಣಾರ್ಪಣಮಸ್ತು. ಓಂ ನಮೋ ಭಗವತೆ ವಾಸುದೇವಾಯ. ಸರ್ವತ್ರ ಸರ್ವದಾ ಗೋವಿಂದನಾಮ ಸಂಕೀರ್ತನಂ. ಗೋವಿಂದ ಗೋವಿಂದ. ಓಂ ನಮೋ ಭಗವತೆ ವಾಸುದೇವಾಯ. ಅಥ ಏಕಾದಶೋಧ್ಯಾಯಃ. ಶ್ರೀಶುಕೋವಾಚ ಭಗವಾನಾತ್ಮನಾತ್ಮಾನಂ ರಾಮ ಉತ್ತಮಕಲ್ಪಕೈಃ ಸರ್ವದೇವಮಯಂ ದೇವಂ ಈಜ ಆಚಾರ್ಯವಾನ್ಮಖೈಃ. ಹೋತ್ರೇ ದದಾದ್ದಿಶಂ ಪ್ರಾಚೀಂ ಬ್ರಹ್ಮಣೇ ದಕ್ಷಿಣಾಂ ಪ್ರಭುಃ ಅಧ್ವರ್ಯವೇ ಪ್ರತೀಚೀಂಚ ಉದೀಚೀಂ ಸಾಮಗಾಯಸಃ ಆಚಾರ್ಯಾಯ ತದು ವಿಶೇಷಾಂ ಯಾವತಿ ಭೂಸ್ತದಂತರಾ ಮನ್ಯಮಾನಿದಂ ಕೃತ್ಸ್ನಂ ಬ್ರಾಹ್ಮಣೋರ್ಹತಿ ನಿಸ್ಪೃಹಃ ಇತ್ಯಯಂತದಲಂಕಾರಪಾಸೋಭ್ಯಾಮವಶೇಷಿತಃ ತಥಾ ರಾಜ್ಞಪಿ ವೈದೇಹಿ ಸೌಮಂಗಲ್ಯಾವಶೇಷಿತಃ. ತೇ ತು ಬ್ರಹ್ಮಣ್ಯದೇವಸ್ಯ ವಾತ್ಸಲ್ಯಂ ವೀಕ್ಷ್ಯ ಸಂಸ್ತುತಂ ಪ್ರೀತಾಃ ಕ್ಲಿನ್ನಧಿಯಸ್ತಸ್ಮೈ ಪ್ರತ್ಯರ್ಪೇದಂ ಬಭಾಷಿರೆ. ಅಪ್ರತನ್ನಸ್ತ್ವಯಾ ಕಿನ್ನೋ ಭಗವನ್ ಭುವನೇಶ್ವರಾಯನ್ನೋऽन्तರ್ಹೃದಯಂ ವಿಶ್ಯ ತಮೋಹಂ ಹಂಸಿ ಸ್ವರೋಚಿಷಾ. ನಮೋ ಬ್ರಹ್ಮಣ್ಯದೇವಾಯ ರಾಮಾಯ ಕುಂಠಮೇಧಸೆ ಉತ್ತಮಶ್ಲೋಕಧುರ್ಯಾಯ ನ್ಯಸ್ತದಂಡಾರ್ಪಿತಾಘ್ನಯೇ ಅಂಘ್ರಯೇ ನ್ಯಸ್ತದಂಡಾರ್ಪಿತಾಂಘ್ರಯೇ. ಕದಾಚಿಲ್ಲೋಕಜಿಜ್ಞಾಸುರ್ಗೂಢೋ ರಾತ್ರ್ಯಾಮಲಕ್ಷಿತಃ ಚರನ್ವಾಚೋ ಶೃಣೋದ್ರಾಮೋ ಭಾರ್ಯಾಮುದ್ದಿಶ್ಯ ಕಸ್ಯಚಿತ್. ನಾಹಂ ಬಿಭರ್ಮಿತ್ವಾನ್ ದುಷ್ಟಾಮಸತೀಂ ಪರವೇಶ್ಮಗಾಂ ಸ್ತ್ರೀಲೋಭೀ ಬಿಭ್ರಯಾತ್ ಸೀತಾಂ ರಾಮೋ ನಾಹಂ ಭಜೆ ಪುನಃ. ಇತಿ ಲೋಕಾದ್ ಬಹುಮುಖಾದ್ ದುರಾರಾಧ್ಯಾದ್ ಸಂವಿದಃ ಪತ್ಯಾಭೀತೇನ ಸಾ ತ್ಯಕ್ತಾ ಪ್ರಾಪ್ತಾ ಪ್ರಾಚೇತಸಾಶ್ರಮಂ. ಅಂತರ್ವತ್ನ್ಯಾಗತೆ ಕಾಲೇ ಯಮೌಸಾ ಸುಶುಭೇ ಸುತೌ ಕುಶೋಲವ ಇತಿ ಖ್ಯಾತೌ ತಯೋಶ್ಚಕ್ರೇ ಕ್ರಿಯಾಮುನಿ. ಅಂಗದಶ್ಚಿತ್ರಕೇತುಶ್ಚ ಲಕ್ಷ್ಮಣಸ್ಯಾತ್ಮಜೌ ಸ್ಮೃತೌ ತಕ್ಷಃ ಪುಷ್ಕಲ ಇತ್ಯಾಸ್ತಾಂ ಭರತಸ್ಯ ಮಹೀಪತೆ. ಸುಬಾಹುಶ್ರುತಶೇನಶ್ಚ ಶತ್ರುಘ್ನಸ್ಯ ಬಭೂವತುಃ ಗಂಧರ್ವಾನ್ ಕೋಟಿಶೋ ಜಘ್ನೆ ಭರತೋ ವಿಜಯೇ ದಿಶಾಂ. ತದೀಯಂ ಧನಮಾನೀಯ ಸರ್ವಂ ರಾಜ್ಞೇನ್ಯವೇದಯತೆ ಶತ್ರುಘ್ನಶ್ಚ ಮಧೋಃ ಪುತ್ರಂ ಲವಣನ್ನಾಮ ರಾಕ್ಷಸಂ ಹತ್ವಾ ಮಧುವನೆ ಚಕ್ರೆ ಮಥುರಾನ್ನಾಮ ವೈಪುರೀಂ. ಮುನೌ ನಿಕ್ಷಿಪ್ಯ ತನಯೌ ಸೀತಾ ಭರ್ತ್ರಾ ವಿವಾಸಿತಾ ಧ್ಯಾಯಂತಿ ರಾಮಚರಣೌ ವಿವರಂ ಪ್ರವಿವೇಶಃ. ತಚ್ಛುತ್ವಾ ಭಗವಾನ್ ರಾಮೋ ರುಂಧನ್ನಪಿ ಧಿಯಾ ಶುಚಃ ಸ್ಮರಂಸ್ತಸ್ಯಾ ಗುಣಾಂಸ್ತಾಂಸ್ತಾನ್ನಾ ಸ್ತ್ರೀಪಂ ಪ್ರಸಂಗ ಏತಾದಕ್ ಸರ್ವತ್ರ ತ್ರಾಸಮಾವಹಃಪೀಶ್ವರಾಣಾಂ ಕಿಮುದಗ್ರಾಮ್ಯಸ್ಯ ಗೃಹಚೇತಸಃ. ತತ ಊರ್ಧ್ವಂ ಬ್ರಹ್ಮಚರ್ಯಂ ಧಾರಯನ್ನ ಜುಹೋತ್ ಪ್ರಭುಃ ತ್ರಯೋದಶಾಬ್ದಸಾಹಸ್ರಮಗ್ನಿಹೋತ್ರಮಖಂಡಿತಂ ಸ್ಮರತಾಂ ಹೃದಯ ವಿನ್ಯಸ್ಯ ವಿದ್ಧನ್ ದಂಡಕಕಂಟಕೈಃ ಸ್ವಪಾದಪಲ್ಲವಂ ರಾಮ ಆತ್ಮಜ್ಯೋತಿರಗಾತ್ತತಃ. ನೇದಂ ಯಶೋ ರಘುಪತೆ ಸುರಯಾಜ್ಞಯಾತ್ತಲೀಲಾತನೋರಧಿಕಸಾಮ್ಯ ವಿಮುಕ್ತಧಾಮ್ನಃ. ರಕ್ಷೋವಧೋ ಜಲಧಿಬಂಧನಮಸ್ತ್ರಪೂಗೈಃ ಕಿಂತಸ್ಯ ಶತ್ರುಹನನೆ ಕಪಯಃ ಸಹಾಯಾಃ. ಯಸ್ಯಾಮಲಂ ನೃಪಸದಸ್ಸು ಯಶೋಧುನಾಪಿ ಗಾಯಂತ್ಯಘಘ್ನಮೃಷಯೋ ದಿಗಿಭೇಂದ್ರಪಟ್ಟಂ. ತನ್ನಾಕಪಾಲವಸುಪಾಲಕಿರೀಟಜುಷ್ಟಪಾದಾಂಬುಜಂ ರಘುಪತಿಂ ಶರಣಂ ಪ್ರಪದ್ಯೆ. ಸಯೀ ಸ್ಪೃಷ್ಟೋಭಿದೃಷ್ಟೋ ವಾ ಸಂವಿಷ್ಟೋನುಗತೋಪಿ ವಾ ಕೋಸಲಾಸ್ತೆ ಯಯುಸ್ಥಾನಂ ಯತ್ರ ಗಚ್ಚಂತಿ ಯೋಗಿನಃ. ಪುರುಷೋ ರಾಮಚರಿತಂ ಶ್ರವಣೈರುಪಧಾರಯನ್ ಆನೃಶಂಸ್ಯ ಪರೋ ರಾಜನ್ ಕರ್ಮಬಂಧೈರ್ವಿಮುಚ್ಯತೆ. ರಾಜೋವಾಚ ಕಥಂ ಸ ಭಗವಾನ್ ರಾಮೋ ಭ್ರಾತರನ್ವಾಸ್ತ್ವಯಮಾತ್ಮನಃ ತಸ್ಮಿನ್ ವಾ ತೇನ್ವರ್ತಂತ ಪ್ರಜಾಃ ಪೌರಾಶ್ಚೈಶ್ವರೇ. ಶ್ರೀಶುಕ ಉವಾಚ ಅಥಾದಿಶದ್ದಿಗ್ವಿಜಯೇ ಭ್ರಾತೃಂಸ್ತ್ರಿಭುವನೇಶ್ವರಃ ಆತ್ಮಾನಂ ದರ್ಶಯನ್ ಸ್ವಾನಾಂ ಪುರೀಮೈಕ್ಷತ ಸಾನುಗಃ. ಆಸಕ್ತಮಾರ್ಗಾಂಗಂಧೋದೈಃ ಕರಿಣಾಂ ಮದಶೀಕರೈಃ ಸ್ವಾಮಿನಂ ಪ್ರಾಪ್ತಮಾಲೋಕ್ಯಾಮತ್ತಾಂ ವಾಸುತರಾಮಿವ. ಪ್ರಾಸಾದಗೋಪರಸಭ್ಯಾ ಸಭಾ ಚೈತ್ಯದೇವ ಗೃಹಾದಿಷು ವಿನ್ಯಸ್ತಹೇಮಕಲಶೈಃ ಪತಾಕಾಭಿಶ್ಚ ಮಂಡಿತಾಂ. ಭೋಗೈಃ ಸವೃಂತೈರಂಭಾಭಿಃ ಪಟ್ಟಿಕಾಭಿಃ ಸುವಾಸಸಾಂ ಆದರ್ಶೈರಂ ಶುಕೈಃ ಸ್ರಗ್ಭಿಃ ಋತಕೌತುಕತೋರಣಾಂ. ತಮುಪೇಜಸ್ತತ್ರ ತತ್ರ ಪೌರಾ ಅರ್ಹಣಮಾಣಯಃ
आशिषो युयुजुर्देव पाहि मां प्राक्त्वयोद्धृतां ततः प्रजावीक्षपतिं चिरागतं दिदृक्षयोत्सृष्टगृहास्त्रियो नराः आरुह्य हर्म्याण्यरविन्दलोचनमतृप्तनेत्राः कुसुमैरवाकिदन् अथ प्रविष्टस्त्वगृहं जुष्टं स्वैः पूर्वराजभिः अनन्ताखिलकोशाढ्यमदर्घ्योरुपरिच्छदम् विद्रुमोदुम्बरद्वारैः वैदूर्यस्तम्भपङ्क्तिभिः स्थलैर्मारकतैः स्वच्छैः भातस्फटिकभित्तिभिः चित्रस्रग्भिः पट्टिकाभिः वासोमणिगणांशुकैः मुक्ताफलैश्चिदुल्लासैः कान्तकामोपपत्तिभिः धूपदीपैः सुरभिर्मण्डितं पुष्पमण्डनैः स्त्रीपुंभिस्तुरसङ्काशैर्जुष्टं भूषणभूषणैः तस्मिन् स भगवान् रामस्निग्धया प्रिययेष्टया रेमे स्वारामधीराणां वृषभस्सीतया किल बुभुजे च यथा कालं कामान् धर्ममपीडयन् वर्षभोगान् बहून् नृणाम् अभिध्याताङ्घ्रिपल्लवः ॐ स्वस्ति श्रीमद्भागवते महापुराणे पारमहंस्यां संहितायां नवमस्कन्धे श्रीरामोपाख्याने एकादशः श्रीकृष्णार्पणमस्तु ॐ नमो भगवते वासुदेवाय सर्वत्र सर्वदा गोविन्दनामसङ्कीर्तनम् गोविन्द गोविन्द अथ द्वादशोऽध्यायः श्रीशुक उवाच कुशस्य चातिथिस्तस्मान्निषधस्तत्सुतो नभः पुण्डरीकोऽथ तत्पुत्रः क्षेमधन्वा भवत्ततः देवानीकस्ततो नीहः पारियात्रोऽथ तत्सुतः ततो बलस्थलस्तस्माद्वज्रनाभोऽर्कसम्भवः खगणस्तत्सुतस्तस्माद्विधृतिश्चाभवत्सुतः ततो हिरण्यनाभो भूद्योगाचार्यस्तु जैमिनेः शिष्यः कौसल्याध्या आध्यात्मं याज्ञवल्क्योऽध्यगाद्यतः योगं महोदयमृषिः हृदयग्रन्थिभेदकं पुष्यो हिरण्यनाभस्य ध्रुवसन्धिस्ततोऽभवत् सुदर्शनोऽथाग्निवर्णः शीघ्रस्तस्य मरुस्तुतः योऽसावास्ते योगसिद्धः कलापग्रामवाश्रितः कलेरन्ते सूर्यवंशं नष्टं भावयिता पुनः तस्मात्प्रसोश्रुतस्तस्य सन्धिस्तस्याप्यमर्षणः महस्वांस्तत्सुतस्तस्माद् विश्वसाह्वोन्वजायत ततः प्रसेनचित्तस्मात्तक्षको भविता पुनः ततो बृहद्बलोजस्तो वित्राते सपरे हतः एते हि क्ष्वाकुभूपाला अतीताशृण्वनागतान् बृहद्बलस्य भविता पुत्रो नाम बृहद्रणः उरुक्रियस्ततस्तस्य वत्सवृद्धो भविष्यति पृथिव्योमस्ततो भानुः दिवाको वाहिनीपतिः सह देवस्ततो वीरो बृहदश्चोऽथ भानुमान् प्रतीकाश्चो भानुमतस्तु प्रतीकोऽथ तत्सुतः भविता मरुदेवोऽथासु नक्षत्रोऽथ पुष्करः तस्यान्तरिक्षस्तत्पुत्रस्तु तपास्तदमित्रजित् बृहद्राजस्तु तस्यापि बर्हिस्तस्मात् कृतञ्जयः रणञ्जयस्तस्य सुतः सञ्जयो भविता ततः तस्माच्छाक्योऽथ शुद्धोदो लाङ्गलस्तत्सुतस्मृतः ततः प्रसेनजित्तस्मात् क्षुद्रको भविता ततः रणको भविता तस्मात् सुरथस्तनयस्ततः सुमित्रो नाम निष्ठान्त एते बार्हद्बलान्वयाः इक्ष्वाकूणामयं वंशः सुमित्रान्तो भविष्यति यतस्तं प्राप्य राजानं संस्थां प्राप्स्यति वै कलौ ॐ स्वस्ति श्रीमद्भागवते महापुराणे पारमहंस्यां संहितायां नवमस्कन्धे इक्ष्वाकुवंशवर्णनं नाम द्वादशोऽध्यायः श्रीकृष्णार्पणमस्तु ॐ नमो भगवते वासुदेवाय सर्वत्र गोविन्दनामसङ्कीर्तनं गोविन्द गोविन्द अथ त्रयोदशोऽध्यायः श्रीशुक उवाच निमिरिक्ष्वाकुतनयो वसिष्ठमवृतर्त्विजम् आरभ्य सत्रं सोऽप्याह शक्रेण प्राग्वृतोऽस्मि भोः तन्निरुवर्त्यागमिष्यामि तावन्मां प्रतिपालय तूष्णीमासीत् गृहपतिः सोऽपीन्द्रस्याकरोन्मखं निमिश्चलमिदं विद्वान् सत्रमारभतात्मवान् ऋत्विग्भिरपरैस्तावन्नागमद्यावता गुरुः शिष्यव्यतिक्रमं वीक्ष्य निरुवर्त्य गुरुरागतः अशपत्पतताद्देहो निमेः पण्डितमानिनः निमिः प्रतिददौ शापं गुरवे धर्मवर्तिने तवापि पतताद्देहो लोभाद्धर्ममजानतः इत्युत्ससर्जस्त्वं देहं निमिरध्यात्मकोविदः मित्रावरुणयोर्जज्ञे उर्वश्यां प्रपितामहः गन्धवस्तुषु तद्देहं निधाय मुनिसत्तमाः समाप्ते सत्रयागेथ देवानूचुस्तमागतान्
राज्ञो जीवतु देहोऽयं प्रसन्नाः प्रभुवो यदि तथेत्युक्ते निमिः प्राह मा भून्मे देहबन्धनं यस्य योगं न वाञ्छन्ति वियोगभजकातराः भजन्ति चरणाम्भोजं मुनयो हरिमेधसः देहन्नापरुरुत्सेहं दुःखशोकभयावहं सर्वत्रास्त्य यतो मृत्युर्मत्स्यानामुदके यथा देवा ऊचुः विदेह उष्यतां कामं लोचनेषु शरीरिणाम् उन्मेषणनिमेषाभ्यां लक्षितोऽध्यात्मसंस्थितः अराजकभयनृणां मन्यमाना महर्षयः देहं ममन्थुस्मनिमेः कुमारः समजायत जनकाज्जन्मना जनकः सोऽभूद्वैदेहस्तु विदेहजः मिथिलो मथनाज्जातो मिथिलायेन निर्मिता तस्मादुदावसुस्तस्य पुत्रो भून्नन्दिवर्धनः ततः सुकेतुस्तस्यापि देवरातो महीपते तस्माद्बृहद्रथस्तस्य महावीर्यस्तु धृत्पिता सुधृतेर्धृष्टकेतुर्वै हर्यश्वोथमरुस्ततः मरोः प्रतीपकस्तस्माज्जातः कृतिरथो यतः देवमीढस्तस्य सुतो विश्रुतोऽथ महाधृतिः कृतिरातस्ततस्तस्मान्महारोमाथ तत्सुतः स्वर्णरोमासुतस्तस्य ह्रस्वरोमाव्यजायत ततः श्रीरध्वजो जज्ञे यज्ञार्थं कर्षतो महीं सीतासीराग्रतो जाता तस्मात् श्रीरध्वजः स्मृतः कुशध्वजस्तस्य पुत्रस्ततो धर्मध्वजो नृपः धर्मध्वजस्य द्वौ पुत्रौ कृतध्वजमितध्वजौ कृतध्वजात् केशिध्वजः खाण्डिक्यस्तु मितध्वजात् कृतध्वजसुतो राजन्नात्मविद्याविशारदः खाण्डिक्यः कर्मतत्त्वज्ञो भीतः केशिध्वजाद्रुतः भानुमांस्तस्य पुत्रो भूच्छतद्युम्नस्तु तत्सुतः शुचिस्तत्तनयस्तस्मात् तत्तनयस्तस्मात् सनद्वाजस्ततो भवत् ऊर्ध्वकेतुस्तनद्वाजादजोऽथ पुरुजित्सुतः अरिष्टनेमिस्तस्यापि श्रुताजुस्तत्सुपार्श्वकः ततश्चित्ररथो यस्य क्षयमधिर्मिथिलाधिपः तस्मात् समरथस्तस्य सुतः सत्यरथस्ततः आसीदुपगुरुस्तस्मादुपगुप्तोऽग्निसम्भवः वस्वनन्तोऽथ तत्पुत्रो युयुधो यत्सुभाषणः श्रुतस्ततो जयस्तस्माद्विजयोऽस्मादृतः सुतः शुनकस्तत्सुतो जज्ञे वीतहव्यो धृतिस्ततः बहुलाश्वो धृतेस्तस्य कृतिरस्य महावशी एते वै मैथिला राजन्नात्मविद्याविशारदाः योगेश्वरप्रसादेन द्वन्द्वैर्मुक्ता गृहेष्वपि ओं स्वस्ति श्रीमद्भागवते महापुराणे पारमहंस्यां संहितायां नवमस्कन्धे निमिवंशानुवर्णनं नाम त्रयोदशोऽध्यायः श्रीकृष्णार्पणमस्तु ओं नमो भगवते वासुदेवाय सर्वत्र गोविन्दनामसङ्कीर्तनं गोविन्द गोविन्द ಸೂರ್ಯವಂಶದ ಚಂದ್ರವಂಶದ ವರ್ಣನೆಯನ್ನು ಅಲ್ಲಿ ಬರುವಂತಹ ಉಪವಂಶಗಳ ವರ್ಣನೆಯನ್ನು ಹೀಗೆಲ್ಲ ಮಾಡ್ತಾ ಹೋಗ್ತಾರೆ. ಅಲ್ಲಿ ಒಂದೊಂದು ಹೆಸರುಗಳು ನಾವೀಗ ಕೇಳ್ತಾ ಇದ್ದೇವೆ, ಅದೆಲ್ಲ ಅಲ್ಲಿಯ ರಾಜರುಗಳ ಹೆಸರುಗಳು, ಅವರ ಸಂತತಿ ಒಂದಾದ ಮೇಲೆ ಒಂದು, ಯಾರ ಮಕ್ಕಳು ಅವರಿನ ಮಕ್ಕಳು, ಈ ಥರ ಹೇಳ್ತಾ ಹೋಗ್ತಾರೆ. ಇಲ್ಲಿ ಪ್ರಧಾನವಾಗಿ ಆಯಾಯ ವಂಶ ಉಪವಂಶಗಳ ವರ್ಣನೆ ಪ್ರಧಾನವಾಗಿ ಬರುವಂಥದ್ದು ನವಮಸ್ಕಂಧದಲ್ಲಿ. ಇಲ್ಲಿ ವಿಶೇಷವಾಗಿ ನಮಗೆ ಕಥೆ ಅಂತಂದರೆ ಆ ವಂಶದ ಚರಿತ್ರೆಯ ವಂಶದ ಪರಿಚಯವನ್ನು ನಾವು ಮಾಡಿಕೊಳ್ಬೇಕು. ಅಲ್ಲಿ ಬರುವಂತಹ ರಾಜರುಗಳ ಹೆಸರು ಇದೆಲ್ಲ ವಿಚಿತ್ರವಾಗಿರ್ತದೆ. ಹಾಗಾಗಿ ಸ್ವಲ್ಪ ವೇಗವಾಗಿ ಹೋಗ್ತಾ ಇದೆ ಅಷ್ಟೆ. ಅಥ ಚತುರ್ದಶೋಧ್ಯಾಯಃ ಶ್ರೀಶುಕೌವಾಚ ಅಥ ತಶ್ರೂಯತಾಂ ರಾಜನ್ವಂಶಸ್ಸೋಮಸ್ಯ ಪಾವನಃ ಯಸ್ಮಿನ್ನೈಲಾದಯೋ ಭೂಪಾಃ ಕೀರ್ತ್ಯಂತೆ ಪುಣ್ಯಕೀರ್ತಯಃ ಸಹಸ್ರಶಿರಸಃ ಪುಂಸೋ ನಾಭಿಹೃದಸರೋರುಹಾತ್ ಜಾತಸ್ಯಾಸೀತ್ ಸುತೋ ಧಾತುರತ್ರಿಃ ಪಿತೃಸಮೋ ಗುಣೈಃ ತಸ್ಯ ದೃಗ್ಭ್ಯೋ ಭವತ್ಪುತ್ರಃ ಸೋಮೋ ಮೃತಮಯಃ ಕಿಲ ವಿಪ್ರೌಷಧ್ಯುಡುಗಣಾನಾಂ ಬ್ರಹ್ಮಣಾ ಕಲ್ಪಿತಃ ಪತಿಃ ಸೋಯಜದ್ರಾಜಸೂಯೇನ ವಿಜಿತ್ಯ ಭುವನತ್ರಯಂ ಪತ್ನೀಂ ಬೃಹಸ್ಪತೇರ್ದರ್ಪಾತ್ ತಾರಾನ್ನಾಪಾಹರದ್ಬಲಾತ್ ಯದಾ ಸ ದೇವಗುರುಣಾ ಯಾಚಿತೋ ಭೀಕ್ಷ್ಣಶೋ ಮದಾತ್ ನಾತ್ಯಜತ್ತತ್ಕೃತೆ ಜಜ್ಞೆ ಸುರದಾನವವಿಗ್ರಹಃ ಶುಕ್ರೋ ಬೃಹಸ್ಪತೇರ್ದ್ವೇಷಾದಗ್ರಹೀತ್ ಸಾಸುರೋಡುಪಂ ಹರೋ ಗುರುಸುತಂ ಸ್ನೇಹಾತ್ ಸರ್ವಭೂತಗುಣಗಣಾವೃತಃ ಸರ್ವದೇವಗಣೋಪೇತೋ ಮಹೇಂದ್ರೋ ಗುರುಮನ್ವಯಾತ್ ಸುರಾಸುರವಿನಾಶೋ ಭೂತ್ ಸಮರಸ್ತಾರಕಾಮಯಃ ನಿವೇದಿತೋಥಾಂಗಿರಸಾ ಸೋಮನ್ ನಿರ್ಭರ್ತ್ಯ ವಿಶ್ವಕೃತ್ ತಾರಾಂ ಸ್ವಭರ್ತ್ರ ಪ್ರಾಯಚ್ಛದಂತರುವತ್ನೀಮವೈತ್ಪತಿಃ ತ್ಯಜತ್ಯಜಾಶು ದುಷ್ಪ್ರಜ್ಞೆ ಮತ್ಕ್ಷೇತ್ರಾದಾಹಿತಂ ಪರೈಃ ನಾಹಂತ್ವಾಂ ಭಸ್ಮಸಾತ್ ಕುರ್ಯಾಂ ಸ್ತ್ರಿಯಂ ಸಾಂತಾನಿಕಃ ಸತಿ ತತ್ಯಾಜವ್ರೀಡಿತಾ ತಾರಾ ಕುಮಾರಂ ಕನಕಪ್ರಭಂ ಸ್ಪೃಹಾಮಾಂಗಿರಸಶ್ಚಕ್ರೇ ಕುಮಾರೇ ಸೋಮ ಏವ ಚ ಮಮಾಯನ್ನ ತವೇತ್ಯುಚ್ಚೈಸ್ತಸ್ಮಿನ್ ವಿವದಮಾನಯೋಃ ಪಪ್ರಚ್ಛುರ ಋಷಯೋ ದೇವಾನೈವೋಚೇ ವ್ರೀಡಿತಾ ತು ಸ
ಕುಮಾರೋ ಮಾತರಂ ಪ್ರಾಹ ಕುಪಿತೋಲೀಕಲಜ್ಜಯ ಖಿನ್ನವೋಚಸ್ಯ ಸದ್ವೃತ್ತೆ ಆತ್ಮಾವದ್ಯಂ ವದಾಶು ಮೇ ಬ್ರಹ್ಮತಾಮ್ರಹ ಆಹೂಯ ಸಮಪ್ರಾಕ್ಷೀಚ್ಯ ಸಾಂತ್ವಯನ್ ಸೋಮಸ್ಯೇತ್ಯಾಹ ಶನಕೈಃ ಸೋಮಸ್ತಂ ತಾವದಗ್ರಹೀತ್ ತಸ್ಯಾತ್ಮಯೋ ನಿರಕೃತಬುಧ ಇತ್ಯಭಿಧಾನ್ ನೃಪಾ ಬುದ್ಧ್ಯಾ ಗಂಭೀರಯಾಯೇನ ಪುತ್ರೇಣಾಪೋಡುರಾಣ್ಮುದಂ ತತಃ ಪುರೂರವಾಜಜ್ಞೆ ಇಲಾಯಾನ್ಯ ಉದಾಹೃತಃ ತಸ್ಯ ರೂಪಗುಣೌದಾರ್ಯಶೀಲದ್ರವಿಣವಿಕ್ರಮಾನ್ ಶ್ರುತ್ವೋರ್ವಶೀಂದ್ರಭವನೆ ಗೀಯಮಾನಾನ್ ಸುರಋಷಿಣ ತದಂತಿಕಮುಪೇಯಾಯಾ ದೇವಿ ಸ್ಮರಶರಾರ್ದಿತಾ ಮಿತ್ರಾವರುಣಯೋ ಶಾಪಾದಾಪನ್ನಾನ್ನರಲೋಕತಾಂ ನಿಶಮ್ಯ ಪುರುಷಶ್ರೇಷ್ಠಂ ಕಂದರ್ಪಮಿವ ರೂಪಿಣಂ ಧೃತಿಂ ವಿಷ್ಟಭ್ಯಲಲನಾ ಉಪತಸ್ಥೆ ತದಂತಿಕೆ ಸತಾಂ ವಿಲೋಕ್ಯ ನೃಪತಿರ್ಹರ್ಷೇಣೋತ್ಫುಲ್ಲಲೋಚನಃ ವಾಚಶ್ಲಕ್ಷ್ಣಯಾ ವಾಚಾ ದೇವೀಂ ಹೃಷ್ಟತನೂರುಹಃ ರಾಜೋವಾಚ ಸ್ವಾಗತಂತೆ ವರಾರೋಹೇ ಆಸ್ಯತಾಂಕರವಾಮಕಿಂ ಸಂಭ್ರಮಸ್ತ್ವಮಯಾ ಸಾಕಂ ರತಿರ್ನೌ ಶಾಶ್ವತೀ ಸಮಾಹ ಉರ್ವಶ್ವಾಚ ಕಸ್ಯಾಸ್ತ್ವಯಿ ನ ಸಜ್ಜೇತ ಮನೋದೃಷ್ಟಿಶ್ಚ ಸುಂದರ ಯದಂಗಾಂತರಮಾಸಾದ್ಯಚ್ಯವತೆ ಹರಿರಂಸಯಾ ಏತಾವರ್ಣಕೌ ರಾಜನ್ ನ್ಯಾಸೌ ರಕ್ಷಸ್ವಮಾನದ ಸಂಭ್ರಂಸೆ ಭವತಾ ಸಾಕಂ ಶ್ಲಾಘ್ಯಸ್ತ್ರೀಣಾಂ ವರಸ್ಮೃತಃ ಘೃತನ್ಮೇ ವೀರಭಕ್ಷ್ಯಂ ಸ್ಯಾನ್ನೇಕ್ಷೇ ತ್ವಾನ್ಯತ್ರ ಮೈಥುನಾದ್ ವಿವಾಸಸಂತತ್ತಥೇತಿ ಪ್ರತಿವೇದೆ ಮಹಾಮನಃ ಅಹೋ ರೂಪಮಹೋ ಭಾವೋ ನರಲೋಕವಿಮೋಹನಂ ಕೋ ನ ಸೇವೇತ ಮನುಜೋ ದೇವೀಂ ತ್ವಾಂ ಸ್ವಯಮಾಗತಾಂ ತಯಾ ಸ ಪುರುಷಶ್ರೇಷ್ಠೋ ರಮಯಂತ್ಯಾ ಯಥಾರ್ಹತಃ ರೇಮೇ ಸುರವಿಹಾರೇಷು ಕಾಮಂಚೈತ್ರರಥಾದಿಷು ರಮಮಾಣಸ್ತಯಾ ದೇವ್ಯಾ ಪದ್ಮಕಿಂಜಲ್ಕಗಂಧಯಾ ತನ್ಮುಖಾಮೋದಮುಷಿತೋ ಮುಮುದೇ ಹರ್ಗಣಾನ್ ಬಹೂನ್ ಅಪಶ್ಯನ್ನುರ್ವಶೀಮಿಂದ್ರೋ ಗಂಧರ್ವಾನ್ ಸಮಚೋದಯತ್ ಉರ್ವಶೀರಹಿತಂ ಮಶ್ಯಮಾಸ್ಥಾನನ್ನಾತಿಶೋಭತೆ ತೇ ಉಪೇತ್ಯ ಮಹಾರಾತ್ರೇ ತಮಸಿ ಪ್ರತ್ಯುಪಸ್ಥಿತೆ ಉರ್ವಶ್ಯ ಉರಣೌ ಜಕ್ರುಃ ನ್ಯಸ್ತೌ ರಾಜನಿಜಾಯಯ ನಿಶಮ್ಯಾಕ್ರಂದಿತಂ ದೇವಿ ಪುತ್ರಯೋರ್ನೀಯಮಾನಯೋಃ ಹತಾಸ್ಮ್ಯಹಂಕುನಾಥೇನ ತಪುಂಸಾ ವೀರವಾನಿನ ಯದ್ವಿಶ್ರಂಭಾದಹನ್ನಷ್ಟಾ ಹೃತಾ ಪತ್ಯಾ ಚ ತಸ್ಯುಭಿಃ ಯಶ್ಚೇತೆ ನಿಶಿಸಂತ್ರಸ್ತೋ ಯಥಾ ನಾರೀ ದಿವಾಪುಮಾನ್ ಇತಿ ವಾಕ್ಸಾಯಕೈರ್ವಿದ್ಧಃ ಪ್ರತೋತ್ರೈರಿವ ಕುಂಜರಃ ನಿಶಿನಿಸ್ತ್ರಿಂಶಮಾದಾಯ ವಿವಸ್ತ್ರೋಭ್ಯದ್ರವದೃಶಾ ತೇ ವಿಸೃಜ್ಯೋರಣೌ ತತ್ರ ವ್ಯದ್ಯೋತन्तಸ್ಮ ವಿದ್ಯುತಃ ಆದಾಯ ಮೇಷಾವಾಯಾಂತನ್ನಗ್ನಮೈಕ್ಷತ ಸಾಪತಿಂ ಐಲೋಪಿ ಶಯನೆ ಜಾಯಾಮ ಪಶ್ಯನ್ ವಿಮನಾ ಇವ ತಚ್ಚಿತ್ತೋ ವಿಹ್ವಲಶೋಚನ್ ಬಭ್ರಾಮೋನ್ಮತ್ತವನ್ಮಹೀಂ ಸತಾಂ ವೀಕ್ಷ್ಯ ಕುರುಕ್ಷೇತ್ರೇ ಸರಸ್ವತ್ಯಾಂಚ ತತ್ಸಖೀಃ ಪಂಚಪ್ರಹೃಷ್ಟವದನಾಃ ಪ್ರಾಹ ಸೂಕ್ತಂ ಪುರೂರವಾಃ ಅಹೋ ಜಾಯೇ ತಿಷ್ಠ ತಿಷ್ಠ ಘೋರೆ ನ ತ್ಯಕ್ತುಮರ್ಹಸಿ ಮಾಂ ತ್ವಮದ್ಯಾಪ್ಯ ನಿರ್ವೃತ್ಯಾ ವಚಾಂಸಿ ಕೃಣವಾವಹೈ ಸುದೇಹೋऽಯಂ ಪತತ್ಯತ್ರ ದೇವಿ ರೂಪಂ ದೇವಿ ದೂರಂ ಹೃತಸ್ತ್ವಯಾ ಖಾದಂತ್ಯೇನಂ ವೃಕಾಗೃಧ್ರಾಸ್ತ್ವತ್ಪ್ರಸಾದಸ್ಯ ನಾಸ್ಪದಂ ಉರ್ವಶ್ವಾಚ ಮಾಮೃಥಾಃ ಪುರುಷೋऽಸಿ ತ್ವಂ ಮಾಸ್ಮತ್ವಾದ್ಯುರ್ವೃಕಾ ಇಮೆ ಕ್ವಾಪಿ ಸಖ್ಯನ್ನ ವೈ ಸ್ತ್ರೀಣಾಂ ವೃಕಾಣಾಂ ಹೃದಯಂ ಯಥಾ ಸ್ತ್ರಿಯೋ ಹ್ಯಕರುಣಾಃ ಕ್ರೂರಾ ದುರ್ಮರ್ಷಾಃ ಪ್ರಿಯಸಾಹಸಾಃ ಘ್ನಂತ್ಯಲ್ಪಾರ್ಥೇಪಿ ವಿಶ್ರಬ್ಧಂ ಪತಿಂ ಭ್ರಾತರಮಪ್ಯುತ ವಿಧಾಯಾಲೀಕವಿಶ್ರಂಭಮಜ್ಞೇಷು ತ್ಯಕ್ತಸೌಹೃದಾಃ ನವನ್ನವಮಭೀಪ್ಸಂತ್ಯಃ ಪುಂಶ್ಚಲ್ಯಸ್ವೈರವೃತ್ತಯಃ ಸಂವತ್ಸರಾಂತೆ ಹಿ ಭವಾನೇಕರಾತ್ರಂ ಮಯೇಶ್ವರ ವತ್ಸ್ಯತ್ಯಪತ್ಯಾನಿ ಚ ತೇ ಭವಿಷ್ಯಂತ್ಯಪರಾಣಿ ಭೋಃ ಅಂತರ್ವತ್ನೀಮುಪಾಲಕ್ಷ್ಯ ದೇವೀಂ ಸಪ್ರಜಯೌ ಪುರಂ ಪುನಸ್ತತ್ರ ಗತೋಬ್ದಾಂತೆ ಉರ್ವಶೀಂ ವೀರಮಾತರಂ ಉಪಲಭ್ಯ ಮುದಾ ಯುಕ್ತಃ ಸಮುವಾಸತಯಾ ನಿಶಾಂ ಅಥೈನಮುರ್ವಶೀ ಪ್ರಾಹ ಕೃಪಣಂ ವಿರಹಾತುರಂ ಗಂಧರ್ವಾನುಪಧಾವೇ ಮಾಂ ಸ್ತುಭ್ಯಂ ದಾಸ್ಯಂತಿ ಮಾಮಿತಿ ತಸ್ಯ ಸಂಸ್ತುವತಸ್ತುಷ್ಟ ಅಗ್ನಿಸ್ಥಾಲೇಂದದುರ್ನೃಪ ಉರ್ವಶೀಂ ಮನ್ಯಮಾನಸ್ತಾಂ ಸೋ ಬುಧ್ಯತ ಚರನ್ಮನೆ ಸ್ಥಾಲೀನ್ಯಸ್ಯ ವನೇ ಗತ್ವಾ ಗೃಹಾನಾಧ್ಯಾಯತೋ ನಿಶಿ ತ್ರೇತಾಯಾಂ ಸಂಪ್ರವೃತ್ತಾಯಾಂ ಮನಸಿ ತ್ರಯ್ಯವರ್ತತ ಸ್ಥಾಲೀಸ್ಥಾನಂ ಗತೋಶ್ವತ್ಥಂ ಶಮೀಗರ್ಭಂ ವಿಲಕ್ಷ್ಯ ಸಹ ತೇನ ದ್ವೇ ಅರಣೀಕೃತ್ವಾ ಉರ್ವಶೀ ಲೋಕಕಾಮ್ಯಯ ಉರ್ವಶೀಂ ಮಂತ್ರತೋಧ್ಯಾಯನ್ನಧರಾರಣಿಮುತ್ತರಾಂ ಆತ್ಮಾನಮುಭಯೋರ್ಮಧ್ಯೆ ಯತ್ತತ್ಪ್ರಜನನಂ ಪ್ರಭುಃ ತಸ್ಯ ನಿರ್ಮಂಥನಾಜ್ಜಾತೋ ಜಾತವೇದಾ ವಿಭಾವಸುಃ ತ್ರಯ್ಯಾಸ ವಿದ್ಯಯಾ ರಾಜ್ಞಾ ಪುತ್ರತ್ವೇ ಕಲ್ಪಿತಸ್ತ್ರಿವೃತ್ ತೇನಾಯಜತ ಯಜ್ಞೇಶಂ ಭಗವಂತಮಧೋಕ್ಷಜಂ ಉರ್ವಶೀ ಲೋಕಮನ್ವಿಚ್ಛನ್ ಸರ್ವದೇವಮಯಂ ಹರಿಂ ಏಕ ಏವ ಪುರಾ ವೇದಃ ಪ್ರಣವಃ ಸರ್ವವಾङ्ಮಯಃ ದೇವೋ ನಾರಾಯಣೋ ನಾನ್ಯ ಏಕೋಗ್ನಿರ್ವಣ್ಣ ಏವ ಚ ಪುರೂರವಸ ಏವಾಸೀತ್ರಯೀ ತ್ರೇತಾಮುಖೇ ನೃಪ ಅಗ್ನಿನಾ ಪ್ರಜಯಾ ರಾಜಾ ಲೋಕಂ ಗಾಂಧರ್ವಮೇಯಿವಾನ್ ಓಂ ಸ್ವಸ್ತಿ ಶ್ರೀಮದ್ಭಾಗವತೆ ಮಹಾಪುರಾಣೇ ಪಾರಮಹಂಸ್ಯಾಂ ಸಂಹಿತಾಯಾಂ ನವಮಸ್ಕಂಧೆ ಐಲೋಪಾಖ್ಯಾನೆ ಚತುರ್ದಶೋಧ್ಯಾಯಃ ಶ್ರೀಕೃಷ್ಣಾರ್ಪಣಮಸ್ತು. ಓಂ ನಮೋ ಭಗವತೆ ವಾಸುದೇವಾಯ.
ಸರ್ವತ್ರ ಗೋವಿಂದನಾಮ ಸಂಕೀರ್ತನಂ. ಗೋವಿಂದ ಗೋವಿಂದ. ಅಥ ಪಂಚದಶೋಧ್ಯಾಯಃ. ಶ್ರೀಶುಕೌವಾಚ ಐಲಸ್ಯ ಚೋರ್ವಶೀಗರ್ಭಾತ್ ಷಡಾಸನ್ನಾತ್ಮಜಾ ನೃಪ ಆಯುಶ್ರುತಾಯುಸ್ತತ್ಯಾಯೋರಯೋಥ ವಿಜಯೋ ಜಯಃ ಶ್ರುತಾಯೋರ್ವಸುಮಾನ್ ಪುತ್ರಸ್ತತ್ಯಾಯೋಶ್ಚ ಶ್ರುತಂಜಯಃ ರಜಸ್ಯ ಸುತ ಏಕಶ್ಚ ಜಯಸ್ಯ ತನಯೋಮಿತಃ ಭೀಮಸ್ತು ವಿಜಯಸ್ಯಾಥಾ ಕಾಂಚನೋ ಹೋತ್ರಕಸ್ತತಃ ತಸ್ಯ ಜಹ್ನುಸ್ತುತೋ ಗಂಗಾಂ ಗಂಡೂಷೀಕೃತ್ಯ ಯೋಪಿವತ್ ಜಹ್ನೋಸ್ತು ಪೂರಸ್ತತ್ಪುತ್ರೋ ಬಲಾಕಶ್ಚಾತ್ಮಜೋ ಜಕಃ ತತಃ ಕುಶಃ ಕುಶಸ್ಯಾಪಿ ಕುಶಾಂಬುಸ್ತನಯೋ ವಸುಃ ಕುಶದಾಭಶ್ಚ ಚತ್ವಾರೋ ಗಾಧಿರಾಸೀತ್ ಕುಶಾಂಬುಜಃ ತಸ್ಯ ಸತ್ಯವತೀಂ ಕನ್ಯಾವೃಚೀಕೋ ಯಾಚ ತದ್ವಿಜಃ ವರಂ ವಿಸದೃಶಂ ಮತ್ವಾ ಗಾಧಿರ್ಭಾರ್ಗವಮಬ್ರವೀತ್ ಏಕತಶ್ಯಾಮಕರ್ಣಾನಾಂ ಹಯಾನಾಂ ಚಂದ್ರವರ್ಚಸಾಂ ಸಹಸ್ರಂ ದೀಯತಾಂ ಶುಲ್ಕಂ ಕನ್ಯಾಯಾಃ ಕುಶಿಕಾವಯಂ ಇತ್ಯುಕ್ತಸ್ತನ್ಮತಂ ಜ್ಞಾತ್ವಾ ಗತಸ್ತವರುಣಾಂತಿಕಂ ಆನೀಯ ದತ್ವಾ ತಾನಶ್ವಾನುಪಯೇಮೇ ವರಾನನಾಂ. ಸರ್ಷಿಃ ಪ್ರಾರ್ಥಿತಃ ಪತ್ನ್ಯಾಶ್ವಶ್ರುವಾಚ ಪತ್ಯಕಾಮ್ಯಯ ಶ್ರವಯಿತ್ವೋ ಭಜೈರ್ಮಂತ್ರೈಶ್ಚರಂ ಸ್ನಾತುಂ ಗತೋ ಮಮ ಗತೋ ಮುನಿಃ ತಾವತ್ ಸತ್ಯವತಿ ಮಾತ್ರಾ ಸ್ವಚರುಂ ಯಾಚಿತಾ ಸತಿ ಶ್ರೇಷ್ಠಂ ಮತ್ವಾ ತಯಾ ಯಚ್ಛನ್ಮಾತ್ರೇ ಮಾತುರದತ್ಸ್ವಯಂ ತದ್ವಿಜ್ಞಾಯ ಮುನಿಃ ಪ್ರಾಹ ಪತ್ನೀಂ ಕಷ್ಟಮಕಾರಶೀಃ ಘೋರೋ ದಂಡಧರಃ ಪುತ್ರೋ ಭ್ರಾತಾ ತೇ ಬ್ರಹ್ಮವಿತ್ತಮಃ ಪ್ರಸಾದಿತಸ್ಸತ್ಯವತ್ಯಾಮೈವಂ ಭೂದಿತಿ ಭಾರ್ಗವಃ ಅಥ ತರ್ಹಿ ಭವೇತ್ ಪೌತ್ರೋ ಜಮದಗ್ನಿಸ್ತತೋ ಭವತ್ ಸಾ ಚಾಭೂತ್ ಮಹಾಸುಮಃ ಪುಣ್ಯಾ ಕೌಶಿಕೀ ಲೋಕಪಾವನಿ ರೇಣೋಃ ಸುತಾಂ ರೇಣುಕಾಂ ವೈ ಜಮದಗ್ನಿರ್ವಾಹಯಾಂ ತಸ್ಯಾಂ ವೈ ಭಾರ್ಗವರ್ಷೇಃ ಸುತಾ ವಸುಮದಾದಯಃ ಯವೀಯಾಂಜಜ್ಞ ಏತೇಷಾಂ ರಾಮ ಇತ್ಯಭಿವಿಶ್ರುತಃ ಯಮಾಹುರ್ವಾಸುದೇವಾಂಶಂ ಹೈಹಯಾನಾಂಕುಲಾಂತಕಂ ತ್ರಿಸಪ್ತಕೃತ್ವೋಯ ಇಮಾಂಚಕ್ರೆ ನಿಹಿಕ್ಷತ್ರಿಯಾಂ ಮಹೀಂ ದುಷ್ಟಂ ಕ್ಷತ್ರಂ ಭುವೋ ಭಾರಮಬ್ರಹ್ಮಣ್ಯಮನೀನಶತೆ ರಜಸ್ತಮೋ ವೃತಮಹನ್ ಫಲ್ಗುನ್ಯಪಿ ಕೃತೇಂ ಹಸಿ ರಾಜೋವಾಚ ಕಿಂತದಂಭೋ ಭಗವತೋ ರಾಜನ್ಯೈರಜಿತಾತ್ಮಭಿಃ ಕೃತಂ ಯೇನ ಕುಲಂ ನಷ್ಟಂ ಕ್ಷತ್ರಿಯಾಣಾಮಭೀಕ್ಷ್ಣಶ. ಶ್ರೀಶುಕೌವಾಚ ಹೈಹಯಾನಾಮಧಿಪತಿರರ್ಜುನಃ ಕ್ಷತ್ರಿಯಋಷಭ ದತ್ತನ್ನಾರಾಯಣಸ್ಯಾಂಶಮಾರಾಧ್ಯ ಪರಿಕರ್ಮಭಿಃ ಬಾಹೂನ್ ದಶಶತಂ ಲೇಭೆ ದುರ್ಧರ್ಷತ್ವಮರಾತಿಷು ಅವ್ಯಾಹತೇಂದ್ರಿಯೌಜಶ್ರೀತೇಜೋ ವೀರ್ಯಯಶೋಬಲಂ ಯೋಗೇಶ್ವರತ್ವಮೈಶ್ವರ್ಯಂ ಗುಣಾಯತ್ರಾಣಿಮಾದಯಃ ಚಚಾರಾವ್ಯಾಹತಗತಿರ್ಲೋಕೇಷು ಪವನೋ ಯಥ ಸ್ತ್ರೀರತ್ನೈರಾವೃತಃ ಕ್ರೀಡನ್ ರೇವಾಂಭಸಿ ಮದೋತ್ಕಟಃ ವೈಜಯಂತೀಂ ಸ್ರಜಂ ಬಿಭ್ರದ್ರುರೋಧರಸರಿತಂ ಭುಜೈಃ ವಿಪ್ಲಾವಿತಂ ಸ್ವಶಿಬಿರಂ ಪ್ರತಿಸ್ರೋತಃ ಸರಿಜ್ಜಲೈಃ ನಾಮೃಶ್ಯತ್ತಸ್ಯ ತದ್ವೀರ್ಯಂ ವೀರಮಾನೀ ದಶಾನನಃ ಗೃಹೀತೋ ಲೀಲಯಾ ಸ್ತ್ರೀಣಾಂ ಸಮಕ್ಷಂ ಕೃತಕಿಲ್ವಿಷಃ ಮಾಹಿಷ್ಮತ್ಯಾಂ ಸನ್ನಿರುದ್ಧೋ ಮುಕ್ತೋ ಜೇನ ಕಪಿರ್ಯಥ ಸ ಏಕದಾತು ಮೃಗಯಾಂ ವಿಚರನ್ ವಿಪಿನೇ ವನೆ ಯದೃಚ್ಛಯಾಶ್ರಮಪದಂ ಜಮದಗ್ನೇರುಪಾವಿಶತ್. ತಸ್ಮೈ ಸ ನರದೇವಾಯ ಮುನಿರರ್ಹಣಮಾಹರತ್ ಸಸೈನ್ಯಾಮಾತ್ಯವಾಹಾಯಾಹ ವಿಷ್ಮತ್ಯಾ ತಪೋಧನಃ ಸವೀರಸ್ತತ್ರ ತದ್ದೃಷ್ಟ್ವಾ ಆತ್ಮೈಶ್ವರ್ಯಾತಿಶಾಯನಂ ತನ್ನಾದ್ರಿಯತಾಗ್ನಿಹೋತ್ರ್ಯಾಂ ಸಾಭಿಲಾಷಃ ಸಹೈಹಯಃ ಹವಿರ್ಧಾನಿ ಮೃಷೇರ್ದರ್ಪಾನ್ನರಾನ್ ಹರ್ತುಮಚೋದಯತ್ ತೇ ಚ ಮಾಹಿಷ್ಮತೀನ್ ನಿನ್ಯುಃ ಸವತ್ಸಾಂ ಕ್ರಂದತೀಂ ಬಲಾತ್. ಅಥ ರಾಜನಿರ್ಯಾತೆ ರಾಮ ಆಶ್ರಮ ಆಗತಃ ಶ್ರುತ್ವಾ ತತ್ತಸ್ಯ ದೌರಾತ್ಮ್ಯಂ ಚುಕ್ರೋಧಾ ಹಿರಿವಾಹತಃ ಘೋರಮಾದಾಯ ಪರಶುಂ ಸತೂನಂಚರ್ಮಕಾರ್ಮುಕಂ ಅನ್ನಧಾವತ ದುರ್ಧರ್ಷೋ ಮೃಗೇಂದ್ರ ಇವ ಯೂಥಪಂ ತಮಾಪತಂತಂ ಭೃಗುವರ್ಯಮೋಜಸಾ ಧನುರ್ಧರಂ ಬಾಣಪರಶ್ಚಧಾಯುಧಂ ಐನೇಯ ಚರ್ಮಾಂಬರಮರ್ಕಧಾಮಭಿರ್ಯುತಂ ಜಟಾಭಿರ್ದದೃಶೇ ಪುರೀಂ ವಿಶನ್ ಅಚೋದಯದ್ಧಸ್ತಿರಥಾಶ್ವಪತ್ತಿಭಿರ್ಗದಾಸಿ ಬಾಣರ್ಷ್ಟಿಶತಘ್ನಿಶಕ್ತಿಭಿಃ ಅಕ್ಷೌಹಿಣೀಃ ಸಪ್ತದಶಾತಿಭೀಷಣಾಸ್ತಾರಾಮ ಏಕೋ ಭಗವಾನಸೂದಯತ್. ಯತೋ ಯತೋಸೌ ಪ್ರಹರತ್ಪರಶ್ಚಧೋ ಮನೋ ನಿಲೌಜಾಃ ಪರಚಕ್ರಸೂದನಃ ತತಸ್ತತಶ್ಛಿನ್ನಭುಜೋರು ಕಂಧರಾ ನಿಪೇತುರುರ್ವ್ಯಾಂ ಹತಸೂತವಾಹನಾಃ ದೃಷ್ಟ್ವಾ ಸ್ವಸೈನ್ಯಂ ರುಧಿರೌಘಕರ್ದಮೇ ರಣಾಜಿರೇ ರಾಮಕುಠಾರಸಾಯಕೈಃ ವಿವೃಕ್ನಚರ್ಮಧ್ವಜಚಾಪವಿಗ್ರಹಂ ನಿಪಾತಿತಂ ಹೈಹಯ ಆಪತದೃಶಾ ಅಥಾರ್ಜುನಃ ಪಂಚಶತೇಷು ಬಾಹುಭಿರ್ಧನುಷ್ಯು ಬಾಣಾನ್ ಯುಗಪತ್ಸಸಂದಧೇ. ರಾಮಾಯ ರಾಮೋಸ್ತ್ರಭೃತಾಂ ಸಮಗ್ರಣೀಸ್ತಾನ್ಯೇಕಧನ್ವೇಷುಭಿರಾಚ್ಛಿನತ್ಸಮಂ ಪುನಃ ಸ್ವಹಸ್ತೈರಚಲಾನ್ ಮೃಧೇಂಘ್ರಿಪಾನ್ ಉತ್ಕ್ಷಿಪ್ಯ ವೇಗಾದಭಿಧಾವತೋ ಯುಧಿ ಭುಜಾನ್ ಕುಠಾರೇಣ ಕಠೋರನೇಮಿನಾ ಚಿಚ್ಛೇದ ರಾಮಃ ಪ್ರಸಭಂ ತ್ವಹೇರಿವ ಕ್ಷತ್ಕೃತ್ತಬಾಹೋ ಶಿರಸ್ತಸ್ಯ ಗಿರೇಃ
ಶೃಂಗಮಿವಾಹರತೆ ಹತೆ ಪಿತರಿ ತತ್ಪುತ್ರ ಅಯುತಂ ದುದ್ರುವರ್ಭಯಾತ್ ಅಗ್ನಿಹೋತ್ರೀಮುಪಾವರ್ತ್ಯ ಸವತ್ಸಾಂ ಪರವೀರಃ ಸಮುಪೇತ್ಯಾಷ್ಟಮಂ ಪಿತ್ರೆ ಪರಿಕ್ಲಿಷ್ಟಾಂ ಸಮರ್ಪಯತ್ ಸ್ವಕರ್ಮ ತತ್ಕೃತಂ ರಾಮಃ ಪಿತ್ರೆ ಭ್ರಾತೃಭ್ಯ ಏವ ಚ ವರ್ಣಯಾಮಾಸ ತಚ್ಛುತ್ವಾ ಚ ಮದಗ್ನಿರಭಾಷತ ರಾಮ ರಾಮ ಮಹಾಬಾಹೋ ಭವಾನ್ ಪಾಪಮಕಾರಶೀತ್ ಅವಧೀನ್ನರದೇವಂ ಯತ್ಸರ್ವದೇವಮಯಂ ವೃಥಾ ವಯಂ ಹಿ ಬ್ರಾಹ್ಮಣಾಸ್ತಾತಾ ಕ್ಷಮಯಾರ್ಹಣತಾಂಗತಾಃ ಯಯಾ ಲೋಕಗುರುರ್ದೇವಃ ಪಾರಮೇಷ್ಠ್ಯಮಗಾತ್ಪದಂ ಕ್ಷಮಯಾ ರೋಚತೆ ಲಕ್ಷ್ಮೀರ್ಬ್ರಾಹ್ಮೀ ಸೌರಿ ಯಥಾ ಪ್ರಭ ಕ್ಷಮಿಣಾಮಾಶು ಭಗವಾನ್ ಸ್ತುಷ್ಯತೆ ಹರಿರೀಶ್ವರಃ ರಾಜ್ಞೋ ಮೂರ್ಧಾಭಿಷಿಕ್ತಸ್ಯ ವಧೋ ಬ್ರಹ್ಮವಧಾದ್ಗುರುಃ ತೀರ್ಥಸಂಸೇವಜಾಚಾಂಹೋ ಜಹ್ಯಂಗಾಚ್ಯುತಚೇತನಃ ಓಂ ಸ್ವಸ್ತಿ ಶ್ರೀಮದ್ಭಾಗವತೆ ಮಹಾಪುರಾಣೇ ಪಾರಮಹಂಸ್ಯಾಂ ಸಂಹಿತಾಯಾಂ ನವಮಸ್ಕಂಧೆ ಪಂಚದಶೋऽಧ್ಯಾಯಃ ಶ್ರೀಕೃಷ್ಣಾರ್ಪಣಮಸ್ತು. ಓಂ ನಮೋ ಭಗವತೆ ವಾಸುದೇವಾಯ. ಸರ್ವತ್ರ ಸರ್ವದಾ ಗೋವಿಂದನಾಮ ಸಂಕೀರ್ತನಂ ಗೋವಿಂದ ಗೋವಿಂದ. ಅಥ ಷೋಡಶೋऽಧ್ಯಾಯಃ ಶ್ರೀಶುಕ ಉವಾಚ ಪಿತ್ರೋಪಶಿಕ್ಷಿತೋ ರಾಮಸ್ತಥೇತಿ ಕುರುನಂದನ ಸಂವತ್ಸರಂ ತೀರ್ಥಯಾತ್ರಾಂಜರಿತ್ವಾಷ್ಟಮಮಾವ್ರಜತ್ ಕದಾಚಿತ್ ರೇಣುಕಾಯಾತಾ ಗಂಗಾಯಾಂ ಪದ್ಮಮಾಲಿನಂ ಗಂಧರ್ವರಾಜಂ ಕ್ರೀಡन्तಮಪ್ಸರೋಭಿರಪಶ್ಯತ ವಿಲೋಕಯಂತೆ ಕ್ರೀಡन्तಮುದಕಾರ್ಥನ್ನತೀಂಗತಾ ಹೋಮವೇಲಾನ್ನ ಸಸ್ಮಾರ ಕಿಂಚಿಚ್ಚಿತ್ರರಥಸ್ಪೃಹಾ ಕಾಲಾತ್ಯಯಂತಂ ವಿಲೋಕ್ಯ ಮುನೇಃ ತಂ ವಿಲೋಕ್ಯ ಮುನೇಃ ಶಾಪವಿಶಂಕಿತ ಆಗತ್ಯ ಕಲಶಂತಸ್ಥೌ ಪರೋಧಾಯ ಕೃತಾಂಜಲಿಃ ವ್ಯಭಿಚಾರಂ ಮುನಿರ್ಜ್ಞಾತ್ವಾ ಪತ್ನ್ಯಾಃ ಪ್ರಕುಪಿತೋ ಬ್ರವೀತ್ ಘ್ನತೈನಾಂ ಪುತ್ರಕಾಃ ಪಾಪಾಮಿತ್ಯುಕ್ತಾಸ್ತೇನ ಚಕ್ರಿರೆ ರಾಮಸ್ಸಂಜೋದಿತಃ ಪಿತ್ರಾ ಭ್ರಾತರನ್ಮಾತ್ರಾ ಸಹ ಅವಧೀತ್ ಪ್ರಭಾವಜ್ಞೋ ಮುನೇಃ ಸಮ್ಯಕ್ ಸಮಾಧೇಸ್ತಪಸಶ್ಚ ಸಹ ವರೇಣ ಛಂದಜಾಮಾಸ ಪ್ರೀತಃ ಸತ್ಯವತೀ ಸುತಃ ಬಭ್ರೇಹತಾನಾಂ ರಾಮೋಪಿ ಜೀವಿತಂಚ ಸ್ಮೃತಿಂ ವಧೇ ಉತ್ತಸ್ಥುಸ್ತೆ ಕುಶಲಿನೋ ನಿದ್ರಾಪಾಯೈವಾಂಜಸಾ ಪಿತುರ್ವಿದ್ವಾಂಸ್ತಪೋ ವೀರ್ಯಂ ರಾಮಶ್ಚಕ್ರೆ ಸುಹೃದ್ವಧಂ ಯೇರ್ಜುನಸ್ಯ ಸುತಾರಾಜನ್ ಸ್ಮರಂತಸ್ವಪಿತುರ್ವಧಂ ರಾಮವೀರ್ಯಪರಾಭೂತಾಲೇಭಿರೇ ಶರ್ಮನ ಕ್ವಚಿತ್ ಏಕದಾಶ್ರಮತೋ ರಾಮೇ ಸಭ್ರಾತರಿವನಂಗತೆ ವೈರಂ ಸಿಷಾಧೈಷವೋ ಲಬ್ಧಚ್ಛಿದ್ರಾ ಉಪಾಗಮನ್ ದೃಷ್ಟ್ವಾಜ್ಞಗಾರ ಆಸೀನಮಾವೇಶದ ಧಿಯಂ ಮುನಿಂ ಭಗವತ್ಯುತ್ತಮಶ್ಲೋಕೆ ಜಘ್ನಸ್ತೆ ಪಾಪನಿಶ್ಚಯಾಃ ಯಾಚ್ಯಮಾನಾಃ ಕೃಪಣಯಾ ರಾಮಮಾತ್ರಾತಿದಾರುಣಾಃ ಪ್ರಸಹ್ಯ ಶಿರ ಉತ್ಕೃತ್ಯ ನಿನ್ಯುಸ್ತೆ ಕ್ಷತ್ರಬಂಧವಃ ರೇಣುಕಾ ದುಃಖಶೋಕಾರ್ತಾ ನಿಘ್ನಂತ್ಯಾತ್ಮಾನಮಾತ್ಮನಾ ರಾಮ ರಾಮೇತಿ ತಾತೆ ತೇ ವಿಚುಕ್ರೋಶೋಚ್ಚಕೈಃ ಸತಿ ತದುಪಶ್ರುತ್ಯ ದೂರಸ್ಥೋ ಹಾ ರಾಮೇತ್ಯಾರ್ತವತ್ಸ್ವನಂ ತ್ವರಯಾಶ್ರಮಮಾಸಾದ್ಯ ದದೃಶೆ ಪಿತರಂ ಹತಂ ತದ್ದುಃಖರೋಷಾಮರ್ಷಾರ್ತಿಶೋಕವೇಗವಿಮೋಹಿತಃ ಹಾ ತಾತ ಸಾಧೋ ಧರ್ಮಿಷ್ಠತ್ಯಕ್ತ್ವಾ ಸ್ಮಾನ್ ಮಾರ್ಗತೋ ಸ್ವರ್ಗತೋ ಭವಾನ್ ವಿಲಪ್ಯೈವಂ ಪಿತುರ್ದೇಹನ್ನಿಧಾಯ ಭ್ರಾತೃಶಸ್ತ್ವಯಂ ಪ್ರಗರ್ಶ್ಯ ಪರಶುಂ ರಾಮಃ ಕ್ಷತ್ರಾಂತಾಯ ಮದೋದಧೆ ಗತ್ವಾ ಮಾಹಿಷ್ಮತೀಂ ರಾಮೋ ಬ್ರಹ್ಮಘ್ನವಿಹತ ಶ್ರಿಯಂ ತೇಷಾಂ ಸ ಶೀರ್ಷಭಿರಾಜನ್ಮಧ್ಯೆ ಚಕ್ರೆ ಮಹಾಗಿರಿಂ ತದ್ರಕ್ತೇನ ನದೀಂ ಘೋರಾಮ ಬ್ರಹ್ಮಣ್ಯಭಯಾವಹಂ ಹೇತುಂ ಕೃತ್ವಾ ಪಿತುರ್ವಧಂ ಕ್ಷತ್ರೆ ಮಂಗಲಕಾರಿಣಿ ತ್ರಿಸ್ತಪ್ತಕೃತ್ವಃ ಪೃಥಿವೀಂ ಕೃತ್ವಾ ನಿಃಕ್ಷತ್ರಿಯಾಂ ಪ್ರಭು ಸಮಂತ ಪಂಚಕೆ ಚಕ್ರೆ ಶೋಣಿತೋ दान हृदान्नव पितुः कायेन सन्धाय शिर आदाय बर्हिषि सर्वदेवमयं देवमात्मानमयजन्मखैः ददौ प्राचीन दिशं श्रोहोत्रे ब्रह्मणे दक्षिणां दिशम् अध्वर्यवे प्रतीचीं वै उद्गात्रे उत्तरां दिशम् अन्येभ्यो वान्तरदिशः कश्यपाय च मध्यतः आर्यावर्तमुपद्रष्ट्रे सदस्येभ्यस्ततः परं ततश्चावभृतस्नानविधूताशेषकल्पिषा सरस्वत्यां ब्रह्मनद्यां रेजेभ्यभ्रवांशुमान् स्वदेहञ्जमदग्निस्तु लब्ध्वा संज्ञानलक्षणं ऋषीणां मण्डले सोऽभूत्सप्तमो रामपूजितः जामदग्न्योऽपि भगवान् रामः कमललोचनः आगामिन्यन्तरे राजन्वर्तयिष्यति वै बृहत् आस्तेद्यापि महेन्द्राद्रौन्यस्तदण्डः प्रशान्तधीः उपगीयमानचरितः सिद्धगन्धर्वचारणैः एवं भृगुषु विश्वात्मा भगवान् हरिरीश्वरः अवतीर्य परं भारं भुवोहन् बहुशो नृपान् गाधेरभून्महातेजाः समिद्धैव पावकः तपसा क्षात्रमुत्सज्य यो लेभे ब्रह्मवर्चसं विश्वामित्रस्य चैवासन् पुत्रा एकशतं नृप मध्यमस्तु मधुच्छन्द स एव ते पुत्रं कृत्वा शुनश्चेपं देवरातं च भार्गवम् आजीकर्तं सुदानाः ज्येष्ठ एष प्रकल्प्यतां यो वै हरिश्चन्द्रमखे विक्रीतः पुरुषः पशुः स्तुत्वा देवान् प्रजेशादीन् मुमुचे पाशबन्धनान् यो रातो देवजजने देवैर्गाधिषु तापसः देवरात इति ख्यातः शुनश्चेपः स भार्गवः ये मधुच्छन्दसो ज्येष्ठाः कुशलं मे निरेन तत् अशपत्तान्मुनिः क्रुद्धो म्लेच्छा भवत दुर्जनाः सहोवाच मधुच्छन्दाः सार्धं 50 ततः यन्नो भवान् सञ्जानीते तस्मिन् तिष्ठामहे वयं ज्येष्ठं मन्त्रदृशं चक्रुः
ತ್ವಾಮನ್ವಂಚೋ ವಯಂ ಸ್ಮಹಿ ವಿಶ್ವಾಮಿತ್ರಸ್ತುತಾನಾಹ ವೀರವಂತೋ ಭವಿಷ್ಯಥ ಯೇ ಮಾನಂ ಮೇನು ಗೃಹಂತೋ ವೀರವಂತಮಕರ್ತಮ ಏಷ ವಃ ಕುಶಿಕಾ ವೀರೋ ದೇವರಾತಸ್ತಮನ್ವಿತ ಅನ್ಯೇ ಚಾಷ್ಟಕಹಾರೀತ ಜಯಕ್ರತುಮದಾದಯಃ ಏವಂ ಕೌಶಿಕಗೋತ್ರಂತು ವಿಶ್ವಾಮಿತ್ರೈಃ ಪೃಥಗ್ವಿಧಂ ಪ್ರವರಾಂತರಮಾಪನ್ನಂ ತದ್ಧಿಚೈವಂ ಪ್ರಕಲ್ಪಿತಂ ಓಂ ಸ್ವಸ್ತಿ ಶ್ರೀಮದ್ಭಾಗವತೆ ಮಹಾಪುರಾಣೇ ಪಾರಮಹಂಸ್ಯಾಂ ಸಂಹಿತಾಯಾಂ ನವಮಸ್ಕಂಧೇ ಷೋಡಶೋಧ್ಯಾಯಃ ಶ್ರೀಕೃಷ್ಣಾರ್ಪಣಮಸ್ತು. ನಮೋ ಭಗವತೆ ವಾಸುದೇವಾಯ. ಸರ್ವತ್ರ ಗೋವಿಂದನಾಮ ಸಂಕೀರ್ತನಂ ಗೋವಿಂದ ಗೋವಿಂದ. ಅಥ ಸಪ್ತದಶೋಧ್ಯಾಯಃ. ಶ್ರೀಶುಕ ಉವಾಚ ಯಃ ಪುರೂರವಸಃ ಪುತ್ರ ಆಯುಸ್ತಸ್ಯ ಭವನ್ ಸುತಾಃ ನಹುಷಃ ಕ್ಷತ್ರವೃದ್ಧಶ್ಚ ರಜೀರಂಭಶ್ಚ ವೀರ್ಯವಾನ್ ಅನೇನ ಇತಿ ರಾಜೇಂದ್ರ ಶೃಣು ಕ್ಷತ್ರವೃದ್ಧೋನ್ವಯಂ ಕ್ಷತ್ರವೃದ್ಧಸುತಸ್ಯಾಸನ್ ಸುಹೋತ್ರಸ್ಯಾತ್ಮಜಾಸ್ತ್ರಯಃ ಕಾಶ್ಯಃ ಕುಶೋ ಕೃತ್ಸಮದ ಇತಿ ಕೃತ್ಸಮದಾದಭೂತ್ ಶುನಕಃ ಶೌನಕೋ ಯಸ್ಯ ಬಹ್ವೃಜ ಪ್ರವರೋ ಮುನಿಃ ಕಾಶ್ಯಸ್ಯ ಕಾಶಿಸ್ತತ್ಪುತ್ರೋ ರಾಷ್ಟ್ರೋ ದೀರ್ಘತಮಃ ಪಿತಾ ಧನ್ವಂತರಿರ್ದೈರ್ಘತಮ ಆಯುರ್ವೇದ ಪ್ರವರ್ತಕಃ ಯಜ್ಞಭುಗ್ವಾಸುದೇವಾಂಶಃ ಸ್ಮೃತಮಾತ್ರಾರ್ತಿನಾಶನಃ ತತ್ಪುತ್ರಃ ಕೇತುಮಾನಸ್ಯ ಯಜ್ಞೇ ಭೀಮರಥಸ್ತತಃ ದಿವೋ ದಾಸೋದ್ಯುಮಾಂಸ್ತಸ್ಮಾತ್ ಪ್ರತರ್ದನ ಇತಿ ಸ್ಮೃತಃ ಸ ಏವ ಶತ್ರುಜಿದ್ವತ್ಸ ಋತಧ್ವಜ ಇತೀರಿತಃ ತಥಾ ಕುವಲಯಾಶ್ವೇತಿ ಪ್ರೋಕ್ತೋಲರ್ಕಾದಯಸ್ತತಃ ಷಷ್ಟಿವರ್ಷಸಹಸ್ರಾಣಿ ಷಷ್ಟಿವರ್ಷಶತಾನಿ ಚ ನಾಲರ್ಕಾದಪರೋ ರಾಜನ್ಮೇದಿನೀಂ ಬುಭುಜೇ ಯುವಾ ಅಲರ್ಕಾತ್ ಸಂತತಿಸ್ತಸ್ಮಾತ್ ಸುನೀತೋಥ ಸುಕೇತನಃ ಧರ್ಮಕೇತುಸ್ತುತಸ್ತಸ್ಮಾತ್ ಸತ್ಯಕೇತುರಜಾಯತ ಧೃಷ್ಟಕೇತುಸ್ತುತಸ್ತಸ್ಮಾತ್ ಸುಕುಮಾರಃ ಕ್ಷಿತೀಶ್ವರಃ ವೀತಿಹೋತ್ರಶ್ಚ ಭರ್ಗೋತೋ ಭಾರ್ಗಭೂಮಿರಭೂನೃಪಃ ಇತೀಮೇ ಕಾಶಯೋ ಭೂಪಾಃ ಕ್ಷತ್ರವೃದ್ಧಾನ್ವಯಾಯಿನಃ ರಂಭಸ್ಯ ರಭಸಃ ಪುತ್ರೋ ಗಂಭೀರಶ್ಚಾಕ್ರಿಯಸ್ತತಃ ತಸ್ಯ ಕ್ಷೇತ್ರೇ ಬ್ರಹ್ಮಜಜ್ಞೇ ಶೃಣುವಂಶಮನೇನ ಸಹ ಶುದ್ಧಸ್ತತಃ ಶುಚಿಸ್ತಸ್ಮಾತ್ ತ್ರಿಕಕುದ್ಧರ್ಮಸಾರಥಿಃ ತತಶ್ಚಾन्तರಯೋ ಜಜ್ಞೇ ಕೃತಕೃತ್ಯಸ್ತಾತ್ಮವಾನ್ ರಜಯಃ ಪಂಚಶತಾನ್ಯಾಸನ್ ಪುತ್ರಾಣಾಮಮಿತೌಜಸಾಂ ದೇವೈರಭ್ಯರ್ಥಿತೋ ದೈತ್ಯಾನ್ ಹತ್ವೇಂದ್ರಾಯ ದದಾದ್ದಿವಂ ಇಂದ್ರಸ್ತಸ್ಮೈ ಪುನರ್ದತ್ವಾ ಗೃಹೀತ್ವಾ ಚರಣೂರಜೇಃ ಆತ್ಮಾನಮರ್ಪಯಾಮಾಸ ಪ್ರಹ್ಲಾದಾದ್ಯರಿಶಂಕಿತಃ ಪಿತರ್ಯುಪರತೆ ಪುತ್ರಾಯ ಚ ಮಾನಾಯ ನೋದದುಃ ತ್ರಿವಿಷ್ಟಮಂ ಮಹೇಂದ್ರಾಯ ಯಜ್ಞಭಾಗಾನ್ ಸಮಾದದುಃ ಗುರುಣಾ ಹೂಯಮಾನೇಗ್ನೌ ಬಲಭಿತ್ತನಯಾನ್ ರಜೇಃ ಅವಧೀದ್ಭ್ರಂಶಿತಾನ್ ಮಾರ್ಗಾನ್ನ ಕಶ್ಚಿದವಶೇಷಿತಃ ಕುಶಾತ್ ಪ್ರತಿಃ ಕ್ಷಾತ್ರವೃದ್ಧಾತ್ ಸಂಜಯಸ್ತತ್ಸುತೋ ಜಯಃ ತತಃ ಕೃತಃ ಕೃತಸ್ಯಾಪಿ ಯಜ್ಞೇ ಹರಿಯವನೋ ನೃಪಃ ಸಹ ದೇವಸ್ತತೋ ಹೀನೋ ಜಯಸೇನಸ್ತು ತತ್ಸುತಃ ಸಂಕೃತಿಸ್ತಸ್ಯ ಜಯ ತಸ್ಯ ಚ ಜಯಃ ಕ್ಷತ್ರಧರ್ಮಾ ಮಹಾರಥಃ ಕ್ಷತ್ರವೃದ್ಧಾನ್ವಯಾ ಭೂಪಾಃ ಶೃಣುವಂಶಂಚನಾಹುಷಾತ್. ಓಂ ಸ್ವಸ್ತಿ ಶ್ರೀಮದ್ಭಾಗವತೆ ಮಹಾಪುರಾಣೇ ಪಾರಮಹಂಸ್ಯಾಂ ಸಂಹಿತಾಯಾಂ ನವಮಸ್ಕಂಧೆ ಚಂದ್ರವಂಶಾನುವರ್ಣನೆ ಸಪ್ತದಶೋಧ್ಯಾಯಃ. ಶ್ರೀಕೃಷ್ಣಾರ್ಪಣಮಸ್ತು. ಓಂ ನಮೋ ಭಗವತೆ ವಾಸುದೇವಾಯ. ಸರ್ವತ್ರ ಸರ್ವದಾ ಗೋವಿಂದನಾಮ ಸಂಕೀರ್ತನಂ ಗೋವಿಂದ ಗೋವಿಂದ. ಅಥಾಷ್ಟಾತ್ಮಾನನ್ನಾವಬುಧ್ಯತೆ ಪಿತರಿಭ್ರಂಶಿತೆ ಸ್ಥಾನಾದಿಂದ್ರಾಣ್ಯಾಧರ್ಷಣಾದ್ವಿಜೈಃ ಪ್ರಾಪಿತೆ ಜಗರತ್ವಂ ವೈ ಯಯಾತಿರಭವನ್ ನೃಪಃ ಚತಸ್ರಶ್ವಾದಿಶದ್ದಿಕ್ಷು ಭ್ರಾತೃನ್ ಭ್ರಾತ್ರಾಯ ಭ್ರಾತಾಯ ವೀಯಸ ಕೃತದಾರೋ ಜುಗೋಪೋರ್ವೀಂ ಕಾವ್ಯಸ್ಯ ವೃಷಪರ್ವಣಃ ರಾಜೋವಾಚ ಬ್ರಹ್ಮರ್ಷಿರ್ಭಗವಾನ್ ಕಾವ್ಯಃ ಕ್ಷತ್ರಬಂಧುಶ್ಚ ನಾಹುಷಃ ರಾಜನ್ಯವಿಪ್ರಯೋಃ ಕಸ್ಮಾತ್ ವಿವಾಹಃ ಪ್ರತಿಲೋಮಕಃ ಶೈಶುಕೋವಾಚ ಏಕದಾ ದಾನವೇಂದ್ರಸ್ಯ ಶರ್ಮಿಷ್ಠಾ ನಾಮ ಕನ್ಯಕಾ ಸಖೀ ಸಹಸ್ರಜಯುಕ್ತಾ ಗುರುಪುತ್ರ್ಯಾ ಚ ಭಾಮಿನಿ ದೇವಯಾನ್ಯಾ ಪುರೋದ್ಯಾನೆ ಪುಷ್ಪಿತದ್ರುಮಸಂಕುಲೆ ವ್ಯಚರತ್ಕಲಗೀತಾಲಿನಲಿನಿ ಪುಲಿನೇ ಬಲ ತಾ ಜಲಾಶಯಮಾಸಾದ್ಯ ಕನ್ಯಾಃ ಕಮಲಲೋಚನಾಃ ತೀರೇನ್ಯಸ್ಯ ತು ಕೂಲಾನಿ ವಿಜಹೃಸ್ಸಿಂಚತೀರ್ಮಿಥಃ ವೀಕ್ಷ್ಯ ವ್ರಜಂತಂ ಗಿರಿಶಂ ಸಹ ದೇವ್ಯಾ ವೃಷಸ್ಥಿತಂ ಸಹಸೋತ್ತೀರ್ಯ ವಾಸಾಂಸಿ ಪರಿಯಧುರ್ವ್ರೀಡಿತಾ ಸ್ತ್ರಿಯಃ ಶರ್ಮಿಷ್ಠಾ ಜಾನತಿ ವಾಸೋ ಗುರುಪುತ್ರ್ಯಾಸ್ತಮವ್ಯೇತ್ ಸ್ವೀಯಂ ಮತ್ವಾ ಪ್ರಕುಪಿತಾ ದೇವಜಾನೀದಮಬ್ರವೀತ್ ಅಹೋ ನಿರೀಕ್ಷ್ಯತಾಂ ಅಸ್ಯಾಹ ದಾಸ್ಯಾಃ ಕರ್ಮ ಹ್ಯಸಾಂಪ್ರತಂ ಅಸ್ಮದ್ಧಾಜ್ಯಂ ಧೃತವತಿ ಶುನೀವಹ ವೀರಧ್ವರೆ ಯೈರಿದಂ ತಪಸಾ ಸೃಷ್ಟಂ ಮುಖಂ ಪುಂಸಃ ಪರಸ್ಯ ಯೇಧಾಜ್ಯತೆ ಯೈರಿಹ ಜ್ಯೋತಿಃ ಶಿವಃ ಪಂಥಾಶ್ಚ ದರ್ಶಿತಃ ಯಾನ್ ವಂದಂತ್ಯುಪತಿಷ್ಠಂತೆ ಲೋಕನಾಥಾಸ್ತುರೇಶ್ವರಾಃ ಭಗವಾನಪಿ ವಿಶ್ವಾತ್ಮಾ ಪಾವನಶ್ರೀನಿಕೇತನಃ ವಯಂ ತತ್ರಾಪಿ ಭಗವಶ್ಶಿಷ್ಯೋಸ್ಯಾನಃ ಪಿತಾಸುರಃ ಅಸ್ಮದ್ಧಾರ್ಯಂ ಧೃತವತಿ ಶೂದ್ರೋ ವೇದಮಿವಾಸತಿ ಏವಂ ಶಪಂತೀಂ ಶರ್ಮಿಷ್ಠಾ ಗುರುಪುತ್ರೀಮಭಾಷತಾರುಷಾಶ್ವಸಂತ್ಯುರಂಗೀವಾಧರ್ಷಿತಾದಷ್ಟದಚ್ಚದ ಆತ್ಮವೃತ್ತಮವಿಜ್ಞಾಯ ಕಥಸೆ ಬಹುಭಿಕ್ಷುಕಿ ಕಿನ್ನ ಪ್ರತೀಕ್ಷಸೆ ಸ್ಮಾಕಂ ಗೃಹಾನ್ ಬಲಿಭುಜೋ ಯಥ ಏವಂ ವಿಧೈಃ ಸುಪರುಷೈಃ ಕ್ಷಿಪ್ತ್ವಾಚಾರ್ಯ ಸುತಾಂ ಸತೀಂ ಶರ್ಮಿಷ್ಠಾ ಪ್ರಾಕ್ಷಿಪತ್ಕೂಪೆ ವಾಸ ಆದಾಯ ಮನ್ಯುನ ತಸ್ಯಾಂ
गतायां स्वगृहं यजातिर्मृगयाञ्चरन् प्राप्तो यदृच्छया कूपे जलार्थी तान् ददर्शः दत्त्वा स्वमुत्तरं वासस्तस्यै राजा विवाससे गृहीत्वा पाणिना पाणिम् उज्जहारतया परः तं वीरबाहूशनसि प्रेमनिर्भरया गिरा राजंस्तया गृहीतो मे पाणिः परपुरञ्जयः हस्तग्राहो परो माभूत् गृहीतायास्त्वया हि मे एष ईशकृतो वीर सम्बन्धो नौनपूरुषः यदिदङ्गोपलग्नाया भवतो दर्शनं मम न ब्राह्मणो मे भविता हस्तग्राहो महाभुजागजस्य बार्हस्पत्यस्य शापाद्यमशपं पुरा यजातिरनभिप्रेतं दैवोपहृतमात्मनः मनस्तु तद्गतं बुद्ध्वा प्रतिजग्राह तद्वचः गते राजनिसा वीरे तत्र स्मरुदती पितुः न्यवेदयत्ततस्सर्वमुक्तं शर्मिष्ठया कृतं दुर्मना भगवान् काव्यः पौरोहित्यं विगर्हयन्नस्तुवन्वृत्तिं च कापोतिं दुहित्राजयौपुरात वृषपर्वातमाज्ञाय प्रत्यनेकविवक्षितं गुरुं प्रसादयन्मूर्धना पादयोः पतितः पथि क्षणार्धमन्युर्भगवान् भगवान् शिष्यं याचष्टभार्गवः कामोऽस्याः क्रियतां राजन्नैनान् त्यक्तुमिहोत्सहे तथेत्यवस्थिते प्राह देवयानी मनोगतं पित्रा दत्ता जतो यास्ये सानुगायातु मामनु स्वानां तत्सङ्कटं वीक्ष्य तदर्थस्य च गौरवं देवयानीं पर्यचरत् स्त्रीसहस्रेण दासवत् नाहुषाय सुतां दत्त्वा सह शर्मिष्ठयोशनाः तमाह राजन् शर्मिष्ठाम् आधास्तल्पेन करिहिचित् विलोक्यौशनसीं राजन् शर्मिष्ठा सप्रजाङ्क्वचित् तमेव वव्रेरहसि सख्याः पतिमृतौ सति राजपुत्र्यार्थितोपत्ये धर्मं चावेक्ष्य धर्मवित् स्मरन् शुक्रवचः काले दिष्टमेवाभ्यपद्यत यदुञ्च तुर्वसुञ्चैव देवदानी व्यजाजत दृश्युञ्चानुञ्च पूरुञ्च शर्मिष्ठा वार्षपर्वणि गर्भसम्भवमासुर्या भर्तुर्विज्ञायमानिनि देवयानी पितुर्गे हञ्यजौ क्रोधविमूर्छित प्रियामनुगतः कामी वचोभिरुपमन्त्रयन् न प्रसादयितुं शेके पादसंवाहनादिभिः शुक्रस्तमाः कुपितः स्त्रीकामानृतपूरुष त्वाञ्जराविशतां मन्दाविरूपकरणी नृणां ययातिरुवाच अतृप्तोऽस्म्यद्य कामानां ब्रह्मन् दुहितरिस्मते व्यत्यस्यतां यथा कामं वयसा योऽभिधास्यति इति लब्धव्यवस्थानः पुत्रं ज्येष्ठमवोचत यदोतातप्रतीच्छे माञ्जरान् देहि निजं वजः मातामहकृतां वत्सन तृप्तो विषयेष्वहं वजसा भवती येन रंसे गतिवजाः समाहाजदुर्वाचानोत्सहे जरसा स्थातुम् अन्तरा प्राप्तया तव अविदित्वा सुखं ग्राम्यं वै तृष्ण्यन्न इति पूरुषः तुरुवसुश्चोदितः पित्रा दृश्युश्चानुश्च भारत प्रत्याचक्षुरधर्मज्ञाः शनित्ये नित्यबुद्धयः अपृच्छत्तनयं पूरुं वयसो नङ्गुणाधिकं न त्वमग्रजवद्वत्स मां प्रत्याख्यातुमर्हसि पूरुरुवाच को नु लोके मनुष्येन्द्र पितुरात्मकृतः पुमान् प्रतिकर्तुं क्षमो यस्य प्रसादाद्विन्दते परम् उत्तमश्चिन्तितं कुर्यात् प्रोक्तकारी तु मध्यमः अधमो श्रद्धया कुर्यात् अकर्तोच्चरितं पितुः इति प्रमुदितः पौरः प्रत्यगृह्णाज्जरां पितुः सोऽपि तद्वयसा कामान् यथा वज्जुजुषे नृप सप्तद्वीपपतिः सम्यक् पितृवत्पालयन् प्रजाः यथोपजोषं विषजाञ्जुजुषे व्याहतेन्द्रियः देवयान्यप्यनुदिनं मनोवाग्देहवस्तुभिः प्रेयसः परमां प्रीतिम् उवाह प्रेयसीरः अयजद्यज्ञपुरुषं क्रतुभिर्भूरि दक्षिणैः सर्वदेवमयं देवं सर्ववेदमयं हरिं यस्मिन्निदं विरचितं व्योम्नीव जलदावलिः नानेव भाति नाभाति स्वप्नमाया मनोरथः तमेव हृदि विन्यस्य वासुदेवं गुहाशयं नारायणमणीयांसं निराशीरयजत्प्रभुम् एवं वर्षसहस्राणि मनःषष्ठैर्मनः सुखं विदधानोऽपि नातृप्यत्सार्वभौमः कदिन्द्रियैः। ओं स्वस्ति श्रीमद्भागवते महापुराणे पारमहंस्यां संहितायां नवमस्कन्धे अष्टादशोऽध्यायः। श्रीकृष्णार्पणमस्तु। ओं नमो भगवते वासुदेवाय। सर्वत्र गोविन्दनामसङ्कीर्तनं गोविन्द गोविन्द। ओं नमो भगवते वासुदेवाय। एकोनविंशोऽध्यायः। श्रीशुकोवाच स इत्थमाचरन् कामान् स्त्रीणो बन्धममात्मनः बुद्ध्वा प्रियाजै निर्विण्णो गाथामेतामगायत। शृणु भार्गव्यमुं गाथां मद्विधाचरितां भुवि धीरां यस्यानुशोचन्ति वने ग्रामनिवासिनः। बस्त एको वने कश्चिद्विचिन्वन् प्रियमात्मनः ददर्शकूपे पतितां स्वकर्मवशागमजाम्। तस्या उद्धरणोपायं बस्तः कामी विचन्तेन् व्यधत्ततीर्थमुद्धृत्य विषणाग्रेण रोधसि सोत्तीर्यकोपात् शुश्रोणीतमेव च कमे किल तया व्रतं समद्वीक्ष्य बह्वोजाः कान्तकामिनीः। पीवानं श्मश्रुजं प्रेष्ठं विध्वंसं याभकोविदं
स एको च वृषस्तासां बह्वीनां प्रतिवर्धनः रेमे कामग्रहग्रस्त आत्मानं न बबुध्यत तमेव प्रेष्ठतमजा रममाणामनुज्यजा विलोक्यकूपसंविघ्नानामवृष्यद्वस्तकर्म तत् दुर्हृदं सुहृद्रूपं कामिनं क्षणसौहृदम् इन्द्रियारामुत्सर्ज्य स्वामिनं दुःखिता जजौ सोऽपि चानुगतस्त्रैणः कृपणस्तां प्रसादितुं कुर्वन्निडविडाकारं नाशक्नोत् पथिसन्धितुं तस्यास्तत्र द्विजः कश्चिदस्याम्यच्छनदृश लम्भदं वृषणं भूजः सन्धतेऽर्थाजयोगपित् संबद्धवृषणः सोऽपेह्य जजाकोपलब्धय कालं बहुतिथं भद्रे कामैनर्द्यापि तुष्यति तथाहं क्रमणः शुभ्रः भवत्यां प्रेमजन्त्रितः आत्मान्नाभिजानामि मोहितस्तव माजजा यत् पृथिव्यां व्रीहियवं हिरण्यं पशवस्त्रियः न दुह्यन्ति मनः प्रीतिं पुंसः कामः हतस्य ते न जातो कामः कामानाम् उपभोगेन कशाम्यति हविषा कृष्णवर्त्मेन भुज एवाभिवर्धते यदा न कुरुते भावं सर्वभूतेष्वमङ्गलं समदृष्टेस्तदा पुंसः सर्वसुखमजादिशः यदुस्त्यजा दुर्मतिभिः जीर्यतो या न जीर्यते तां तृष्टां दुःखनिवाहां शर्मकामो द्रुतं त्यजेत् मात्रा स्वस्त्रा दुहित्रा वा न विविक्तासनो भवेत् बलवानिन्द्रियग्रामो विद्वांसमपि कर्षति पूर्णं वर्षसहस्रं मे विषयात् सेवतो सकृत् तथापि च अनुसवनं दृष्टा तु शूपजायते तस्मादेतामहं त्यक्त्वा ब्रह्मण्याधाय मानसं निर्द्वन्द्वो निरहङ्कारश्चरिष्यामि मृगैः सह द्रष्टुं श्रुतमसद्बुद्ध्या नानुध्यायेन्त संविशेत् संसृतिं चात्मनाशं च तत्र विद्वान् स आत्मदृक् इत्युक्त्वा आहुषो जायां तदिजं पूरवेव यः दत्त्वा स्वाञ्जरसं तस्मादाददे विकृतस्पृहः दिशि दक्षिणपूर्वस्यां द्रुह्यं दक्षिणतो द्वयं प्रतीच्यां दुर्वसुं चक्रुः चक्र उदीच्यामनुमीश्वरं भूमण्डलस्य सर्वस्य पूर्वोर्महत्तमं विशाम् अभिजग्राह्यान्तस्य वशे स्थाप्य वशं वनञ्जयौ आसेवितुं वर्षपूगान् षड्वर्गं विषयेषु सह क्षणेन मुमुचे नीडञ्जातपक्षैव द्विजः स तत्र निर्मुक्तसमस्तसङ्ग आत्मानुभूत्या विधुतत्रिलङ्गः परे मले ब्रह्मणि वासुदेवे लेभे गतिं भागवतीं प्रतीततः श्रुत्वा गाथां देवजानीमेने प्रस्तोभमात्मनः स्त्रीपुंसो स्नेहवैक्लव्यात् परिहासमवेरितम् सा सन्निवासं सुहृदां प्रापजामिव गच्छतां विजये विज्ञानैश्वर्यतन्त्राणां मायाविरचितं प्रभोः सर्वत्र सङ्गमुत्सृज्य स्वप्नोपन्येन भार्गवी कृष्णे मनः समावेश्य व्यधुनोल्लिङ्गमात्मनः नमस्तुभ्यं भगवते वासुदेवाय वेधसे सर्वभूताधिवासाय शान्ताय बृहते नमः स्वस्ति श्रीमद्भागवते महापुराणे वारमंस्यां संहितायां नवमस्कन्धे एकोनविंशोऽध्यायः सर्वत्र गोविन्दनामसङ्कीर्तनं गोविन्द गोविन्द श्रीकृष्ण गोविन्द हरे मुरारे हे नाथ नारायण वासुदेव प्रद्युम्न दामोदर विश्वमूर्ते मुकुंद विष्णु भगवन् नमस्ते नमो भगवते वासुदेवाय ओं नमो भगवते वासुदेवाय विंशोऽध्यायः सर्वत्र श्रीशुक उवाच ओं नमो भगवते वासुदेवाय श्रीशुक उवाच पूर्ववंशं प्रवक्ष्यामि यत्र जातोऽसि भारत यत्र राजऋषयो वंश्या ब्रह्मवंश्याश्च जज्ञिरे जनमे जयो ह्यभूत्परो पुरोः प्रचित्वां तत्सुतस्ततः प्रविरोधं नमस्युर्वै तस्माच्चारुपदो भवत् तस्य सुद्युरभूत्पुत्रस्तद्बाहु तस्माद्बाहुगवस्ततः संयातिस्तस्य हञ्याति रौद्राश्वस्तत्सुतस्मृतः
ऋतेयुस्तस्य कुक्षेयुः स्थण्डिलेयुः कृतेयुकः जलेयुः सन्ततेयुश्च धर्मसत्यव्रतेयवः दशैतेऽप्सरसः पुत्रा वनेयुश्चावमस्मृतः घृतात्यामिन्द्रियाणीव मुख्यस्य जगदात्मनः ऋतेयोरन्तिभारो भूत्रजस्तस्यात्मजा नृप समतिर्ध्रुवो प्रतिरथः कण्वो प्रधिरतात्मजः तस्य मेधातिथिस्तस्मात् तत्क्षणाद्वाद्विजातजः पुत्रो भूत् सुमतेरैभ्यो दुष्यन्तस्तत्सुतो मतः दुष्यन्तो मृगजाञ्जातः कण्वाश्रमपदं गतः तत्रासीनां स्वप्रभया मण्डयन्तीं रमामिव विलोक्य सद्यो मुमुहे देवमायामिव स्त्रियं नभाषेतां वरारोहां भटैः कतिपयैर्वृतः तद्दर्शनप्रमुदितः सन्निवृत्तः परिश्रमः प्रप्रच्छकामं सन्तप्तः प्रहसंश्लक्ष्णया गिरा कान्त्वं कमलपत्राक्षी कस्यासि हृदयङ्गमे किं वाचकीर्षितं त्वत्र भवत्या निर्जने वने व्यक्तं राजन्यतनयां वेत्म्यहं त्वां सुमध्यमे न हि चेतः पौरवाणामधर्मे रमते क्वचित् शकुन्तलोवाच विश्वामित्रात्मजैवाहं त्यक्त्वा मेनकया वने वेदैतद्भगवान् कण्वो वैरकिं करवामते आस्यतां ह्यरविन्दाक्षह्यगम्यतामर्हणञ्जनः भोज्यतां सन्ति नीवारा उष्यतां यदि रोचते दुष्यन्तोवाच उपपन्नमिदं सुभ्रुजातायाः कुशिनान्मये कौशिकान्वये स्वयं हिते वृणते राज्ञां कन्यकासदृशं वरम् ओमित्युक्ते यथा धर्ममुपजेमे शकुन्तलां गन्धर्वविधिना राजा देशकालविधानवित् अमोघवीर्यो राजर्षिर्महिष्यां वीर्यमादधेष्वभूते स्वपुरं यातः कालेन सुतसा सुतम् कण्वः कुमारस्य वने चक्रे समुचिताः क्रियाः बद्ध्वा मृगेन्द्रायास्तरसा क्रीडति स्म बालकः तन्दुरत्यय विक्रान्तमादाय प्रमदोत्तम हरेरंशां शम्भूतं भर्तिरन्तुकमागतं यदा जनजने गृहे राजभार्यापुत्रावनिन्दितौ शृण्वतां सर्वभूतानाङ्ख्ये वागः शरीरिणि माता भस्त्रापितुः पुत्रो येन जातः स एव सः भरस्वपुत्रं दुष्यन्तममावं स्थां शकुन्तलां प्रेतोधाः पुत्रो नयति नरदेवजमक्षयात् त्वं चास्य धाता गर्भस्य सत्यमाह शकुन्तला पितर्युपरते सोऽपि चक्रवर्ती महायशाः महिमा गीयते तस्य हरेरंशभुवो भुवि चक्रं दक्षिणहस्तेस्य पद्मकोशोऽस्य पादयोः ईजे महाभिषेकेण सोऽभिषिक्तो विराड्विभोः पञ्चाशतामेद्धीर्गङ्गायामनु वाजिभिः वामतेजं पुरोधाय यमुनायामनुप्रभु अष्टसप्ततिमेध्यश्वान् बबन्धप्रददद्वसु भरतस्य हि दौश्चन्ते अग्निः साचीकुणे चितः सहस्रं दत्वशो यस्मिन् ब्राह्मणागा विभेजिरे त्रयस्त्रिंशच्छतं ह्यश्वान् बद्ध्वा विस्मापयन् नृपान् दौष्यन्तिरत्यगाया गान्मायां देवानां गुरुमायजौ मृगान् शुक्लततः कृष्णान् हिरण्येन परिवृतान् अदात्कर्माणि उष्णारे नियुतानि चतुर्दश भरतस्य महत्कर्म न पूर्वेनापरे नृपाः नैवापुर्नैव प्राप्स्यन्ति बाहुभ्यां त्रिदिवं यथा किरातहूणान्यनबन्ध्रान् कङ्कान् शङ्खान् चकान् ब्रह्मण्यान् नृपांश्चाहन् लेञ्छान् दिग्विजयेऽखिलान् जित्वा पुरासु देवान्ये औसौ कांसि भेजिरे देवास्त्रियो रसां नीताः प्राणिभिः पुनराहरत् सर्वकामां दुदुहतुः प्रजानां तस्य रोदसी समास्त्रिणवसास्य आसहस्रैर्दिक्षु चक्रमवर्तयत्
ससम्राट्लोकपालाख्यमैश्वर्यमधिराट् श्रियं चक्रं चास्खलितं प्राणान् नशेत्युपरकामः तस्यास्तनृपवैदर्भ्यः पत्न्यस्तिस्रस्तु सम्मताः जग्नुस्तगाभयात् पुत्रां नानुरूपा इतीतिरे तस्यैवं विदते वंशे तदर्थं यजतः सुतं मरुत्सोमेन मरुतो भरद्वाजमुपददुः अन्तर्वत्यां भ्रातृपत्न्यां मैथुनाय बृहस्पतिः प्रवृत्तो वारितो गर्भं शप्त्वा बीर्जमवासृजत् तन्त्यक्तु कामां ममतां भर्तृत्यागविशङ्कितां नाम निर्वचनं तस्य श्लोकमेनं सुराजगुः मूढे भरविद्वाज मीमं भरद्वाजं बृहस्पते यतौ यदुक्त्वा पितरौ भरद्वाजस्त्वयं चोद्यमानासुरैरेवं मत्वा वेदधमात्मजं वरसजन्मोरुबिभ्रं दत्तोऽयं विदधेन्वये स्वस्ति श्रीमद्भागवते महापुराणे पारमहंस्यां संहितायां नवमस्कन्धे विंशोऽध्यायः श्रीकृष्णार्पणमस्तु सर्वत्र गोविन्दनामसङ्कीर्तनं गोविन्द गोविन्द ॐ नमो भगवते वासुदेवाय ॐ नमो भगवते वासुदेवाय श्रीशुकोवाच वेदधस्य सुतो मन्युर्बृहत्क्षत्रो जजस्ततः महावीर्यो नरो गर्गः संकृतिस्तु नरात्मजः गुरुश्च रन्ति देवश्च संकृतेः पाण्डुनन्दन रन्ति देवस्य गीयश इहामुत्र च गीहते गीयते वियद्वित्तस्य ददतो लब्धं लब्धं बुभुक्षतः निष्किञ्चनस्य धीरस्य सकुटुम्बस्य सीदतः व्यतीयुरष्टचत्वारिंशद्दहान्यपिबतः किल घृतपायससंयावं तोयं प्रातुरुपस्थितम् कृच्छ्रप्राप्तकुटुम्बस्य क्षुत्रुभ्यां जातवेपथोः अतिथिर्ब्राह्मणः काले भोक्तुकामस्य चागमत् तस्मै संव्यभजत्सोन्नमादृत्य श्रद्धयान्वितः हरिं सर्वत्र सम्पश्यन् स भुङ्क्त्वां प्रययौ द्विजः अथान्यो भोक्ष्यमाणस्य विभक्तस्य महीपते विभक्तं व्यभजत् तस्मै वृषलाय हरिं स्मरन् याते शूद्रे तमन्योगादधीमिः श्वभिरावृतः राजन्मेति यतामन्नं सा गणाय बुभुक्षते स आदृत्यावशिष्टं यद्बाहुमानपुरस्कृतं तच्च दत्त्वा नमश्चक्रेष्वभ्यश्वपदये विभुः पानीयमात्रमुच्छेषं त्वच्चैकपरितर्पणं दास्यतः पुष्कलो भाग्यादपो देह्यशुभस्य मे तस्य तां करुणां वाचां निशम्य विपुलाश्रमां कृपया भृशसन्तप्त इदमाहामृतं वचः न कामयेह गतिमीश्वरात् परामष्टर्थयुक्ता वपुर्नभवं वा आर्तिं प्रपद्येऽखिलदेहभाजामन्तस्थितो येन भवन्त्यदुःखाः क्षोत्रश्रमो आत्र परिश्रमश्च दैन्यं क्लमश्चोकविषादमुघाः सर्वे निवृत्ताः कृपणस्य जीवजलार्पणान्मे इति प्रभाष्यपानीयं प्रियबाणः पिपासज पुष्कलायात् धीरो निसर्गकरुणो नृपः तस्य त्रिभुवनाधीशाः फलदा फलमिच्छताम् आत्मानन्दर्शयाञ्चक्रुर्माया विष्णुविनिर्मिताः स वैतेभ्यो नमस्कृत्य निस्सङ्गो विगतस्पृहः वासुदेवे भगवति भक्त्या चक्रे मनः परम् ईश्वरालम्बनं चित्तं कुर्वतो नन्यराधसः माया गुणमयी राजन् स्वपत्नप्रत्यलीयता तत्प्रसङ्गानुभावेन रन्तिर्देवानुवर्तिनः अभवन् योगिनः सर्वे नारायणपरायणः गर्गान्निच्छंस्ततो गार्ग्यः क्षत्राद् ब्रह्मह्यवर्ततः दुरिदक्षयो महावीर्यास्तस्य त्रय्यारुणिः कविः पुष्करारुणिरित्यत्र ये ब्राह्मणगतिं गताः ब्रह्मन् क्षत्रस्य पुत्रो भूद्धस्तीयद्धस्तिनापुरम् अजमीढोद्विमीढश्च पुरुमीढश्च हस्तिनः अजमीढस्य वस्यां स्युः प्रियमेधादयो द्विजः अजमीढात् बृहदिशस्त्वस्त्रो बृहद्धनुः बृहत्कायस्तस्तस्य
पुत्र आसीज्जयद्रथः तत्सुतो विशदस्तस्य सेनजित्समजायत रुचिराश्वो दृढहनुः काश्यो वत्सश्च तत्सुताः रुचिराश्वसुतः पारः पृथुसेनस्ततात्मजः पारस्य तनयो नीपस्तस्य पुत्रशतं त्वभूत् सकृत्यां शुनकन्यायां ब्रह्मदत्तमजीजनत् स योगी गविभार्यायां विश्वक्सेनमधात्सुतं जैगीषव्योपदेशेन योगतन्त्रं च चकारः उद्वक्सनस्तनत्स्माद्भल्लादो बार्हदीशवः यवीनरोद्मीढुस्य कृतिमांस्तत्सुतस्पृतः नाम्ना सत्यधृतिर्यस्य दृढनेमि स्वपार्श्वकृत् सुपार्श्वात् सुमतिस्तस्य पुत्रस्तन्नतिमांस्ततः कृतिर्हिरण्यनाभाद्यो योगं प्राप्य जगम्स्मषट् संहिताः प्राच्यसाम्नां वैनीपो ह्युग्रदायुधस्तदा तस्य क्षेम्यः सुवीरोऽथ सुवीरस्य रिपुञ्जयः ततो बहुरथो नाम पुरुमीढो प्रजोभवत् नलिन्यामजमीढस्य नीलशान्तिसुतस्ततः शान्तेस्तु शान्तिस्तत्पुत्रः पुरुजोर्कस्तत्सुतो भवत् भर्म्याश्वनयस्तस्त पञ्चस्यान्मुद्गलादयः यवेनरो बृहदिषुः काम्पिल्यः सञ्जयः सुताः भर्म्याश्वप्रह पुत्रा मे पञ्चानां रक्षणाय हि विषयाणाममिलमये इति पञ्चालसंज्ञितः मुद्गलाद् ब्रह्मनिर्वृत्तं गोत्रं मौद्गल्यसंज्ञितं मिथुनं मुद्गलाद् भ्राम्याद्दिवो दासः पुमानभूत् अहल्याकन्यकायस्यां शतानन्दस्तु गौतमात् तस्य सत्यधृतिः पुत्रो धनुर्वेदविशारदः शरद्वांस्तत्सुतो यस्मात् दुर्वशीर्दर्शनान् किल शरभस्तम्बे पतद्रेतो मिथुनं तदभूच्छुभं तद्दृष्टकृपयां गृह्णाञ्छन्तनुर्मृगयाञ्चरन् कृपः कुमारः कन्या च द्रोणपत्यभवत्कृपी स्वस्ति श्रीमद्भागवते महापुराणे पारमहंस्यां संहितायां नवमस्कन्धे एकविंशोऽध्यायः सर्वत्र श्रीकृष्णार्पणमस्तु सर्वत्र गोविन्दनामसङ्कीर्तनं गोविन्द गोविन्द नमो भगवते वासुदेवाय ॐ नमो भगवते वासुदेवाय ॐ नमो भगवते वासुदेवाय अथ द्वाविंशोऽध्यायः श्रीशुक उवाच मित्रेयुश्च दिवो दासाच्च वनस्तत्सुतो नृप सुदाहः सह देवोऽथ सोमको जन्तु जन्मकृत् तस्य पुत्रशतं तेषां यवीयान् पृषतः सुतः द्रुपदो द्रौपदी तस्य धृष्टद्युम्नादयः सुताः धृष्टद्युम्नाद्धृष्टकेतुर्भार्म्याः पञ्चालका इमे योजमीढसुतोऽह्यन्यः ऋक्षः संवरणस्ततः तपत्यां सूर्यकन्यायां कुरुक्षेत्रपतिः कुरुः परीक्षित्सुधनुर्जह्नुः निषधाश्वः कुरोस्सुताः सुहोत्रोऽभूत्सुधनुषश्च वनोऽथ ततः कृति वसुस्तस्य परिचरो बृहद्रथमुखास्ततः कुशाम्बमत्स्यप्रत्यग्रचेदिपाद्याश्च चेदिपाः बृहद्रथात् कुशाग्रोऽभूत् ऋषभस्तस्य तत्सुतः यज्ञे सत्यहितोपत्यं पुष्पवांस्तत्सुतो जहुः अन्यस्याञ्चापि भार्यायां शकले द्वे बृहद्रथात् ते मात्रा बहिरुत्सृष्टे जरया चाभिसन्धिते जीवजीवेति क्रीडन्त्या जरासन्धो भवत्सुतः ततश्च सह देवो भूत्सोमापिर्यच्छ्रुतश्रवाः परीक्षिदनपत्यो भूत्सुरथो नाम जाह्नवः ततो विदूरथस्तस्मात् सार्वभौमस्ततोऽभवत् जयसेनस्तत्तनयो राधिकोतो युतोऽह्यभूत् ततश्च क्रोधनस्तस्माद्देवातिथिरमुष्य च ऋष्यस्तस्य दिलीपोऽभूत् प्रतीपस्तस्य चात्मजः देवापिष्यन्तनुस्तस्य बाह्लीक इति चात्मजाः पितृराज्यं परित्यज्य देवापि स्तुवनङ्गतः अभवच्छन्तनो राजा प्राङ्महाभिषसंज्ञितः यय्यङ्कराभ्यां स्पृशति
ಜೀರ್ಣಂ ಯೌವನಮೇತಿ ಸಹ ಶಾಂತಿಮಾಪ್ನೋತಿ ಚೈವಾಗ್ರ್ಯಾಂ ಕರ್ಮಣಾ ತೇನ ಶಂತನುಃ ಸಮಾದ್ವಾದಶ ತದ್ರಾಜ್ಯ ನವವರ್ಷ ಯದಾ ವಿಭುಃ ಶಂತನುರ್ಬ್ರಾಹ್ಮಣೈರುಕ್ತಃ ಪರಿವೇತ್ತಾಯಮಗ್ರಭುಕ್. ರಾಜ್ಯಂ ದೇಶ್ಯಗ್ರಜಾಯಾಶು ಪುರರಾಷ್ಟ್ರವಿವೃದ್ಧಯೇ ಏವಮುಕ್ತೋ ದ್ವಿಜೈರ್ಜ್ಯೇಷ್ಠಂ ಛಂದಜಾಮಾಸ ಸೋಬ್ರವೀತ್ ತನ್ಮಂತ್ರಿಪ್ರಹಿತೈರ್ವಿಪ್ರೈಃ ವೇದಾದ್ಬಿಭ್ರಂಶಿತೋ ಗಿರಾ ವೇದವಾದಾತಿವಾದಾನ್ವೈ ತದಾ ದೇವೋಪವರ್ಷಃ ದೇವಾಪಿರ್ಯೋಗಮಾಸ್ಥಾಯ ಕಲಾಪಗ್ರಾಮಮಾಶ್ರಿತಃ ಸೋಮವಂಶೇ ಕಲೌ ನಷ್ಟೇ ಕೃತಾದೌ ಸ್ಥಾಪಯಿಷ್ಯತಿ ಬಾಹ್ಲೀಕಾತ್ ಸೋಮದತ್ತೋ ಭೂತ್ ಭೂರಿರ್ಭೂರಿಶ್ರವಾಸ್ತತಃ. ಶಲಶ್ಚ ಶಂತನೋರಾಸೀತ್ ಗಂಗಾಯಾಂ ಭೀಷ್ಮ ಆತ್ಮವಾನ್ ಸರ್ವಧರ್ಮವಿದಾಂ ಶ್ರೇಷ್ಠೋ ಮಹಾಭಾಗವತಃ ಕವಿಃ ವೀರಯೋಧಾಗ್ರಣಿರ್ಯೇನ ರಾಮೋऽಪಿ ಯುಧಿತೋಷಿತಃ ಶಂತನೋರ್ದಾಶಕನ್ಯಾಯಾಂ ಜಜ್ಞೇ ಚಿತ್ರಾಂಗದಸ್ಸುತಃ ವಿಚಿತ್ರವೀರ್ಯಶ್ಚಾವರಜೋ ನಾಮ್ನಾ ಚಿತ್ರಾಂಗದೋ ಹತಃ ಯಸ್ಯಾಂ ಪರಾಶರಾತ್ ಸಾಕ್ಷಾದವತೀರ್ಣೋ ಹರೇಃ ಕಲಾ ವೇದಗುಪ್ತೋ ಮುನಿಃ ಕೃಷ್ಣೋ ಯತೋಹಮಿದಮಧ್ಯಗಾಂ ಹಿತ್ವಾ ಸ್ವಶಿಷ್ಯಾನ್ ಪೈಲಾದೀನ್ ಭಗವಾನ್ ಬಾದರಾಯಣಃ ಮಹ್ಯಂ ಪುತ್ರಾಯ ಶಾಂತಾಯ ಪರಂಗುಷ್ಯಮಿದಂ ಜಗೌ ವಿಚಿತ್ರವೀರ್ಯೋಥೋ ವಾಹ ಕಾಶಿರಾಜಸುತೆ ಬಲಾತ್. ಸ್ವಯಂವರಾದುಪಾನೀತೆ ಅಂಬಿಕಾಂ ಬಾಲಿಕೆ ಉಭೆ ತಯೋರಾಸಕ್ತಹೃದಯೋ ಗೃಹೀತೋ ಯಕ್ಷ್ಮಣಾಮೃತಃ ಕ್ಷೇತ್ರೇ ಪ್ರಜಸ್ಯ ವೈ ಭ್ರಾತುರ್ಮಾತ್ರೋಕ್ತೋ ಬಾದರಾಯಣಃ ಧೃತರಾಷ್ಟ್ರಂಚ ಪಾಂಡುಂಚ ವಿದುರಂಚಾಪ್ಯಜೀಜನತ್ ಗಾಂಧಾರ್ಯಾನ್ ಧೃತರಾಷ್ಟ್ರಸ್ಯ ಜಜ್ಞೇ ಪುತ್ರಶತಂ ನೃಪ ತತ್ರ ದುರ್ಯೋಧನೋ ಜ್ಯೇಷ್ಠೋ ದುಶ್ಶಲಾ ಚಾಪಿ ಕನ್ಯಕಾ ಶಾಪಾನ್ ಮೈಥುನರುದ್ಧಸ್ಯ ಪಾಂಡೋಃ ಕುಂತ್ಯಾಂ ಶ್ರುತಕರ್ಮಾ ತಥಾ ಪರೆ ಯುಧಿಷ್ಠಿರಾತ್ತು ಪೌರವ್ಯಾಂ ದೇವಕೋಥ ಘಟೋತ್ಕಚಃ ಭೀಮಸೇನಾದ್ಧಿಡಿಂಬಾಯಾಂ ಕಾಲ್ಯಾಂ ಸರ್ವಗತಸ್ತತಃ ಸಹ ದೇವಾತ್ಸುಹೋತ್ರಂತು ವಿಜಯಾಸೂತ ಪಾರ್ವತೀ ಕರೇಣುಮತ್ಯಾನ್ನಕುಲೋ ನಿರಮಿತ್ರಂ ತಥಾರ್ಜುನಃ ಇರಾವಂತಮುಲೂಪ್ಯಾಂ ವೈ ಸುತಾಯಾಂ ಬಭ್ರುವಾಹನಂ ಮಣಿಪೂರಪತೆಃ ಸೋಪಿ ತತ್ಪುತ್ರಃ ಪುತ್ರಿಕಾಸುತಃ ಚ ಕೃಷ್ಣಾನುಭಾವೇನ ಸಜೀವೋ ಮೋಚಿತೋऽन्तಕಾತ್. ತವೇಮೇ ತನಯಾಸ್ತಾತ ಜನಮೇ ಜಯಪೂರ್ವಕಾಃ ಶ್ರುತಸೇನೋ ಭೀಮಸೇನ ಉಗ್ರಸೇನಶ್ಚ ವೀರ್ಯವಾನ್ ಜನಮೇ ಜಯಸ್ತ್ವಾಂ ವಿದಿತ್ವಾ ದಕ್ಷಕಾನ್ ನಿಧನಂ ಗತಂ ಸರ್ಪಾನ್ ವೈ ಸರ್ಪಯಾಗಾಗ್ನೌ ಸಹೋಷ್ಯತಿರುಷಾನ್ವಿತಃ ಕಾವಶೇಯಂ ಪುರೋಧಾಯ ತುರಂತುರಗಮೇಧಯಾಟ್ ಸಮಂತಾತ್ ಪೃಥಿವೀಂ ಸರ್ವಾಂ ಜಿತ್ವಾ ಯಕ್ಷತಿ ಚಾಧ್ವರೈಃ. ತಸ್ಯ ಪುತ್ರಶ್ಶತಾನೀಕೋ ಯಾಜ್ಞವಲ್ಕ್ಯಾತ್ರಯೀಂ ಪಠನ್ ಅಸ್ತ್ರಜ್ಞಾನಂ ಕ್ರಿಯಾಜ್ಞಾನಂ ಶೌನಕಾತ್ ಪರಮೇಷ್ಯತಿ ಸಹಸ್ರಾನೀಕಸ್ತತ್ಪುತ್ರಸ್ತತಶ್ಚೈವಾಶ್ವಮೇಧಜಃ ಅಸೀಮಕೃಷ್ಣಸ್ತಸ್ಯಾಪಿ ನೇಮಿಚಕ್ರಸ್ತು ತತ್ಸುತಃ ಗಜಾಹ್ವಯೇ ಹೃತೆ ನದ್ಯಾ ಕೌಶಾಮ್ಯಾಂ ಸಾಧುವತ್ಸ್ಯತಿ ಉಕ್ತಸ್ತತಶ್ಚಿತ್ರರಥಸ್ತಸ್ಮಾತ್ ಕವಿರಥಃ ಸುತಃ ತಸ್ಮಾಚ್ಚ ವೃಷ್ಟಿಮಾಂಸ್ತಸ್ಯ ಸುಷೇಣೋಥ ಮಹೀಪತಿಃ ಸುನೀಧಸ್ತಸ್ಯ ಭವಿತಾ ನೃಚಕ್ಷುರ್ಯತ್ಸುಖೀನಲಃ ಪರಿಪ್ಲವಃ ಸುತಸ್ತಸ್ಮಾನ್ಮೇಧಾವೀ ಸುನಯಾತ್ಮಜಃ ನೃಪಂಜಯಸ್ತತೋ ದೂರ್ವಸ್ತಿಮಿಸ್ತಸ್ಮಾಜ್ಜನಿಷ್ಯತಿ ತಿಮೇರ್ಬೃಹದ್ರಥಸ್ತಸ್ಮಾಚ್ಛತಾನೀಕಃ ಸುದಾಸಜಃ ಶತಾನೀಕಾದ್ದುರ್ದಮನಃ ತಸ್ಯಾಪತ್ಯಂ ವಹೀನರಃ ದಂಡಪಾಣಿರ್ನಿಮಿಸ್ತಸ್ಯ ಕ್ಷೇಮಕೋ ಭವಿತಾ ನೃಪಃ ಬ್ರಹ್ಮಕ್ಷತ್ರಸ್ಯ ವೈ ಪ್ರೋಕ್ತೋ ವಂಶೋ ದೇವಋಷಿ ಸತ್ಕೃತಃ ಕ್ಷೇಮಕಂ ಪ್ರಾಪ್ಯ ರಾಜಾನಂ ಸಂಸ್ಥಾಂ ಪ್ರಾಪ್ಸ್ಯತಿ ವೈ ಕಲೌ ಅಥ ಮಾಗಧರಾಜಾನೋ ಭವಿತಾರೋ ವದಾಮಿ ತೇ ಭವಿತಾ ಸಹ ದೇವಸ್ಯ ಮಾರ್ಜಾರಿರ್ಯಚ್ಛ್ರುತಶ್ರವಾಃ ತತೋ ಯುತಾಯುಸ್ತಸ್ಯಾಪಿ ನಿರಮಿತ್ರೋಥ ತತ್ಸುತಃ ಸುನಕ್ಷತ್ರಃ ಸುನಕ್ಷತ್ರಾತ್ ಬೃಹತ್ಸೇನೋಥ ಕರ್ಮಜಿತ್ ತತಸ್ಸೃತಂಜಯಾದ್ವಿಪ್ರಃ ಶುಚಿಸ್ತಸ್ಯ ಭವಿಷ್ಯತಿ ಕ್ಷೇಮೋಥ ಸುವ್ರತಸ್ತಸ್ಮಾद्धರ್ಮಸೂತ್ರಶ್ಯಮಸ್ತತಃ ದ್ವಿಮತ್ಸೇನೋಥ ಸುಮತಿಃ ಸುಬಲೋ ಜನಿತಾ ತತಃ ಸುನೀತಃ ಸತ್ಯಜಿದಥ ವಿಶ್ವಜಿದ್ಯದ್ರಿಪುಂಜಯಃ ವಾರ್ಹದ್ರಥಾಶ್ಚ ಭೂಪಾಲಾಃ ಭಾವ್ಯಾಃ ಸಾಹಸ್ರವತ್ಸರಂ. ಓಂ ಸ್ವಸ್ತಿ ಶ್ರೀಮದ್ಭಾಗವತೆ ಮಹಾಪುರಾಣೇ ಪಾರಮಹಂಸ್ಯಾಂ ಸಂಹಿತಾಯಾಂ
ನವಮಸ್ಕಂಧೆ ದ್ವಾವಿಂಶೋऽಧ್ಯಾಯः ಶ್ರೀಕೃಷ್ಣಾರ್ಪಣಮಸ್ತು. ಓಂ ನಮೋ ಭಗವತೆ ವಾಸುದೇವಾಯ. ಸರ್ವತ್ರ ಸರ್ವದಾ ಗೋವಿಂದನಾಮ ಸಂಕೀರ್ತನಂ. ಗೋವಿಂದ ಗೋವಿಂದ. ಅಥ ತ್ರಯೋವಿಂಶೋऽಧ್ಯಾಯः ಶ್ರೀಶುಕ ಉವಾಚ. ಅನೋಸ್ಸಭಾನರಶ್ಚಕ್ಷುಃ ಪರೋಕ್ಷಶ್ಚ ತ್ರಯಃ ಸುತಾಃ. ಸಭಾನರಾತ್ ಕಾಲನರಃ ಸೃಂಜಯಸ್ತತ್ಸುತಸ್ತತಃ. ಜನಮೇಜಯಸ್ತಸ್ಯ ಪುತ್ರೋ ಮಹಾಶೀಲೋ ಮಹಾಮನಾಃ. ಉಷೇನರಸ್ತಿತಿಕ್ಷುಶ್ಚ ಮಹಾಮನಸ ಆತ್ಮಜೌ. ಶಿಬಿರುವನಶ್ಯಮಿರ್ದಕ್ಷಃ ಚತ್ವಾರೋ ಶೀನರಾತ್ಮಜಾಃ. ವೃಷಾದರ್ಭಸ್ಸು ವೀರಶ್ಚ ಮದ್ರಃ ಕೈಕೇಯ ಆತ್ಮಜಾಃ. ಶಿವೇಶ್ಚತ್ವಾರ ಏವಾಸನ್ ತಿತಿಕ್ಷೋಶ್ಚ ವೃಷದ್ರಥಃ. ತದ ಹೇಮೋ ತತೋ ಹೇಮೋಥ ಸುತಪ ಬಲಿಸ್ಸುತಪಸೋಭವತ್. ಅಂಗವಂಗಕಲಿಂಗಾದ್ಯಾಃ ಸಿಂಹಪುಂಡ್ರಾಂಧ್ರಸಂಜ್ಞಿತಾಃ. ಜಜ್ಞಿರೇ ದೀರ್ಘತಮಸೋ ಬಲೇಃ ಕ್ಷೇತ್ರೇ ಮಹೀಕ್ಷಿತಃ. ಚಕ್ರುಸ್ವನಾಮ್ನಾ ವಿಷಯಾನ್ ಷಡಿಮಾನ್ ಪ್ರಾಚ್ಯಕಾಂಶ್ಚ ತೇ. ಖನಪಾನೋऽಂಗತೋ ಜಜ್ಞೆ ತಸ್ಮಾದ್ದಿವಿರಥಸ್ತತಃ. ಸುತೋ ಧರ್ಮರಥೋ ಯಸ್ಯ ಜಜ್ಞೆ ಚಿತ್ರರಥೋ ಪ್ರಜಾಃ. ರೋಮಪಾದ ಇತಿ ಖ್ಯಾತಸ್ತಸ್ಮೈ ದಶರಥಃ ಸಖಾ. ಶಾಂತಾಂ ಸ್ವಕನ್ಯಾಂ ಪ್ರಾಯಚ್ಛತ್ ಋಷ್ಯಶೃಂಗ ಉವಾಹತಾಂ. ದೇವೇ ವರ್ಷತಿ ಯಂ ರಾಮ ಆನಿನ್ಯುರ್ಹರಿಣೀ ಸುತಂ. ನಾಟ್ಯಸಂಗೀತವಾದಿತ್ರೈಃ ವಿಭ್ರಮಾಲಿಂಗನಾರ್ಹಣೈಃ. ಸತು ರಾಜ್ಞೋ ನ ಪತ್ಯಸ್ಯ ನಿರೂಪ್ಯೇಷ್ಟಿಂ ಮರುತ್ವತಃ. ಪ್ರಜಾಮತಾದ್ದಶರಥೋ ಯೇನ ಲೇಭೆ ಪ್ರಜಾಃ ಪ್ರಜಾಃ. ಚತುರಂಗೋ ರೋಮಪಾದಾತ್ ಪೃಥುಲಾಕ್ಷಸ್ತು ತತ್ಸುತಃ. ಬೃಹದ್ರಥೋ ಬೃಹತ್ಕರ್ಮ ಬೃಹದ್ಭಾನುಶ್ಚ ತತ್ಸುತಾಃ. ಆದ್ಯಾದ್ ಬೃಹನ್ಮನಾಸ್ತಸ್ಮಾಜ್ಜಯದ್ರಥ ಉದಾಹೃತಃ. ವಿಜಯಸ್ತಸ್ಯ ಸಂಭೂತ್ಯಾನ್ ತತೋ ಧೃತಿರಜಾಯತ. ತತೋ ಧೃತೌ ವ್ರತಸ್ತಸ್ಯ ಸತ್ಕರ್ಮಾಧಿರಥಸ್ತತಃ. ಯೋऽಸೌ ಗಂಗಾತಟೇ ಕ್ರೀಡನ್ ಮಂಜೂಷಾन्तರ್ಗತಂ ಶಿಶುಂ. ಕುಂತ್ಯಾಪವಿದ್ಧಂ ಕಾನೀನಮನಪತ್ಯೋ ಕರೋತ್ಸುತಂ. ವೃಷಸೇನಸ್ತಸ್ತಸ್ಯ ಕರ್ಣಸ್ಯ ಜಗತೀಪತೇಃ. ದೃಶ್ಯೋಶ್ಚ ತನಯೋ ಬಭ್ರುಸ್ಸೇತುಸ್ತಸ್ಯಾತ್ಮಜಸ್ತತಃ. ಆರಬ್ಧಸ್ಯ ಗಾಂಧಾರಸ್ತಸ್ಯ ಧರ್ಮಸ್ತತೋ ಧೃತಃ. ಧೃತಸ್ಯ ದುರ್ಮನಾಸ್ತಸ್ಮಾತ್ ಪ್ರಚೇತಾಃ ಪ್ರಾಚೇತ ಸಂಶತಂ. ಮ್ಲೇಚ್ಛಾಧಿಪತಯೋ ಭೂವನ್ನುದೀಚೀನ್ ದಿಶಮಾಶ್ರಿತಾಃ. ತುರ್ವಸೋಶ್ಚ ಸುತೋ ವಹ್ನಿರ್ವಹ್ನೇರ್ಭರ್ಗೋಥ ಭಾನುಮಾನ್. ತ್ರಿಭಾನುಸ್ತತ್ಸುತೋಸ್ಯಾಪಿ ಕರಂಧಮ ಉದಾರಧೀಃ. ಮರುತಸ್ತತ್ಸುತೋ ಪುತ್ರಃ ಪುತ್ರಂ ಪೌರವಮನ್ವಭೂತ್. ದುಷ್ಯಂತಸ್ಸ ಪುನರ್ಭೇಜೆ ಸ್ವಂ ವಂಶಂ ರಾಜ್ಯಕಾಮುಕಃ. ಯಯಾತೇರ್ಜ್ಯೇಷ್ಠಪುತ್ರಸ್ಯ ಯದೋರ್ವಂಶಂ ನರಋಷಭ. ವರ್ಣಯಾಮಿ ಮಹಾಪುಣ್ಯಂ ಸರ್ವಪಾಪಹರಂ ನೃಣಾಂ. ಯದೋರ್ವಂಶಂ ನರಃ ಶ್ರುತ್ವಾ ಸರ್ವಪಾಪೈಃ ಪ್ರಮುಚ್ಯತೆ. ಯತ್ರಾವತೀರ್ಣೋ ಭಗವಾನ್ ಪರಮಾತ್ಮಾ ನರಾಕೃತಿಃ. ಯದೋಸ್ಸಹಸ್ರಜಿತ್ ಕ್ರೋಷ್ಟಾನಲೋ ರಿಪುರಿತಿ ಶ್ರುತಾಃ. ಚತ್ವಾರಃ ಸೂನವಸ್ತತ್ರ ಶತಜಿತ್ ಪ್ರಥಮಾತ್ಮಜಃ. ಮಹಾಹಯೋ ವೇಣುಹಯೋ ಹೈಹಯಶ್ಚೇತಿ ತತ್ಸುತಾಃ. ಧರ್ಮಸ್ತು ಹೈಹಯಸುತೋ ನೇತ್ರಃ ಕುಂತೇಃ ಪಿತಾ ತತಃ. ಸೋಹಂಜಿರಭವತ್ ಕುಂತೇರ್ಮಹಿಷ್ಮಾನ್ ಭದ್ರಸೇನಕಃ. ದುರ್ಮದೋ ಭದ್ರಸೇನಸ್ಯ ಧನಕಃ ಕೃತವೀರ್ಯಸೂಃ. ಕೃತಾಗ್ನಿಃ ಕೃತವರ್ಮಾ ಚ ಕೃತೌಜಾ ಧನಕಾತ್ಮಜಾಃ. ಅರ್ಜುನಃ ಕೃತವೀರ್ಯಸ್ಯ ಸಪ್ತದ್ವೀಪೇಶ್ವರೋऽಭವತ್. ದತ್ತಾತ್ರೇಯಾद्धರೇರಂಶಾತ್ ಪ್ರಾಪ್ತಯೋಗಮಹಾಗುಣಃ. ನೂನಂಕಾರ್ತವೀರ್ಯಸ್ಯ ಗತಿಂ ಯಾಸ್ಯಂತಿ ಪಾರ್ಥಿವಾಃ. ಯಜ್ಞದಾನತಪೋಯೋಗಶ್ರುತವೀರ್ಯಜಯಾದಿಭಿಃ. ಪಂಚಾಶೀತಿಸಹಸ್ರಾಣಿ ಹ್ಯವ್ಯಾಹತಬಲಃ ಸಮಃ. ಅನಷ್ಟವಿತ್ತಸ್ಮರಣೋ ಬುಭುಜೇ ಕ್ಷಯ್ಯ ಷಡ್ವಸು. ತಸ್ಯ ಪುತ್ರಸಹಸ್ರೇಷು ಪಂಚೈವೋರ್ವರಿತಾ ಮೃಧೆ. ಜಯಧ್ವಜಃ ಶೂರಸೇನೋ ವೃಷಭೋ ಮಧುರೂರ್ಜಿಕಃ ಊರ್ಜಿತಃ. ಜಯಧ್ವಜಾತ್ತಾಲಜಂಘಸ್ತಸ್ಯ ಪುತ್ರಶತನ್ತ್ವಭೂತ್.
ಕ್ಷತ್ರಂ ಯತ್ತಾಲಜಂಘಾಖ್ಯಮೌರ್ವತೇಜೋಪಸಂಹೃತಂ ತೇಷಾಂಜ್ಯೇಷ್ಠೋ ವೀತಿಹೋತ್ರೋ ವೃಷ್ಣಿಃ ಪುತ್ರೋ ಮಧೋ ಸ್ಮೃತಃ ತಸ್ಯ ಪುತ್ರಶತಂತ್ವಾಸೀದ್ವೃಷ್ಣಿಜ್ಯೇಷ್ಠಂ ಯತಃ ಕುಲಂ ಮಾಧವ ವೃಷ್ಣಯೋ ರಾಜನ್ ಯಾದವಾಶ್ಚೇತಿ ಸಂಜ್ಞಿತಾಃ ಯದುಪುತ್ರಸ್ಯ ಚಕ್ರೋಷ್ಟೋಃ ಪುತ್ರೋ ವೃಜಿನವಾಂಸ್ತತಃ ಶ್ವಾಹಿಸ್ತತೋ ಋಷೇ ಕುರುವೈ ತಸ್ಯ ಚಿತ್ರರಥಸ್ತತಃ ಶಶಬಿಂದುರ್ಮಹಾಯೋಗಿ ಮಹಾಭೋಜೋ ಮಹಾನಭೂತ್ ಚತುರ್ದಶ ಮಹಾರತ್ನಶ್ಚಕ್ರವರ್ತ್ಯಪರಾಜಿತಃ ತಸ್ಯ ಪತ್ನಿ ಸಹಸ್ರಾಣಾಂ ದಶಾನಾಂ ಸುಮಹಾಯಶಾಃ ದಶಲಕ್ಷಸಹಸ್ರಾಣಿ ಪುತ್ರಾಣಾಂ ತಾಸ್ವಜೀಜನತ್ ತೇಷಾಂ ತು ಷಟ್ಪ್ರಧಾನಾನಾಂ ಪೃಥುಷ್ಟವಸ ಆತ್ಮಜಃ ಧರ್ಮೋ ನಾಮೋಶನಾಹಸ್ತಸ್ಯ ಹಯಮೇಧಶತಸ್ಯ ಯಾಟ್ ತತ್ಸುತೋ ರುಚಕಸ್ತಸ್ಯ ಪಂಚಾಸನ್ನಾತ್ಮಜಾ ಶೃಣು ಪುರುಜಿದೃಕ್ಮರುಕ್ಮೇಷು ಪೃಥುಜ್ಯಾಮಘಸಂಜ್ಞಿತಾಃ ಜಾಮಘಸ್ತ್ವಪ್ರಜೋಪ್ಯನ್ಯಾಂ ಭಾರ್ಯಾಂ ಶೈಬ್ಯಾಪತಿರ್ಭಯಾತ್ ನಾವಿಂದಚ್ಛತ್ರುಭವನಾತ್ ಭೋಜ್ಯಾಂ ಕನ್ಯಾ ಮಹಾರಷೀತ್ ರಥಸ್ಥಾನ್ ನಿರೀಕ್ಷ್ಯಾಹ ಶೈಬ್ಯಾಪತಿಮಮರ್ಷಿತಾ ಕೇಯಂಕುಹಕಮತ್ಸ್ಥಾನಂ ಪ್ರಥಮಾರೋಪಿತೇತಿ ವೈ ಸ್ನುಷಾತವೇತ್ಯಭಿಹಿತೆ ಸ್ಮಯಂತಿ ಪತಿಮಬ್ರವೀತ್ ಅಹಂ ವಂದ್ಯಾ ಸಪತ್ನಿ ಚ ಸ್ನುಷಾ ಮೇ ಯುಜ್ಯತೆ ಕಥಂ ಜನಯಿಷ್ಯಸಿ ಯಂ ರಾಜ್ಞೀ ತಸ್ಯೇಯಮುಪಯುಜ್ಯತೆ ಅನ್ವಮೋದಂತ ತದ್ವಿಶ್ವೇ ದೇವಾಃ ಪಿತರ ಏವ ಚ ಶೈಬ್ಯಾ ಗರ್ಭಮಧಾತ್ ಕಾಲೇ ಕುಮಾರಂ ಸುಷುವೆ ಶುಭಂ ಸವಿದರ್ಭ ಇತಿ ಪ್ರೋಕ್ತ ಉಪಯೇ ಮೇ ಸ್ನುಷಾಂ ಸತೀಂ. ಸ್ವಸ್ತಿ ಶ್ರೀಮದ್ಭಾಗವತೆ ಮಹಾಪುರಾಣೇ ಪಾರಮಹಂಸ್ಯಾಂ ಸಂಹಿತಾಯಾಂ ನವಮಸ್ಕಂಧೆ ಯದುವಂಶಾನುವರ್ಣನೆ ತ್ರಯೋವಿಂಶಃ. ಶ್ರೀಕೃಷ್ಣಾರ್ಪಣಮಸ್ತು. ಓಂ ನಮೋ ಭಗವತೆ ವಾಸುದೇವಾಯ. ಸರ್ವತ್ರ ಗೋವಿಂದನಾಮ ಸಂಕೀರ್ತನಂ. ಗೋವಿಂದ ಗೋವಿಂದ. ಅಥ ಚತುರ್ವಿಂಶೋऽಧ್ಯಾಯಃ. ಶ್ರೀಶುಕ ಉವಾಚ. ಅಥ ಚತುರ್ವಿಂಶೋऽಧ್ಯಾಯಃ. ಶ್ರೀಶುಕ ಉವಾಚ. ತಸ್ಯಾಂ ವಿದರ್ಭೋ ಜನಯತ್ಪುತ್ರೌ ನಾಮ್ನಾ ಕುಶಕ್ರಥೌ ತೃತೀಯಂ ರೋಮಪಾದಂ ಚ ವಿದರ್ಭಕುಲನಂದನಂ. ರೋಮಪಾದಸುತೋ ಬಭ್ರುರ್ಬಭ್ರೋಃ ಕೃತಿರಜಾಯತ ಉಶಿಕಸ್ತತ್ಸುತಸ್ತಸ್ಮಾಚ್ಚೇದಿಶ್ಚೈದ್ಯಾದಯೋ ನೃಪ. ಕೊನೆಯ ಅಧ್ಯಾಯ. ಕ್ರಥಶ್ಚ ಕುಂತಿಃ ಪುತ್ರೋऽಭೂತ್ ಧೃಷ್ಟಿಸ್ತಸ್ಯಾಥ ನಿರುವೃತಿಃ. ತತೋ ದಶಾರ್ಹೋ ನಾಮ್ನಾಭೂತ್ ತಸ್ಯ ವ್ಯೋಮಸ್ಸುತಸ್ತತಃ. ಜೀಮೋತೋ ವಿಕೃತಸ್ತಸ್ಯ ಯಸ್ಯ ಭೀಮರಥಃ ಸುತಃ. ತತೋ ನವರಥಃ ಪುತ್ರೋ ಜಾತೋ ದಶರಥಸ್ತತಃ. ಕರಂಭಿಷ್ಯಕುನೇಃ ಪುತ್ರೋ ದೇವರಾತಸ್ತದಾತ್ಮಜಃ. ದೇವಕ್ಷತ್ರಸ್ತತಸ್ತಸ್ಯ ಮಧುಃ ಕುರುವಶಾದನುಃ. ಪುರುಹೋತ್ರಸ್ತನೋಃ ಪುತ್ರಸ್ತಸ್ಯಾಯುಃ ಸಾತ್ವತಸ್ತತಃ. ಭಜಮಾನೋ ಭಜಿರ್ದಿವ್ಯೋ ವೃಷ್ಣಿರ್ದೇವಾ ವೃಧೋಂಧಕಃ. ಸಾತ್ವತಸ್ಯ ಸುತಾ ಸಪ್ತಮಹಾಭೋಜಶ್ಚ ಮಾರಿಷ. ಭಜಮಾನಸ್ಯ ನಿಮ್ಲೋಚಃ ಕಿಂಕಿಣೋ ಧೃಷ್ಟಿರೇವ ಚ. ಏಕಸ್ಯಾಮಾತ್ಮಜಾಃ ಪತ್ನ್ಯಾಮನ್ಯಸ್ಯಾಂಚ ತ್ರಯಃ ಸುತಾಃ. ಶತಾಜಿಚ್ಚ ಸಹಸ್ರಾಜಿತಿದಯುಜಾ ಅಯುತಾಜಿದಿತಿ ಪ್ರಭೋ. ಅಯುತಾಜಿದಿತಿ ಪ್ರಭೋ. ಬಭ್ರುರ್ದೇವಾ ವೃಧಸುತಸ್ತಯೋ ಶ್ಲೋಕೌ ಪಠನ್ತ್ಯಮೋ ಯಥೈವ ಶೃಣುಮೋ ದೂರಾತ್ ಸಂಪಶ್ಯಾಮಸ್ತಥಾಂತಿಕಾತ್. ಬಭ್ರಶ್ರೇಷ್ಠೋ ಮನುಷ್ಯಾಣಾಂ ದೇವೈರ್ದೇವಾ ವೃಧಃ ಸಮಃ. ಪುರುಷಾಃ ಪಂಚಷಷ್ಟಿಶ್ಚ ಷಟ್ಸಹಸ್ರಾಣಿ ಚಾಷ್ಟ ಚ. ಯೇ ಮೃತತ್ವಮನುಪ್ರಾಪ್ತಾ ಬಭ್ರೋರ್ದೇವಾ ವೃಧಾದಪಿ. ಮಹಾಭೋಜೋಪಿ ಧರ್ಮಾತ್ಮಾ ಭೋಜೋ ಭೋಜಾ ಆಸಂಸ್ತದನ್ವಯೇ. ವೃಷ್ಣೇಃ ಸುಮಿತ್ರಃ ಪುತ್ರೋ ಭೂದ್ಯುಧಾಜಿಚ್ಚ ಪರಂತಪ. ಶಿನಿಸ್ತಸ್ಯಾನಮಿತ್ರಶ್ಚ ನಿಮ್ನೋಭೂದನಮಿತ್ರತಃ. ಸತ್ರಾಜಿತಃ ಪ್ರಸೇನಶ್ಚ ನಿಮ್ನಸ್ಯಾಪ್ಯಾಸದುಃಸುತೌ. ಅನಮಿತ್ರಸುತೋ ಯೋನ್ಯಃ ಶಿನಿಸ್ತಸ್ಯಾಥ ಸತ್ಯಕಃ. ಯುಯುಧಾನಃ ಸಾತ್ಯಕಿರುವೈ ಜಯಸ್ತಸ್ಯ ಕುಣಿಸ್ತತಃ. ಯುಗಂಧರೋ ನಮಿತ್ರಸ್ಯ ವೃಷ್ಣಿಃ ಪುತ್ರೋ ಪರಸ್ತತಃ. ಶ್ವಫಲ್ಕಶ್ಚಿತ್ರರಥಶ್ಚ ಗಾಂಧಿನ್ಯಾಂಚ ಶ್ವಫಲ್ಕತಃ. ಅಕ್ರೂರಪ್ರಮುಖಾ ಆಸನ್ ಪುತ್ರಾ ದ್ವಾದಶ ವಿಶ್ರುತಾಃ. ಆಸಂಗಃ ಸಾರಮೇಯಶ್ಚ ಮೃದುರೋ ಮೃದುವಿದ್ಗಿರಿಃ.
ಧರ್ಮವೃದ್ಧಃ ಸುಕರ್ಮಾ ಚ ಕ್ಷೇತ್ರೋಪೇಕ್ಷೋರಿಮರ್ದನಃ ಶತ್ರುಘ್ನೋ ಗಂಧಪಾದಶ್ಚ ಪ್ರತಿಬಾಹುಶ್ಚ ದ್ವಾದಶ ತೇಷಾಂ ಸ್ವಸಾ ಶುಚಿರಾಖ್ಯಾದ್ವಾ ವಕ್ರೂರಸುತಾವಪಿ ದೇವವಾನುಪದೇವಶ್ಚ ತಥಾ ಚಿತ್ರರಥಾತ್ಮಜಾಃ ಪೃಥುರ್ವಿದೂರಥಾದ್ಯಾಶ್ಚ ಬಹವೋ ವೃಷ್ಣಿನಂದನಾಃ ಕುಕುರೋ ಭಜಮಾನಶ್ಚ ಶುಚಿಃ ಕಂಬಲಬರ್ಹಿಷಃ ಕುಕುರಸ್ಯ ಸುತೋ ವಹ್ನಿರ್ವಿಲೋಮಾತನಯಸ್ತತಃ ಕಪೋತರೋ ಮಾತಸ್ಯಾನುಸ್ಸಖಾಯಸ್ಯ ಚ ತುಂಬುರುಃ ಅಂಧಕೋ ದುಂದುಭಿಸ್ತಸ್ಮಾದರಿದ್ಯೋತಃ ಪುನರ್ವಸುಃ ತಸ್ಯಾಹುಕಶ್ಚಾಹುಕೀ ಚ ಕನ್ಯಾ ಚೈವಾಹುಕಾತ್ಮಜೌ ದೇವಕಶ್ಚೋಗ್ರಸೇನಶ್ಚ ಚತ್ವಾರೋ ದೇವಕಾತ್ಮಜಾಃ ದೇವವಾನುಪದೇವಶ್ಚ ಸುದೇವೋ ದೇವವರ್ಧನಃ ತೇಷಾಂ ಸ್ವಸಾರಃ ಸಪ್ತಾಸಂಧೃತದೇವಾದಯೋ ನೃಪ ಶಾಂತಿದೇವೋಪದೇವಾ ಚ ಶ್ರೀದೇವಾ ದೇವರಕ್ಷಿತಾ ಸಹ ದೇವಾ ದೇವಕೀ ಚ ವಸುದೇವ ಉವಾಹತಾಃ ಕಂಸಃ ಸುನಾಮಾನ್ಯಗ್ರೋಧಃ ಕಂಕಃ ಶಂಕುಃ ಸುಹೂಸ್ತಥಾ ರಾಷ್ಟ್ರಪಾಲೋऽಥ ಸೃಷ್ಟಿಶ್ಚ ತುಷ್ಟಿಮಾನೌಗ್ರಸೇನಯಃ ಕಂಸಾ ಕಂಸವತಿ ಕಂಕಾಶೂರಭೂರಾಷ್ಟ್ರಪಾಲಿಕಾ ಉಗ್ರಸೇನ ದುಹಿತರೋ ವಸುದೇವಾನುಜಸ್ತ್ರಿಯಃ ಶೂರೋ ವಿದೂರಥಾದಾಸೀದ್ ಭಜಮಾನಃ ಸುತಸ್ತತಃ ಶಿನಿಸ್ತಸ್ಮಾತ್ ಸ್ವಯಂ ಭೋಜೋ ಹೃದೀಕಸ್ತತ್ಸುತೋ ಮತಃ ದೇವಬಾಹುಶ್ಯತಧನುಃ ಕೃತವರ್ಮೇತಿ ತತ್ಸುತಾಃ ದೇವಮೀಢಸ್ಯ ಶೂರಸ್ಯ ಮಾರಿಷಾ ನಾಮ ಪತ್ನ್ಯಭೂತ್ ತಸ್ಯಾಂ ಸ ಜನಯಾಮಾಸ ದಶಪುತ್ರಾನ್ ಕಲ್ಮಷಾನ್ ವಸುದೇವಂ ದೇವಭಾಗಂ ದೇವಶ್ರವಸಮಾನಕಂ ಸೃಂಜಯಂ ಶ್ಯಾಮಕಂ ಕಂಕಂ ಶಮೀಕಂ ವತ್ಸಕಂ ವೃಕಂ ದೇವದುಂದುಭಯೋ ನೇದುರಾನಕಾಯಸ್ಯ ಜನ್ಮನಿ ವಸುದೇವಂ ಹರೇ ಸ್ಥಾನಂ ವದಂತ್ಯಾನಕದುಂದುಭಿಂ ವೃಥಾ ಚ ಶ್ರುತದೇವಾ ಚ ಶ್ರುತಕೀರ್ತಿಶ್ರುತಶ್ರವಾಃ ರಾಜಾಧಿದೇವಿ ಚೈತೇಷಾಂ ಭಗಿನ್ಯಃ ಪಂಚಕನ್ಯಕಾಃ ಕುಂತೇಃ ಸಖ್ಯುಃ ಪಿತಾ ಶೂರೋಹ್ಯ ಪುತ್ರಸ್ಯ ಪೃಥಾಮದಾತ್ ಸಾಪದುರ್ವಾಸಸೋ ವಿದ್ಯಾಂ ದೇವಹೂತಿಂ ಪ್ರತೋಷಿತಾತ್ ತಸ್ಯಾ ವೀರ್ಯಪರೀಕ್ಷಾರ್ಥಮಾಜುಹಾವರವಿಂ ಶುಚಿಃ ತದೈವೋಪಾಗತಂ ದೇವಂ ವೀಕ್ಷ್ಯ ವಿಸ್ಮಿತಮಾನಸ ಪ್ರತ್ಯಯಾರ್ಥಂ ಪ್ರಯುಕ್ತಾ ಮೇ ಯಾಹಿ ದೇವ ಕ್ಷಮಸ್ವ ಮೇ ಅಮೋಘಂ ದರ್ಶನಂ ದೇವಿ ಆಧಿತ್ಸೇತ್ ತ್ವಯಿ ಚಾತ್ಮಜಂ ಯೋ ನಿರ್ಯಥಾ ನ ದುಶ್ಯೇತ ಕರ್ತಾ ಹಂತೆ ಸುಮಧ್ಯಮೇ ಇತಿ ತಸ್ಯಾಂ ಸ ಆಧಾಯ ಗರ್ಭಂ ಸೂರ್ಯೋ ದಿವಂಗತಃ ಸದ್ಯಃ ಕುಮಾರಃ ಸಂಜಜ್ಞೆ ದ್ವಿತೀಯ ಇವ ಭಾಸ್ಕರಃ ತಂ ಸಾತ್ಯಜನ್ನದೀತೋ ಯೇ ಕೃಚ್ಛ್ರಾಲ್ಲೋಕಸ್ಯ ಬಿಭ್ಯತಿ ಪ್ರಪಿತಾಮಹಸ್ತಾಮುವಾಹ ಪಾಂಡುರುವೈ ಪ್ರಪಿತಾಮಹಸ್ತಾಮುವಾಹ ಪಾಂಡುರುವೈ ಸತ್ಯವಿಕ್ರಮಃ ಶ್ರುತದೇವಾಂತು ಕಾರುಷೋ ವೃದ್ಧಶರ್ಮಾ ಸಮಗ್ರಹೀತ್ ಯಸ್ಯಾಮಭೂದ್ದಂತವಕ್ತ್ರ ಋಷಿಶಪ್ತೋದಿತೆ ಸುತಃ ಕೈಕೇಯೋ ಧೃಷ್ಟಕೇತುಶ್ಚ ಶ್ರುತಕೀರ್ತಿಮವಿಂದತಾ ಸಂತರ್ದನಾದಯಸ್ತಸ್ಯ ಪಂಚಾಸನ್ ಕೈಕಯಾಃ ಸುತಾಃ ರಾಜಾಧಿದೇವ್ಯಾಮಾವಂತ್ಯೌ ಜಯಸೇನೋ ಜನಿಷ್ಠಃ ದಮಘೋಷಶ್ಚೇದಿರಾಜಶ್ರುತಶ್ರವಸಮಗ್ರಹೀತ್ ಶಿಶುಪಾಲಃ ಸುತಸ್ತಸ್ಯಾಃ ಕಥಿತಸ್ತಸ್ಯ ಸಂಭವಃ ದೇವಭಾಗಸ್ಯ ಕಂಸಾಯಾञ्चित्रकेतु ಬೃಹದ್ಬಲೌ ಕಂಸವತ್ಯಾಂ ದೇವಶ್ರವಸಃ ಸುವೀರ ಇಷುಮಾಂಸ್ತಥಾ ಕಂಕಾಯಾಮಾನಕಾಜ್ಜಾತಃ ಸತ್ಯಜಿತ್ ಪುರುಜಿತ್ ತಥಾ ಸೃಂಜಯೋ ರಾಷ್ಟ್ರಪಾಲ್ಯಾಂಚ ವೃಷದುರ್ಮರ್ಷಣಾದಿಕಾನ್ ಹರಿಕೇಶ ಹಿರಣ್ಯಾಕ್ಷೌ ಶೂರಭೂಮ್ಯಾಂಚ ಶಾಮಕಃ ಮಿಶ್ರಕೇಶ್ಯಾಮಪ್ಸರಸಿ ವೃಕಾದೀನ್ ವತ್ಸಕಸ್ತಥಾ ತಕ್ಷಪುಷ್ಕರಶಾಲಾದೀನ್ ದುರ್ವಾರ್ಕ್ಷ್ಯಾಂ ವೃಕ ಆದಧೇ ಸುಮಿತ್ರಾರ್ಜುನಪಾಲಾದೀನ್ ಛಮೀಕಾತ್ತು ಸುದಾಮಿನೀ ಕಂಕಶ್ಚ ಕರ್ಣಿಕಾಯಾಂ ವೈಋತಧಾಮ ಜಯಾವಪಿ ಪೌರವೀ ರೋಹಿಣೀ ಭದ್ರಾ ಮದಿರಾರೋಚನಾ ಇಲಾ ದೇವಕೀ ಪ್ರಮುಖಾ ಆಸನ್ ಪತ್ನ್ಯ ಆನಕದುಂದುಭೇಃ ಬಲಂಗದಂ ಸಾರಣಂಚ ದುರ್ಮದಂ ವಿಪುಲಂ ಧ್ರುವಂ ವಸುದೇವಸ್ತು ರೋಹಿಣ್ಯಾಂ ಕೃತಾದೀನುದಪಾದಯತ್ ಸುಭದ್ರೋ ಭದ್ರವಾಹಶ್ಚ ದುರ್ಮದೋ ಭದ್ರ ಏವ ಚ ಪೌರವ್ಯಾಸ್ತನಯಾಶ್ಯೇತೆ ಭೂತಾದ್ಯಾ ದ್ವಾದಶಾಭವನ್
ನಂದೋಪನಂದಕೃತಕಶೂರಾದ್ಯ ಮದಿರಾತ್ಮಜಾಃ ಕೌಸಲ್ಯಾಕೇಶಿನಂತೆ ಕಮಸೂತಕುಲನಂದನಂ ರೋಚನಾಯ ಮತೋ ಜಾತಾ ಹಸ್ತಹೇಮಾಂಗದಾದಯಃ ಇಲಾಯಾಮುರುವಲ್ಕಾದೀನ್ ಯದುಮುಖ್ಯಾನ್ ಅಜೀಜನತ್ ವಿಪೃಷ್ಠೋ ಧೃತದೇವಾಯಾಮೇಕ ಆನಕದುಂದುಭೇಃ ಶಾಂತಿದೇವಾತ್ಮಜಾ ರಾಜಂಶ್ರಮ ಪ್ರತಿಶ್ರುತಾದಯಃ ರಾಜಾನಃ ಕಲ್ಪವರ್ಷಾದ್ಯ ಉಪದೇವಾಸುತಾದಶ ವಸುಹಂಸಸುವಂಶಾದ್ಯಾ ಶ್ರೀದೇವಾಯಾಸ್ತು ಷಟ್ಸುತಾಃ ದೇವರಕ್ಷಿತಯಾ ಲಬ್ಧಾ ನವಚಾತ್ರ ಗದಾದಯಃ ವಸುದೇವಸ್ಸುತಾ ನಷ್ಟಾ ವಾದಧೇ ಸಹ ದೇವಯಾ ಪುರುವಿಶ್ರುತಮುಖ್ಯಾಂಸ್ತು ಸಾಕ್ಷಾದ್ಧರ್ಮೋ ವಸೂನಿವ ವಸುದೇವಸ್ತು ದೇವಕ್ಯಾಂ ಅಷ್ಟಪುತ್ರಾನ್ ಅಜೀಜನತ್ ಕೀರ್ತಿಮಂತಂ ಸುಷೇಣಂಚ ಭದ್ರಸೇನಮುದಾರಧೀಃ ರುಜುಂ ಸಂಮರ್ದನಂ ಭದ್ರಂ ಸಂಕರ್ಷಣಮಹೀಶ್ವರಂ ಅಷ್ಟಮಸ್ತು ತಯೋರಾಸೀತ್ ಸ್ವಯಮೇವ ಹರಿಃ ಕಿಲ ಸುಭದ್ರಾ ಚ ಮಹಾಭಾಗಾ ತವ ರಾಜನ್ ಪಿತಾಮಹೀ ಯದಾ ಯದೇಹ ಧರ್ಮಸ್ಯ ಕ್ಷಯೋ ವೃದ್ಧಿಶ್ಚ ಪಾಪ್ಮನಃ ತದಾ ತು ಭಗವಾನೀಶ ಆತ್ಮಾನಂ ಸೃಜತೆ ಹರಿಃ ನ ಹ್ಯಸ್ಯ ಜನ್ಮನೋ ಹೇತುಃ ಕರ್ಮಣೋ ವಾ ಮಹೀಪತೆ ಆತ್ಮಮಾಯಾಂ ವಿನೇಶಸ್ಯ ಪರಸ್ಯ ದ್ರಷ್ಟುರಾತ್ಮನಃ ಯನ್ಮಾಯಾ ಚೇಷ್ಟಿತಂ ಪುಂಸಸ್ಥಿತ್ಯುತ್ಪತ್ತ್ಯಪ್ಯಯಾಯ ಹಿ ಅನುಗ್ರಹಸ್ತನ್ನಿವೃತ್ತೇರಾತ್ಮಲಾಭಾಯ ಚೇಷ್ಯತೆ ಅಕ್ಷೌಹಿಣೀನಾಂ ಪತಿಭಿಃ ಅಸುರೈರ್ನೃಪಲಾಂಛನೈಃ ಭುವ ಆಕ್ರಮ್ಯಮಾಣಾಯ ಅಭಾರಾಯ ಕೃತೋದ್ಯಮಃ ಕರ್ಮಾಣ್ಯಪರಿಮೇಯಾಣಿ ಮನಸಾಪಿ ಸುರೇಶ್ವರೈಃ ಸಹ ಸಂಕರ್ಷಣಶ್ಚಕ್ರೆ ಭಗವಾನ್ ಮಧುಸೂದನಃ ಕಲೌ ಜನಿಷ್ಯಮಾಣಾನಾಂ ದುಃಖಶೋಕತಮೋನುದಂ ಅನುಗ್ರಹಾಯ ಭಕ್ತಾನಾಂ ಸುಪುಣ್ಯಂ ಯತನೋದ್ಯಶಃ ಯಸ್ಮಿನ್ ಸತ್ಕರ್ಣಪೀಯೂಷೆ ಯಶಸ್ತೀರ್ಥವರೆ ಸಕೃತ್ ಶ್ರೋತ್ರಾಂಜಲಿರುಪಸ್ಪೃಶ್ಯ ಧುನುತೆ ಕರ್ಮವಾಸನಾಂ ಭೋಜವೃಷ್ಣ್ಯಂಧಕಮಧುಶೂರಸೇನ ದಶಾರ್ಹಕೈಃ ಶ್ಲಾಘನೀಯೇ ಹಿತಶಶ್ವತ್ಕುರು ಸೃಂಜಯ ಪಾಂಡುಭಿಃ ಸ್ನಿಗ್ಧಸ್ಮಿತೇಕ್ಷಿತೋದಾರೈರ್ವಾಕ್ಯೈರ್ವಿಕ್ರಮಲೀಲಯಾ ನೃಲೋಕಂ ರಮಯಾಮಾಸ ಮೂರ್ತ್ಯಾ ಸರ್ವಾಂಗರಮ್ಯಯಾ ಯಸ್ಯಾನನಂ ಮಕರಕುಂಡಲಚಾರುಕರ್ಣಭ್ರಾಜತ್ಕಪೋಲಸುಭಗಂ ಸವಿಲಾಸಹಾಸಂ ನಿತ್ಯೋತ್ಸವನ್ನ ತತೃಪರ್ದೃಶಿಭಿಃ ಪಿಬಂತ್ಯೋ ನಾರ್ಯೋ ನರಾಶ್ಚ ಮುದಿತಾಃ ಕುಪಿತಾ ನಿಮೇಶ್ಚ ಜಾತೋ ಗತಃ ಪಿತೃಗೃಹಾದ್ವ್ರಜಮೇಧಿತಾರ್ಥೋ ಹತ್ವಾ ರಿಪುಂಸುತಶತಾನಿ ಕೃತೋರುದಾರಃ ಉತ್ಪಾದ್ಯತೇಷು ಪುರುಷಃ ಕ್ರತುಭಿಃ ಸಮೀಜೆ ಆತ್ಮಾನಮಾತ್ಮನಿಗಮಂ ಪ್ರಥಯಂಜನೇಷು ಪೃಥ್ವ್ಯಾಸ್ಸ ವೈ ಗುರುಭರಂ ಕ್ಷಪಯನ್ ಕುರೂಣಾಮन्तಃ ಸಮುತ್ಥಕಲಿನಾ ಯುಧಿ ಭೂಪಚಂವಃ ದೃಷ್ಟ್ಯಾ ವಿಧೂಯ ವಿಜಯೇ ಜಯಮುದ್ವಿಘೋಷ್ಯ ಪ್ರೋಚ್ಯೋದ್ಧವಾಯ ಚ ಪರಂ ಸಮಗಾತ್ ಸ್ವಧಾಮ ಪ್ರೋಚ್ಯೋದ್ಧವಾಯ ಚ ಪರಂ ಸಮಗಾತ್ ಸ್ವಧಾಮ. ಸ್ವಸ್ತಿ ಶ್ರೀಮದ್ಭಾಗವತೆ ಮಹಾಪುರಾಣೆ ಪಾರಮಹಂಸ್ಯಾಂ ಸಂಹಿತಾಯಾಂ ನವಮಸ್ಕಂಧೆ ಶ್ರೀ ಸೂರ್ಯಸೋಮವಂಶಾನುಕೀರ್ತನೆ ಯದುವಂಶಾನುಕೀರ್ತನಂ ನಾಮ ಚತುರ್ವಿಂಶೋऽಧ್ಯಾಯಃ. ಶ್ರೀಕೃಷ್ಣಾರ್ಪಣಮಸ್ತು. ಓಂ ನಮೋ ಭಗವತೆ ವಾಸುದೇವಾಯ. ಸರ್ವತ್ರ ಗೋವಿಂದನಾಮ ಸಂಕೀರ್ತನಂ. ಗೋವಿಂದ ಗೋವಿಂದ. ಮೆಲ್ಲನೆ ಬಂದನೆ
ಪುರಂದಾರ ವಿಠಲರಾಯನ ಕೂಗಿ ಕೂಡಿ ಪಡಿರೆ ಬೇಗ ನಾಗವೇಣಿಯರೆಲ್ಲ ಮೆಲ್ಲ ಮೆಲ್ಲನೆ ಬಂದನೆ ರೂಪಮ್ಮ ಕೇಳೆ ಮೆಲ್ಲ ಮೆಲ್ಲನೆ ಬಂದನೆ ಮೆಲ್ಲ ಮೆಲ್ಲನೆ ಬಂದನೆ ಗೋಪಮ್ಮ ಕೇಳೆ ಮೆಲ್ಲ ಮೆಲ್ಲನೆ ಬಂದನೆ ಮೆಲ್ಲ ಮೆಲ್ಲನೆ ಬಂದನೆ ರೂಪಮ್ಮ ಕೇಳೆ ಮೆಲ್ಲ ಮೆಲ್ಲನೆ ಬಂದನೆ ಶಿವನೇ ಬಡವಿಯು ನಾನು ಬೇಡುವೆ ನಿನ್ನ ಸಿರಿಯ ಬೇಡುವೆ ನಿನ್ನ ಅಡವಿಯ ಶಿವನೇ ಬಡವಿಯು ನಾನು ಬೇಡುವೆ ನಿನ್ನ ಸಿರಿಯ ಬೇಡುವೆ ನಿನ್ನ ಭಕ್ತಿಯ ಸಿರಿಯನ್ನು ನಿನ್ನ ಧ್ಯಾನದ ಸಿರಿಯನ್ನು ಭಕ್ತಿಯ ಸಿರಿಯನ್ನು ನಿನ್ನ ಧ್ಯಾನದ ಸಿರಿಯನ್ನು ಪೂಜಿಸುವ ಸಿರಿಯ ಆರಾಧಿಸುವ ಸಿರಿಯ ಪೂಜಿಸುವ ಸಿರಿಯ ಆರಾಧಿಸುವ ಸಿರಿಯ ಅಡವಿಯ ಶಿವನೇ ಬಡವಿಯು ನಾನು ಬೇಡುವೆ ನಿನ್ನ ಸಿರಿಯ ಬೇಡುವೆ ನಿನ್ನ ಅಡವಿಯ ಶಿವನೇ ಬಡವಿಯು ನಾನು ಬೇಡುವೆ ನಿನ್ನ ಸಿರಿಯ ಬೇಡುವೆ ನಿನ್ನ ನಿನ್ನ ಭಜನೆಯ ಮಾಡುತ್ತ ನನ್ನೆ ಮರೆಯುವ ಸಿರಿಯನ್ನು ನಿನ್ನ ಭಜನೆಯ ಮಾಡುತ್ತ ನನ್ನೆ ಮರೆಯುವ ಸಿರಿಯನ್ನು ನನ್ನೇ ಮರೆತು ನಿನ್ನಲ್ಲಿ ಒಂದಾಗುವ ಸಿರಿಯನ್ನು ನನ್ನೇ ಮರೆತು ನಿನ್ನಲ್ಲಿ ಒಂದಾಗುವ ಸಿರಿಯನ್ನು ಅಡವಿಯ ಶಿವನೇ ಬಡವಿಯು ನಾನು ಬೇಡುವೆ ನಿನ್ನ ಸಿರಿಯ ಬೇಡುವೆ ನಿನ್ನ ಅಡವಿಯ ಶಿವನೇ ಬಡವಿಯು ನಾನು ಬೇಡುವೆ ನಿನ್ನ ಸಿರಿಯ ಬೇಡುವೆ ನಿನ್ನ ನಿಸ್ವಾರ್ಥದ ಸಿರಿಯನ್ನು ನಿತ್ಯಾನಂದದ ಸಿರಿಯನ್ನು ನಿಸ್ವಾರ್ಥದ ಸಿರಿಯನ್ನು ನಿತ್ಯಾನಂದದ ಸಿರಿಯನ್ನು ನಿತ್ಯವು ನಿನ್ನ ಸೇವೆಯನ್ನು ಮಾಡುವ ಸಿರಿಯನ್ನು ನಿತ್ಯವು ನಿನ್ನ ಸೇವೆಯನ್ನು ಮಾಡುವ ಸಿರಿಯನ್ನು ಅಡವಿಯ ಶಿವನೇ ಬಡವಿಯು ನಾನು ಬೇಡುವೆ ನಿನ್ನ ಸಿರಿಯ ಬೇಡುವೆ ನಿನ್ನ ಅಡವಿಯ ಶಿವನೇ ಬಡವಿಯು ನಾನು ಬೇಡುವೆ ನಿನ್ನ ಸಿರಿಯ ಬೇಡುವೆ ನಿನ್ನ ಜ್ಞಾನದ ಸಿರಿಯನ್ನು ವೈರಾಗ್ಯದ ಸಿರಿಯನ್ನು ಜ್ಞಾನದ ಸಿರಿಯನ್ನು ವೈರಾಗ್ಯದ ಸಿರಿಯನ್ನು ಗುರುದೇವ ನುಡಿದಂತೆ ನಡೆಯುವ ಸಿರಿಯನ್ನು ಗುರುದೇವ ನುಡಿದಂತೆ ನಡೆಯುವ ಸಿರಿಯನ್ನು ಅಡವಿಯ ಶಿವನೇ ಬಡವಿಯು ನಾನು ಬೇಡುವೆ ನಿನ್ನ ಸಿರಿಯ ಬೇಡುವೆ ನಿನ್ನ ಅಡವಿಯ ಶಿವನೇ ಬಡವಿಯು ನಾನು ಬೇಡುವೆ ನಿನ್ನ ಸಿರಿಯ ಬೇಡುವೆ ನಿನ್ನ ಮೌನದ ಸಿರಿಯನ್ನು ಏಕಾಂತದ ಸಿರಿಯನ್ನು ಮೌನದ ಸಿರಿಯನ್ನು ಏಕಾಂತದ ಸಿರಿಯನ್ನು
ರಕ್ಷೆಯ ಸಿರಿಯನ್ನು ನಿನ್ನ ಪ್ರೀತಿಯ ಸಿರಿಯನ್ನು ಮಲ್ಲೇಶ ಗುರುವಿನ ಕರುಣೆಯ ಸಿರಿಯನ್ನು ಮಲ್ಲೇಶ ಗುರುವಿನ ಕರುಣೆಯ ಸಿರಿಯನ್ನು ಅಡವಿಯ ಶಿವನೇ ಬಡವಿಯು ನಾನು ಬೇಡುವೆ ನಿನ್ನ ಸಿರಿಯ ಬೇಡುವೆ ನಿನ್ನ ಅಡವಿಯ ಶಿವನೇ ಬಡವಿಯು ನಾನು ಬೇಡುವೆ ನಿನ್ನ ಸಿರಿಯ ಬೇಡುವೆ ನಿನ್ನ ಆವ ಕುಲವು ರಂಗ ಅರಿಯಲಾಗದು ಆವ ಕುಲವು ರಂಗ ಅರಿಯಲಾಗದು ಆವ ಕುಲವು ರಂಗ ಅರಿಯಲಾಗದು ಆವ ಕುಲವೋ ರಂಗ ಓಂ ನಮೋ ಭಗವತೆ ವಾಸುದೇವಾಯ. ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುಃ ಸಾಕ್ಷಾನ್ ಮಹೇಶ್ವರಃ ಗುರುರೇವ ಜಗತ್ಸರ್ವಂ ತಸ್ಮೈ ಶ್ರೀಗುರವೇ ನಮಃ. ಲಂಬೋದರಂ ಪರಮಸುಂದರಮೇಕದಂತಂ ರಕ್ತಾಂಬರಂ ತ್ರಿನಯನಂ ಪರಮಂ ಪವಿತ್ರಂ ಉದ್ಯದ್ದಿವಾಕರಕರೋಜ್ವಲಕಾಯಕಾಂತಂ ವಿಘ್ನೇಶ್ವರಂ ಸಕಲವಿಘ್ನಹರಂ ನಮಾಮಿ. ಸರಸ್ವತಿ ನಮಸ್ತುಭ್ಯಂ ವರದೆ ಕಾಮರೂಪಿಣಿ ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ವ್ಯಾಸಾಯ ವಿಷ್ಣುರೂಪಾಯ ವ್ಯಾಸರೂಪಾಯ ವಿಷ್ಣವೇ ನಮೋ ವೈ ಬ್ರಹ್ಮನಿಧಯೇ ವಾಸಿಷ್ಠಾಯ ನಮೋ ನಮಃ. ಯಂ ಪ್ರವ್ರಜಂತಮನುಪೇತಮಪೇತಕೃತ್ಯಂ ದ್ವೈಪಾಯನೋ ವಿರಹ ಕಾತರ ಆಜುಹಾವ ಪುತ್ರೇತಿ ತನ್ಮಯತಯಾ ತರವೋಭಿನೇದುಸ್तं ಸರ್ವಭೂತಹೃದಯಂ ಮುನಿಮಾನತೋಸ್ಮಿ. ಸಚ್ಚಿದಾನಂದರೂಪಾಯ ವಿಶ್ವೋತ್ಪತ್ಯಾದಿಹೇತವೇ ತಾಪತ್ರಯ ವಿನಾಶಾಯ ಶ್ರೀಕೃಷ್ಣಾಯ ವಯಂ ನಮಃ. ಜನ್ಮಾದ್ಯಸ್ಯ ಯತೋನ್ವಯಾದಿತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಹ್ಯಂತಿ ಯತ್ಸೂರಯಃ. ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಧರ್ಮಃ ಪ್ರೋಜ್झितकैतवोऽत्र परमो निर्मत्सराणां सतां वेद्यं वास्तवमत्र वस्तु शिवदन्तापत्रयोन्मूलनं. श्रीमद्भागवते महामुनिकृते किं वा परैरीश्वरः सद्यो हृद्यवरुध्यतेऽत्र कृतिभिः शुश्रूषुभिस्तत्क्षणात्. निगमकल्पतरोर्गलितं फलं शुकमुखादमृतद्रवसंयुतं पिबत भागवतं रसमालयं मुहुरहो रसिका भुवि भावुकाः. प्रह्लादनारदपराशरपुण्डरीकव्यासाम्बरीशशुकशौनकभीष्मताल्भ्यान् रुक्माङ्गदार्जुनवसिष्ठविभीषणादीन् पुण्यानिमान् परमभागवतान् स्मरामि. पीताम्बरङ्करविराजितशङ्खचक्रं कौमोदकीं सरसिजं करुणासमुद्रं राधासहायमतिसुन्दरमन्दहासं वातालयेशमनिशं हृदि भावयामि. ಜಗನ್ನಿಯಾಮಕನ ದಿವ್ಯ ಚರಣಗಳಿಗೆ ಪೊಡಮಡುತ್ತಾ ಸಭೆಯಲ್ಲಿ ಆಸೀನರಾಗಿರುವಂತಹ ಎಲ್ಲ ಸಜ್ಜನ ಬಂಧುಗಳಿಗೂ ನಮಿಸುತ್ತಾ
ಶ್ರೀಮದ್ಭಾಗವತ ಸಪ್ತಾಹ ಯಜ್ಞದ 4ನೇ ದಿನದ ಪ್ರವಚನ ಭಾಗವನ್ನು ಪ್ರಾರಂಭಿಸ್ತಾ ಇದ್ದೇವೆ. ಮೂರು ದಿವಸ ಹೋದದ್ದೇ ಗೊತ್ತಾಗಲಿಲ್ಲ. ಅದು ಯಾಕೋ ಗೊತ್ತಿಲ್ಲ. ಸಪ್ತಾಹಕ್ಕೆ ಬಂದರೆ ದಿನ ಬೇಗ ಉರುಳ್ತಾ ಇರ್ತದೆ. ಬೇರೆ ಎಲ್ಲಿಗೂ ಹೋದರೂ ದಿನವೇ ಹೋಗುವುದಿಲ್ಲ. ಕೊನೆಗೆ ಮುಗಿತಾ ಇದ್ದ ಹಾಗೆ ಈ ಅಟ್ಯಾಚ್ಮೆಂಟ್ ಅನ್ನುವಂಥದ್ದು ಜಾಸ್ತಿ ಆಗ್ತಾ ಹೋಗ್ತದೆ. 7ನೇ ದಿವಸಕ್ಕಾಗುವಾಗ ಏನೋ ಒಂದನ್ನು ಕಳ್ಕೊಂಡ ಹಾಗೆ ಅನುಭವ ಆಗ್ತದೆ. ಇನ್ನು ಯಾವಾಗ ಸಿಗ್ತದೋ ಏನೋ ಅಂತ. ಇದು ಈ ಸಪ್ತಾಹ ಯಜ್ಞದ ಒಂದು ವಿಶೇಷತೆ. ಸಪ್ತಾಹಕ್ಕೆ ಬರುವಾಗ ಎಷ್ಟು ಆತುರ, ಹಂಬಲ, ತುಡಿತ ಇರ್ತದೋ ಅದನ್ನು ಮಂಗಳ ಮಾಡಿ ಹೋಗುವಾಗ ಹೋಗಬೇಕಲ್ಲ ಅಂತ ಅನ್ನಿಸ್ತದೆ. ಅಷ್ಟು ಸೆಳೆತ ಈ ಒಂದು ವಾರದ ಯಜ್ಞದ್ದು. ಕಾರಣ ಉಂಟು. ಅತ್ಯಂತ ಸುಲಭವಾಗಿ ನಾವು ಆ ಪುಣ್ಯಾತ್ಮನನ್ನು ಸಂಪಾದನೆ ಮಾಡಿಕೊಳ್ಳುವುದಕ್ಕೆ ಒಂದು ಸುಂದರವಾದ ರಂಗ. ಅದು ಜನ್ಮಾಂತರೇ ಭವೇತ್ ಪುಣ್ಯಂ ತದಾ ಭಾಗವತಂ ಲಭೇತ್ ಅನ್ನುವಂತಹ ಹಿನ್ನೆಲೆಯಲ್ಲಿ ಜನ್ಮಾಂತರೀಯವಾದ ಪುಣ್ಯ ಸಂಪಾದನೆಯ ಫಲವಾಗಿ ನಮಗೆ ಅದು ಸಿಗ್ತದೆ ಅಂತಾಗುವಾಗ ಮತ್ತೆಲ್ಲಿ ಅಂತ ನಾವು ಕಾಯ್ತಾ ಇರ್ತೇವೆ. ಅಷ್ಟು ನಮ್ಮನ್ನದು ಆವರಿಸಿ ಬಿಡ್ತದೆ. ಯಾಕೆ ಅದು ಆವರಿಸಿಕೊಳ್ಳಬೇಕು? ಇತರ ಯಾವುದೇ ಕಾರ್ಯಕ್ರಮವೂ ಕೂಡ ನಮಗೆ ಅಷ್ಟು ಇಷ್ಟ ಆಗುವುದಿಲ್ಲ. ಇದರಲ್ಲಿ ಅಂಥದ್ದು ವೈಶಿಷ್ಟ್ಯ ಏನು? ಯಾಕೆ ಹಾಗೆ ನಾವು ಅದನ್ನು ಹಚ್ಕೊಳ್ತೇವೆ ಅಂತ ಅಂದರೆ, ವೈಷ್ಣವೀ ಮಾಯೆಯ ಪ್ರಾಬಲ್ಯ ಅದು ನಮಗೆ ಸ್ವಲ್ಪ ಮಟ್ಟಿಗೆ ಅರಿವಾಗುವ ಕಾರಣ. ಅದರಿಂದ ಬಿಡಿಸಿಕೊಳ್ಳುವುದಕ್ಕಂತೂ ಫಕ್ಕನೆ ಸಾಧ್ಯ ಇಲ್ಲ. ಇಂತಹ ಸಪ್ತಾಹಗಳು ಪದೇ ಪದೇ ಆಗುತ್ತಾ, ಅಂತಹ ಸಪ್ತಾಹಗಳಲ್ಲಿ ಪದೇ ಪದೇ ಭಾಗವಹಿಸುತ್ತಾ ಇದ್ದುದರ ಫಲವಾಗಿ ನಾವು ಆ ಮಾಯೆಯಿಂದ ಎದ್ದು ಹೊರಗೆ ನಿಂತ್ಕೊಳ್ಳಿಕ್ಕೆ ಬರುತ್ತದೆ. ದೇವತೆಗಳಿಂದಲೂ ಕೂಡ ತಪ್ಪಿಸಿಕೊಳ್ಳುವುದಕ್ಕೆ ಅಸಾಧ್ಯವಾದದ್ದೇ ಆ ವೈಷ್ಣವೀ ಮಾಯೆ. ನಾವೇನು ಜ್ಞಾನಿನಾಮಪಿ ಚೇತಾಂಸಿ ದೇವಿ ಭಗವತೀ ಹಿ ಸಾ ಬಲಾದಾಕೃಷ್ಯ ಮೋಹಾಯ ಮಹಾಮಾಯಾ ಪ್ರಯಚ್ಛತಿ. ತಿಳಿದವರನ್ನೂ ಕೂಡ ವಿದ್ವಾಂಸಮಪಿ ಕರ್ಷತಿ ಎನ್ನುವ ಹಾಗೆ ತಿಳಿದವರನ್ನೂ ಜ್ಞಾನಿಗಳನ್ನೂ ಕೂಡ ಎಳೆದು ಹೊಂಡಕ್ಕೆ ಹಾಕ್ತದೆ. ಅಂತಹ ವೈಷ್ಣವೀ ಮಾಯೆಯ ಪ್ರಭಾವ ಕಡಿಮೆ ಮಾಡುತ್ತಾ ಅದರಿಂದ ಹೊರಗೆ ಬರುವುದಕ್ಕೆ ಮಾರ್ಗ ಒಂದೇ ಈ ಕಲಿಯುಗದಲ್ಲಿ. ಅದು ಸಪ್ತಾಹ ಯಜ್ಞ ಮಾತ್ರ. ಅದು ನಮಗೆ ಯಾರಿಗೂ ಗೊತ್ತಾಗದೇ ಇರುವ ಕಾರಣ ನಾವು ಬಳಲ್ತಾ ಇರ್ತೇವೆ. ಹೇಗೆ ಹೊರಗೆ ಬರುವುದು ಅಂತ. ರಮಾಧವನನು ಒಲಿಸಲಾರದೆ ಬಳಲುವರು ಈ ಸಂಸಾರದಲ್ಲಿ ಭವದಿ. ಯಾರು? ಪಾಮರರು. ನಾವೆಲ್ಲ ಪಾಮರರು.
ರಮಾಧವ ಒಲಿದ ಅಂತ ಅಂದ ಮೇಲೆ ನಾವು ಜ್ಞಾನಿಗಳಾಗ್ತೇವೆ, ನಮ್ಮಲ್ಲಿರುವಂತಹ ಪಾಮರತ್ವ ಹೊರಟು ಹೋಗ್ತದೆ. ಅದು ಸಾಧ್ಯ ಆಗುವುದು ಪಾಮರತ್ವದಿಂದ ಅಮರತ್ವಕ್ಕೆ ಏರುವುದಕ್ಕೆ ಒಂದು ದೊಡ್ಡ ಮಾರ್ಗ ಸಪ್ತಾಹ ಯಜ್ಞ. ಸಂಸಾರ ಅಂದಕ್ಷಣ ದುಃಖ, ಶೋಕಗಳು, ದಾರಿದ್ರ್ಯ, ದೌರ್ಭಾಗ್ಯ, ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ ಇದೆಲ್ಲವೂ ಕೂಡ ಮನೆ ಮಾಡಿರ್ತದಲ್ಲ ಒಬ್ಬನಲ್ಲಿ. ಅದನ್ನು ಗೆಲ್ಲಬೇಕು. ಅದಿದ್ದರೆ ಏನು, ಅದು ಇಲ್ಲದಿದ್ದರೆ ಏನು? ಅದು ಇದ್ದರೆ ನೆಮ್ಮದಿ ಹಾಳಾಗ್ತದೆ, ಅದು ಇಲ್ಲದಿದ್ದರೆ ನೆಮ್ಮದಿ ಸಿಗ್ತದೆ. ಹಾಗಾದರೆ ಅದನ್ನು ತೆಗೆಯುವುದು ಹೇಗೆ ಅಂತ ಕೇಳಿದರೆ ಅದನ್ನೇ ಹೇಳಿದರು ಭಾಗವತ ಮಹಾತ್ಮೆಯಲ್ಲಿ. ದುಃಖ, ದಾರಿದ್ರ್ಯ, ದೌರ್ಭಾಗ್ಯ, ಪಾಪ ಪ್ರಕ್ಷಾಳನಾಯ ಚ ಕಾಮಕ್ರೋಧ ಜಯಾರ್ಥಂ ಹಿ ಕಲೌ ಧರ್ಮೋಯ ಮೀರಿತಃ. ಕಲಿಯುಗದಲ್ಲಿ ಇದೆಲ್ಲ ಆಗಾಗ ಬಂದೆರಗ್ತಾ ಇರ್ತವೆ. ಇದನ್ನು ನಾವು ಜಯಿಸಬೇಕು ಅಂತಾದರೆ ನಮಗೆ ಮಾರ್ಗ ಏನು? ಕಲವು ಧರ್ಮೋಯ ಮೀರಿತಃ. ಈ ಕಲಿಯುಗದಲ್ಲಿ ಸಪ್ತಾಹ ಯಜ್ಞ ಒಂದೇ ಮಾರ್ಗ ಅಂತೆ. ಅದಕ್ಕೆ ನಮ್ಮ ನಿಕಟದಲ್ಲಿಯೇ ಶ್ರೀಹರಿ ನಮಗೆ ಪ್ರಾಪ್ತನಾಗ್ತಾನೆ ಸಪ್ತಾಹ ಯಜ್ಞದಲ್ಲಿ. ಯಾವ ಮನೆಯಲ್ಲಿ, ಯಾವ ಭೂಮಿಯಲ್ಲಿ ಕೃಷ್ಣ ಕಥೆ ನಡೀತಾ ಇರ್ತದೋ ಆ ಭೂಮಿಯನ್ನು, ಆ ಮನೆಯನ್ನು ತೀರ್ಥಕ್ಷೇತ್ರ ಅಂತ ಯಾಕೆ ಹೇಳ್ತಾರೆ ಇಲ್ಲದಿದ್ದರೆ? ತೀರ್ಥಕ್ಷೇತ್ರಕ್ಕೋಸ್ಕರವೇ ಹೋಗುವುದಕ್ಕೆ ನಮ್ಮ ಕಾಲು ಇರುವುದು. ಭಗವಂತ ಕಾಲನ್ನು ಕೊಟ್ಟಿದ್ದೇ ಇದಕ್ಕೆ ಅಲ್ಲೋ, ತೀರ್ಥಾಟನೆಗೆ. ಇದು ತೀರ್ಥಕ್ಷೇತ್ರ. ಸಪ್ತಾಹ ನಡೆಯುವಂತಹ ಯಜ್ಞಭೂಮಿ ತೀರ್ಥಕ್ಷೇತ್ರ ಆಗ್ತದೆ. ಅದಕ್ಕೋಸ್ಕರ ನಾವು ಆ ಹಂಬಲ ನಮ್ಮಲ್ಲಿ ಸದಾ ಇರಬೇಕು. ಆ ಹಂಬಲ ಅದು ನಿರಂತರವಾಗಿ ಸಾಕ್ತಾನೇ ಇರಬೇಕು ಇಂತಹ ವಿಷಯದಲ್ಲಿ. ಹಾಗಾದಾಗ ಮಾತ್ರ ಮನಸ್ಸು ಒಂದೇ ಕಡೆ ಇರ್ತದೆ, ಶಾಂತವಾಗಿರ್ತದೆ. ಇಲ್ಲದಿದ್ದರೆ ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಕೂಡ ಮನಸ್ಸು ಅಶಾಂತತೆಯಿಂದ ಕೂಡಿರ್ತದೆ. ನಿನ್ನೆ ಹಾಗೆ ಇಲ್ಲ ಇವತ್ತು ಅಂತ ಅನಿಸ್ತದೆ. 10 ಹಲವು ವಿಚಾರಗಳು ನಮ್ಮ ಮನಸ್ಸನ್ನು ಬಂದು ಎರಗುವಾಗ ಆ ಮನಸ್ಸು ಸಹಜವಾಗಿಯೇ ಅಶಾಂತಿಯತ್ತ ಸಾಗ್ತದೆ. ಅಶಾಂತಿಯತ್ತ ಸಾಗಿದರೆ ಯಾವುದೂ ಬೇಡ ಅಂತ ಊಲ ಬೂರ್ಚಿ ಹೇಳುವ ಭಾವಕ್ಕೆ, ಹೇಳುವ ನಿವೃತ್ತಿಗೆ ಬಂದು ಬಿಡ್ತೇವೆ. ಮನಸ್ಸಿಗೆ ನಾನಾ ಪ್ರಕಾರವಾದಂತಹ ಬೇಡದಿದ್ದದ್ದೆಲ್ಲ ಬಂದು ಸೇರುವಾಗ ಇಡೀ ಮನಸ್ಸು ನುಚ್ಚು ನೂರಾಗಿ ಬಿಡ್ತದೆ. ಅದಾಗುವಾಗ ಅದಕ್ಕೆ ಪರಿಹಾರ ಏನು? ಅದು ಆಗದ ಹಾಗೆ ಮಾಡುವುದು ಹೇಗೆ? ಈ ಕಲಿಯುಗ ಅಂತಂದರೆ ಹಾಗೆ ಇಂಥದ್ದೆಲ್ಲ ಆಗ್ತಾ ಇರ್ತದೆ ಅಲ್ಲಲ್ಲಿ. ಅದರಿಂದ ಹೊರಗೆ ಬರಬೇಕು. ನನ್ನ ಜೀವನದಲ್ಲಿ ಕಲಿಯುಗವನ್ನು ಕೃತಯುಗವನ್ನಾಗಿಸಬೇಕು. ಅದಕ್ಕೋಸ್ಕರ ಇರುವಂತಹ ಮಾರ್ಗ ಯಾವುದು ಅಂತ ಕೇಳಿದರೆ ಇದಕ್ಕಿಂತ ದೊಡ್ಡ ಮಾರ್ಗ ಇಲ್ಲ. ಸಪ್ತಾಹ ಯಜ್ಞಕ್ಕಿಂತ ದೊಡ್ಡ ಮಾರ್ಗ ಇಲ್ಲ ಕಲಿಯುಗವನ್ನು ಕೃತಯುಗವನ್ನಾಗಿಸುವುದಕ್ಕೆ. ಇಲ್ಲದಿದ್ದರೆ ಕಲಿಯುಗದಲ್ಲಿ ಕೃಷ್ಣಾವತಾರ ಅಂತ ಎಲ್ಲಿಯಾದರೂ ಉಂಟ? ಕಲಿಯುಗದಲ್ಲಿ ಕೃಷ್ಣ ಅವತರಿಸಿದ್ದು ದ್ವಾಪರ ಅಂತ್ಯದಲ್ಲಿ. ಕಲಿಯುಗದಲ್ಲಿ ಅವ ಅವತರಿಸಿ ಬರುವುದಿಲ್ಲ. ಆದರೆ ಬರ್ತಾನೆ, ಭರಿಸುವುದಕ್ಕೆ ಆಗ್ತದೆ. ಎಲ್ಲಿ? ಸಪ್ತಾಹ ಯಜ್ಞ ಹೇಳುವಂತಹ ಯಜ್ಞಭೂಮಿಯಲ್ಲಿ, ತೀರ್ಥಕ್ಷೇತ್ರದಲ್ಲಿ. ಯಾಕೆ? ಇಲ್ಲಿ ಸದಾ ನಾಮ ಸಂಕೀರ್ತನೆ, ಭಜನೆ, ಕೃಷ್ಣ ಕಥೆ. ಎಲ್ಲಿ ಕೃಷ್ಣ ಕಥೆ, ಎಲ್ಲಿ ನಾಮ ಸಂಕೀರ್ತನೆ, ಎಲ್ಲಿ ಭಜನೆ ಆಗ್ತದೆ ಅಲ್ಲಿ ಭಗವಂತ ಓಡಿ ಬರ್ತಾನೆ. ನಾನು ದೇವಸ್ಥಾನದಲ್ಲಿ ಇಲ್ಲ ಅಂತ ಹೇಳ್ತಾನೆ, ನಾನು ಮಂದಿರದಲ್ಲಿ ಇಲ್ಲ ಅಂತ ಹೇಳ್ತಾನೆ, ನಾನು ಆದಿತ್ಯ ಮಂಡಲದಲ್ಲಿ ಇಲ್ಲ ಅಂತ ಹೇಳ್ತಾನೆ, ನಾನು ವೈಕುಂಠದಲ್ಲೂ ಇಲ್ಲ ಅಂತ ಹೇಳ್ತಾನೆ ಭಗವಂತ. ನಾಹಂ ವಸಾಮಿ ವೈಕುಂಠೆ.
ವೈಕುಂಠದಲ್ಲೆಲ್ಲ ಇಲ್ಲ. ಮತ್ತೆಲ್ಲಿರೋದು? ಮದ್ಭಕ್ತಾ ಯತ್ರ ಗಾಯಂತಿ, ನನ್ನ ಭಕ್ತರು ಎಲ್ಲಿ ಗಾಯನೆ ಮಾಡ್ತಾರೆ, ಎಲ್ಲಿ ಹಾಡ್ತಾರೆ ನನ್ನ ಕುರಿತಾಗಿ, ತತ್ರ ತಿಷ್ಠಾಮಿ ನಾರದ, ಅಲ್ಲಿ ನಾ ಇರ್ತೇನೆ. ನನ್ನ ಭಕ್ತರು ಹಾಡುವುದಕ್ಕೆ ಒಂದು ವೇದಿಕೆಯೇ ಸಪ್ತಾಹ ಯಜ್ಞ. ಬೇರೆ ನಿಮಗೆ ಪೂರ್ಣವಾಗಿ ಅನುಭವಿಸುತ್ತಾ ನಮ್ಮನ್ನು ನಾವು ಸಮರ್ಪಣೆ ಮಾಡುತ್ತಾ ಹಾಡುವುದಕ್ಕೆ ನಮ್ಮ ಮನಸ್ಸು ಕೇಳುವುದಿಲ್ಲ. ಬೇರೆ ಕಡೆ ಅನುಭವಕ್ಕೆ ಬರ್ಬೋದು, ನಿಮಗೆ ಅನುಭವಕ್ಕೆ ಬಂದಿರಬಹುದು. ಇಲ್ಲಿ ಹಾಗಲ್ಲ. ಇಲ್ಲಿ ನಾವು ಕುಳಿತಂತಹ ಜಾಗೆಯೂ ದ್ವಾರಕೆಯ ಮಣ್ಣು, ಇಲ್ಲಿ ಇರುವಂತಹ ಭವನವೂ ದ್ವಾರಕೆಯ ಮಂಟಪದ ಒಳಗಡೆ ಪ್ರತಿಷ್ಠಿತನಾದವನು ದ್ವಾರಕಾಧೀಶ. ಹಾಗಿರುವಾಗ ದ್ವಾರಕೆಯಲ್ಲಿ ಆ ಭಾವನೆ ಬಂದು ನಮ್ಮ ಮನಸ್ಸಲ್ಲಿ ಕುಳಿತಾಗ ನಾವು ತನ್ನಿಂತಾನೇ ಭಾವುಕರಾಗ್ತೇವೆ. ಅದನ್ನೇ ಹೇಳಿದರು, ಭಾಗವತ ಕಥೆಯನ್ನು ಅಥವಾ ಕೃಷ್ಣ ಕಥೆಯನ್ನು ಕೇಳುವಾಗ ನಾವು ಭಾವುಕರಾಗಬೇಕು. ಮನಸ್ಸನ್ನು ಪೂರ್ತಿ ಅದರ ಒಳಗಡೆ ಸೇರಿಸಿಬಿಡಬೇಕು. ಆವಾಗ ಆ ಕಥೆ ನಮ್ಮನ್ನು ಆ ಕಥಾಲೋಕಕ್ಕೆ ತೆಕ್ಕೊಂಡು ಹೋಗ್ತದೆ. ಅಂತಹ ಶಕ್ತಿ ಇರುವಂಥದ್ದು ಶ್ರೀಮದ್ಭಾಗವತ ಸಪ್ತಾಹ ಯಜ್ಞಕ್ಕೆ. ಅದನ್ನು ದೈವಯೋಗದಿಂದ ಈ ಮಣ್ಣಿನಲ್ಲಿ ಆಚರಿಸುವಂತಹ ಒಂದು ಪುಣ್ಯ ನಮಗೆ ಪ್ರಾಪ್ತಿಯಾಗಿದೆ. ಪ್ರಾಯಶಃ ಈ ಮಣ್ಣಿನಲ್ಲಿ ಈವರೆಗೆ ಸಪ್ತಾಹ ಯಜ್ಞ ಆದದ್ದಿರಲಿಕ್ಕಿಲ್ಲ ಈ ಭಾಗದಲ್ಲಿ. ಈ ಗ್ರಾಮದಲ್ಲಿ ಆಗಲಿ ಅಂತ ಅಲ್ಲಿಂದ ಪ್ರೇರಣೆ ಬಂದಿರಬೇಕು. ಆ ಕಾರಣದಿಂದ ಇದು ನಡೀತಾ ಇದೆ. ಇದರ ಮಹತ್ವವನ್ನು ನಾವು ಅರಿತಾ ಇದ್ದೇವೆ. ಇಂಥದ್ದು ಅಲ್ಲಲ್ಲಿ ನಡಿಬೇಕು. ಅಲ್ಲಲ್ಲಿ ನಡೆದಾಗ ಸರ್ವ ಮನೆಗಳು ಕೂಡ ಕೃಷ್ಣಮಯವಾಗ್ತದೆ. ಹೇಗೆ ದ್ವಾರಕೆಯಲ್ಲಿ 16,100 ಅಂತಃಪುರಗಳಿದ್ದುವೋ ಕೃಷ್ಣ ಮದುವೆಯಾಗುವ ಕಾಲಕ್ಕೆ, ಮತ್ತು ಅಷ್ಟು ಕನ್ಯೆಯರನ್ನು ಮದುವೆ ಆಗ್ತಾನೆ ನೋಡಿ. ಆವಾಗ 16,100 ಮಂದಿ ಕನ್ಯೆಯರನ್ನು 16,100 ಅರಮನೆಯಲ್ಲಿ ಮದುವೆ ಆಗುವುದು. ಯಾಕೆ ಆಯಿತು ಅಂತ ಕೇಳಿದರೆ ಅವರೆಲ್ಲ ಬಯಸಿದ್ದು ಅವನನ್ನೇ. ಹಾಗಾಗಿ ನಾವು ಯಾವಾಗ ನಮ್ಮ ಮನೆಗಳಲ್ಲಿ ನಾವು ಇವನನ್ನು ಬಯಸ್ತೇವೆ, ಇವ ಬಂದು ಸೇರ್ತಾನೆ, ಆವಾಗ ಇಡೀ ದ್ವಾರಕೆಯೇ ಆಗಿಬಿಡ್ತದೆ. ಅದಾಗಬೇಕು. ಅದಕ್ಕೋಸ್ಕರ ಇಂತಹ ಕೃಷ್ಣ ಕಥೆಯನ್ನು, ಭಾಗವತದ ಕಥೆಗಳನ್ನು ನಾವು ಶ್ರವಣ ಮಾಡಬೇಕು ಅನ್ನುವ ಹಿನ್ನೆಲೆಯಲ್ಲಿ ಇವತ್ತು ಗಜೇಂದ್ರ ಮೋಕ್ಷ ಹೇಳುವಂತಹ ಪುಣ್ಯ ಕಥಾನಕವನ್ನು ಹೇಳುವುದಕ್ಕೆ ಅಡಿಯಿಡುತ್ತಾ ಇದ್ದೇವೆ. ಗಜೇಂದ್ರ ಅಂದರೆ ಆನೆಯ ರಾಜ. ಆನೆ ಅಂದ ತಕ್ಷಣ ನಮಗೆ ಗೊತ್ತು, ಏನು ಗೊತ್ತು? ತೋಟದ ಒಳಗಡೆ ಪ್ರವೇಶ ಮಾಡಿ ಹಾಳು ಮಾಡೋದು ಮಾತ್ರ ಗೊತ್ತು. ಅದೊಂದು ಅಜ್ಞಾನದ ಮುದ್ದೆ ಆನೆ ಅಂದರೆ. ಹಾಗೆಂದು ನಮ್ಮಿಂದ ಹೆಚ್ಚು ಜ್ಞಾನ ಅದಕ್ಕೆ ಇರ್ತದೆ. ನೋಡಿ, ನೀವು ಗಮನಿಸಿ, ನಮ್ಮಿಂದ ಹೆಚ್ಚು ಬುದ್ಧಿ ಅದಕ್ಕಿದೆ. ಒಂದು ಸಲ ತಪ್ಪು ಮಾಡಿದರೆ ಮತ್ತೆ ಎರಡನೇ ಸಲ ಅದು ತಪ್ಪು ಮಾಡುವುದಿಲ್ಲ. ನಾವು ಅದನ್ನು ನೋಡಿ ಕಲಿಬೇಕು. ಅಜ್ಞಾನದ ಮುದ್ದೆ ಆದರೆ ಏನಾಯಿತು? ಆನೆಯಿಂದ ನಾವು ಕಲಿಬೇಕು. ಒಂದು ಸಲ ತಪ್ಪು ಮಾಡಿ ಮತ್ತೆ ಎರಡನೇ ಸಲ ಗೊತ್ತಾಯಿತು ನಾನು ತಪ್ಪು ಮಾಡ್ತಾ ಇದ್ದೇನೆ ಅಂತ ಆದ ಮೇಲೆ ಮತ್ತೆ ಅದು ತಪ್ಪು ಮಾಡಲಿಕ್ಕೆ ಹೋಗುವುದಿಲ್ಲ. ನಿಮ್ಮ ಬೇಲಿಗೆ ನೀವು ಕರೆಂಟು ಕೊಡಿ, ಆನೆ ಬರ್ತದೆ ಅಂತ. ಒಂದು ಸಲ ಸಿಕ್ಕಿ ಹಾಕ್ಕೊಂಡ್ರೆ ಮತ್ತೆ ಎರಡನೇ ಸಲ ಸಿಕ್ಕಿ ಹಾಕ್ಕೊಳ್ಳೋದಿಲ್ಲ. ಅದಕ್ಕೆ ಬೇರೆ ಉಪಾಯ ಉಂಟು ಆನೆಗೆ. ಅದು ಆಲೋಚನೆ ಮಾಡ್ತದೆ, ಇದನ್ನು ನಾ ಹೇಗೆ ತಪ್ಪಿಸಬೇಕು ಅಂತ. ಮತ್ತೆ ಎರಡನೇ ಸಲ ಆ ಕೆಲಸಕ್ಕೆ ಹೋಗುವುದಿಲ್ಲ ಅದು. ಇದು ಆನೆಯ ಗುಣ. ಅಂತಹ
ಆನೆಯಿಂದ ನಾವು ಸುಮಾರಷ್ಟು ಕಲಿಯುವುದಕ್ಕಿದೆ. ಒಂದು ಈಗ ಹೇಳಿದ ವಿಷಯ, ಎರಡನೇ ಸಲ ತಪ್ಪು ಮಾಡಲಿಕ್ಕಿಲ್ಲ ಅದು. ಇನ್ನೊಂದು ಅದಕ್ಕಿಂತಲೂ ಮುಖ್ಯವಾದ್ದು ಒಂದುಂಟು, ಅದು ಈ ಕಥೆಯಲ್ಲಿ ನಾವು ನೋಡಬೇಕು. ಕ್ಷೀರಸಾಗರದ ಪ್ರದೇಶ ಯಾರಿರುವುದಲ್ಲಿ? ಕ್ಷೀರಸಾಗರ ಶಯನ ಶ್ರೀಹರಿ, ಹಾಲಿನ ಸಮುದ್ರ, ನಡುವಿನಲ್ಲಿ ತ್ರಿಕೂಟ ಹೇಳುವ ಹೆಸರಿನ ಒಂದು ಬಹುದೊಡ್ಡದಾದ ಎತ್ತರದ ಪರ್ವತ ಪ್ರದೇಶ. ಬಹಳ ಎತ್ತರದ್ದದು. ಹೇಗಂತೆ 10,000 ಯೋಜನೆ ಅಯುತ ಯೋಜನಾಯುತ ಮುಚ್ಛ್ರಿತ, 10,000 ಯೋಜನೆಗಳಷ್ಟು ಎತ್ತರ. ಯೋಜನೆ ಹೇಳುವ ಶಬ್ದ ಪ್ರಾಯಶಃ ಯಾರೂ ಕೇಳಿರಲಿಕ್ಕಿಲ್ಲ. ಅದು ದೂರವನ್ನು ಲೆಕ್ಕ ಹಾಕುವ ಒಂದು ಶಬ್ದ, ಅದು ಪ್ರಾಚೀನ ಶಬ್ದ. ಒಂದು ಯೋಜನೆ ಅಂತಂದರೆ 8 ರಿಂದ 9 ಮೈಲು. ಅಂಥದ್ದು 10,000 ಯೋಜನೆ ಅಯುತ ಯೋಜನ ಮುಚ್ಛ್ರಿತ. 10,000 ಯೋಜನೆ ಈಗ 9 ಮೈಲು ಅಂತ ತೆಕ್ಕೊಂಡ್ರು 90,000 ಮೈಲಾಯಿತು. 90,000 ಮೈಲು ಅಂತಂದರೆ 1 ಮೈಲು ಅಂತಂದರೆ ಸಾಮಾನ್ಯ 1.6 ಅಲ್ವಾ ಕಿಲೋಮೀಟರ್, ಹಾಗೇನೋ ಬರ್ತದೆ. ಆ ಲೆಕ್ಕ ತೆಗೆದರೂ ಕೂಡ 1,35,000 ಕಿಲೋಮೀಟರ್ ಎತ್ತರ. ಊಹೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ನಮಗೆ. ಅಂತಹ ತ್ರಿಕೂಟ ಪರ್ವತ ಕ್ಷೀರಸಾಗರದ ನಡುವಿನಲ್ಲಿ ನಿಂತಿದೆ. ಈ ಕ್ಷೀರಸಾಗರದ ಪ್ರಕಾಶದಿಂದಾಗಿ ಇಡೀ ಆ ಪರ್ವತವೇ ಬಿಳಿಯಾಗಿ ಕಾಣ್ತಾ ಇತ್ತಂತೆ. ಅದರಲ್ಲಿ ಅಸಾಮಾನ್ಯ ಪರ್ವತ ಅದು. ಮೇಲಿನ ಲೋಕದ ಸಿದ್ಧರು, ಚಾರಣರು, ಗಂಧರ್ವರು, ವಿದ್ಯಾಧರರು, ಉರಗಜಾತಿಗಳು, ಕಿನ್ನರರು, ಅಪ್ಸರೆಯರು ಇವರೆಲ್ಲ ಅಲ್ಲಿ ಬಂದು ತಿರುಗಾಡ್ತಾ ಇರ್ತಾರಂತೆ. ನಾವೆಲ್ಲ ಸಂಜೆ ಹೊತ್ತು ಹೋಗ್ತೇವಲ್ಲ ವಿಹಾರ, ಹೋಗಿ ಎಲ್ಲಾದರೂ ಒಂದು ಅಶ್ವತ್ಥಕಟ್ಟೆಯಲ್ಲಿ ಕೂತ್ಕೊಳ್ಳೋದು, ಊರ ಸುದ್ದಿ ಮಾತಾಡೋದು, ಇನ್ನೊಬ್ಬರನ್ನು ಬೈಯೋದು. ಕೊನೆಗೆ ಅಶ್ವತ್ಥಕಟ್ಟೆ ಇರುವುದೇ ಇನ್ನೊಬ್ಬರನ್ನು ಬೈಯುವುದಕ್ಕೆ ಅಂತ ಆಗಿಬಿಟ್ಟಿದೆ. ಈ ಸಿದ್ಧ ಚಾರಣರು, ಗಂಧರ್ವರು ಇವರೆಲ್ಲ ವಿಹಾರ ಮಾಡ್ತಾ ಇದ್ದಂತಹ ಒಂದು ಪುಣ್ಯ ಪ್ರದೇಶ ಅದು. ಅಲ್ಲಿ ಬಂದವರು ಸಂಗೀತ, ನಾಟ್ಯ ಇಂಥದ್ದೆಲ್ಲ ಮಾಡುತ್ತಾ ಕಾಲ ಕಳೀತಾ ಇದ್ದರು. ಆ ತ್ರಿಕೂಟ ಪರ್ವತದ ಸುತ್ತಲೂ ಕೂಡ ಭಯಾನಕವಾದಂತಹ ಅರಣ್ಯ ಪ್ರದೇಶ. ನಾನಾ ಪ್ರಕಾರದ ಪ್ರಾಣಿಗಳು, ಕ್ರೂರ ಪ್ರಾಣಿಗಳು, ಸಾಧು ಪ್ರಾಣಿಗಳು ಇವರೆಲ್ಲ ನಿರಾತಂಕವಾಗಿ ಸಂಚಾರ ಮಾಡ್ತಾ ಇದ್ವು. ಆ ಪರ್ವತದ ಕೆಳಗಡೆ ಒಂದು ವಿಶೇಷವಾದ ಉದ್ಯಾನವನ, ವರುಣದೇವನ ಉದ್ಯಾನವನ, ಋತುಮಾನ್ ಹೇಳುವ ಹೆಸರಿನ ಉದ್ಯಾನ. ಆ ಉದ್ಯಾನದಲ್ಲಿ ಒಂದು ಸರೋವರ, ಸರ್ವತೋಲಂಕೃತಂ ದಿವ್ಯಂ ನಿತ್ಯಂ ಪುಷ್ಪಫಲದ್ರುಮೈ. ಯಾವತ್ತೂ ಕೂಡ ಅಲ್ಲಿ ಆ ಉದ್ಯಾನವನದಲ್ಲಿ ಬೇರೆ ಬೇರೆ ಜಾತಿಯ ಪುಷ್ಪಗಳು, ಬೇರೆ ಬೇರೆ ಜಾತಿಯ ಫಲ, ಹಣ್ಣು ಹಂಪಲುಗಳು, ಅವರದ್ದೇ ಆದಂತಹ ಮರಗಿಡಗಳು ಇವುಗಳೆಲ್ಲ ಸದಾ ಅಲ್ಲಿ ಇರುತ್ತಾ ಒಂದು ಅತ್ಯದ್ಭುತವಾದಂತಹ ದೈವಿಕ ವಾತಾವರಣವನ್ನು ಸೃಷ್ಟಿ ಮಾಡಿತ್ತು. ಎಲ್ಲ ಜಾತಿಯ ಮರಗಳು, ಎಲ್ಲ ಜಾತಿಯ ಪುಷ್ಪಗಳು ಇದೆಲ್ಲ ಹರಡಿತ್ತಲ್ಲಿ. ಮಾತ್ರ ಅಲ್ಲ, ನಾನಾ ಪ್ರಕಾರದ ಪ್ರಾಣಿಗಳು, ಹುಲಿ, ಸಿಂಹಾದಿ ಕ್ರೂರ ಪ್ರಾಣಿಗಳು, ಜಿಂಕೆ, ಮೊಲ ಇತ್ಯಾದಿ ಸಾಧು ಪ್ರಾಣಿಗಳು ಇವುಗಳೆಲ್ಲ ಸುತ್ತಾಡ್ತಾ ಇದ್ವು.
ಆ ಸರೋವರದಲ್ಲಿ ಪರಿಮಳವನ್ನು ಸೂಸುವಂತಹ ಪುಷ್ಪಗಳು, ಕಮಲ, ಮಲ್ಲಿಗೆ ಇತ್ಯಾದಿಗಳೆಲ್ಲ ಹರಡಿ ಇಡೀ ಆ ಉದ್ಯಾನವನವಿಡೀ ಸುಗಂಧಪೂರಿತವಾದಂತಹ ಪರಿಮಳದಿಂದ, ದೈವಿಕವಾದಂತಹ ಅಲೌಕಿಕವಾದಂತಹ ಪರಿಮಳದಿಂದ ಕಂಗೊಳಿಸ್ತಾ ಇತ್ತು. ಆ ತ್ರಿಕೂಟ ಪರ್ವತದ ಆ ತಪ್ಪಲಿನ ವನಪ್ರದೇಶದಲ್ಲಿ ಎಲ್ಲ ಪ್ರಾಣಿಗಳು ಇರುವ ಹಾಗೆ ಒಂದು ಪ್ರಬಲವಾದ ಪರಾಕ್ರಮವನ್ನು ಹೊಂದಿದ ಆನೆ ಸಂಚಾರ ಮಾಡ್ತಾ ಇತ್ತು. ಅದು ಎಷ್ಟರ ಮಟ್ಟಿಗೆ ಅದರಲ್ಲಿ ಆ ದುರಭಿಮಾನ ಇತ್ತು ಅಂತಂದರೆ, ತಾನೇ ಈ ಕಾಡಿಗೆ ರಾಜ, ಸಕಲ ಪ್ರಾಣಿಗಳಿಗೂ ರಾಜ ಹೇಳುವ ಭಾವದಲ್ಲಿ ಅದು ಸಂಚಾರ ಮಾಡ್ತಾ ಇತ್ತು. ಅದಕ್ಕೆ ಉಳಿದಂತಹ ಪ್ರಾಣಿಗಳೆಲ್ಲ ಹೆದರ್ತಾ ಇದ್ದರು. ಅದು ಅಲ್ಲಿ ಬರ್ತಾ ಇದೆ ಅಂದ ತಕ್ಷಣ ಈ ಉಳಿದ ಪ್ರಾಣಿಗಳು ದಾರಿ ತಪ್ಪಿಸಿ ಬೇರೆ ದಾರಿಯಲ್ಲಿ ಹೋಗ್ತಾ ಇದ್ದರು. ಅಂತಹ ಕ್ರೂರತೆ, ಅಂತಹ ಒಂದು ದುರಭಿಮಾನತೆ ಇದೆಲ್ಲವೂ ಕೂಡ ಆ ಗಜೇಂದ್ರನಲ್ಲಿ ಇತ್ತು, ಆನೆಯಲ್ಲಿ ಇತ್ತು. ಹಾಗಾಗಿ ಸಾಧು ಪ್ರಾಣಿಗಳು ಕೂಡ ಕ್ರೂರ ಪ್ರಾಣಿಗಳಿಗೆ ಹೆದರದೆ ಅಭೀತಾಹ ಚರಂತಿ, ಭೀತಿ ಇಲ್ಲದೆ ಸಂಚಾರ ಮಾಡ್ತಾ ಇದ್ದರು. ಇದಕ್ಕೆ ಈ ಆನೆಯದ್ದಾದ ಒಂದು ದೊಡ್ಡ ಅನುಗ್ರಹ ಆಗಿತ್ತು. ಆನೆ ಇರುವ ಕಾರಣ ನಮಗೆ ಹೆದರಿಕಿಲ್ಲ ಅಂತ. ವಿಪರೀತ ಬಿಸಿಲು, ತಡ್ಕೊಳ್ಳಿಕ್ಕಾಗುವುದಿಲ್ಲ. ತನ್ನವರಿಗೂ ನೀರನ್ನು ಕುಡಿಸಿದೆ ಮರಿಯಾನೆಗಳಿಗೆ. ಹೆಣ್ಣಾನೆಗಳೂ ಕುಡಿದವು. ವಿಗಾಶ್ಯ ತಸ್ಮಿನ್ ಅಮೃತಾಂಬು ನಿರ್ಮಲಂ ಹೇಮಾರವಿಂದೋತ್ಪಲ ರೇಣುವಾಸಿತಂ ಪಪೌ ನಿಕಾಮಂ ನಿಜ ಪುಷ್ಕರೋದ್ಧತಂ ಆತ್ಮಾನಮದ್ಭಿರಿ ಸ್ನಪಯಂಗತಕ್ರಮ. ತಮ್ಮ ಸೊಂಡಿಲಿನಿಂದ ನೀರನ್ನೆತ್ತಿ ಕುಡಿದು ಆಯಾಸವನ್ನು ಪರಿಹರಿಸಿಕೊಂಡಿದ್ದಾವೆ. ಸ್ನಪಯನ್, ನೀರು ಕುಡಿಯುವುದು ಮಾತ್ರ ಅಲ್ಲ, ನೀರು ಕುಡಿಯುವುದರ ಜೊತೆಗೆ ಸ್ನಾನವನ್ನೂ ಮಾಡಿದವು ಆ ಸರೋವರದಲ್ಲಿ. ಸ್ವಪುಷ್ಕರೇಣೋದ್ಧತ ಶೀಕರಾಂಬುಭಿ ನಿಪಾಯಯನ್ ಸಂಸ್ನಪಯನ್ ಯಥಾಗೃಹಿ. ಒಂದು ವಿಶೇಷವಾದಂತಹ, ನನ್ನವರು ಕೌಟುಂಬಿಕವಾದಂತಹ ಅಂಟು ಆ ಆನೆಯಲ್ಲಿಯೂ ಇತ್ತು. ನನ್ನ ಹೆಂಡತಿ ಮಕ್ಕಳು, ಸಂಸಾರ ಹೇಳುವಂತಹ ಸಾಂಸಾರಿಕ ಬಂಧ ಆ ಆನೆಯಲ್ಲಿ ಬಲವಾಗಿ ಇತ್ತು. ಹಾಗಾಗಿ ನೀರಿನಲ್ಲಿ ಜಲಕೇಳಿಯನ್ನಾಡುವುದಕ್ಕೆ ಶುರು ಮಾಡುತ್ತವೆ ಆನೆಗಳೆಲ್ಲ ಸೇರಿ. ಋಣಿ ಕರೇಣು ಗಲಭಾಂಶ, ಪರಸ್ಪರ ಸ್ನಾನ ಮಾಡುವುದು ಈ ಥರದ್ದಾದ ಜಲಕೇಳಿಯಲ್ಲಿ ತೊಡಗಿದ್ದಾವೆ. ಗೊತ್ತೇ ಇಲ್ಲ. ತಮ್ಮ ನಾಚಷ್ಟ ಕೃಚ್ಛ್ರಂ ಕೃಪಣಃ ಅಜಮಾಯಯ. ತಲೆಯ ಮೇಲೆ ಒಂದು ಕತ್ತಿ ತೂಗಾಡ್ತಾ ಇದ್ದದ್ದು ಗೊತ್ತೇ ಆಗಿಲ್ಲ ಅದಕ್ಕೆ. ನೋಡಿ ಇಂತಹ ಒಂದು ವಿಶೇಷತೆ ಇದರಲ್ಲಿ. ತಲೆಯ ಮೇಲೆ ಕತ್ತಿ ತೂಗಾಡ್ತಾ ಇದ್ದದ್ದು ಒಬ್ಬನಿಗೆ ಗೊತ್ತಾಗುವುದಿಲ್ಲ ಅಂತ ಆದ ಮೇಲೆ ಅದೆಂತಹ ಮೈಮರೆವು ಮಾರಾಯರೆ. ಆತ್ಮವಿಸ್ಮೃತಿ ಅಂತ ಇದಕ್ಕೆ ಹೆಸರು, ಶಬ್ದ. ತನ್ನನ್ನು ತಾನು ಮರೆಯುವುದು. ಸಂಸಾರಿಯಾದವನು ಮಾಡ್ತಾ ಇರ್ತಾನೆ ಇದನ್ನು. ಎಲ್ಲಿದ್ದಾನೆ ಅಂತ ಗೊತ್ತಾಗುವುದಿಲ್ಲ ಕೆಲವೊಂದು ಸಲ. ಮೈಮರೆವು. ಆ ಮೈಮರೆವಿನಿಂದಾಗಿ ತಲೆ ಮೇಲೆ ತೂಗಾಡ್ತಾ ಇದ್ದಂತಹ ಕತ್ತಿ ಜಾರ್ತಾ ಇರುತ್ತಾ ತಲೆಯ ಮೇಲೆ ಬೀಳುವುದು ಅವನಿಗೆ ಗೊತ್ತಾಗುವುದಿಲ್ಲ. ನಾಚಷ್ಟ ಕೃಚ್ಛ್ರಂ ಕೃಪಣಃ ಅಜಮಾಯಯ. ಭಗವನ್ಮಾಯೆ ಯಾವಾಗ ಎಲ್ಲಿ ಬಂದು ಸುತ್ತ ಹಾಕೊಳ್ತದೆ ಅಂತ ಗೊತ್ತಾಗುವುದಿಲ್ಲ. ಜಾಗರೂಕರಾಗಿರಬೇಕು ನಾವು. ಯಾವತ್ತೂ ಕೂಡ ಮೈಮರೆವು ಅನ್ನುವಂಥದ್ದು, ಆತ್ಮವಿಸ್ಮೃತಿ ಅನ್ನುವಂಥದ್ದು ಅಪಾಯಕಾರಿ ಅನ್ನುವುದನ್ನು ಯಾವತ್ತೂ ಮರೆಯಕೂಡದು. ನೆನಪಿಟ್ಟುಕೊಳ್ಳಿ. ಯಾಕೆ ಕೇಳಿದರೆ ಅದು ನಮ್ಮ ನಾಶಕ್ಕೆ ಕಾರಣವಾಗುವ ಪರಿಸ್ಥಿತಿ ಬರ್ತದೆ. ಆತ್ಮನಾಶ, ಆತ್ಮವಿಸ್ಮೃತಿ ಆತ್ಮನಾಶಕ್ಕೆ ದಾರಿ.
ಈ ಸಂಸಾರಿಯಾದಂತಹ ಗಜೇಂದ್ರ ತನ್ನನ್ನು ತಾನು ಮರೆತು ನೀರಿನಲ್ಲಿ ನೀರಾಟವನ್ನು ಆಡ್ತಾ ಇದೆ. ಆ ಹೊತ್ತಿಗೆ ದೈವಚೋದಿತವಾದಂತಹ ಯಾವುದೋ ಒಂದು ದೈವಚಿತ್ತದ ಪ್ರಕಾರ ತತ್ರ ಕಶ್ಚಿಂದೃಪ ದೈವಚೋದಿತೋ ಗ್ರಾಹೋ ಬಲೀಯಾಂಶ್ಚರಣೇ ಋಷಾಗ್ರಹೀತ್. ನೀರಿನಲ್ಲಿ ಜಲಕೇಳಿ ಆಡುತ್ತಾ ಇರುವಾಗ ಇದ್ದಕ್ಕಿದ್ದಾಗೆ ಅತ್ಯಂತ ಶುಭ್ರವಾದಂತಹ ನಿರ್ಮಲವಾದಂತಹ ನೀರು ಅಶುದ್ಧವಾಯಿತು. ಅಶುದ್ಧವಾದ ಕಾಲಕ್ಕೆ ಆ ನೀರಿನಲ್ಲಿ, ಆ ಸರೋವರದಲ್ಲಿ ಯಾವಾಗಲೋ ಬಂದು ಸೇರಿದಂತಹ ಒಂದು ಮೊಸಳೆ ಈ ಅಶುದ್ಧವಾದಂತಹ ನೀರಿನಿಂದಾಗಿ ಅದಕ್ಕೆ ಮಾನಸಿಕವಾದಂತಹ ಕ್ಷೋಭೆ ಉಂಟಾಯಿತು. ಕೋಪ ಬಂತು ಮೊಸಳೆಗೆ. ಕೋಪ ಬಂದ ಕಾಲಕ್ಕೆ ಆನೆ ಇದ್ದಲ್ಲಿಗೆ ಬರ್ತದೆ ಅದು ಮೊಸಳೆ. ಗ್ರಾಹ ಬಲೀಯಾನ್ ಗ್ರಾಹ, ಪ್ರಬಲವಾದಂತಹ ಆನೆಯಿಂದಲೂ ಪರಾಕ್ರಮವನ್ನು ಹೊಂದಿದಂತಹ ಒಂದು ಮೊಸಳೆ ಕೋಪದಿಂದ ಚರಣೆ ಋಷಾಗ್ರಹೀತ್, ಆನೆಯ ಕಾಲನ್ನು ಹಿಡ್ಕೊಳ್ತದೆ ಬಾಯಲ್ಲಿ. ಹೀಗೆ ಬಂದು ಯದೃಚ್ಛಯೈವಂ ವ್ಯಸನಂಗತೋ ಗಜಃ ಯಥಾಬಲಂ ಸೋತಿಬಲೋ ವಿಚಕ್ರಮೇ. ತನ್ನನ್ನು ಬಿಡಿಸಿಕೊಳ್ಳುವುದಕ್ಕೆ ಪ್ರಯತ್ನಶೀಲನಾಗ್ತಾ ಇದ್ದಾನೆ ಆನೆ. ಹೇಗೆ ಬಿಡಿಸಿಕೊಳ್ಳುವುದು? ಮುಷ್ಟಿ, ಬಾಯ ಮುಷ್ಟಿಗೆ ಸಿಕ್ಕಿದೆ. ಎಳಿತದೆ ಆನೆ ಮೇಲಕ್ಕೆ ಬರುವುದಕ್ಕೆ. ಇತ್ಲಾಗಿ ಮೊಸಳೆ ನೀರಿಗೆ ಇಳಿತಾ ಉಂಟು. ತಥಾ ಆತುರಂ ಯೂಥಪತಿಂ ಕರೇಣವಃ ವಿಕೃಷ್ಯಮಾಣಂತರಸ ಬಲೀಯಸ. ಅದರ ಒಟ್ಟಿಗೆ ಬಂದಂತಹ ಅದರ ಮರಿಯಾನೆಗಳಿಗೆ, ಹೆಣ್ಣಾನೆಗಳಿಗೆ ಎಲ್ಲ ದುಃಖ ಆಯಿತು. ಎಳೆಯುವುದಕ್ಕೆ ಅವುಗಳೂ ಕೂಡ ಪ್ರಯತ್ನಿಸ್ತಾ ಇದ್ದಾವೆ, ಆಗುವುದಿಲ್ಲ. ಮೊಸಳೆಗೆ ಯಾವತ್ತೂ ಕೂಡ ನೀರಿನಲ್ಲಿ ಬಲ. ನೀರಿನಲ್ಲಿ ಅದು ನಾವೆಲ್ಲಿಯಾದರೂ ಹೋಗಿ ಸಿಕ್ಕಾಕೊಂಡ್ರೆ ಮತ್ತೆ ಅದರಿಂದ ಬಿಡಿಸ್ಕೊಳ್ಳುವುದಕ್ಕೆ ಸಾಧ್ಯ ಇಲ್ಲ. ನೀರಿನ ಮೇಲೆ ಬಂದರೆ ಅದಕ್ಕೆ ಅಷ್ಟು ಬಲ ಇಲ್ಲ, ನೀರಿನ ಒಳಗಡೆ ಬಲ ಅದಕ್ಕೆ. ಆನೆಗೆ ನೀರಿನಲ್ಲಿ ಬಲ ಇಲ್ಲ, ಮೇಲೆ ಬಂದರೆ ಮಾತ್ರ ಬಲ. ಮೇಲೆ ಬರುವುದಕ್ಕೆ ಆಗ್ತಾ ಇಲ್ಲ, ಅಷ್ಟು ಗಟ್ಟಿಯಾಗಿ ಎಳ್ಕೊಳ್ತಾ ಇದೆ ಇದು. ಉಳಿದಂತಹ ಆನೆಗಳು ಅಸಹಾಯಕ ಸ್ಥಿತಿಯಲ್ಲಿ ಘೀಳಿಡ್ತಾ ಇದ್ದಾವೆ. ವಿಚುಕೃಷು ದೀನಧಿಯೋ ಪರೇ ಗಜಾಹ ತಾರಯಿತು ನ ಚಾಶಕನ್. ಈ ಗಜೇಂದ್ರನನ್ನು ಬಿಡಿಸಿಕೊಳ್ಳುವುದಕ್ಕೆ ಅಸಾಧ್ಯವಾಗ್ತಾ ಉಂಟು. ಹೀಗೆ ಮೇಲಕ್ಕೆಳೆಯುವುದು ಆನೆ, ನೀರಿನೊಳಗೆ ಎಳೆಯುವುದು ಮೊಸಳೆ. ಹೀಗೆ ಅವರೊಳಗಡೆ ಹೋರಾಟ ನಡೀತಾ ಉಂಟು. ಕಾದಾಡುತ್ತಾ 1000 ವರ್ಷಗಳಾಯಿತು. 1000 ವರ್ಷಗಳಾದರೂ ಕೂಡ ಆನೆಗೆ ಬಿಡಿಸಿಕೊಳ್ಳಿಕ್ಕಾಗಲಿಲ್ಲ ಮೊಸಳೆಯಿಂದ. ಆಲೋಚನೆ ಮಾಡಿ, ಆನೆಯ ಪರಾಕ್ರಮ ಎಷ್ಟಿರ್ಬೋದು? 1000 ವರ್ಷದವರೆಗೆ ಹೋರಾಡಬೇಕಿದ್ದರೆ ಅದಕ್ಕಿಂತಲೂ ಮೊಸಳೆಯ ಪರಾಕ್ರಮ ಹೇಗಿರ್ಬೋದು ಆಲೋಚನೆ ಮಾಡಿ. ಅಂತೂ ಬಲ ಮೊಸಳೆಗೆ ಜಾಸ್ತಿ. ಕ್ರಮೇಣ ತಥೋ ಗಜೇಂದ್ರಸ್ಯ ಮನೋಬಲೌಜಸಾಂ ಕಾಲೇನ ದೀರ್ಘೇಣ ಮಹಾನಭೂದ್ವ್ಯಯಃ. ದಿನಗಳೆದಂತೆ ಆನೆಯ ಮನಃಶಕ್ತಿ ಕುಂದುತ್ತಾ ಹೋಯಿತು. ಮನಃಶಕ್ತಿ ಕುಂದಿದ ಹಾಗೆ ಶಾರೀರಿಕ ಶಕ್ತಿ ಕುಂದಿ ಹೋಗ್ತದೆ ಸಹಜವಾಗಿ. ತನ್ನ ಆಂತರಂಗಿಕವಾದಂತಹ ಓಜಸ್ಸು ಕುಂದಿತವಾಗ್ತದೆ. ಎಲ್ಲವೂ ಹೋಯಿತು, ನಿರ್ಬಲವಾಯಿತು ಆನೆ. ನಿರ್ಬಲವಾದ ಕಾಲಕ್ಕೆ ಏನು ಮಾಡುವುದಿನ್ನು? ನಾನೂ ನನ್ನನ್ನು ರಕ್ಷಣೆ ಮಾಡುವುದಕ್ಕೆ ಆಗ್ತಾ ಇಲ್ವಲ್ಲ. ನಾ ಆಪತ್ತಲ್ಲಿ ಬಿದ್ದರೆ ನನ್ನನ್ನು ರಕ್ಷಣೆ ಮಾಡಲಿಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ನನ್ನನ್ನು ನಾನೇ ರಕ್ಷಣೆ ಮಾಡಿಕೊಳ್ಬೇಕು. ಆತ್ಮಾನಂ, ನನ್ನನ್ನು ನಾನೇ ಉದ್ಧರೇದ್ ಆತ್ಮನ ಆತ್ಮಾನಂ. ನನ್ನನ್ನು ನಾನೇ ಉದ್ಧಾರ ಮಾಡಬೇಕಷ್ಟೇ ಹೊರತು ಇನ್ನೊಬ್ಬರು ಯಾರೂ ಬರುವುದಿಲ್ಲ. ಹಾಗಾಗಿ ನನ್ನನ್ನು ನಾನು ಕಡೆಗಣಿಸಕೂಡದು ಯಾವತ್ತು.
ಉದ್ಧರೇದಾತ್ಮನಾತ್ಮಾನಂ ನಾತ್ಮಾನಂ ಅವಸಾದಯೇತ್. ನನ್ನನ್ನು ನಾನು ಯಾವಾಗ ಕಡೆಗಣಿಸಿದನೋ ಆವಾಗ ನನ್ನನ್ನು ನಾನು ಉದ್ಧರಿಸುವುದಕ್ಕೆ ಆಗ್ತದೆ ಅಂತ ಏನಿಲ್ಲ. ಹಾಗಾಗಿ ಕಡೆಗಣಿಸಕೂಡದು ನಮ್ಮನ್ನು ನಾವು. ಇನ್ನೊಬ್ಬರನ್ನು ಮತ್ತೆ ಎರಡನೇದು, ಮೊದಲು ನನ್ನನ್ನು ನಾನು ಗೌರವದಿಂದ ಕಾಣಬೇಕು. ಯಾವಾಗ ನನ್ನನ್ನು ನಾನು ಗೌರವದಿಂದ ಕಾಣ್ತೇನೆ ಆವಾಗ ಎರಡನೇವನನ್ನು ನಾನು ಗೌರವದಿಂದ ಕಾಣುವುದಕ್ಕೆ ಬರ್ತದೆ. ಅದಿಲ್ಲ ಅಂತಾದರೆ ಎಲ್ಲವರನ್ನೂ ನಾವು ಕೆಳಮಟ್ಟದಲ್ಲಿಯೇ ಆಲೋಚನೆ ಮಾಡ್ತೇವೆ. ಕಾರಣ ನನ್ನನ್ನು ನಾನು ಕೆಳಮಟ್ಟದಲ್ಲಿ ಇಟ್ಟ ಕಾರಣ. ಈ ಆನೆ ಅಸಹಾಯಕ ಸ್ಥಿತಿಯಲ್ಲಿದೆ, ತನ್ನನ್ನು ತಾನು ರಕ್ಷಣೆ ಮಾಡಿಕೊಳ್ಳಲಿಕ್ಕೆ ಅಸಮರ್ಥವಾಗಿದೆ ಅಂತ ಆದ ಮೇಲೆ ಉಳಿದವರಿಗೆ ಸಾಧ್ಯ ಉಂಟ? ಉಳಿದವರಿಗೆ ಸಾಧ್ಯ ಉಂಟ? ಹಂದಿಯೊಂದು ಕೊಚ್ಚೆಯಲ್ಲಿ ಹೊರಳಾಡ್ತಾ ಇದೆ. ಅದಕ್ಕೆ ಕೊಚ್ಚೆಯಲ್ಲಿರುವುದಕ್ಕೆ ಆಸೆ. ನೀವು ಎಷ್ಟೇ ಪ್ರಯತ್ನ ಮಾಡಿದರೂ ಕೂಡ ಅದು ಮತ್ತೆ ಹೋಗಿ ಬೀಳುವುದಲ್ಲಿಯೇ. ನಾ ಬಿದ್ದ ಮೇಲೆ ಏಳಬೇಕು ಅಂತ ನನಗೆ ಅನಿಸಿದರೆ ಮಾತ್ರ ಇನ್ನೊಬ್ಬರು ಹಗ್ಗ ಇಳಿಸಿದಾಗ, ಒಬ್ಬ ಹಾಗೆ ಅಂತೆ ಬಾವಿಗೆ ಬಿದ್ದಿದ್ದಂತೆ, ಮೇಲಿನವರು ಕೆಳಗಡೆ ಹಗ್ಗ ಇಳಿಸಿದರು ರಕ್ಷಣೆ ಮಾಡಬೇಕು ಅಂತ, ಅವ ಹಗ್ಗ ಹಿಡಿಲೇ ಇಲ್ಲ ಅಂತೆ. ಅಂಥವರನ್ನು ಹೇಗೆ ಉದ್ಧಾರ ಮಾಡುವುದು ನೋಡು. ಹಗ್ಗ ಇಳಿಸಿದಾಗ ಹಗ್ಗವನ್ನು ಹಿಡ್ಕೊಳ್ಬೇಕು, ಮೇಲಿನವರು ಎಳೆದಾಗ ಅದರಲ್ಲಿ ಅವ ಗಟ್ಟಿ ಹಿಡ್ಕೊಂಡು ಮೇಲೆ ಬರಬೇಕು. ಇದು ಬುದ್ಧಿವಂತಿಕೆ. ಈ ಬುದ್ಧಿವಂತಿಕೆಯನ್ನು ಖರ್ಚು ಮಾಡುವುದಕ್ಕೆ ನಾವು ಜಿಪುಣತನವನ್ನು ತೋರಿಸಿದೆವು ಅಂತಾದರೆ ಮತ್ತೆ ಇನ್ಯಾರು ನಮ್ಮನ್ನು ರಕ್ಷಣೆ ಮಾಡ್ತಾರೆ? ಅದು ನನ್ನನ್ನು ನಾನು ಕಡೆಗಣಿಸಿದ ಹಾಗೆ ಆದ ಕಾರಣ ಈ ಗಜೇಂದ್ರ ಎಲ್ಲವನ್ನು ಕಳ್ಕೊಂಡಿದೆ. ತನ್ನನ್ನು ತಾನು ರಕ್ಷಣೆ ಮಾಡುವುದಕ್ಕೂ ಅದು ಅಸಮರ್ಥವಾಗಿದೆ. ಇನ್ನೇನು ಮಾಡುವುದು? ಬೇರೆ ಉಪಾಯ ಇಲ್ಲ. ಅಪಾರಯನ್ ಆತ್ಮವಿಮೋಕ್ಷಣೆ ಚಿರಂ. ಅಷ್ಟೊತ್ತಿಗೆ ಅದಕ್ಕೊಂದು ಸಿಕ್ಸ್ತ್ ಸೆನ್ಸ್ ಕೆಲಸ ಮಾಡಿತು. ಎಲ್ಲರಿಗೂ ಉಂಟದು. ಆರನೇ ಇಂದ್ರಿಯ, ಸಾಮಾನ್ಯವಾಗಿ ಪಂಚೇಂದ್ರಿಯಗಳು. ಇದು ಒಂದು ಬೇರೆಯಾಗಿರ್ತದೆ. ಅದು ಬದಿಯಲ್ಲಿ ಅದು ಬೇಕಾದಾಗ ಕೆಲವು ಸಲ ಕೆಲಸ ಮಾಡ್ತದೆ. ಅದು ಕೆಲಸ ಮಾಡುವ ಹಾಗೆ ನಾವು ಅದನ್ನು ಆ್ಯಕ್ಟಿವೇಟ್ ಆಗಿ ಇಡುವುದು ಹೇಗೆ? ಅದಕ್ಕೆ ಇಂಥದ್ದು ಸಹಾಯ ಮಾಡ್ತದೆ ಈ ಸಪ್ತಾಹ ಯಜ್ಞಗಳು. ಬೇರೆ ನಿಮಗೆ ಆ್ಯಕ್ಟಿವೇಟ್ ಅದಕ್ಕೇನು ಆಗಾಗ ಚಾರ್ಜ್ ಎಲ್ಲ ಮಾಡಲಿಕ್ಕಿಲ್ಲ. ನಿರಂತರವಾಗಿ ತನ್ನೊಳಗಡೆ ತಾನು ಹೋಗ್ತಾನೇ ಇದ್ದಾಗ ಅದು ಚಾರ್ಜ್ ಆಗ್ತಾ ಇರ್ತದೆ ಆರನೇ ಇಂದ್ರಿಯ. ಅದಕ್ಕೋಸ್ಕರ ಅಲ್ವಾ ಬೆಳಗ್ಗಿನ ಹೊತ್ತಲ್ಲಿ ಹೀಗೀಗೆ ನಾವು ಮಾಡಬೇಕು. ದೇವರ ಕೋಣೆಯಲ್ಲಿ ಒಂದಷ್ಟು ಹೊತ್ತು ಕೂತ್ಕೊಂಡು ನನ್ನನ್ನು ನಾನು ಅವಲೋಕಿಸಬೇಕು. ಪ್ರಶಾಂತವಾದ ಸಮಯ. ಆ ಪ್ರಶಾಂತವಾದ ಸಮಯದಲ್ಲಿ ಒಳಗೆ ಇಳಿಯುವುದಕ್ಕೆ ಸುಲಭ ಆಗ್ತದೆ. ಮತ್ತೆ ಮತ್ತೆ ಆಗುವುದಿಲ್ಲ ಒಳಗೆ ಇಳಿಯುವುದಕ್ಕೆ. 7 ಗಂಟೆ ಕಳೆದ ತಕ್ಷಣ ಬೆಳಿಗ್ಗೆ ಮತ್ತೆ ಒಳಗೆ ಹೋಗುವುದಕ್ಕೆ ಅವಕಾಶ ಆಗುವುದಿಲ್ಲ. ಮತ್ತೆ ಹೊರಗೇ ಹೋಗುವ ಅಂತ ಆಗುವುದು. 7 ಗಂಟೆ ಆಗಲಿಕ್ಕೆ ಪುರುಸೊತ್ತಿಲ್ಲ, ಮತ್ತೆ ಹೊರಡುವುದೇ. ಅದಕ್ಕಿಂತ ಮೊದಲು ನಾವು ಒಳಗೆ ಇಳಿದದ್ದು ಬಂತು. ನನ್ನನ್ನು ನಾನು ಅವಲೋಕಿಸಬೇಕು, ನನ್ನೊಳಗಡೆ ನಾನು ಇಳಿಬೇಕು, ಇಳಿದು ನನ್ನನ್ನು ನಾನು ಪರೀಕ್ಷೆ ಮಾಡಬೇಕು. ಆ ಮೂಲಕವಾಗಿ ನನ್ನೊಳಗಿರುವಂತಹ ಆ ಆರನೇ ಇಂದ್ರಿಯಕ್ಕೆ ಶಕ್ತಿಯನ್ನು ಕೊಡಬೇಕು. ಅದು ಆವಾಗ ಆ್ಯಕ್ಟಿವೇಟ್ ಆಗಿರ್ತದೆ. ಅದು ಇಂತಹ ಕೆಲವೊಂದಷ್ಟು ಆಪತ್ತಿನ ಸಂದರ್ಭದಲ್ಲಿ ಕೆಲಸ ಮಾಡ್ತದೆ. ಇಲ್ಲದಿದ್ದರೆ ಯಾವಾಗಲೂ ಮುಚ್ಚಿಕೊಂಡೇ ಇರುವುದದು. ಅಂತಹ ಒಂದು ಪ್ರಜ್ಞೆ ಅದು ಮನುಷ್ಯನಿಗೆ ಉಂಟು. ಹಾಗೆಂತ ಅದು ಉಂಟು ಅಂತ ಗೊತ್ತಿಲ್ಲ. ಇಂಟ್ಯೂಷನ್ ಅಂತ ಕರೀತಾರೆ ಅದನ್ನು. ಋತಂಭರ ಪ್ರಜ್ಞಾ ಅಂತ ಅದಕ್ಕೆ ನಮ್ಮ ಹೆಸರು. ಋತಂಭರ ಅದು ಯಾವತ್ತೂ ಕೂಡ ಸತ್ಯವನ್ನೇ ಹೇಳ್ತದೆ. ಹಾಗಾಗಿ ಋತಂಭರ ಅಂತ. ಅದಕ್ಕೆ ಮೋಸ ಇಲ್ಲ ಆ ಶಕ್ತಿಗೆ, ಆ ಇಂದ್ರಿಯಕ್ಕೆ. ಅದು ಈ ಗಜೇಂದ್ರನಲ್ಲಿ ಇತ್ತಲ್ಲ.
ಆ ಶಕ್ತಿ, ಆ ಇಂದ್ರಿಯ ಎಂಥದೋ ಒಂದು ಚೋದನೆ ಕೊಡ್ತದೆ. ದಧ್ಯಾವಿಮಾಂ ಬುದ್ಧಿಮಥಾಭ್ಯಪದ್ಯತ. ಏನಂತೆ? ನಮಾಮಿಮೇ ಜ್ಞಾತಯ ಆತುರಂಗಜಾಹ. ಈ ನನ್ನ ಸಂಸಾರದ ಒಟ್ಟಿಗೆ ಇರುವಂತಹ ಜ್ಞಾತಿಗಳು, ಆನೆಗಳು ನನ್ನನ್ನು ರಕ್ಷಣೆ ಮಾಡುವುದರಲ್ಲಿ ಅಸಹಾಯಕರಾಗಿದ್ದಾರೆ. ಮತ್ತಿನ್ನೇನು ಈ ಹೆಣ್ಣಾನೆಗಳು ರಕ್ಷಣೆ ಮಾಡ್ತವೆ ನಮ್ಮನ್ನು? ಇಲ್ಲಲ್ಲ. ಇನ್ನು ನನಗೆ ಒಂದೇ ದಾರಿ, ನನ್ನನ್ನು ರಕ್ಷಿಸುವುದಕ್ಕೆ ನಾನು ಅವನಿಗೆ ಶರಣಾಗಬೇಕು. ತಂ ಯಾಮಿ ಪರಂಪರಾಯಣಂ. ವಾಸುದೇವನಿಗೆ ಶರಣಾಗಬೇಕು. ಯಾರು ಹೇಳೋದು? ಆನೆ. ಇದ್ಯಾರು ಪಾಠ ಮಾಡಿದ್ರು ಆನೆಗೆ? ಶಾಲೆಗೆ ಹೋಗಿತ್ತು ಅದು. ಮತ್ತೆ ಹೇಗೆ ಬಂತದಕ್ಕೆ ಆ ಬುದ್ಧಿ? ದೇವರನ್ನು ಪೂಜೆ ಮಾಡಬೇಕು ಅಂತ ಹೇಳುವ ಬುದ್ಧಿ ಒಂದು ಆನೆಗೆ, ಒಂದು ಅಜ್ಞಾನ ಪ್ರಧಾನವಾದ ಜೀವಿಗೆ ಬರ್ತದೆ ಅಂತ ಆದರೆ ವಿಚಿತ್ರ ಕಾಣ್ತದೆ. ಏವಂ ವ್ಯವಸಿತೋ ಬುದ್ಧಿಯಾ, ಬುದ್ಧಿಯಿಂದ ನಿಶ್ಚಯ ಮಾಡ್ತದೆ ಅದು, ನಾ ಅವನಿಗೆ ಶರಣಾಗದೆ ನನ್ನನ್ನು ಉಳಿಸಿಕೊಳ್ಳುವುದಕ್ಕೆ ಸಾಧ್ಯ ಇಲ್ಲ ಅಂತ. ಸರೋವರಕ್ಕೆ ಇಳಿಯುವಲ್ಲಿಯವರೆಗೆ ಆನೆ ಹೇಳುವಂತಹ ಭಾವ ಇತ್ತು. ಹವ್ಯಕ ಭಾಷೆಯಲ್ಲಿ ಆನೆ ಅಂತಂದರೆ ನಾನೇ ಅಂತ. ಚಂದ ಉಂಟು ನೋಡಿ. ಆನೆ, ಎಲ್ಲವೂ ಆನೆ, ಎಲ್ಲವೂ ಆನೆ. ಯಾವಾಗ ಆನೆ ಹೇಳುವ ಭಾವ ಹೋಗ್ತದೆ ಮನುಷ್ಯನಿಗೆ, ಆವಾಗ ಅವನಿಗೆ ಅವನ ಅರಿವು ಆಗ್ತದೆ. ಇವಾಗ ಈ ಆನೆಗೆ ಆನೆ ಹೇಳುವ ಭಾವ ಹೊರಟು ಹೋಗುವ ಕಾಲ ಬಂದಿದೆ. ಹಾಗಾಗಿ ಅವನ ನೆನಪಾಯಿತು. ಆ ವಾಸುದೇವನನ್ನು ನೆನಪಾಗಿ ಅದು ಯಾವುದೋ ಹಿಂದಿನ ಜನ್ಮದಲ್ಲಿ ಪ್ರಾಗ್ಜನ್ಮನ್ಯ ಅನುಶಿಕ್ಷಿತಂ, ಹಿಂದಿನ ಜನ್ಮದಲ್ಲಿ ಯಾರೋ ಪಾಠ ಮಾಡಿರಬೇಕು. ಆ ಪಾಠದ ಶಿಕ್ಷಣದ ಉಪದೇಶದ ಬಲವಾಗಿ ಈ ಜನ್ಮದಲ್ಲಿ ಅದು ನೆನಪಿತ್ತು ಅವನಿಗೆ. ಆ ಮಂತ್ರವನ್ನು ಜಜಾಪ, ಸ್ತುತಿ ಮಾಡುವುದಕ್ಕೆ, ಭಗವಂತನನ್ನು ಸ್ತುತಿಸುವುದಕ್ಕೆ ತೊಡಗ್ತಾನೆ ಈ ಗಜೇಂದ್ರ. ಸ್ತುತಿ ಮಾಡ್ತಾ 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 ಸರ್ವವನ್ನು ಬಿಟ್ಟು ಶರಣಾಗತನಾಗಿ ವಾಸುದೇವನನ್ನು ಭಜಿಸ್ತದೆ ಆ ನೀರಲ್ಲಿ ನಿಂತುಕೊಂಡು. ಏವಂ ಗಜೇಂದ್ರ ಮುಪವರ್ಣಿತ ನಿರ್ವಿಶೇಷಂ ಬ್ರಹ್ಮಾದಯೋ ವಿವಿಧಲಿಂಗ ಭಿದಾಭಿಮಾನಾಃ ನೈತೆ ಯದೋಪಸಸೃಪುಃ. ಈ ಸ್ತುತಿಯನ್ನು ಆ ಭಗವಂತ ಕೇಳಿದ. ತತ್ರ ಅಖಿಲಾಮರವಯೋ ಹರಿರಾವಿರಾಸೀತ್. ನನ್ನವನು ಸ್ತುತಿ ಮಾಡ್ತಾ ಇದ್ದಾನೆ. ಎಲ್ಲವನ್ನು ಬಿಟ್ಟು ನನ್ನನ್ನು ಸ್ತುತಿ ಮಾಡ್ತಾ ಇರುವವರು ಯಾರು ಇದ್ದಾರೋ ಅವರೆಲ್ಲರೂ ಕೂಡ ನನ್ನವರೇ. ಶರಣಾಗತಿ ಭಾವ, ಭಗವಂತನನ್ನು ಭಜಿಸುವಾಗ ಎಲ್ಲವೂ ನೀನೇ ಹೇಳುವಂತಹ ಭಾವ ಬರಬೇಕು. ಯಥೇಚ್ಛಸಿ ತಥಾ ಕುರು. ಎಲ್ಲವೂ ನಿಂಗೆ ಗೊತ್ತಿದೆ, ನಿಂಗೆ ಹೇಗೆ ಅನಿಸ್ತದೋ ಹಾಗೆ ಮಾಡು, ನಾನು ಕೇವಲ ನಿಮಿತ್ತ ಮಾತ್ರ ಹೇಳುವಂತಹ ಭಾವ ನಮಗೆ ಬಂತು ಅಂತಾದರೆ ಆವಾಗ ಭಗವಂತನ ಆಸರೆ ನಮಗೆ ಸಿಗ್ತದೆ. ಭಗವಂತನ ಆಸರೆ. ಪ್ರಾಣ ಹೋಗುವ ಕಾಲಕ್ಕೆ ಈ ಒಂದು ಅದ್ಭುತವಾದ ಸ್ತುತಿಯನ್ನು ಆ ಗಜೇಂದ್ರ ಮಾಡ್ತಾ ಉಂಟು. ಆ ಸ್ತುತಿಗೆ ಭಗವಂತ ಒಲಿದಿದ್ದಾನೆ. ಸ್ತೋತ್ರ ನಿಶಮ್ಯ. ಯಾವುದು? ಹೇಗಿರುವ ಸ್ತೋತ್ರ? ಆರ್ತತೆಯಿಂದ ಕೂಡಿದ ಸ್ತೋತ್ರ. ಆರ್ತತೆ, ಆರ್ತನಾಗಿ ಭಜಿಸಿದ ದೇವರನ್ನು. ಆರ್ತನಾಗಿ, ದೇವರೇ ನೀನು ಬೇಕು ನನಗೆ, ನೀನಿಲ್ಲದೆ ನನ್ನ ಉಳಿಗಾಲವಿಲ್ಲ, ಸರ್ವವೂ ನೀನೇ ಹೇಳುವಂತಹ ಶರಣಾಗತಿಯಿಂದ ಭಜಿಸಿದ ಕಾಲಕ್ಕೆ ಜಗನ್ನಿವಾಸನಾದಂತಹ ಭಗವಂತ ದೇವತೆಗಳ ಜೊತೆಗೆ ಗರುಡನನ್ನೇರಿ
ಈ ಸರೋವರದ ಹತ್ತಿರ ಬಂದ. ಸೋಂತ ಸರಸಿ ಉರುಬಲೇನ ಗೃಹೀತ ಆರ್ತ. ಇದು ಎಳಿತಾ ಉಂಟು ಮೊಸಳೆ, ಬಿಡುವುದೇ ಕಾಣುವುದಿಲ್ಲ. ಆನೆಗೆ ಗೊತ್ತಾಯಿತು, ಮೇಲೆ ನೋಡ್ತದೆ, ಗರುಡನ ಹೆಗಲೇರಿ ಬರ್ತಾ ಇದ್ದಾನೆ ಭಗವಂತ, ಕೈಯಲ್ಲಿ ಸುದರ್ಶನ ಚಕ್ರವನ್ನು ಹಿಡಿದಿದ್ದಾನೆ. ಆ ಕೆರೆಯಲ್ಲಿ ಒಂದು ತಾವರೆ ಕಾಣುತ್ತದೆ. ಆ ತಾವರೆಯನ್ನು ತನ್ನ ಸೊಂಡಿಲಿನಿಂದ ಕಷ್ಟದಲ್ಲಿ ತೆಕ್ಕೊಳ್ತದೆ ಕಿತ್ತು. ಭಗವಂತನಿಗೆ ಇನ್ನೇನು ನಾ ಸಮರ್ಪಿಸಬೇಕು, ನನ್ನಲ್ಲಿ ಏನಿದೆ, ಆ ಕಾಣುವ ಕಮಲ ಮಾತ್ರ ಇರುವುದು ಅಂತ ನಿಶ್ಚಯಿಸಿ ಸೊಂಡಿಲಿಂದ ಆ ಕಮಲವನ್ನು ಕಿತ್ತು ಮಾತಾಡುವುದಕ್ಕೂ ಆಗುವುದಿಲ್ಲ. ಅಂತಹ ವೇದನೆ ಈ ಮೊಸಳೆಯ ಆಕ್ರಮಣದಿಂದಾಗಿ ಅದು ಅನುಭವಿಸ್ತಾ ಇದೆ. ಆದರೂ ಕಷ್ಟಪಟ್ಟು ನಾರಾಯಣಾಖಿಲ ಗುರೋ ಭಗವನ್ ನಮಸ್ತೆ ಅಂತ ಆ ಕಮಲ ಪುಷ್ಪವನ್ನು ಶ್ರೀಹರಿಯ ಪಾದಮೂಲಕ್ಕೆ ಸಮರ್ಪಣೆ ಮಾಡಿದೆ ಗಜೇಂದ್ರ. ತಂ ವೀಕ್ಷ್ಯ ಭಗವಂತ ನೋಡ್ತಾನೆ, ಕೂಡಲೇ ಕೆಳಗಿಳಿದು ಗರುಡನಿಂದ ಇಳಿದು ತನ್ನ ಚಕ್ರಕ್ಕೆ, ಸುದರ್ಶನ ಚಕ್ರಕ್ಕೆ ಆಜ್ಞೆ ಮಾಡಿದ. ಅದು ಹೋಗಿ ಮೊಸಳೆಯ ಬಾಯನ್ನು ತುಂಡರಿಸ್ತದೆ. ಅಲ್ಲಿಗೆ ಗಜೇಂದ್ರನನ್ನು ಇತ್ತ ಮೇಲೆ, ನೀರಿನಿಂದ ಮೇಲೆ ಎಳೆದ. ಗ್ರಾಹಾತ್ ವಿಪಾಟಿತ ಮುಖಾತ್ ಅರಿಣಾ ಗಜೇಂದ್ರಂ. ಎಲ್ಲ ದೇವತೆಗಳು ನೋಡ್ತಾ ಇದ್ದಾರೆ, ಏನಿದು ಭಗವಂತನ ಲೀಲೆ. ವಾಸುದೇವಾವತಾರವನ್ನು ತಾಳಿ ಭಗವಂತ ಭೂಮಿಗೆ ಇಳಿದಿದ್ದಾನೆ. ಯಾಕೆ ಇಳಿದಿದ್ದಾನೆ? ಏನೂ ಅಲ್ಲದಂತಹ ಒಬ್ಬ ಗಜೇಂದ್ರನನ್ನು ರಕ್ಷಣೆ ಮಾಡುವುದಕ್ಕೆ. ಅಷ್ಟೊತ್ತಿಗೆ ಆಗುವಾಗ ಮೊಸಳೆಗೆ ಸುದರ್ಶನ ಚಕ್ರದ ಸ್ಪರ್ಶ ಆದದ್ದೇ ತಡ. ಮೊಸಳೆಯ ಆ ಸ್ವರೂಪ ಹೋಯಿತು. ಅಲ್ಲೊಂದು ದಿವ್ಯ ಪುರುಷ ಎದ್ದು ನಿಂತ. ಎಂಥದ್ದಿದ್ದು? ಯಾರದು? ಯೋಸೌ ಗ್ರಾಹ ಸವೈ ಸದ್ಯ ಪರಮಾಶ್ಚರ್ಯ ರೂಪಧೃಕ್ ಮುಕ್ತೋ ದೇವಲ ಶಾಪೇನ ಹೂಹೂ ಗಂಧರ್ವ ಸತ್ತಮಃ. ಗಂಧರ್ವಲೋಕದ ಒಬ್ಬ ವ್ಯಕ್ತಿ ಅವನ ಹೆಸರು ಹೂಹೂ ಅಂತ. ಅಲ್ಲಿ ಇಬ್ಬರಿದ್ದಾರೆ. ಒಬ್ಬನ ಹೆಸರು ಹಾ ಹಾ ಅಂತ, ಇನ್ನೊಬ್ಬನ ಹೆಸರು ಹೂ ಹೂ ಅಂತ. ವಿಚಿತ್ರ ಹೆಸರುಗಳು. ಅದರಲ್ಲಿ ಇವ ಹೂ ಹೂ ಗಂಧರ್ವ ಸತ್ತಮ, ಒಬ್ಬ ಗಂಧರ್ವ. ಆ ಗಂಧರ್ವ ಅವನಿಗೊಂದು ಶಾಪ ಇತ್ತು. ದೇವಲ ಹೇಳುವಂತಹ ಒಬ್ಬ ಋಷಿಯ ಶಾಪ. ಆ ಶಾಪದಿಂದ ಅವನಿಗೆ ಮೊಸಳೆಯ ಜನ್ಮ ಬಂದಿತ್ತು. ಈವಾಗ ಶ್ರೀಹರಿಯ ಚಕ್ರಸ್ಪರ್ಶವಾದಲ್ಲಿಗೆ ಆ ಶಾಪ ವಿಮೋಚನೆಯಾಯಿತು. ಅವನ ಮೂಲಸ್ವರೂಪವನಿಗೆ ಬಂದು ಪ್ರಣಮ್ಯ ಶಿರಸಾಧೀಶಂ ಉತ್ತಮ ಶ್ಲೋಕಮವ್ಯಯಂ ಅಗಾಯತ ಯಶೋಧಾಮ ಕೀರ್ತನ್ಯ ಗುಣಸತ್ಕಥಂ. ಆ ವಾಸುದೇವನಿಗೆ ಪ್ರದಕ್ಷಿಣೆ ಬರ್ತಾನೆ. ಪ್ರದಕ್ಷಿಣೆ ಬಂದು ಅವನ ಆಜ್ಞೆಯನ್ನು ತೆಕ್ಕೊಂಡು ಅಲ್ಲಿಂದ ತನ್ನ ಲೋಕಕ್ಕೆ ಹೊರಟು ಹೋದ. ಈ ಗಜೇಂದ್ರೋ ಭಗವತ್ ಪಾರ್ಶ್ವಾತ್ ಸ್ಪರ್ಶಾತ್ ವಿಮುಕ್ತೋ ಜ್ಞಾನಬಂಧನಾತ್ ಪ್ರಾಪ್ತೋ ಭಗವತೋ ರೂಪಂ ಪೀತವಾಸಾಶ್ಚತುರ್ಭುಜ. ಎಂಥದ ವಿಚಿತ್ರ ಇದು. ಗಜೇಂದ್ರನಿಗೂ ಹಾಗಂತೆ ಶ್ರೀಹರಿಯ ಸ್ಪರ್ಶವಾದದ್ದೇ ತಡ ಶ್ರೀಹರಿಯ ರೂಪ ಬಂತವನಿಗೆ. ಪೀತವಾಸ ಚತುರ್ಭುಜ. ಯಾವುದು? ಯಾನೆಗೆ. ಆನೆಯ ಸ್ವರೂಪ ಹೋಯ್ತು ಇಲ್ಲಿಂದ. ದೇವರು ನಮ್ಮನ್ನು ಬಂದು, ಕೃಷ್ಣ ನಮ್ಮನ್ನು ಬಂದು ಮುಟ್ಲಿಕ್ಕಿರುವುದು ಹೀಗೆ. ಆ ಕುಬ್ಜೆ, 3 ವಕ್ರತೆಯುಳ್ಳ ಕುಬ್ಜೆ, ಅವಳು ಕೃಷ್ಣ ಆಗಲಿಲ್ವಾ? ಕೃಷ್ಣ ಮುಟ್ಟಿದ ತಕ್ಷಣ ಅವಳೆಲ್ಲ ಕುರೂಪ ಎಲ್ಲ ಹೊರಟು ಹೋಯಿತು. ಗಜೇಂದ್ರನು ಹಾಗೆ. ಗಜೇಂದ್ರ ಸ್ವರೂಪ ಹೋಯಿತು. ಅಲ್ಲಿ ಅವನಿಗೆ
ವಿಶೇಷವಾದ ದಿವ್ಯ ಸ್ವರೂಪ ಬಂತು. ಯಾರದು? ಯಾಕೆ ಅವನಿಗೆ ಆನೆಯ ಜನ್ಮ ಬಂದದ್ದು? ಸವೈ ಪೂರ್ವಮಭೂದ್ರಾಜ ಪಾಂಡ್ಯೋ ದ್ರವಿಡ ಸತ್ತಮಃ ಇಂದ್ರದ್ಯುಮ್ನ ಇತಿ ಖ್ಯಾತೋ ವಿಷ್ಣುವ್ರತಪರಾಯಣ. ಒಬ್ಬ ಅವ ಪೂರ್ವಜನ್ಮದಲ್ಲಿ ದ್ರವಿಡ ದೇಶದ ಪಾಂಡ್ಯ ದೇಶದ ಒಬ್ಬ ರಾಜ ಇಂದ್ರದ್ಯುಮ್ನ ನಾಮಕನಾದವನು. ಅವ ಪರಮ ವಿಷ್ಣು ಭಕ್ತನಾಗಿದ್ದ. ಪ್ರತಿನಿತ್ಯವೂ ಶ್ರೀಹರಿಯ ಆರಾಧನೆಯನ್ನು ಮಾಡುತ್ತಾ ಶ್ರೀಹರಿಯ ಚಿಂತನೆಯಲ್ಲಿಯೇ ಕಾಲ ಕಳೆಯುತ್ತಾ ಇದ್ದಂತಹ ಸಂದರ್ಭ ಒಂದು ದಿವಸ ಗೃಹೀತಮೌನೌ ವ್ರತ ಈಶ್ವರಂ ಹರಿಂ ಜಟಾಧರಸ್ತಾಪಸ ಆಪ್ಲುತೋಚ್ಯುತಂ ಸಮರ್ಚಯಾಮಾಸ ಕುಲಾಚಲಾಶ್ರಮಃ. ಒಂದು ದಿವಸ ತಾನು ಇನ್ನೂ ಸಾಧನೆಯನ್ನು ಮಾಡಬೇಕು ಅಂತ ಹೇಳಿ ಮೌನವ್ರತವನ್ನು ಆಚರಿಸಿ ಜಟಾಧರನಾಗಿ ತಾಪಸ ವೇಷವನ್ನು ಧರಿಸಿ ಒಂದು ಮರದ ಬುಡದಲ್ಲಿ ಕೂತುಕೊಂಡು ಹರಿಧ್ಯಾನದಲ್ಲಿ ತೊಡಗುತ್ತಾನೆ. ಆ ಕಾಲಕ್ಕೆ ಯದೃಚ್ಛಯ ತತ್ರ ಮಹಾಯಶಾ ಮುನಿ ಸಮಾಗಮಚ್ಛಿಷ್ಯಗಣೈಃ ಪರಿಶ್ರಿತಃ ತಂ ವೀಕ್ಷ್ಯ ತೂಷ್ಣೀಮಕೃತಾರ್ಹಣಾದಿಕಂ ರಹಸ್ಯುಪಾಸೀನ ಮೃಷಿಶ್ಚುಕೋಪಃ. ತಾಪಸವೇಷವನ್ನು ಧರಿಸಿದಂತಹ ಈ ಇಂದ್ರದ್ಯುಮ್ನ ರಾಜ ಮರದಬುಡದಲ್ಲಿ ಕೂತ್ಕೊಂಡು ತಪಸ್ಸು ಮಾಡ್ತಾ ಇರುವ ಕಾಲಕ್ಕೆ ಆ ದಾರಿ ಮಧ್ಯದಲ್ಲಿ ಅಗಸ್ತ್ಯ ಮಹಾಮುನಿಗಳು ಬರ್ತಾರೆ. ಆ ಮುನಿಗಳನ್ನು ಕಂಡರೂ ಕೂಡ ಯಾವುದೇ ಉಪಚಾರಾದಿಗಳನ್ನು ಮಾಡದೆ ತಾನು ಧ್ಯಾನದಲ್ಲಿ ಆಸಕ್ತನಾದ ಕಾಲಕ್ಕೆ ಅಗಸ್ತ್ಯ ಮುನಿಗಳಿಗೆ ಸಿಟ್ಟು ಬರ್ತದೆ. ಸಿಟ್ಟು ಬಂದು ನನ್ನನ್ನು ಉಪಚರಿಸಲಿಲ್ಲ ಒಂದು, ಇನ್ನೊಂದು ಋಷಿಗಳಿಗೆ ಅವಮಾನ ಮಾಡ್ತಾ ಇದ್ದಾನೆ. ತಾಪಸ ವೇಷವನ್ನು ಧರಿಸಿ ಕ್ಷತ್ರಿಯ ತಪಸ್ಸು ಮಾಡಲಿಕ್ಕುಂಟ, ಪ್ರಜೆಗಳನ್ನು ಆಳಬೇಕು ಅಂತ ಸಿಟ್ಟುಗೊಂಡು ತಸ್ಮಾ ಇಮಂ ಶಾಪಮದಾತ್ ಅಸಾಧು ಅಯಂ. ಇವ ಸಜ್ಜನರಿರುವಂತಹ ದಾರಿಯಲ್ಲಿಲ್ಲ, ಆದ ಕಾರಣ ದುರಾತ್ಮಾಕೃತ ಬುದ್ಧಿದಸ್ಯ ಬುದ್ಧಿದದ್ಯ ವಿಪ್ರಾವಮಂತ ವಿಶತಾಂತಮೋಂಧಂ ಯಥಾ ಗಜಸ್ತಬ್ಧಮತಿಸ್ಸ ಏವ. ಅಜ್ಞಾನದಿಂದಾಗಿ ಇವ ಹೀಗೆ ವ್ಯವಹರಿಸ್ತಾ ಇದ್ದಾನೆ, ವರ್ತಿಸ್ತಾ ಇದ್ದಾನೆ. ಆದ ಕಾರಣ ಆನೆಯಂತೆ ಇವನಿಗೆ ಅಜ್ಞಾನ ಪ್ರಧಾನವಾದಂತಹ ಬಹುದೊಡ್ಡ ಕತ್ತಲೆಗೆ ಇವ ತಮಸ್ಸಿಗೆ ಪ್ರವೇಶ ಮಾಡಲಿ, ಇವ ಆನೆಯಾಗಿಯೇ ಹೋಗಲಿ, ಇವನ ಬುದ್ಧಿ ಅಲ್ಲಿಯೇ ಸ್ತಬ್ಧವಾಗಿ ಹೋಗಲಿ ಅಂತ ಶಾಪವನ್ನು ಕೊಟ್ಟರು ಅಗಸ್ತ್ಯರು. ಅಂತಹ ಅಗಸ್ತ್ಯ ಶಾಪದಿಂದ ಆವೃತನಾದಂತಹ ಇಂದ್ರದ್ಯುಮ್ನ ಆನೆಯ ಜನ್ಮವನ್ನು ಪಡಿತಾನೆ. ಆನೆಯ ಜನ್ಮವನ್ನು ಪಡೆದರೂ ಆಪನ್ನಃ ಕೌಂಜರೀಂ ಯೋನಿಂ ಆತ್ಮಸ್ಮೃತಿ ವಿನಾಶಿನೀಂ ಹರಿಯರ್ಚನಾನುಭಾವೇನ ಯದ್ಗಜತ್ವೇಪ್ಯನುಸ್ಮೃತಿ. ಎಲ್ಲರೂ ಕೂಡ ತಮ್ಮ ಹಿಂದಿನ ಜನ್ಮವನ್ನು ಮರೆತುಕೊಳ್ಳುವುದು. ಆತ್ಮಸ್ಮೃತಿ ವಿನಾಶಿನಿ, ಅದರಲ್ಲೂ ಕೂಡ ಆನೆಯ ಜನ್ಮ ಅಂತಂದರೆ ಆತ್ಮಸ್ಮೃತಿ ವಿನಾಶಿನಿ. ಯಾವಾಗ ನಮಗೆ ಆನೆ ಹೇಳುವಂತಹ ಭಾವ ಬರ್ತದೆ ಆವಾಗ ಆತ್ಮಸ್ಮೃತಿ ವಿನಾಶವಾಯಿತು ಅಂತ ಅರ್ಥ. ನೆನಪಿಟ್ಟುಕೊಳ್ಳಿ, ಈ ಶಬ್ದವನ್ನು ನೆನಪಿಟ್ಟುಕೊಂಡ್ರೆ ಆಯಿತು. ಆನೆ ಹೇಳುವ ಭಾವ ಯಾವಾಗ ಬಂತು ನಾವು ಆವಾಗ ಆನೆಯಾಗ್ತೇವೆ. ಎಲ್ಲವನ್ನು ಮಾಡುವುದು ಆನೆ ಹೇಳುವ ಭಾವ ಬಂದರೆ ಆನೆ. ಮತ್ತೆ ಆತ್ಮಸ್ಮೃತಿ ವಿನಾಶ ಆಯಿತು ಅಂತ ಲೆಕ್ಕ. ಹಿಂದಿನ ಜನ್ಮದಲ್ಲಿ ಏನಾದರೂ ಒಳ್ಳೆ ಕೆಲಸ ಮಾಡಿದ್ದದ್ದು ಇದ್ದರೆ, ಹರಿಯರ್ಚನಾದಿಗಳು ಕೃಷ್ಣಾರಾಧನೆ ಏನಾದರೂ ಸ್ವಲ್ಪ ಮಟ್ಟಿಗೆ ಇದ್ದರೆ ಅದರ ಪ್ರಭಾವದಿಂದ ಮತ್ತೆ ಉದ್ಧಾರ ಆದನೆ ಬಿಟ್ಟರೆ, ಇಲ್ಲದಿದ್ದರೆ ಮುಗಿಯಿತಲ್ಲಿಗೆ. ಹರಿಯರ್ಚನಾನುಭಾವೇನ ಇವ ಹಿಂದಿನ ಜನ್ಮದಲ್ಲಿ ಪರಮ ವಿಷ್ಣು ಭಕ್ತನಿದ್ದು ವಿಷ್ಣು ಆರಾಧನೆ ಮಾಡಿದ ಫಲದಿಂದಾಗಿ ಅವನಿಗೆ ಆನೆಯ ಜನ್ಮದಲ್ಲಿಯೂ ಕೂಡ ಒಂದು ಸ್ಮೃತಿ ಇತ್ತು. ಅದು ಆ 6ನೇ ಇಂದ್ರಿಯಕ್ಕೆ ಗೊತ್ತಾಯಿತು. ವಾಸುದೇವನನ್ನು ಭಜಿಸಿದ. ಹೀಗೆ ಅದರ ಫಲವಾಗಿ ಆ ಗಜೇಂದ್ರನಿಗೂ ಕೂಡ ಮೋಕ್ಷ ಆಗ್ತದೆ, ಶ್ರೀಹರಿಯ ಪಾದ ಪ್ರಾಪ್ತಿ ಆಗ್ತದೆ. ಅಲ್ಲಿ ಅವರನ್ನೆಲ್ಲ ಅನುಗ್ರಹಿಸಿ
ಕೊನೆಗೆ ಭಗವಂತ ವಾಸುದೇವ ಹೇಳ್ತಾನೆ, ಈ ನೀ ಮಾಡಿದಂತಹ ನನ್ನದ್ದಾದ ಸ್ತುತಿ ಏನುಂಟು, ಈ ಸ್ತುತಿಯನ್ನು ಯಾರು ಬೆಳಗ್ಗೆ ಬೇಗನೆ ಎದ್ದು ಹೇಳ್ತಾರೆ, ಉತ್ಥಾಯ ಪರರಾತ್ರಾಂತೆ ಪ್ರಯತಾಃ ಸುಸಮಾಹಿತಾಃ ಸ್ಮರಂತಿ ಮಮ ರೂಪಾಣಿ ಮುಚ್ಯಂತೆ ಶೇನ ಸೋಖಿಲಾತ್. ನೀ ಸ್ತುತಿ ಮಾಡಿದಂತಹ ನನ್ನದ್ದಾದ ರೂಪ ಏನುಂಟು, ಆ ರೂಪವನ್ನು ಯಾರು ಬೆಳಗ್ಗೆ ಬೇಗನೆ ಎದ್ದು ಸ್ನಾನಾದಿಗಳನ್ನು ತೀರಿಸಿ ಶುಚಿರ್ಭೂತರಾಗಿ ಸ್ಮರಿಸ್ತಾರೆ ನನ್ನನ್ನು, ಅಂಥವರ ಸರ್ವ ಪಾಪಗಳನ್ನು ನಾನು ನಾಶ ಮಾಡ್ತೇನೆ. ಯೇ ಮಾಂ ಸ್ತುವಂತ್ಯನೇನಾಂಗ ಪ್ರತಿಬುದ್ಧ್ಯ ನಿಶಾತ್ಯಯೇ ತೇಷಾಂ ಪ್ರಾಣಾತ್ಯಯೇ ಚಾಹಂ ದದಾಮಿ ವಿಮಲಾಂ ಮತಿಂ. ಮಾತ್ರ ಅಲ್ಲ, ಕೊನೆ ಕಾಲಕ್ಕಾಗುವಾಗ ಅಂಥವರಿಗೆ ನಾನು ಸದ್ಬುದ್ಧಿಯನ್ನು ಕೊಡ್ತೇನೆ ಅಂತ. ನನ್ನ ಸ್ಮರಣೆಯನ್ನು ಮಾಡುತ್ತಲೇ ಅವರು ಪ್ರಾಣ ಬಿಡ್ತಾರೆ ಕೊನೆಗೆ ನನ್ನ ಅನುಗ್ರಹದಿಂದ ಅಂತ ಹೇಳಿ ಗಜೇಂದ್ರ ಉಪಾಖ್ಯಾನಕ್ಕೆ ಮಂಗಲವನ್ನು ಹಾಡ್ತಾರೆ. ಮುಂದೆ ಒಂದು ವಿಶೇಷವಾದಂತಹ ಕಥಾನಕ, ಸಮುದ್ರ ಮಥನ. ಸಮುದ್ರ ಮಥನ ಹೇಳುವಂಥದ್ದು ಅದರ ಸಂದೇಶ ಏನು, ಸಾಧನೆಯನ್ನು ಮಾಡ್ತಾ ಹೋಗಬೇಕು, ಕೃಷ್ಣಾರಾಧನೆಯನ್ನು ಮಾಡ್ತಾ ಹೋಗಬೇಕು. ಶುರುವಿಗೆ ಸ್ವಲ್ಪ ಕಷ್ಟ ಆಗ್ಬೋದು ಸಪ್ತಾಹ ಯಜ್ಞದಲ್ಲಿ ಕಥೆ ಕೇಳಲಿಕ್ಕೆ ಅಲ್ವಾ, ಈವರೆಗೆ ಕೇಳದೇ ಇರುವ ಕಾರಣ. ಮತ್ತು ಇಷ್ಟೊತ್ತು ಗಂಟೆಗಟ್ಟಲೆ 2.5-3 ತಾಸು ಕೂತ್ಕೊಳ್ಬೇಕಲ್ಲ, ಎಲ್ಲಿ ಕೂತಿದ್ದೀರಿ ಹೀಗೆ ನೀವು ಸತ್ಯ ಹೇಳಿ? ಅದು ಮಾತ್ರ ಹೌದು, ಪುರುಸೊತ್ತಿಲ್ಲ. ಕಾಲು ಯಾವತ್ತೂ ಕೂಡ ಸಂಚಾರದಲ್ಲಿಯೇ ಇರಬೇಕು. ಆದರೆ ಪ್ರಾರಂಭದಲ್ಲಿ ಕಷ್ಟ ಆಗ್ಬೋದು, ಪರಿಣಾಮದಲ್ಲಿ ಸುಖ ಆಗ್ತದೆ. ಅದು ಸಮುದ್ರ ಮಥನ, ಸಮುದ್ರವನ್ನು ಕಡೆಯುವುದು ಒಳ್ಳೆಯ ವಿಷಯಕ್ಕೆ. ಕೂಡಲೇ ನಿಮಗೆ ಮೊಸರು ಕಡೆದಾಗ ಬೆಣ್ಣೆ ಸಿಗ್ತದ? ಇಲ್ವಲ್ಲ. ಸಿಗ್ತದ ಇಲ್ವ ಅಂತ ನೀವು ನೋಡ್ತೀರಾ, ಈಗ ಮೆಷಿನ್ ಅಲ್ವ. ಮೊದಲೆಲ್ಲ ಕೂತ್ಕೊಂಡು ಅಡುಗೆ ಮನೆಯಲ್ಲಿ ಒಂದು ಮೂಲೆಯಲ್ಲಿ ಕೂತ್ಕೊಂಡು ಹಗ್ಗದಲ್ಲಿ, ಈಗ ಎಲ್ಲಿ ಉಂಟದು? ಭಾರಿ ಅಪರೂಪ. ಅದಕ್ಕೂ ಪುರುಸೊತ್ತಿಲ್ಲ ಕೂತ್ಕೊಳ್ಳಿಕ್ಕೆ. ಸ್ವಿಚ್ ಹಾಕಿದ್ರೆ ಆಯಿತು, ಕಡಿತಾ ಇರ್ತದೆ. ಮತ್ತು ಒಂದು ಹಂತಕ್ಕೆ ಹೋಗುವಾಗ ಬಂದಿದ ಬೆಣ್ಣೆ ಸಿಕ್ಕಿದ ಅಂತ ನೋಡಲಿಕ್ಕಿಲ್ಲ, ಆಫ್ ಮಾಡೋದು ಹೋಗೋದು ಸೀದಾ. ಆ ಪರಿಸ್ಥಿತಿ ನಮಗೆ. ಒಟ್ಟು ಸ್ವಿಚ್ ಹಾಕಿದರೆ ಮಾತ್ರ ನಮ್ಮ ಜೀವನ ಅಲ್ಲಿಗೆ ತಲುಪಿದೆ ಈವಾಗಲೇ. ಸ್ವಿಚ್ ಹಾಕದೆ ನಮ್ಮ ಜೀವನ ಮುಂದುವರಿಬೇಕು. ಅದು ಯಾವ ಸ್ವಿಚ್ ಹಾಗಾದರೆ? ಇಂತಹ ಸಪ್ತಾಹ ಯಜ್ಞದ ಮೂಲಕವಾಗಿ ನಾವು ಅದನ್ನು, ಕೆಲವು ವಾಹನದಲ್ಲಿ ವಿದೌಟ್ ಗೇರ್ ಅಂತ ಇರ್ತದೆ, ಹಾಗೆ ವಿದೌಟ್ ಗೇರು ನಾವು ಹೋಗಬೇಕು. ಗೇರ್ ಹಾಕಿದರೆ ಮಾತ್ರ ಮೂವ್ ಆಗುವುದಲ್ಲ, ಹಾಕದಿದ್ದರೂ ಕೂಡ ಸಾಗಬೇಕು. ಅದಕ್ಕೆ ಸಾಧನೆ ಬೇಕು, ಸಾಗುವುದಕ್ಕೆ ಸಾಧನೆ ಬೇಕು. ಸಮುದ್ರ ಮಥನ, ಸಮುದ್ರವನ್ನು ಕಡೆಯುವ ಕಾಲಕ್ಕೆ, ಒಂದು ಒಳ್ಳೆಯ ಕೆಲಸ ಮಾಡುವ ಕಾಲಕ್ಕೆ ಯಾವತ್ತೂ ಕೂಡ ವಿಘ್ನಗಳು ಬರ್ತವೆ. ಸುಮಾರು ಆತಂಕ ಇರಲಿಲ್ವ ಮೊನ್ನೆವರೆಗೆ? ಯಾರು ಕಾಲಿಡ್ತಾರೆ, ತಡೆಯೊಡ್ತಾರೆ, ಸರಿಯಾಗಿ ಆಗ್ತದೋ ಇಲ್ವೋ ಅಂತ. ಆದರೂ ಅದನ್ನೆಲ್ಲ ಲೆಕ್ಕಿಸದೆ ನಾವು ಮುಂದುವರಿದೆವು ಅಂತ ಆಗುವಾಗ ಮತ್ತೆ ನಮಗೆ ಸಿಗುವುದೇ ಅಮೃತ. ಶುರುವಿಗೆ ವಿಷವೇ ಸಿಕ್ಕಿತು, ಹಾಲಾಹಲವೆಂಬಂತಹ ವಿಷ ಸಿಗುವುದು. ಆಮೇಲೆ ಸಿಗುವಂಥದ್ದೇ ಅದನ್ನು ಮೀರಿಸುವಂತಹ ಅಮೃತ. ಇದು ಸಂದೇಶ.
ಇದನ್ನು ನಾವು ಹೇಗೂ ತಿಳ್ಕೊಳ್ಬೋದು, ನಮಗೆ ಬೇಕಾದ ರೀತಿಯಲ್ಲಿ, ನಮ್ಮ ಜೀವನಕ್ಕೆ ಬೇಕಾದ ರೀತಿಯಲ್ಲಿ. ಸಮುದ್ರ ಮಥನ ಹೇಳುವಂತಹ ಒಂದು ಆಖ್ಯಾನದಿಂದ ಈ ದೇವಲೋಕದಲ್ಲಿ ಕೆಲವೊಂದು ಸಲ ದೇವತೆಗಳು ಸಂಪತ್ತನ್ನು ಕಳ್ಕೊಳ್ಳೋದು, ಕೆಲವೊಂದು ಸಲ ಸಂಪತ್ತನ್ನು ಪಡ್ಕೊಳ್ಳೋದು, ಬಿಡುವುದು, ಕಳ್ಕೊಳ್ಳೋದು ಎಲ್ಲವೂ ಕೂಡ ಆಗ್ತಾ ಇರ್ತದೆ. ಒಂದು ದಿನ ದೇವತೆಗಳು ಸರ್ವ ಸಂಪತ್ತನ್ನು ಕೂಡ ಕಳ್ಕೊಂಡಿದ್ರಂತೆ. ಅದ್ಯಾಕೆ ಕಳ್ಕೊಳ್ಳೋದು? ನನ್ನಲ್ಲಿ ಎಲ್ಲವೂ ಇದೆ, ಹಾಗಾಗಿ ನನ್ನನ್ನು ಯಾರೂ ಕೂಡ ಮಾತಾಡಿಸುವ ಹಾಗಿಲ್ಲ, ನಾ ನಡೆದದ್ದೇ ದಾರಿ ಹೇಳುವ ಮಾನಸಿಕತೆ ಯಾರಿಗೆ ಬರ್ತದೆ ಅಂಥವರಲ್ಲಿ ಸಂಪತ್ತು ಯಾವತ್ತೂ ಕೂಡ ಶಾಶ್ವತವಾಗಿ ನಿಲ್ಲುವುದಿಲ್ಲ ಅಂತೆ. ಯಾರಲ್ಲಿ ಸಂಪತ್ತು ಶಾಶ್ವತವಾಗಿ ನಿಲ್ತದೆ? ವೃಣತೇಹಿ ವಿಮೃಶ್ಯ ಕಾರಿಣಂ ಗುಣಲುಬ್ಧ ಸ್ವಯಮೇವ ಸಂಪದಃ ಅಂತ ತಿಳಿದವರು ಹೇಳ್ತಾರೆ. ಸಂಪತ್ತು ಯಾರನ್ನು ವರಿಸುವುದಂತೆ? ಯಾರು ಭಾರೀ ಆಲೋಚನೆ ಮಾಡಿ ವಿಮರ್ಶೆ ಮಾಡಿ ಕೆಲಸಕ್ಕಿಳಿತಾನೆ, ವಿವೇಕವನ್ನು ಉಪಯೋಗಿಸಿ ನಿರ್ಣಯಕ್ಕೆ ಬರ್ತಾನೆ, ಅಂಥವನನ್ನು ಸಂಪತ್ತು ಹುಡುಕಿಕೊಂಡು ಬರ್ತದಂತೆ. ವೃಣತೇಹಿ ವಿಮೃಶ್ಯಕಾರಿಣಂ ಗುಣಲುಬ್ಧಾ. ಅದ್ಯಾಕೆ ಅವನನ್ನೇ ಹುಡುಕೊಂಡು ಬರೋದು? ಸಂಪತ್ತಿಗೊಂದು ಸ್ವಭಾವ ಉಂಟು, ಅದು ಗುಣಿಗಳಲ್ಲಿ ಮಾತ್ರ ಇರುವುದು. ಅದನ್ನು ಗುಣಿಗಳ ಬಗ್ಗೆ ತುಂಬ ಆಸೆ. ಅದಕ್ಕೆ ಸದ್ಗುಣಗಳಿರುವವರ ಒಟ್ಟಿಗೆ ನಾ ಇರಬೇಕು ಅಂತ ಸಂಪತ್ತಿಗೆ ಆಸೆ. ಗುಣಲುಬ್ಧಾಹ, ಗುಣಿಗಳ ಕಡೆಗೆ ಅದಕ್ಕೆ ಹೆಚ್ಚು ಮನಸ್ಸು ಸಂಪತ್ತಿಗೆ. ಹಾಗಾಗಿ ಯಾರಲ್ಲಿ ಸದ್ಗುಣಗಳೇ ಮನೆ ಮಾಡಿರ್ತವೆ ಅಂಥವರಲ್ಲಿ ಸಂಪತ್ತು ಮನೆ ಮಾಡಿರ್ತದೆ. ನೀವು ಹೌದಾ ಅಲ್ವಾ ನೋಡಿ, ಮೇಲ್ನೋಟಕ್ಕೆ ಸಂಪತ್ತಿರ್ಬೋದು 4 ದಿವಸ, ಆದರೆ ಶಾಶ್ವತವಾಗಿ ಇರುವಂತಹ ಸಂಪತ್ತು ಯಾವುದು? ಅದು ಮುಖ್ಯ. ದುಡ್ಡು, ಸಂಪತ್ತು, ಚಿನ್ನ, ಆಭರಣ ಯಾರತ್ರ ಇರ್ಬೋದು, ಆದರೆ ಈ ಗುಣಲುಬ್ಧವಾದಂತಹ ಸಂಪತ್ತು, ಗುಣವನ್ನರಸಿಕೊಂಡು ಬರುವಂತಹ ಸಂಪತ್ತು ಅದು ಯಾವುದು? ಅದು ವಿವೇಕವನ್ನು ಉಪಯೋಗಿಸಿ ಜೀವನವನ್ನು ಮಾಡುವವನಲ್ಲಿ ಮಾತ್ರ ಆ ಸಂಪತ್ತಿರ್ತದೆ. ಹಾಗಾದರೆ ವಿವೇಕವನ್ನು ಉಪಯೋಗಿಸಿ ಜೀವನವನ್ನು ಮಾಡುವವನ ಒಟ್ಟಿಗೆ ಆ ಸಂಪತ್ತು ಯಾಕೆ ಇರ್ತದೆ ಅಂತಂದರೆ, ಆ ಸಂಪತ್ತು ಯಾವುದು? ವಿಪದೋ ನೈವ ವಿಪದಃ, ಸಂಪದೋ ನೈವ ಸಂಪದಃ. ಈ ವಿಪತ್ತು ಆಪತ್ತು ಅಂತೆಲ್ಲ ನಾವು ಹೇಳ್ತೇವಲ್ವ, ಕಣ್ಣಿಗೆ ಕಾಣುವುದು ಒಂಜಿಲ ದುಂಬು ಬೋಬುಜ್ಜಣ್ಣೆರೆ, ದಾಯ್ತಾಂಟ ಒಂಜಿ ತಡ್ಡೆ ಆವಡಿಂದೆ ಎಂಥದ್ದು? ಅದು ವಿಪತ್ತ. ಅದು ವಿಪತ್ತಲ್ವೇ ಅಲ್ಲ. ಅದು ವಿಪದೋ ನೈವ ವಿಪದಃ ನಾವು ಹೇಳ್ತಾ ಇರೋದಲ್ಲ, ಋಷಿಮುನಿಗಳು ಹೇಳ್ತಾ ಇರೋದು. ನಮ್ಮ ಕಣ್ಣಿಗೆ ಕಾಣುವಂಥದ್ದು ವಿಪತ್ತೇ ಅಲ್ಲ. ಅವರು ತಡೆಯೊಡ್ತಾರೆ, ಇವರು ತಡೆಯೊಡ್ತಾರೆ, ವಿರೋಧ ಮಾಡ್ತಾರೆ. ನಿಮ್ಮ ವಿರೋಧ ಯಾರಿಗೆ ಬೇಕ್ರಿ? ಅದೆಲ್ಲ ವಿಪತ್ತೇ ಅಲ್ಲ. ಸಂಪತ್ತು ನನ್ನ ಹತ್ರ ಅಷ್ಟುಂಟು. ಮೊನ್ನೆ 1 ಲಾಟ್ರಿ ಮುಗಿಸಿದೆ, ಇವ ಮುಗಿಸದ್ದು ಪುಣ್ಯ. ಇಷ್ಟು ಲಕ್ಷ, ಇಷ್ಟು ಕೋಟಿ ಸಿಕ್ಕಿದೆ, ಇಷ್ಟುಂಟು ಸಂಪತ್ತು, ಚಿನ್ನ ಮನೆಯಲ್ಲಿ, ಅಂಡರ್ಗ್ರೌಂಡ್ನಲ್ಲೂ ಉಂಟು ಒಂದಷ್ಟು, ಬ್ಯಾಂಕಲ್ಲಿಯೂ ಇಷ್ಟುಂಟು. ಸಂಪದೋ ನೈವ ಸಂಪದ, ಇದು ಸಂಪತ್ತೇ ಅಲ್ಲ. ಊರಿನಲ್ಲಿ ಹೇಳಿಕೊಂಡು ಬರಲಿಕ್ಕೆ ಇರುವ ಸಂಪತ್ತು ಏನುಂಟು ಅದು ಸಂಪತ್ತೇ ಅಲ್ಲ. ಹಾಗಾದರೆ ವಿಪತ್ತು ಯಾವುದು, ಸಂಪತ್ತು ಯಾವುದು? ವಿಪದ್ ವಿಸ್ಮರಣಂ ವಿಷ್ಣೋ, ಕೃಷ್ಣನನ್ನು ಮರೆಯುವುದೇ ದೊಡ್ಡ ವಿಪತ್ತು. ಆಲೋಚನೆ ಮಾಡಿ, ಹೌದು ಅಂತಾದರೆ ಒಪ್ಕೊಳ್ಳಿ, ಒತ್ತಾಯ ಇಲ್ಲ.
ನಾ ಇಲ್ಲಿ ಹೇಳಿದ್ದನ್ನೆಲ್ಲವನ್ನು ಒಪ್ಕೊಳ್ಬೇಕು ಅಂತೇನಿಲ್ಲ, ಹೌದು ಅಂತ ವಿಮರ್ಶೆ ಮಾಡಿ. ಯಾಕೆ? ವಿವೇಕಿಗಳಲ್ವ ನೀವು? ಹಾಂ. ವಿಪದ್ ವಿಸ್ಮರಣಂ ವಿಷ್ಣೋ, ಕೃಷ್ಣನನ್ನು ಮರೆತು ಬಿಡುವುದೇ ದೊಡ್ಡ ವಿಪತ್ತು. ಆಲೋಚನೆ ಮಾಡಿ ಏನು ಅಂತ. ವಿಷ್ಣು ಸಂಪತ್ತು ಯಾವುದು? ಸಂಪನ್ನಾರಾಯಣ ಸ್ಮೃತಿ. ಪದೇ ಪದೇ ಕ್ಷಣ ಕ್ಷಣದಲ್ಲಿಯೂ ಕೂಡ ಆ ಶ್ರೀಮನ್ನಾರಾಯಣನನ್ನು ಕೃಷ್ಣನನ್ನು ಸ್ಮರಿಸುವುದೇ ದೊಡ್ಡ ಸಂಪತ್ತು. ಅದು ಎಲ್ಲರಿಗೂ ಬರುವುದಿಲ್ಲಲ್ಲ. ಯಾರಲ್ಲಿ ಈ ನಾರಾಯಣ ಸ್ಮರಣೆ ಕೃಷ್ಣ ಸ್ಮರಣೆ ಹೇಳುವಂತಹ ಅಭ್ಯಾಸ ಇರುವುದಿಲ್ವೋ ಅವರಲ್ಲಿ ಸಂಪತ್ತಿದ್ದರೂ ಕೂಡ ಅದು ಪ್ರಯೋಜನಕ್ಕೆ ಬರುವುದಿಲ್ಲ, ಮೌಲ್ಯ ಇರುವುದಿಲ್ಲ, ಮೌಲ್ಯವನ್ನು ಕಳ್ಕೊಳ್ತದೆ ಅದು. ಮಾತ್ರ ಅಲ್ಲ, ಅಂತಹ ನಾರಾಯಣ ಸ್ಮೃತಿ ಹೇಳುವ ಸಂಪತ್ತು ಇರುವವರಲ್ಲಿ ಲೌಕಿಕ ವಿಪತ್ತುಗಳು ಬರುವುದಿಲ್ಲ. ಲೌಕಿಕ ವಿಪತ್ತುಗಳು ಬರುವುದಿಲ್ಲ. ವಿಪತ್ತಿನ ಹಾಗೆ ಕಾಣುವಂಥದ್ದು ಏನು ನಾವು ನೋಡ್ತೇವೆ, ಹೇಳ್ತೇವೆ, ಕೇಳ್ತೇವೆ, ಅಂಥ ವಿಪತ್ತುಗಳು ಬರುವುದಕ್ಕೆ ಸಾಧ್ಯವೇ ಇಲ್ಲ. ಬಂದರೂ ಕೂಡ ಆ ವಿಪತ್ತಿಗೆ ಅದರ ಕೆಲಸ ಮಾಡಲಿಕ್ಕೆ ಸಾಧ್ಯ ಇಲ್ಲ. ನಾವು ಅಂತರಂಗದಲ್ಲಿ ಗಟ್ಟಿ ಇದ್ದರೆ, ಅಂತಃಶಕ್ತಿ ನಮಗೆ ಜಾಗೃತವಾಗಿದ್ದರೆ ಯಾವ ಶತ್ರು ಪ್ರಯೋಗವೂ ನಮಗೆ ನಾಟಲಿಕ್ಕಿಲ್ಲ. ನಮಗೆ ನಾಟಲಿಕ್ಕಿಲ್ಲ ಅಂತಾಗುವಾಗ ಅದಕ್ಕೆ ಶಕ್ತಿ ಇಲ್ಲ ಅಂತ ಅರ್ಥ ಅಲ್ಲ, ಆ ಪ್ರಯೋಗಕ್ಕೆ ಶಕ್ತಿ ಇಲ್ಲ ಅಂತ ಅರ್ಥ ಅಲ್ಲ. ಅದು ಅಲ್ಲಿಂದ ಎಬೌಟ್ ಟರ್ನ್, ಯೂ ಟರ್ನ್ ತೆಕ್ಕೊಂಡು ಯಾರು ಕಳಿಸಿದ್ದಾರೆ ಅಲ್ಲಿಗೆ ಹೋಗ್ತದಂತೆ. ಹಾಂ, ಭರತೋಪಾಖ್ಯಾನದಲ್ಲಿ ನಾವು ನೋಡಿದೆವು ಮೊನ್ನೆ. ಮಹಾತ್ಮರಿಗೆ ಯಾರು ಅಪಚಾರವನ್ನು ಮಾಡ್ತಾರೆ, ಯಾರು ಬಾಧೆಯನ್ನು ಕೊಡ್ತಾರೆ, ಅದು ಮಾಡಿದವರಿಗೆ ತಟ್ತದೆ ಅಂತ. ಮಾಡಿದವರನ್ನು ಹೋಗಿ ನುಂಗಿಬಿಡ್ತದೆ ಅದು. ನಾವು ಗಟ್ಟಿ ಇದ್ದರೆ, ನಮ್ಮ ಅಂತರಂಗ ಶುದ್ಧಿ ಇದ್ದರೆ, ನಮ್ಮ ಅಂತರಂಗದಲ್ಲಿ ಕೃಷ್ಣ ಭಾವನೆ ಇದ್ದರೆ ನಮ್ಮನ್ನು ಯಾವ ದುಷ್ಟಶಕ್ತಿಗಳು ಕೂಡ ಅಲುಗಾಡಿಸುವುದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಈ ದೇವತೆಗಳಿಗೆ ಸಂಪತ್ತು ನಷ್ಟವಾದಂತಹ ಒಂದು ಕಾಲ. ಸುಧರ್ಮ ಸಭಾಧ್ಯಕ್ಷನಾಗಿದ್ದಾನೆ ದೇವೇಂದ್ರ. ಆ ಸುಧರ್ಮ ಸಭಾಧ್ಯಕ್ಷನಾದ ಕಾಲಕ್ಕೆ ಐರಾವತದಲ್ಲಿ ಸಂಚಾರ ಮಾಡುವುದು ಅವನ ಅಭ್ಯಾಸ. ಈ ದೊಡ್ಡ ದೊಡ್ಡ ಪದವಿಯಲ್ಲಿ ಇರುವವರೆಲ್ಲರೂ ಕೂಡ ಹೋಗುವುದು ಐರಾವತದ ಆನೆಯಲ್ಲಿ ಅಲ್ಲ, ಕುದುರೆಯಲ್ಲಿ ಯಾರೂ ಹೋಗುವುದಿಲ್ಲ. ಈ ಸುಧರ್ಮ ಸಭಾಧ್ಯಕ್ಷನಾದಂತಹ ದೇವೇಂದ್ರ ಐರಾವತದಲ್ಲಿ ಮೇಲೆ ಕೂತ್ಕೊಂಡು ತಿರುಗಾಡ್ತಾ ಇದ್ದ. ಆ ಹೊತ್ತಿಗಾಗುವಾಗ ವೈಕುಂಠ ಲೋಕದಿಂದ ದೇವರನ್ನು ನೋಡಿ ಮಾತಾಡಿಸಿ ಪ್ರಸಾದ ತೆಕ್ಕೊಂಡು ಒಬ್ಬರು ಮಹಾತ್ಮರು ಬರ್ತಾ ಇದ್ದರು, ದುರ್ವಾಸ ಮುನಿಗಳು, ಅವಧೂತರು, ಯೋಗಿಗಳು. ಅಂತಹ ಮುನಿಗಳು ಅಲ್ಲಿಂದ ಬರ್ತಾ ಇರುವಾಗ ವೈಕುಂಠಾಧಿಪತಿ ಕೊಟ್ಟಂತಹ ಒಂದು ತುಳಸಿ ಮಾಲೆ ಪ್ರಸಾದ ನಿಂಗಾಯಿತು ಅಂತ, ಅದನ್ನು ದೇವರ ಪ್ರಸಾದ ಅಂತ ಹಿಡ್ಕೊಂಡು ಅವರು ಬರ್ತಾ ಇದ್ದರು. ಆ ಮಾರ್ಗವಾಗಿ ಬರುವಾಗ ಇವ ದೇವೇಂದ್ರ ಐರಾವತದ ಮೇಲೆ ತಿರುಗಾಡ್ತಾ ಇದ್ದಾನೆ. ಬಿಳಿ ಆನೆ. ದೇವೇಂದ್ರ 3 ಲೋಕದ ಅಧ್ಯಕ್ಷ ಅಂತ ಹೇಳುವ ಗೌರವದಿಂದ ದೇವರು ಕೊಟ್ಟಂತಹ ಈ ತುಳಸಿ ಮಾಲೆ ಪ್ರಸಾದವನ್ನು ದೇವೇಂದ್ರನಿಗೆ ಇವರು ಕೊಟ್ಟರು, ದುರ್ವಾಸ ಮಹರ್ಷಿಗಳು. ಕೊಟ್ಟಾಗ ಅವನ ಬುದ್ಧಿ ಸ್ವಲ್ಪ ವಿಭ್ರಮವಾಗಿತ್ತು. ಅದನ್ನು ತೆಗೆದು ಈ ಐರಾವತ ಆನೆಯ ಕೊರಳಿಗೆ ಹಾಕಿದ. ಆನೆಗೇನು ಗೊತ್ತು ಅದರ ಮಹತ್ವ, ಅದಕ್ಕಿಂತಲೂ ಕಿರಿಕಿರಿಯಾಯಿತು. ಸೊಂಡಿಲಿಂದ ತೆಗೆದದನ್ನು ಕಾಲ ಕೆಳಗೆ ಹಾಕಿತು, ಕಾಲಲ್ಲಿ ಮೆಟ್ಟಿ ಹುಡಿ ಮಾಡಿತು ಕೃಷ್ಣ ಪ್ರಸಾದವನ್ನು. ಇವರಿಗೆ ಇಡೀ
ಲೋಕವನ್ನೇ ಸುಟ್ಟುರುಹುವ ಹಾಗಿರುವ ಕೋಪ ಬಂತು ದುರ್ವಾಸರಿಗೆ. ಮೊದಲೇ ಕೋಪಿಷ್ಠರವರು. ಹಾಂ, ಇವ ಜನ ನೋಡಿಕೊಳ್ಬೇಕಿತ್ತು. ಯಾರತ್ರ ನೋಡುವಾಗಲೇ, ಒಬ್ಬರನ್ನು ನೋಡುವಾಗಲೇ ಗೊತ್ತಾಗ್ತದೆ ಇವರು ಹೇಗೆ. ಒಂದು ಮಾತಾಡಿದರೆ ಕಡಿಮೆ ಆಗುವವರೋ, ಎರಡು ಮಾತಾಡಿದರೆ ಜಾಸ್ತಿ ಆಗುವವರೋ ಅಂತ. ಅಂಥವ್ರ ಹತ್ರ ಮಾತಾಡಲಿಕ್ಕೆ ಹೋಗಬಾರ್ದು. ಮುಗೀತು. ಅದು ಮತ್ತೆ ಎಷ್ಟೊತ್ತಿಗೆ ಸಮಾಧಾನ ಆಗ್ತದೆ ಅಂತ ನೋಡಿಕೊಂಡು ಮೆಲ್ಲ ಹೋಗಬೇಕು. ಇದು ಬುದ್ಧಿವಂತಿಕೆ. ಇವರಿಗೆ ಸಿಟ್ಟು ಬಂತು. ಸಿಟ್ಟು ಬಂದು ಸ್ಥಾನಭ್ರಷ್ಟನಾಗಿ ಸಂಪದ್ಭ್ರಷ್ಟನಾಗಿ ಹೋಗು ಅಂತ ಶಾಪವನ್ನು ಕೊಟ್ಟರು. ಇವನಿಗೆ ಬೇಕಿತ್ತ? ತಗೊಳ್ಳಿ. ಯದಾ ದುರ್ವಾಸಶಾಪಾತ್ ಸೇಂದ್ರ ಲೋಕಾಸ್ತ್ರಯೋ ನೃಪ ನಿಶ್ರೀಕಾಶ್ಚಾಭವಂಸ್ತತ್ರ. ಎಲ್ಲ ಸಂಪತ್ತು ನೀರು ಪಾಲಾಯಿತು, ಯಾವುದೂ ಇಲ್ಲ, ಎಲ್ಲೋ ಹೋಯ್ತು. ಇನ್ನೇನು ಮಾಡೋದು? ತಥೋ ಬ್ರಹ್ಮಸಭಾಂಜಗ್ಮುಃ ಮೇರೋರ್ಮೂರ್ಧನಿ ಸರ್ವಶಃ ಸರ್ವಂ ವಿಜ್ಞಾಪಯಾಂಚಕ್ರುಃ ಪ್ರಣತಾಃ ಪರಮೇಷ್ಠಿನೇ. ನೇರವಾಗಿ ಎಲ್ಲ ದೇವತೆಗಳು ಕೂಡ ಬ್ರಹ್ಮದೇವರ ಹತ್ತಿರ ಹೋಗ್ತಾರೆ. ಬ್ರಹ್ಮದೇವರ ಹತ್ತಿರ ಹೋಗಿ ಈ ಸಮಸ್ಯೆಯನ್ನೆಲ್ಲ ಹೇಳಿಕೊಂಡಾಗುವಾಗ ಬ್ರಹ್ಮ ಹೇಳಿದ, ನಾನು ಏನು ಮಾಡಲಿಕ್ಕೆ ಆಗೋದಿಲ್ಲ ಈ ವಿಷಯದಲ್ಲಿ. ಇದು ನಿಮ್ಮ ತಪ್ಪುಗಳಿಂದಾಗಿ ಹೀಗೆ ಆಗೋದು. ಪಟ್ಟವನ್ನು ಏರುವುದು ಹೌದು, ಆ ಏರಿದ ಮೇಲೆ ತಲೆಗೂ ಏರಬಾರ್ದು. ಪಟ್ಟ ಏರಿದವರಿಗೆ ತಲೆಗೆ ಏರಬಾರ್ದು, ಪಟ್ಟವನ್ನು ಮಾತ್ರ ಏರಬೇಕು. ಏನಿದ್ರೂ ಕೂಡ ಪದ್ಮಪತ್ರಮಿವಾಂಭಸ ಇದ್ದೂ ಇಲ್ಲದ ಹಾಗಿರಬೇಕು ಆ ವ್ಯವಹಾರದಲ್ಲಿ. ಇದು ನಿಮ್ಮಿಂದಾಗಿ ಆದದ್ದು. ಏನೇ ಇರಲಿ, ನಾವೆಲ್ಲ ಒಟ್ಟಿಗೆ ಸೇರಿ ಇದಕ್ಕೊಂದು ಪರಿಹಾರ ಕಂಡುಕೊಳ್ಬೇಕು ಅಂತ ಹೇಳಿ ವೈಕುಂಠ ಲೋಕಕ್ಕೆ ಹೋಗುವ ಅಂತ ವೈಕುಂಠ ಲೋಕಕ್ಕೆ ಹೋದರು. ವೈಕುಂಠ ಲೋಕಕ್ಕೆ ಹೋಗಿ ದೇವತೆಗಳೆಲ್ಲ ಬ್ರಹ್ಮನನ್ನು ಮೊದಲು ಮುಂದಿರಿಸಿಕೊಂಡು ಸ್ತುತಿ ಮಾಡ್ತಾರೆ. ಭಗವಂತ ಒಲಿದು ಆಗುವ ಆ ಸಂದರ್ಭದಲ್ಲಿ ಒಂದು ಅಶರೀರವಾಣಿ ಆಗ್ತದೆ. ಅಲ್ಲಿಂದ ಬ್ರಹ್ಮದೇವರಿಗೆ ಕೇಳಿ ಬರ್ತದೆ, ದೇವತೆಗಳಿಗೂ ಕೇಳುತ್ತದೆ. ಏನಂತೆ ಅದು? ಯಾ ತದಾನವದೈತೇಯೈಃ ತಾವತ್ ಸಂಧಿರ್ವಿಧೀಯತಾಂ ಕಾಲೇನಾನುಗೃಹೀತೈಸ್ತೈಃ ಯಾವದ್ದೋ ಭವ ಆತ್ಮನಃ ಅರಯೋಪಿ ಹಿ ಸಂಧೇಯಾಃ ಸತಿ ಕಾರ್ಯಾರ್ಥಗೌರವೇ ಅಹಿಮೂಷಕವದ್ದೇವಾಹ್ಯರ್ಥ್ಯಸ್ಯ ಪದವೀಂಗತೈಃ. ಈಗ ನೀವೊಂದು ಉಪಾಯವನ್ನು ಮಾಡಬೇಕು. ದೈತ್ಯ ದಾನವರ ಜೊತೆಗೆ ಈಗ ನಿಮಗೆ ನಿಷ್ಠೂರಾಗಿದೆ. ಅವರು ಈಗ ಸಂಪತ್ತನ್ನು ಗೆದ್ದುಕೊಂಡಿದ್ದಾರೆ. ಯಾಕೆ? ಶುಕ್ರಾಚಾರ್ಯರನ್ನು ಪರಮ ಭಕ್ತಿಭಾವದಿಂದ ಪೂಜಿಸಿದವರವರು. ಹಾಗಾಗಿ ಅವರಿಗೆಲ್ಲವೂ ಸಿಕ್ಕಿದೆ. ಈಗ ನೀವು ಸಂಪತ್ತನ್ನು ಕಳ್ಕೊಂಡಿದ್ದೀರಿ. ಆದ ಕಾರಣ ನೀವು ಅಲ್ಲಿಗೆ ಹೋಗಿ ಅವರ ಜೊತೆಗೆ ಒಂದು ರಾಜಿಯಲ್ಲಿ ನಿಮ್ಮ ಆ ವ್ಯಾಜ್ಯವನ್ನು ಮುಗಿಸಬೇಕು, ರಾಜಿ ಮಾಡಿಕೊಳ್ಬೇಕು. ಅರಯೋಪಿ ಸಂಧೇಯಾಹ. ನಿಮ್ಮ ಕೆಲಸ ಆಗಬೇಕು ಅಂತಾದರೆ ವೈರಿಗಳನ್ನು ನೀವು ಪಾಕೆಟ್ ಮಾಡಬೇಕು. ಹೇಗೆ ಮಾಡುವುದು? ಒಂದು ಉಪಾಯವನ್ನು ಹುಡಬೇಕು. ಅಹಿಮೂಷಕವದ್. ಒಬ್ಬನ ಮನೆಯಲ್ಲಿ ಒಂದು ದೊಡ್ಡ ಇಲಿ ಹಿಡಿಯುವ ಒಂದು ಗೂಡಿತ್ತಂತೆ. ಇಲಿ ಹಿಡಿಯುವ ಗೂಡು. ಹೆಗ್ಗಣನ ಉಪದ್ರ ಜೋರಿದ್ದಿರಬೇಕು. ಅವನ ಮನೆಯಲ್ಲಿ ಇಟ್ಟಿದ್ದ. ರಾತ್ರಿ ಅದಕ್ಕೆಲ್ಲ ಕಟ್ಟಿ ಇಡುವುದು ನೋಡಿ. ಇವ ಯಜಮಾನ ಮಲಗಿದ್ದ. ಇದು ಹೊರಗಡೆ ಇತ್ತು ಈ ಗೂಡು. ಅದರಲ್ಲಿ ಅದು ಹೆಗ್ಗಣಕ್ಕೆ ಅಂತ ಇಟ್ಟದ್ದು. ಹೆಗ್ಗಣಕ್ಕೆ ಅಂತ ಇಟ್ಟಂತಹ ಆ ಗೂಡಿನಲ್ಲಿ
ಹೆಗ್ಗಣವನ್ನು ಹುಡುಕಿಕೊಂಡು ನಿತ್ಯವೂ ಬರ್ತಾ ಇದ್ದಂತಹ ಒಂದು ಕೇರೆ ಹಾವು ಬಂತಲ್ಲಿಗೆ. ಬಂದು ಈ ಗೂಡಿನಲ್ಲಿರಬೇಕು ಅಂತ ಅನಿಸಿಕೊಂಡು ದೂರದಿಂದ ಕಂಡದ್ದದಕ್ಕೆ. ಅದು ಈ ಗೂಡಿನ ಒಳಗಡೆ ಹೋಯಿತು. ಗೂಡಿನ ಒಳಗಡೆ ಹೋದಾಗ ಆ ಕಟ್ಟಿದ ಸರಿಗೆ ಸ್ವಲ್ಪ ಟಚ್ ಆಗಿರಬೇಕು. ಅದು ಫಟ್ ಅಂತ ಗೂಡು ಮುಚ್ಚಿ ಹೋಯಿತು ಕೇರೆ ಒಳಗೆ. ಇಲಿಗಿಟ್ಟಂತಹ ಗೂಡಿನಲ್ಲಿ ಕೇರೆ ಹಾವು. ಯಾವಾಗಲೂ ಬರುವ ಹಾಗೆ ಈ ಹೆಗ್ಗಣ ಬಂತು ಮೆಲ್ಲ ಉಪದ್ರ ಮಾಡಲಿಕ್ಕೆ. ಅಲ್ಲಿ ಹೆಗ್ಗಣ ಬಂದು ನೋಡುವಾಗ ದೂರಿಂದ ಬರ್ತಾ ಉಂಟು. ಈ ಕೇರೆ ಹಾವಿಗೆ ಕಾಣ್ತದೆ ಆ ಹೆಗ್ಗಣ ಬರುವುದು. ಬರ್ತಾ ಉಂಟದು. ಅದರ ಜೊತೆಗೆ ಈಗ ಒಂದು ಫ್ರೆಂಡ್ಶಿಪ್ ಮಾಡಿಕೊಳ್ಬೇಕು. ಬಾ ಇಲ್ಲಿ ಅಂತ ಕರೀತದೆ ಕೇರೆ ಹಾವು. ಬಂತದು, ನೋಡ್ತದೆ ಅದು ಎಂಥದ್ದಿದು ಅಂತ ನೋಡುವಾಗ ಕೇರೆ ಹಾವು. ಓ, ಇವತ್ತು ನೀನು ಇದರೊಳಗೆ ಸಿಕ್ಕಿ ಹಾಕ್ಕೊಂಡಿದ್ಯಾ? ಓ ಹೌದು ಮಾರಾಯ, ನನಗೆ ಗೊತ್ತಾಗಲಿಲ್ಲ. ಈಗ ನಾವು ಈ ಯಜಮಾನನಿಗೆ ಬುದ್ಧಿ ಇಲ್ಲ. ಈಗ ನಾವು ಇಲ್ಲಿಂದ ಬಿಡಿಸ್ಕೊಂಡು ಬೇರೆ ಹೋಗಬೇಕು. ನಾವು ಈ ಸಲ ಇನ್ನು ಮುಂದೆ ನಮಗೆ ವೈರವೇ ಬೇಡ. ಇದನ್ನು ನಾವು ರಾಜಿಯಲ್ಲಿ ಮುಗಿಸುವ. ಒಟ್ಟಿಗೆ ಜೀವನ ಮಾಡಿದರೆ ಆಯಿತು. ನಿನಗೆ ಬೇಕಾದ್ದನ್ನು ನಾ ಕೊಡ್ತೇನೆ, ನನಗೆ ಬೇಕಾದ್ದನ್ನು ನೀ ತಂದು ಕೊಡು. ಇನ್ನು ನಾವು ಜಗಳ ಮಾಡಿಕೊಂಡು ಪರಸ್ಪರ ಕಚ್ಚಾಡಿಕೊಂಡೆಲ್ಲ ಇರೋದು ಬೇಡ. ಹೌದಲ್ಲ, ಆಯ್ತು, ಹಾಗೆ ಮಾಡುವ. ಎಂಥದ್ದು ಹಾಗೆ ಮಾಡುವ? ಹಾಗೆ ಮಾಡುವುದಿದ್ರೆ ನಾನೀಗ ಹೊರಗೆ ಬಾರದೆ ಹಾಗೆ ಮಾಡಲಿಕ್ಕೆ ಆಗ್ತದ? ಹೌದು, ಎಂತ ಮಾಡಬೇಕೀಗ? ಈಗ ನಾನು ಹೇಳಿದ ಹಾಗೆ ಮಾಡಬೇಕು. ನೀನು ಇಂಥದ್ದರಲ್ಲೆಲ್ಲ ನಿನಗೆ ತುಂಬ ಗುಟ್ಟು ಗೊತ್ತಿದೆ, ರಹಸ್ಯ ಗೊತ್ತಿದೆ. ಎಂತಹ ಕಬ್ಬಿಣವಾದರೂ ಕೂಡ ನೀನು ನಿನ್ನ ಹಲ್ಲಲ್ಲಿ ತುಂಡು ಮಾಡ್ತಿ ಅನ್ನುವುದನ್ನು ನಾನು ತಿಳ್ಕೊಂಡಿದ್ದೆ. ಹಾಗಾಗಿ ಈಗ ನಾವಿಬ್ಬರೂ ಇನ್ನು ಮುಂದೆ ಒಟ್ಟಿಗೆ ಹೋಗಬೇಕು. ನಮಗೆ ಈ ಸಿಕ್ಕಿ ಹಾಕಿಕೊಳ್ಳುವ ವ್ಯವಹಾರಕ್ಕೆ ನಾವಿನ್ನು ಹೋಗಬಾರ್ದು. ನಾವೆಲ್ಲಿ ಹೋದರೂ ಕೂಡ ಒಂದು ವೇಳೆ ಸಿಕ್ಕಿ ಹಾಕ್ಕೊಂಡ್ರೆ, ನೀ ಸಿಕ್ಕಿ ಹಾಕ್ಕೊಂಡ್ರೆ ನಾನಿದ್ದೇನೆ, ನಾ ಸಿಕ್ಕಿ ಹಾಕ್ಕೊಂಡ್ರೆ ನೀನಿದ್ದಿ. ಈಗ ಮೊದಲು ಇಲ್ಲಿಂದ ನಾವು ತಪ್ಪಿಸ್ಕೊಳ್ಬೇಕು. ಸ್ವಲ್ಪ ಶಬ್ದ ಆದರೆ ಯಜಮಾನನಿಗೆ ಎಚ್ಚರ ಆಗ್ತದೆ. ಅವನಿಗೆ ನಿದ್ದೆಯೂ ಬರ್ತಾ ಇಲ್ಲ ಮೊನ್ನೆಯಿಂದ ನಿನ್ನ ಕಾಟದಿಂದಾಗಿ. ಹಾಗಾಗಿ ಈಗ ನೀನು ಬಂದು ಈ ಗೂಡಿನ ಸರಳುಂಟಲ್ಲ, ನಿನಗಿದನ್ನು ತುಂಡು ಮಾಡ್ಬೋದು, ಭಾರಿ ತೋರದ್ದೇನಲ್ಲ, ಸ್ವಲ್ಪ ಇದನ್ನು ನೀನು ತುಂಡು ಮಾಡಿ ನನಗೆ ಹೊರಗೆ ಬರುವಷ್ಟು ಜಾಗ ಮಾಡಿದರೆ ಸಾಕು. ಮತ್ತೆ ಅದು ಅವ್ರು ಎಂತ ಬೇಕೋ ಮಾಡಿಕೊಳ್ಳಿ ಅದನ್ನು. ನಾವೀಗ ಹೊರಗೆ ಬರಬೇಕು. ಸರಿ, ಆಮೇಲೆ ಮತ್ತೆ ರಾಜ್ಯಲ್ಲಿ ಮುಕ್ತಾಯ ತಾನೆ. ನನ್ನ ಮೇಲೆ ನಂಬಿಕೆ ಇಲ್ವ ಮಾರಾಯ ನಿಮಗೆ? ಸರಿ, ಆಯ್ತು ಹಾಗಾದ್ರೆ ಅಂತ ಹೇಳಿ ಕರ ಅಂತ ಕಬ್ಬಿಣವನ್ನು ತುಂಡು ಮಾಡಲಿಕ್ಕೆ ತೊಡಗಿತು. ತುಂಡು ಮಾಡೆಲ್ಲ ಆಯಿತು. ಇದು 1 2 1 2 ಅಂತ ಹೇಳ್ತಾ ಉಂಟು. ಇದೀಗ ಕೆರೆ ಅವು ಹೊರಗೆ ಬರಲಿಕ್ಕೆ. ಸಾಕು ಸಾಕು ಸಾಕು, ಮತ್ತು ಸುಮ್ಮನೆ ಹಾಗೆ ತುಂಡು ಮಾಡ್ತಾ ಇದ್ದರೆ ನಿನ್ನ ಹಲ್ಲೆಲ್ಲ ಸವೆದು ಹೋದಿತ್ತು. ಬೇಡ, ಹಾಗೆ ಇರಲಿ, ಅದು ಸಾಕದು. ನನಗೆ ಹೊರಗೆ ಬರುವಷ್ಟು ಸಾಕು. ಸರಿ, ಇದು ಮೆಲ್ಲ ಹೊರಗೆ ಬಂತು. ನಾಲಿಗೆ ಹೊರಗೆ ಹಾಕ್ಕೊಂಡು ಹೀಗೆ ಮಾಡಿಕೊಂಡು ಬಂದು ಇದು ಈಗ ನಾವೆಲ್ಲ ಒಟ್ಟಿಗೆ ಹೋಗುವುದು ಅಂತ ಇದೆಲ್ಲ ಮನಸ್ಸಲ್ಲಿ ಆಲೋಚನೆ ಮಾಡಿದೆ ಇಲ್ಲಿ ಹೆಗ್ಗಣ. ಸರಿ, ಈಗ ಬರ್ತಾನೆ, ಇನ್ನು ನಮಗೆ ಸಿಕ್ಕಿ ಹಾಕೊಳ್ಳುವ ಸಂದರ್ಭ ಇಲ್ಲ, ಇನ್ನು ಪರಸ್ಪರ ಸ್ನೇಹದಿಂದ ಹೋಗುವುದು ಅಂತ ಒಪ್ಪಂದ ಆಯಿತು. ಆ ಒಪ್ಪಂದದ ಪ್ರಕಾರ ಈಗ ನನ್ನ ಜೊತೆಗೆ ಇವ ಬರ್ತಾನೆ, ಈ ಕೇರೆ ಹಾವು ಅಂತ ಹೇಳಿ ಇದು ಶಾಂತವಾಗಿದೆ. ಹೀಗೆ ಮಾಡ್ತಾ ಉಂಟು ಕೂತ್ಕೊಂಡು ಒಂದು ಬದಿಯಲ್ಲಿ.
ಹೆಗ್ಗಣ. ಇದು ಪೂರ್ತಿ ಹೊರಗೆ ಬಂತು. ಹೊರಗೆ ಬಂದದ್ದೇ ಅದಕ್ಕೆ ಬಾಯಿ ಹಾಕ್ತಾ ಹೆಗ್ಗಣಕ್ಕೆ. ಹಾಂ, ಇನ್ನು ಸಿಕ್ಕಾಕೊಳ್ಳಿಕ್ಕಿಲ್ಲಲ್ಲ. ಗೋಳಂ ಹೀಗೆ ಮಾಡಬೇಕೀಗ. ನೀವು ಹೋಗಿ ಅಹಿಮೂಷಕ ನ್ಯಾಯ ಅಂತ ಅದಕ್ಕೆ ಹೆಸರು. ಅಹಿ ಮೂಷಕ ನ್ಯಾಯ. ಅಹಿ ಅಂದರೆ ಹಾವು, ಮೂಷಕ ಅಂದರೆ ಇಲಿ. ಅಹಿಮೂಷಕ ನ್ಯಾಯ. ಬೇಕಾದಾಗ ಇದನ್ನು ಪ್ರಯೋಗ ಮಾಡಿ. ನಮಗೆ ವೈರಿಗಳಾದರೆ ಏನಾಯ್ತು, ನಮ್ಮ ಕೆಲಸ ಆದರೆ ಆಯಿತು. ಅವರೊಟ್ಟಿಗೆ ಅವರನ್ನು ಸ್ವಲ್ಪ ಮೆಸ್ಮರೈಸ್ ಮಾಡಿ ಒಳಗೆ ಹಾಕ್ಕೊಳ್ಳೋದು. ಹಾಗೆ ಮಾಡಬೇಕ್ರಿ ನಾಗೇಶ್ವರೇ. ನಮ್ಮ ಕೆಲಸ ಆಗಬೇಕಿದ್ರೆ ಹಾಗೆ ಮಾಡಬೇಕು. ನಮಗೆ ವೈರಿಗಳಾದರೆ ಏನಾಯಿತು, ಮಿತ್ರರಾದರೆ ಏನಾಯಿತು, ಆದರೆ ಆಯಿತು. ಮಾಡುವುದು ಒಳ್ಳೆಯ ಕೆಲಸವೇ ಅಲ್ವಾ. ಹಾಗೆ ಮಾಡಬೇಕು. ಅಷ್ಟೊತ್ತಿಗೆ ಅವರು ಬರ್ತಾರೆ ನಿಮ್ಮ ಜೊತೆಗೆ. ಈಗ ಮೊದಲೇ ನಿಮಗೆ ಅವರಿಗೂ ನಿಷ್ಠೂರ ಆಗಿದೆ, ಅದನ್ನು ಈಗ ಹೀಗೊಂದು ಮಾಡಿ ಮುಗಿಸಬೇಕು. ಅವರನ್ನು ಕರ್ಕೊಳ್ಬೇಕು, ಸಮುದ್ರ ಕರ್ಕೊಂಡು ನೀವು ಸಮುದ್ರ ಮಥನ ಮಾಡಬೇಕು. ಅಮೃತೋತ್ಪಾದನೆ ಯತ್ನ ಕ್ರಿಯತಾಂ ಅವಿಲಂಬಿತಂ. ಬೇಗ, ಮತ್ತೆ ಇನ್ನದಕ್ಕೆ ಮುಹೂರ್ತ ಎಲ್ಲ ನೋಡಲಿಕ್ಕಿಲ್ಲ, ಜಾಡ್ಯ ಮಾಡಲಿಕ್ಕಿಲ್ಲ, ನೇರ ಹೋಗುವುದೇ. ಯಸ್ಯ ಪೀತಸ್ಯ ವೈ ಜಂತು ಮೃತ್ಯುಗ್ರಸ್ತೋ ಮರೋ ಭವೇತ್. ಅಲ್ಲಿ ಅಮೃತ ಪ್ರಾಪ್ತಿಗಾಗಿ ಸಮುದ್ರ ಮಥನ ಮಾಡಬೇಕು. ಅಲ್ಲಿ ಅಮೃತ ಸಿಗ್ತದೆ, ಅದನ್ನು ಕುಡಿದು ನೀವು ಅಮರರಾಗಬೇಕು, ಮತ್ತೆ ನಿಮಗೆ ಸಮಸ್ಯೆ ಇಲ್ಲ. ಅದಾಗಬೇಕಿದ್ರೆ ಕ್ಷಿಪ್ತ್ವ ಕ್ಷೀರೋದಧೌ ಸರ್ವಾಹ ವೀರುತೃಣ ಲತೌಷಧೀಹಿ. ಮೊದಲು ಆ ಸಮುದ್ರಕ್ಕೆ ಬೇರೆ ಬೇರೆ ಔಷಧಿ ವನಸ್ಪತಿಗಳನ್ನೆಲ್ಲ ಹಾಕಬೇಕು. ತೆಕ್ಕೊಂಡು ಬಂದು ಸಮುದ್ರಕ್ಕೆ ಹಾಕಿ ಮತ್ತೆ ಕಡಿಬೇಕಲ್ಲ, ಅದಕ್ಕೊಂದು ಕಡೆಗೋಲು ಬೇಕು. ಏನು ಮಾಡಬೇಕು? ಮಂಥಾನಂ ಮಂದರಂ ಕೃತ್ವ. ಮಂದರ ಪರ್ವತ ಅದನ್ನು ತೆಕ್ಕೊಂಡು ಬಂದು ಸಮುದ್ರದ ಮಧ್ಯದಲ್ಲಿ ಇಡಬೇಕು. ಇಟ್ಟು ಅದಕ್ಕೆ ಸುಂದಲಿಕ್ಕೆ ಹಗ್ಗ ಯಾವುದು? ಅಲ್ಲಿ ಹೋಗಿ ನೀವು ಕೆಳಗಡೆ ವಾಸುಕಿ ಇದ್ದಾನೆ, ಆ ವಾಸುಕಿ ಹತ್ರ ಒಂದು ಕೈ ಮುಗಿದು ಕೇಳ್ಕೊಳ್ಬೇಕು. ಈಗ ನೀನೀಗ ನಮ್ಮ ಜೊತೆಗೆ ಒಂದು ಸಹಾಯ ಮಾಡಬೇಕು, ದೊಡ್ಡ ಉಪಕಾರ. ಮತ್ತು ನಿಮ್ಮ ಉಪಕಾರವನ್ನು ಯಾವತ್ತೂ ಕೂಡ ನಾವು ಮರಿಲಿಕ್ಕಿಲ್ಲ. ಅಮೃತ ಮಥನ ಅಂತ ಹೇಳುವ ಒಂದು ಕಾರ್ಯಕ್ರಮ ಇಟ್ಕೊಂಡಿದ್ದೇವೆ, ಅದಕ್ಕೆ ನೀನು ಬಂದು ಸಹಾಯ ಮಾಡಬೇಕು. ಮಂದರ ಪರ್ವತಕ್ಕೆ ನಿನ್ನದ್ದಾದ ಶರೀರವನ್ನು ಸುತ್ತ ಹಾಕ್ಕೊಳ್ಬೇಕು. ನೀನು ಅಮೃತ ಸಿಕ್ಕಿದ್ದರಲ್ಲಿ ಇಂತಿಷ್ಟು ಪರ್ಸೆಂಟೇಜ್ ನೀನು ಕೊಡ್ತೇನೆ ಅಂತ ಈಗಲೂ ಉಂಟಲ್ಲ ಆ ವ್ಯವಹಾರ. ಪರ್ಸೆಂಟೇಜ್ ಎಲ್ಲ ವ್ಯವಹಾರದಲ್ಲಿ ಉಂಟು ಪರ್ಸೆಂಟೇಜ್. ಎಷ್ಟು ಕೊಡ್ತೇವೆ ಅಂತ. ಆಯಿತು ಅಂತ ಸರಿ. ಆಮೇಲೆ ಹೇಳಿದ ಭಗವಂತ, ಅದೆಲ್ಲ ಆಗ್ಬೋದು, ಆ ದೈತ್ಯದಾನವರು ಏನು ಕೇಳಿದ್ರು ನೀವು ಮಾತಾಡಬೇಡಿ, ಅವರಿಗೆ ಬೇಕಾದ್ದನ್ನು ಅವರು ತಕ್ಕೊಳ್ಳಿ. ಸಹಾಯೇನ ಮಯಾ ದೇವಾಹ ನಿರ್ಮಂಥಧ್ವಂ ಅತಂದ್ರಿತಾಹ. ಆ ಅಸುರರು ನಿಮ್ಮ ಜೊತೆಗೆ ನಾ ಸಹಾಯ ಮಾಡ್ತೇನೆ, ಅಸುರರು ಏನೇನು ಬಯಸ್ತಾರೋ ಅದನ್ನು ನೀವು ಆಯಿತು ಅಂತ ಹೇಳಿ. ಯದಿಚ್ಛಂತ್ಯ ಸುರಾಹ. ಮಾತಾಡಲಿಕ್ಕಿಲ್ಲ, ಗಲಾಟೆ ಮಾಡಲಿಕ್ಕಿಲ್ಲ. ನಿಮ್ಮ ಕೆಲಸ ಆಗುವಲ್ಲಿವರೆಗೆ ನೀವು ತೂಷ್ಣೀಕರಾಗಿ ಇದ್ದುಕೊಂಡು ಕೆಲಸ ಮುಂದುವರಿಸಬೇಕು. ಸರಿ ಹೋಗಿ ಅಂತ ಹೇಳಿ ಇವರು ಹೋದ್ರಲ್ಲಿಗೆ. ಆವಾಗ ಬಲಿಚಕ್ರವರ್ತಿ ಅಧಿಪತಿ, ಅವ ಇದ್ದದರಲ್ಲಿ ಒಳ್ಳೆ ಜಾತಿ, ಒಳ್ಳೆ ಜಾತಿ. ಜಾತಿ ರಾಕ್ಷಸ ಜಾತಿ ಅಲ್ಲ. ಎರಡು ವಿಧ ಉಂಟು ಯಾವುದೇ ಒಂದು ವರ್ಗದಲ್ಲಿಯೂ ಕೂಡ. ಮನುಷ್ಯ ಜಾತಿ ಮನುಷ್ಯ. ಯಾವುದೇ ಒಂದು ವಿಷಯದಲ್ಲ ಹಾಗೆ ಎರಡು ವರ್ಗ ಉಂಟು. ಆ ಜಾತಿಯನ್ನು ಅತ್ಲಾಗಿ ಹಾಕಿದರೆ ಆಯಿತು, ಅರ್ಥ ಬೇರೆ ಆಗ್ತದೆ. ಮೊದಲಿಗೆ ಹಾಕಿದರೆ ಅರ್ಥ ಬೇರೆ, ಎರಡನೇ ಸಾಲಿಗೆ ಹಾಕಿದರೆ ಅರ್ಥ ಬೇರೆ. ಬಲಿಚಕ್ರವರ್ತಿ ಅವ ಸ್ವಲ್ಪ ತಾಳ್ಮೆಯಲ್ಲಿರುವವನು, ಯಾಕೆ ಅವನಿಗೆ ಆ ಹಿನ್ನೆಲೆ ಉಂಟಲ್ಲ, ವಿಷ್ಣು ಭಕ್ತಿಯ ಹಿನ್ನೆಲೆ. ನೀನು ಮುಂದೆ ಇಂಥ ಇದರಲ್ಲಿ ನಿನ್ನೊಟ್ಟಿಗೆ ನಾನು ಇರ್ತೇನೆ ಅಂತ ಭಗವಂತನ ಅನುಗ್ರಹ ಉಂಟು, ಅದು ಮತ್ತೆ ನಾವು ನೋಡ್ತೇವೆ. ಸರಿ ಆಯಿತು ಅಂತ ಎಲ್ಲ ಒಪ್ಕೊಂಡ್ರು.
ಒಪ್ಪಿಕೊಂಡು ಅವರೆಲ್ಲ ಬಂದರು. ಮಂದರ ಪರ್ವತವನ್ನು ಎಲ್ಲರೂ ದೇವತೆಗಳು ಹೋಗಿ ತತಸ್ತೆ ಮಂದರಗಿರಿಮೋಜಸೋತ್ಪಾಟ್ಯ ದುರ್ಮದಾಹ ನದಂತೌ ದಧಿಂ ನಿನ್ಯುಃ ಶಕ್ತಾಃ ಪರಿಘಬಾಹವಃ. ದೇವತೆಗಳು ದೈತ್ಯರು ಹೋಗಿ ಮಂದರ ಪರ್ವತವನ್ನು ಹೊತ್ತುಕೊಂಡು ತರ್ತಾ ಇರುವಾಗ ವಿಪರೀತ ಭಾರ. ಏನು ಮಾಡುವುದು ಅದಕ್ಕೆ? ಸಾಕ್ಷಾತ್ ಭಗವಂತನೇ ಅದಕ್ಕೆ ಸಹಾಯವನ್ನು ಮಾಡ್ತಾನೆ. ಗರುಡನ ಮೇಲೆ ಈ ಮಂದರ ಪರ್ವತವನ್ನು ಇಟ್ಟು ಸಮುದ್ರಕ್ಕೆ ಬದಿಗೆ ತಂದು ಅದನ್ನಲ್ಲಿ ಸಮುದ್ರದ ಬದಿಯಲ್ಲಿ ಇಟ್ಟು ಗಿರಿಂಚಾರೋಪ್ಯ ಗರುಡೇ ಹಸ್ತೆ ನೈಕೇನ ಲೀಲೆಯ ಆರುಷ್ಯ ಪ್ರಯಯಾವಬ್ಧಿಂ ಸುರಾಸುರ ಗಣೈರ್ವೃತಃ ಅವರೋಪ್ಯ ಗಿರಿಂ ಸ್ಕಂಧಾತ್. ಅದನ್ನು ಗರುಡನಿಂದ ಕೆಳಗಿಳಿಸಿ ಸಮುದ್ರ ಮಧ್ಯದಲ್ಲಿ ಇಡ್ತಾರೆ. ಇಟ್ಟು ಗರುಡ ಅಲ್ಲಿಂದ ಹೋದ. ಮಂದರ ಪರ್ವತ ಬಂತು ಸಮುದ್ರಕ್ಕೆ. ಇನ್ನೀಗ ಹಗ್ಗ. ನಾಗರಾಜನನ್ನು ಕರೀತಾರೆ, ಬಾ. ವಾಸುಕಿಯನ್ನು ಕರೆದರು. ಅವನಿಗೆ ಇಂತಿಷ್ಟು ಕೊಡ್ತೇವೆ ಅಂತ ಮೊದಲೇ ಆಯಿತು ಮಾತುಕತೆ. ಸರಿ, ಸುತ್ತಿದ್ರು. ಇನ್ನೀಗ ದೇವತೆಗಳು ಒಂದು ಬದಿಯಲ್ಲಿ, ದಾನವರು ಒಂದು ಬದಿಯಲ್ಲಿ. ದೇವತೆಗಳು ನೇರವಾಗಿ ಬಂದು ತಲೆಯನ್ನು ಹಿಡ್ಕೊಂಡ್ರು, ಮತ್ತು ವಾಸುಕಿಯ ತಲೆಯನ್ನು. ದಾನವರು ಇನ್ನು ಬಾಕಿ ಇದ್ದದ್ದು ಅದು ಬಾಲದ ಭಾಗ ಮಾತ್ರ ಅಲ್ವ. ನಾವೆಲ್ಲ ಹೈಲಿ ಎಜುಕೇಟೆಡ್ ಪರ್ಸನ್ಗಳು, ನಾವು ಬಾಲವನ್ನು ಹಿಡ್ಕೊಳ್ಳೋದ? ನಮ್ಮ ಯೋಗ್ಯತೆ ಏನು? ನಮ್ಮ ಕುಲ ಎಂಥದ್ದು? ಹಾವಿನ ಬಾಲವನ್ನು ನೀವೇ ಕಟ್ಕೊಳ್ಳಿ, ನಾವು ಬರೋದಿಲ್ಲ. ಮೊದಲೇ ವಿಷ್ಣು ತಾಕೀತು ಮಾಡಿದ್ದಾನೆ, ಅವರಿಗೆ ಬೇಜಾರಾಗುವಾಗ ಮಾಡಬಾರ್ದು ಅಂತ. ನಿಮ್ಮ ಕೆಲಸ ಆಗಲಿಕ್ಕಿಲ್ಲ. ಸರಿ, ನಗೃಹೀಮೋ ವಯಂ ಪುಚ್ಛಂ ಅಹೇಹೆ ಅಂಗಂ ಅಮಂಗಲಂ. ಹಾವಿನ ಬಾಲ ಯಾವತ್ತು ಅಮಂಗಲ ಅಂತೆ. ನಾವೆಲ್ಲ ಕಲ್ತದ್ದೆಷ್ಟು? ಸ್ವಾಧ್ಯಾಯ ಶ್ರುತ ಸಂಪನ್ನಾ ಪ್ರಖ್ಯಾತಾ ಜನ್ಮ ಕರ್ಮಭಿ ಇತಿ ತೂಷ್ಣೀಂ ಸ್ಥಿತಾನ್ ದೈತ್ಯಾನ್. ಸರಿ, ಈ ಮಹಾವಿಷ್ಣು ಅಷ್ಟೊತ್ತಿಗೆ ನಗುತ್ತಾ ಹೇಳಿದ, ಸರಿ ನೀವು ಹಾಗಾದರೆ ತಲೆಭಾಗವನ್ನು ಹಿಡ್ಕೊಳ್ಳಿ, ನಾವು ಬಾಲ, ನಮಗೆ ಯಾವುದಾದರೆ ಅಂತ, ನಮಗೆ ಸಿಕ್ಕಿದ್ರಾಯ್ತು. ಸರಿ, ಇವರು ದಾನವರು ತಲೆಯ ಭಾಗವನ್ನು ಹಿಡ್ಕೊಂಡ್ರು, ದೇವತೆಗಳು ಬಾಲದ ಭಾಗವನ್ನು, ಪುಚ್ಛ ಭಾಗವನ್ನು ಹಿಡ್ಕೊಂಡ್ರು. ಹಿಡ್ಕೊಂಡ ನಂತರ ನೋಡಿ ಎಂಥ ವಿಚಿತ್ರ ನೋಡಿ, ದೈತ್ಯರಾಗಿಯೇ ಮಹಾವಿಷ್ಣು ಸೇರಿಕೊಂಡ, ದೇವತೆಗಳಲ್ಲಿ ದೇವತೆಗಳಾಗಿಯೇ ಸೇರಿಕೊಂಡ. ಆಮೇಲೆ ಕಡೆಯುವುದಕ್ಕೆ ಶುರು ಮಾಡಬೇಕಿದ್ರೆ ಇದ್ದಕ್ಕಿದ್ದಾಗೆ ಮಂದರ ಪರ್ವತ ಮುಳುಗಿ ಹೋಯಿತು. ಮಧ್ಯಮಾನೇರ್ಣವೇ ಸೋದ್ರಿಹಿ, ಆಧಾರ ಇಲ್ವಲ್ಲ. ಅನಾಧಾರೋಷ್ಯಪೋ ವಿಶತ್ ಧ್ರಿಯಮಾಣೋಪಿ ಬಲಿಭಿರ್ಗೌರವಾತ್ ಪಾಂಡುನಂದನ. ಏನು ಮಾಡುವುದು? ಗಣಪತಿ ಪೂಜೆ ಮಾಡಲಿಲ್ಲ. ಯಾವುದೇ ಒಂದು ಒಳ್ಳೆ ಕೆಲಸ ಮಾಡುವಾಗ ನಾವು ಗಣಪತಿ ಸ್ಮರಣೆ ಮಾಡಬೇಕು. ವಿಲೋಕ್ಯ ವಿಘ್ನೇಶ ವಿಧಿಂ. ಇಲ್ಲಿ ಇಡೀ ಭಾಗವತದಲ್ಲಿ ವಿಘ್ನೇಶ ಹೇಳುವ ಶಬ್ದ ಇಲ್ಲಿ ಮಾತ್ರ ಬರೋದು. ಗಣಪತಿ ಎಂಥದೋ ಒಂದು ಕಾಯಿ ಹೊಡಿಲಿಕ್ಕೆ ಬಾಕಿಯಾಗಿದೆ. ಮದುವೆ ದಿಬ್ಬಣ ಹೊರಡುವಾಗ ಬಸ್ಸಿಗೆ ಒಂದು ಹೊಡಿತೇವಲ್ಲ, ಅಲ್ಲ ಬಸ್ಸಿಗೆ ಹೊಡಿದ್ರೆ ಮಾರ್ಗಕ್ಕೆ ಹೊಡಿ, ಮಾರ್ಗಕ್ಕೆ ಕಾಯಿ ಹೊಡೆಯುವುದು. ಹಾಗೆ ಇದು ಬಾಕಿಯಾಗಿದೆ ಇಲ್ಲಿ ಹೊರಡುವಾಗ. ಹಾಗಾದರೆ ಈಗ ಏನು ಮಾಡಬೇಕು? ಮಹಾವಿಷ್ಣು ಸಂಕಲ್ಪ ಮಾಡಿದ, ಇದ್ದಕ್ಕಿದ್ದಾಗೆ ಕೂರ್ಮಾವತಾರವನ್ನು ತಾಳಿದ. ಎಂತಹ ಆಮೆ ಅದು, ಅತ್ಯದ್ಭುತವಾದ ಆಮೆ. ಕೂಡಲೇ ಕೂರ್ಮಾವತಾರವನ್ನು ತಾಳಿ ಮಂದರ ಪರ್ವತದ ಅಡಿಯಲ್ಲಿ ಹೋಗಿ, ನೀರಿನೊಳಗಡೆ ಹೋಗಿ ಅದಕ್ಕೆ ಆಧಾರವಾಗಿ ಬೆನ್ನು ಕೊಟ್ಟ. ಅದು ನಿಮಗೆ ಅದರ ಬೆನ್ನು ಅಂತಂದರೆ ಎಂಥದ್ದು ಆಗಲಿಕ್ಕಿಲ್ಲ ಅದಕ್ಕೆ. ಅಂಥ ಬೆನ್ನು ಅದು ತನ್ನನ್ನು ರಕ್ಷಣೆ ಮಾಡುವುದೇ ಹಾಗೆ. ಕೂರ್ಮೋಂಗಾನೀವ ಸರ್ವಶಃ. ಅದರಿಂದಲೂ ಒಂದು ಸಂದೇಶ ಉಂಟು ನಮಗೆ.
ಹೆಚ್ಚು ನಾವು ಹೊರಗಿನ ಬಾಹ್ಯ ವಿಷಯದಲ್ಲಿ ಆಸಕ್ತಿಯನ್ನು ಪಡುತ್ತಾ ಅದರಲ್ಲಿಯೇ ಹೆಚ್ಚು ಮಗ್ನರಾಗಿದ್ದರೆ ಆಪತ್ತು ಬರ್ತದೆ ಅಂತಾಗುವಾಗ ಮತ್ತೆ ನಮ್ಮ ಇಂದ್ರಿಯಗಳನ್ನೆಲ್ಲ ನಾವು ಒಳಮುಖರಾಗಿಸಬೇಕಂತೆ. ಆಮೆ ಹಾಗೆ ಕೂರ್ಮೋಂಗಾನೀವ ಸರ್ವಶಃ ರಕ್ಷಿತರಾಗ್ತೇವೆ ನಾವು ಅಂತ. ಈ ಆಮೆ ಕೂರ್ಮಾವತಾರಿ ಭಗವಂತ ನೀರಿನಡಿಯಲ್ಲಿ ಹೋಗಿ ಮಂದರ ಪರ್ವತಕ್ಕೆ ಆಧಾರವಾಗಿ ನಿಂತು ತನ್ನ ವಿಸ್ತಾರವಾದಂತಹ ಅದ್ಭುತವಾದಂತಹ ಕೈಯನ್ನು ಮೇಲೆ ಪರ್ವತದ ಮೇಲೆ ಇಟ್ಟು ಒತ್ತಿ ಹಿಡಿದ. ಅಡಿಯಿಂದಲೂ ಆಧಾರ ಬೇಕು, ಮೇಲೆಯಿಂದಲೂ ಅದಕ್ಕೆ ಒತ್ತಬೇಕು, ಆವಾಗ ಮಾತ್ರ ಸರಿಯಾಗಿ ಕಡೆಯುವುದಕ್ಕೆ ಸಾಧ್ಯ. ಅಡಿಯಲ್ಲಿ ಕೂರ್ಮಾವತಾರಿಯಾಗಿ ಆಧಾರವಾಗಿ ನಿಂತ, ಮೇಲೆ ಕೈಯನ್ನು ಒತ್ತಿ ಹಿಡಿದ. ಇವರಲ್ಲಿ ದೇವತೆಗಳಾಗಿ ರಾಕ್ಷಸರಲ್ಲಿ ರಾಕ್ಷಸರಾಗಿ ನಿಂತ. ಶುರುವಾಯಿತು. ಮಮಂಥು ಕಡಿದ್ರು. ಕಡೆದಾಗುವಾಗ ನೋಡಬೇಕು. ವಾಸುಕಿಗೆ ವಾಂತಿ ಆದ್ದಲ್ಲ ಮಾರ್ಯಾರೆ. ವಾಸುಕಿಯ ಮುಖದಿಂದ ಒಂದು ವಿಷ ಬಂತು, ಗಳಗಳ ಅಂತ. ಎಲ್ಲರ ದೈತ್ಯರ ಮೋರೆಲ್ಲ ಕಪ್ಪಾಗಿ ಹೋಯ್ತು. ದೇವತೆಗಳಿಗೂ ಅದರ ಪ್ರಭಾವ ಉಂಟಾಯಿತು. ಏನು ಮಾಡುವುದು ಈಗ ಒಟ್ಟು ಹೀಗಾದರೆ ಭಾರಿ ಕಷ್ಟ, ಕೆಲಸ ಆಗಲಿಕ್ಕಿಲ್ಲ ಅಂತ ಹೇಳಿ ಅಲ್ಲಿಗೆ ನಿಲ್ಲಿಸಿದರು. ಒಂದು ಹಂತಕ್ಕೆ ನೇರವಾಗಿ ಇದಕ್ಕಿನ್ನು ಪರಿಹಾರ ಮಾಡಬೇಕಿದ್ರೆ ಕೈಲಾಸವಾಸಿಯಾದ ಪರಮೇಶ್ವರನಾಗಬೇಕು ಅಂತ ಹೇಳಿಕೊಂಡು ಎಲ್ಲ ಅಲ್ಲಿಗೆ ಹೋಗಿ ಅವನಿಗೆ ಕೈ ಮುಗಿದ್ರು. ಸ್ವಾಮಿ ದೇವರೇ ಅಂತ, ನೀನು ಬಾರದೆ ನಮ್ಮ ಕೆಲಸ ಆಗುವುದಿಲ್ಲ, ನಮ್ಮ ಜೀವ ಉಳಿಯುವುದಿಲ್ಲ, ಎಲ್ಲರೂ ಕೂಡ ಹತಪ್ರಭರಾಗಿದ್ದಾರೆ. ಹೌದಾ, ಸರಿ, ಒಂದು ಮಾತು ಹೆಂಡತಿ ಹತ್ರ ಕೇಳ್ಕೊಳ್ತೇನೆ. ದೊಡ್ಡ ವಿಷಯ ಇದು, ರಿಸ್ಕಿನ ವಿಷಯ ಅಲ್ವ ಮಾರಾಯರೆ. ವಿಷವನ್ನು ಪರಿಹಾರ ಮಾಡಬೇಕು ಅಂತಂದರೆ ಹೆಂಡತಿಯ ಒಪ್ಪಿಗೆಲ್ಲದಿದ್ದರೆ ನಾಳೆ ಮತ್ತೆ ಸಮಸ್ಯೆ ಆದರೆ, ಅಥವಾ ವಿಷವನ್ನು ಕುಡಿದವನು ನನ್ನ ಗಂಡ ಅಂತ ನಾಳೇನಾದರೂ ಮಾತು ಬರಬಾರ್ದಲ್ಲ. ಹಾಗೆ ಒಂದು ಕೇಳಿಕೊಳ್ತೇನೆ ಹೆಂಡತಿ ಹತ್ರ. ಸರಿ, ಹೆಂಡತಿ ಒಪ್ಪಿಕೊಟ್ರು. ಹೋಗಿ ನೀವು, ಅದು ನಿಮ್ಮಿಂದಲೇ ಸಾಧ್ಯ ಅಂತಂದಳು ಅವಳು. ತಸ್ಮಾದಿದಂಗರಂ, ಸರಿ, ಹಾಗಾದರೆ ನಾನೀಗ ನಿಮಗೆ ಅಲ್ಲಿ ಬರ್ತೇನೆ. ಆ ಬಂದಂತಹ ವಿಷವನ್ನು ನಾನು ಸ್ವೀಕಾರ ಮಾಡ್ತೇನೆ, ಕುಡಿತೇನೆ, ನಿಮಗೆ ಒಳ್ಳೆಯದಾಗಲಿ, ಹೋಗಿ ನೀವು. ಬಂದೆ ನಾನು. ಸರಿ, ಬಂದವನೇ ಆ ವಾಸುಕಿ ಉಗುಳ್ತಾ ಇದ್ದಂತಹ ವಿಷವನ್ನು ಕುಡಿಯುವುದಕ್ಕೆ ಶುರು ಮಾಡಿದ. ತತಃ ಕರತಲೀಕೃತ್ಯ ವ್ಯಾಪಿ ಹಾಲಾಹಲಂ ವಿಷಂ ಅಭಕ್ಷಯನ್ ಮಹಾದೇವ ಕೃಪಯಾಭೂತ ಭಾವನ. ತಸ್ಯಾಪಿ ದರ್ಶಯಾಮಾಸ ಸ್ವವೀರ್ಯಂಜಲಕಲ್ಮಷಃ ಯಚ್ಚಕಾರಗಲೆ ನೀಲಂತಚ್ಚ ಸಾಧೋರ್ವಿಭೂಷಣಂ. ಅದು ಕುಡಿತಾ ಇರುವಾಗ ಸ್ವಲ್ಪ ಇಲ್ಲಿ ಹೋಗಿ ಗಂಟಲಲ್ಲಿ ಸಿಕ್ಕಾಕೊಳ್ತು ವಿಷ. ಅದು ಅಲ್ಲಿ ಕೆಳಗೆ ಹೋಗಲಿಲ್ಲ, ಮೇಲೆಯೂ ಬರಲಿಲ್ಲ. ವಿಷಕಂಠನ ಅದು ಅಲ್ಲಿಂದ ಅವನ. ಹಾಗಾಗಿ ನಂಜುಂಡೇಶ್ವರ ಅಂತ ನಾವು ಅವನನ್ನು ಸ್ತುತಿ ಮಾಡ್ತೇವೆ. ಸರಿ, ಇಡೀ ಲೋಕ ಹೊತ್ತಿ ಉರಿಯುವುದು ನಿಂತು ಹೋಯಿತು ಈ ಶಿವಾನುಗ್ರಹದಿಂದಾಗಿ. ಅವ ಹೀಗೆ ಕೈಯಲ್ಲಿ ಕುಡಿತಾ ಇರುವಾಗ ಇಲ್ಲಿಂದ ಸ್ವಲ್ಪ ಒಂದು ಕೆಲವು ಬಿಂದುಗಳು ನೆಲಕ್ಕೆ ಬಿದ್ದುವು. ಪ್ರಸ್ಕನ್ನಂ ಪಿಬತಃ ಪಾಣೇರಿ ಯತ್ಕಿಂಚಿತ್ ಜಗೃಹಸ್ಮತತ್ ವೃಶ್ಚಿಕಾ ಹಿ ವಿಷೌಷಧ್ಯ ದಂದಶೂಕಾಶ್ಚಯೇ ಪರೆ. ಆ ಕೆಳಗೆ ಬಿದ್ದದ್ದನ್ನು ಅಲ್ಲಿದ್ದಂತಹ ಕೆಲವು ಕೀಟಗಳು, ವೃಶ್ಚಿಕ ಚೇಳು, ಕೆಲವು ಹಾವುಗಳು, ಕೆಲವು ಔಷಧಿ ಸಸ್ಯಗಳು ಅದನ್ನು ಸ್ವೀಕಾರ ಮಾಡಿದುವಂತೆ. ಹಾಗಾಗಿ ಅಲ್ಲಿಂದ ಮುಂದೆ ಚೇಳಿಗೆ ಅದರ ಶರೀರದಲ್ಲಿ ವಿಷ, ಹಾವಿಗೆ ವಿಷ, ಕೆಲವು ಸಸ್ಯಗಳಿಗೆ ವಿಷ, ಇದೆಲ್ಲ ಅಲ್ಲಿಂದ ಶುರದ್ದು. ಸಮುದ್ರ ಮಥನದ ಕಾಲದಲ್ಲಿ ಶಿವ ಕುಡಿಯುವ ಗೌಜಿಗೆ ಅದು ಬಿದ್ದದ್ದು ಕೆಳಗೆ, ಅದನ್ನು ಇವುಗಳೆಲ್ಲ ಸ್ವೀಕಾರ ಮಾಡಿದ್ದು. ಅವುಗಳಲ್ಲಿಂದ ಮುಂದೆ ವಿಷಯುಕ್ತವಾದವು. ಹಾಗಾಗಿ ಇವತ್ತು ಕೂಡ ಕೆಲವು ಕಾಡಿನಲ್ಲಿ ವಿಷಯುಕ್ತವಾದ ಸಸ್ಯಗಳು ಅಂತ ಇದ್ದಾವೆ. ಅದು ಮುಟ್ಟಿದರೆ ನಮಗೆ ಮತ್ತೆ ಅಲ್ಲಿ ದಾರಿ ತಪ್ಪಿ ಹೋಗ್ತದಂತೆ. ರಾಮಾಯಣ ಕಾಲದಲ್ಲಿ ಅಲ್ಲಲ್ಲಿ ಇತ್ತು, ಈಗ ಕೆಲವು ಜಾಗದಲ್ಲಿ ಮಾತ್ರ ಇರುವುದದು ಕಾಡಿನಲ್ಲಿ. ಅದು ವಿಷಯ ಇಲ್ಲಿ ಉಂಟು. ಸರಿ, ಎಲ್ಲ ಆಯಿತು. ಮತ್ತೆ ಪುನಃ ಕಡಿದಾಗುವಾಗ ಒಂದೊಂದೇ ಬರಲಿಕ್ಕೆ ಶುರುವಾಯಿತು ಸಮುದ್ರದಿಂದ.
ಮೊದಲು ತಾಂ ಮಮಂಥುಸ್ತರಸಾ ಸಿಂಧುಂ ಹವಿರ್ಧಾನಿ ತಥೋಭವತ್. ಕಾಮಧೇನು ಹುಟ್ಟಿ ಬಂದಳು. ಕಾಮಧೇನು ಹುಟ್ಟಿ ಬಂದಾಗೆ ಋಷಯೋ ಜಗೃಹುರ್ಬ್ರಹ್ಮವಾದಿನಃ, ಬ್ರಹ್ಮವಾದಿಗಳಾಗಿರುವಂತಹ ಋಷಿಮುನಿಗಳು ಆ ಕಾಮಧೇನುವನ್ನು ಸ್ವೀಕಾರ ಮಾಡ್ತಾರೆ. ಮುಂದೆ ತತ ಉಚ್ಚೈಶ್ರವಾ ನಾಮ ಹಯೋಭೂಚಂದ್ರಪಾಂಡುರಃ ತಸ್ಮಿನ್ ಬಲಿಸ್ಪೃಹಾಂಚಕ್ರೇನೇಂದ್ರ ಈಶ್ವರ ಶಿಕ್ಷಯ. ಉಚ್ಚೈಶ್ರವಸ್ಸು ಹೇಳುವ ಕುದುರೆ ಬರ್ತದೆ, ಹುಟ್ಟಿ ಬರ್ತದೆ. ಆ ಕುದುರೆಯನ್ನು ಬಲಿಚಕ್ರವರ್ತಿ ತೆಕ್ಕೊಂಡ. ಇವರು ಮಾತಾಡಲಿಲ್ಲ. ಆಮೇಲೆ ತತ ಐರಾವತೋ ನಾಮ ವಾರಣೇಂದ್ರೋ ವಿನಿರ್ಗತಃ ದಂತೈಶ್ಚತುರ್ಭಿಃ, 4 ದಂತಗಳುಳ್ಳಂತಹ ಐರಾವತ ಹುಟ್ಟಿ ಬರ್ತದೆ, ಬಿಳಿ ಆನೆ. ಅದನ್ನು ಹರನ್ ಭಗವತೋ ಮಹೀಂ, ಬಂದಂತಹ ಐರಾವತವನ್ನು ದೇವತೆಗಳು ಸ್ವೀಕಾರ ಮಾಡ್ತಾರೆ. ಆಮೇಲೆ ಕೌಸ್ತುಭಾಖ್ಯಮಭೂದ್ರತ್ನಂ ಪದ್ಮರಾಗೋ ಮಹೋದಧೇ ತಸ್ಮಿನ್ ಹರಿಸ್ಪೃಹಾಂಚಕ್ರೇ ವಕ್ಷೋಲಂಕರಣೇ ಮಣೌ. ಕೌಸ್ತುಭಮಣಿ ಬಂತು, ಸಮುದ್ರ ಕಡಿತಾ ಇರುವಾಗ ಅದನ್ನು ಸಾಕ್ಷಾತ್ ವಾಸುದೇವ ಸ್ವೀಕಾರ ಮಾಡಿ ತನ್ನ ಕೊರಳಲ್ಲಿ ಹಾಕ್ಕೊಳ್ತಾನೆ. ಆಮೇಲೆ ಪಾರಿಜಾತ ಬಂತು, ಅದನ್ನು ಕೂಡ ದೇವತೆಗಳು ಸ್ವೀಕಾರ ಮಾಡಿದರು. ಆಮೇಲೆ ಬೇರೆ ಬೇರೆ ಸೌಂದರ್ಯವನ್ನು ಹೊಂದಿದಂತಹ ಅಪ್ಸರೆಯರೆಲ್ಲ ಹುಟ್ಟಿ ಬಂದರು, ಅದನ್ನು ಕೂಡ ದೇವತೆಗಳು ಸ್ವೀಕಾರ ಮಾಡಿದರು. ಆಮೇಲೆ ತತಶ್ಚಾವಿರಭೂತ್ ಸಾಕ್ಷಾತ್ ಶ್ರೀರಮಾ ಭಗವತ್ಪರ ರಂಜಯಂತಿ ದಿಶಃ ಕಾಂತ್ಯ ವಿದ್ಯುತ್ ಸೌಧಾಮನೀಯಥ. ಆಮೇಲೆ ಲಕ್ಷ್ಮೀದೇವಿ ಪ್ರಕಟವಾಗ್ತಾಳೆ ಸಮುದ್ರದಲ್ಲಿ. ಎಷ್ಟು ಚೆಂದ ಲಕ್ಷ್ಮೀದೇವಿ! ಅತ್ಯದ್ಭುತವಾದ ಸ್ವರೂಪವನ್ನು ಹೊಂದಿ ಕೈಯಲ್ಲಿ ವರ್ಣಮಾಲಿಕೆಯನ್ನು ಹಿಡಿದು ಬರ್ತಾ ಇದ್ದಾಳೆ. ಯಾರ ಕೊರಳಿಗೆ ಈ ವರ್ಣಮಾಲಿಕೆಯನ್ನು ಹಾಕಲಿ ಅಂತ ಎಲ್ಲರನ್ನೂ ಪರೀಕ್ಷೆ ಮಾಡ್ತಾಳೆ. ಎಲ್ಲರೂ ಫೇಲ್ ಆದರು ಪರೀಕ್ಷೆಯಲ್ಲಿ. ಯಾವುದಾದ್ರೂ ಒಂದು ವೀಕ್ನೆಸ್, ಎಂತಹ ಮಹಾತ್ಮರಲ್ಲಾದರೂ ಒಂದೊಂದು ಅವರಿಗೆ ಆ ಲಕ್ಷ್ಮೀದೇವಿಗೆ ಸೆಟ್ ಆಗೋದಿಲ್ಲ. ಯಾರು ಕೂಡ ಸೆಟ್ ಆಗೋದಿಲ್ಲ. ಹಿಡ್ಕೊಂಡೆಲ್ಲ ನೋಡಿ ಬರೋದು, ಇದಾಗಲಿಕ್ಕಿಲ್ಲ ಅಂತ. ಇವತ್ತೆಲ್ಲ ಮಾಡ್ತಾರಲ್ಲ, ಯಾವುದು ಬಂದರೂ ಕೂಡ ಇದಾಗಲಿಕ್ಕಿಲ್ಲ. ಕೈ ಹೀಗೆ ಇರೋದು, ಯಾವುದೂ ಆಗಲಿಕ್ಕಿಲ್ಲ ಅತ್ಲಾಗಿ. ಕೊನೆಗೆ ಯಾವುದಾದ್ರೂ ಆಗ್ತದೆ. ಇದಾಗೋದಿಲ್ಲ 10 ಆದ ಮೇಲೆ ಮತ್ತೆ ಯಾವುದೂ ಆಗ್ತದೆ. ಇದು ಇವತ್ತಿನ ಸ್ಥಿತಿ. ಲಕ್ಷ್ಮೀದೇವಿಯ ವಿಚಾರವೇ ಬೇರೆ. ಅವಳು ಲಕ್ಷ್ಮಿ, ಎಲ್ಲರನ್ನು ಆಕರ್ಷಿಸುವವಳು, ಎಲ್ಲರ ಕಡೆಗೂ ಗಮನ ಕೊಡುವವಳು, ಲಕ್ಷಯತಿ. ಆ ಲಕ್ಷ್ಮೀದೇವಿ ವರ್ಣಮಾಲಿಕೆಯನ್ನು ಹಿಡಿದು ಅವಳ ಯೋಗ್ಯತೆಗೆ ಸರಿಯಾಗಿರಬೇಕಲ್ಲ. ಈಗಿನವರಿಗೆ ಹಾಗಲ್ಲ, ಯೋಗ್ಯತೆ ಇಲ್ಲದಿದ್ದರೂ ಕೂಡ ಅವರಿಗೆ ಯಾರೂ ಆಗುವುದಿಲ್ಲ. ಇವರಲ್ಲಿ ಇಂತಿಷ್ಟೇ ಯೋಗ್ಯತೆ ಅಂತ ಉಂಟು. ಹಾಗಾಗಿ ಅಲ್ವ ಮತ್ತೆ ಕೊನೆಗೆ ಯಾವುದೂ ಆಗ್ತದೆ ಅಂತ. ಇಂತಿಷ್ಟೇ ಯೋಗ್ಯತೆ ಇರುವ ಕಾರಣ. ಲಕ್ಷ್ಮೀದೇವಿಯ ಯೋಗ್ಯತೆಗೆ ಸರಿಯಾಗಿ ಇಲ್ಲಿರುವವರಲ್ಲಿ ಯಾವ ಯೋಗ್ಯತೆಯೂ ಇಲ್ಲ, ಒಂದೊಂದು ಮೈನಸ್ಸು. ಅದನ್ನು ತುಂಬ ಚಂದದಲ್ಲಿ ವಿವರಿಸ್ತಾರೆ ವ್ಯಾಸರು. ಒಬ್ಬೊಬ್ಬರಲ್ಲಿ ಹೋದಾಗ ಅವರಲ್ಲಿ ಏನು ಮೈನಸ್ಸು ಅಂತ ನೋಡಿ. ನೇರ ಬಂದು ದುರ್ವಾಸರು ತಪಸ್ವಿಗಳೆಲ್ಲ ಇದ್ದರು. ಅವರ ಹತ್ರ ಬಂದು ಇವರಾಗ್ಬೋದಾ ಅಂತ ನೋಡುವಾಗ ತಪಸ್ವಿಗಳೇನೋ ಹೌದು, ಎಲ್ಲ ಸರ್ಟಿಫಿಕೇಟ್ ಎಲ್ಲ ಉಂಟು. ಆದರೆ ಸಿಟ್ಟು ಬರುವುದು ಆಗಾಗ, ಅದು ಕಷ್ಟ. ಸ್ವಲ್ಪ ಸಕ್ಕರೆ ಕಡಿಮೆ ಆದರೂ ಸಿಟ್ಟೆ, ಜಾಸ್ತಿ ಆದರೂ ಸಿಟ್ಟೆ ಅಲ್ವಾ? ಸ್ವಲ್ಪ ಹೆಚ್ಚು ಕಡಿಮೆ ಹೇಳಿದ ಸಾಮಾನು ಮನೆಗೆ ಸಂಜೆ ಬಾರದಿದ್ದರೆ ಮತ್ತೆ ಮುಗಿಯುತ್ತಲ್ಲಿ, ಭಯಾನಕ ಪರಿಸ್ಥಿತಿ. ಹಾಗಾಗಿ ಇದು ಆಗಲಿಕ್ಕಿಲ್ಲ, ರಿಜೆಕ್ಟೆಡ್. ಮುಂದೆ
ಕೆಲವು ಗುರು ಶುಕ್ರ ಇಂಥ ಜ್ಞಾನಿಗಳೆಲ್ಲ ಇದ್ದರು. ಎಲ್ಲ ಜ್ಞಾನಿಗಳೆಲ್ಲ ಹೌದು, ತಪಸ್ಸು ಎಲ್ಲ ಉಂಟು, ಆದರೆ ಪೂರ್ಣ ಅನಾಸಕ್ತರಲ್ಲ. ಜ್ಞಾನಿಗಳಾದ ಮೇಲೆ ಆಸಕ್ತಿ ಯಾವುದರಲ್ಲಿ ಇರಬಾರ್ದು, ಅಂಥವರು ಇರಬೇಕು. ಅದಿಲ್ಲ, ಒಂದು ಮೈನಸ್ ಉಂಟು, ಅದಾಗಲಿಕ್ಕೆ. ಹಾಗೆ ಕೆಲವರ ಹತ್ರ ಐಶ್ವರ್ಯ ಉಂಟು, ಬೇಕಾದಷ್ಟು ಐಶ್ವರ್ಯ ಉಂಟು, ಕೊಡುವುದಿಲ್ಲಲ್ಲ ಮರ ಯಾರಿಗೂ ಕೂಡ. ಇದಾಗಲಿಕ್ಕಿಲ್ಲ ಇದು. ಈಗ ಐಶ್ವರ್ಯ ಇರುವುದು ಯಾಕೆ? ತನಗೂ ಸ್ವಲ್ಪ ಇಟ್ಟು ಉಳಿದವರಿಗೆ ಕೊಡಲಿಕ್ಕೆಲ್ಲ ಇರೋದು. ಅದು ಮುಂದೆ ಬರ್ತದೆ ವಾಮನ ಚರಿತ್ರೆಯಲ್ಲಿ, ಆವಾಗ ನೋಡುವ. ಹೀಗೆ ಎಲ್ಲರೂ ಕೂಡ ಇವಳಿಗೆ ಸೆಟ್ ಆಗುವುದಿಲ್ಲ. ಕೊನೆಗೆ ಬಂದ್ಲು ಇವಳು. ಏವಂ ವಿಮೃಶ್ಯ ವ್ಯಭಿಚಾರ ಸದ್ಗುಣೈ ವರಂದಿಜೈಕಾಶ್ರಯತಾ ಗುಣಾಶ್ರಯಂ ವೌರೇ ವರಂ ಸರ್ವಗುಣೈರಪೇಕ್ಷಿತಂ ರಮಾಮುಕುಂದಂ ನಿರಪೇಕ್ಷಮೀಪ್ಸಿತಂ. ಹೀಗೆ ಎಲ್ಲ ವಿಮರ್ಶೆ ಮಾಡಿ 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 ಎಲ್ಲ ಗುಣಗಳು ಒಬ್ಬನಲ್ಲಿಯೇ ಇರುವ ಮತ್ತು ಆ ಗುಣಗಳು ಯಾವತ್ತೂ ಕೂಡ ಬಿಟ್ಟಗಲದೇ ಇರುವಂತಹ ಒಂದು ವ್ಯಕ್ತಿ ಬರ್ತಾ ಇರುವ ಹಾಗೆ ಲಕ್ಷ್ಮೀದೇವಿ ಎದುರಿಗೆ ಸಾಕ್ಷಾತ್ ಭಗವಾನ್ ವಾಸುದೇವನೇ ಕಾಣ್ತಾನೆ. ಈ ಎಲ್ಲ ಗುಣಗಳು ಉಂಟು ಇವಳಿಗೆ ಬೇಕಾದ್ದು ಮತ್ತು ಲೋಕಕ್ಕೆ ಬೇಕಾದ್ದು. ಆ ಗುಣಗಳು ಹಾಗೆ ಇವತ್ತಿದ್ದು ನಾಳೆ ನಮಗೆಲ್ಲ ಹಾಗೆ ಅಲ್ವ. ಇವತ್ತೊಂದು ಚಂದದಲ್ಲಿ ಮನಸ್ಸು ಶಾಂತಿ ಇದ್ದರೆ ನಾಳೆ ಸಿಟ್ಟು ಬರ್ತದೆ. ಸ್ವಲ್ಪ ಪೂಜೆಯಲ್ಲಿ ವ್ಯತ್ಯಾಸ ಆದರೆ ನಮಗೆ ಅಸಮಾಧಾನ ಆಗ್ತದೆ. ಸ್ವಲ್ಪ ನೀವು ಹೇಳಿದ್ದು ಕೇಳದಿದ್ದರೆ ನಮಗೆ ಸ್ವಲ್ಪ ಒಳಗಡೆ ಜುಯ್ ಅಂತ ಆಗ್ತದೆ. ಇದು ಹಾಗಲ್ಲ, ಇದು ಶಾಶ್ವತವಾಗಿರುವಂತಹ ಸ್ಥಿರವಾಗಿರುವಂತಹ ಗುಣಗಳು. ಸಾಕ್ಷಾತ್ ಮಹಾವಿಷ್ಣು ನನಗೆ ಯೋಗ್ಯನಾದಂತಹ ವರ ಅಂತ ಹೇಳಿ ಶ್ರೀಹರಿಯನ್ನು ವರಿಸ್ತಾಳೆ ಲಕ್ಷ್ಮೀದೇವಿ. ಅಲ್ಲಿ ಲಕ್ಷ್ಮೀ ಸ್ವಯಂವರ ಅತ್ಯದ್ಭುತವಾಗಿ ನಡೀತದೆ ಕಾರ್ಯಕ್ರಮ. ಮದುವೆ ಸಮುದ್ರ ತೀರದಲ್ಲಿ ಎಲ್ಲರೂ ಕೂಡ ಸ್ತುತಿ ಮಾಡ್ತಾರೆ. ಎಷ್ಟು ಚಂದದ ಒಂದು ಜೋಡಿ. ಹಾಗೆ ಆಯಿತು. ಮುಂದೆ ಕಳೆದ ಹಾಗೆ ಒಂದು ಮದ್ಯ ಬಂತಲ್ಲಿ ಸಮುದ್ರದಲ್ಲಿ ಕಡಿಯುವಾಗ. ಅಥಾಸೀದ್ವಾರುಣೀ ದೇವಿ ಕನ್ಯಾಕಮಲಲೋಚನ ಅಸುರಾ ಜಗೃಹುಸ್ತಾಂ ವೈ ಹರೇರನುಮತೇನತೆ. ಹಾಗೆ ಸಮುದ್ರ ಮಥನ ಮಾಡ್ತಾ ಇರುವಂತಹ ಕಾಲಕ್ಕೆ ವಾರುಣಿ ಹೇಳುವಂತಹ ಒಬ್ಬಳು ಸ್ತ್ರೀ ಹುಟ್ಟಿ ಬಂದಳು. ಆ ಸ್ತ್ರೀಯನ್ನು ದೈತ್ಯರು ಸ್ವೀಕಾರ ಮಾಡ್ತಾರೆ. ಅಥೋ ದಧೇರ್ಮಧ್ಯಮಾನಾತ್ ಕಾಶ್ಯಪೈರಮೃತಾರ್ಥಿಭಿಃ ಉದತಿಷ್ಠನ್ ಮಹಾರಾಜ ಪುರುಷಃ ಪರಮಾದ್ಭುತಃ. ಹಾಗೆ ಮುಂದೆ ಕಡಿತಾ ಇರುವಾಗ ಒಬ್ಬ ಮಹಾಪುರುಷ ಸಮುದ್ರ ಮಧ್ಯದಲ್ಲಿ ಎದ್ದು ಬರ್ತಾನೆ. ಹೇಗಿದ್ದಂತೆ ಅವ? ನೀಳವಾದಂತಹ ಕೈಗಳು, ಅವನ ಕುತ್ತಿಗೆ ಅಂತಂದರೆ ಶಂಖದ ಹಾಗಿತ್ತಂತೆ ಕುತ್ತಿಗೆ. ದೀರ್ಘ ಪೀವರದೋರ್ದಂಡ ಕಂಬುಗ್ರೀವೋರುಣೇಕ್ಷಣ, ಕೆಂಪು ಕಣ್ಣು, ಶ್ಯಾಮಲಸ್ತರುಣಸ್ತ್ರಗ್ವೀ ಸರ್ವಾಭರಣಭೂಷಿತ, ಪೀತವಾಸ, ಪೀತಾಂಬರವನ್ನು ಧರಿಸಿದ್ದಾನೆ, ವಿಶಾಲವಾದಂತಹ ಭುಜವನ್ನು ಹೊಂದಿದ್ದಾನೆ, ಕಿವಿಯಲ್ಲಿ ಮಣಿಕುಂಡಲಾದಿಗಳನ್ನು ಧರಿಸಿದ್ದಾನೆ, ಚಂದವಾದಂತಹ ಕೇಶರಾಶಿಗಳು, ಸಿಂಹವಿಕ್ರಮ ಪರಾಕ್ರಮಿ. ಅಂತಹ ಮಹಾಪುರುಷನ ಕೈಯಲ್ಲಿ ಅಮೃತಾಪೂರ್ಣ ಕಲಶಂ ಬಿಭ್ರದ್ವಲಯ ಭೂಷಿತಃ ಸ ವೈ ಭಗವತಃ ಸಾಕ್ಷಾದ್ ವಿಷ್ಣೋರಂಶಾಂಶ ಸಂಭವ. ವಿಷ್ಣುವಿನ ಅಂಶಭೂತನಾಗಿ ಆ ಮಹಾಪುರುಷ ಬಂದಿದ್ದಾನೆ. ಬಂದು ಅವನ ಕೈಯಲ್ಲಿ ಅಮೃತ ಕಲಶ ಉಂಟು. ಧನ್ವಂತರಿ ರೂಪದಲ್ಲಿ ಅವತರಿಸಿದ್ದು ಭಗವಾನ್ ವಾಸುದೇವ ಸಮುದ್ರದಲ್ಲಿ ಎದ್ದು ಬಂದಿದ್ದಾನೆ. ಕೈಯಲ್ಲಿ ಅಮೃತ ಉಂಟು. ಧನ್ವಂತರಿ ರೀತಿಖ್ಯಾತಃ ಆಯುರ್ವೇದ ದೃಗಿಜ್ಯಭಾಕ್. ಅವನಿಂದ ಮುಂದೆ ಆಯುರ್ವೇದ ಶಾಸ್ತ್ರ ಪ್ರವರ್ತಿಸಲ್ಪಡ್ತದೆ. ತಮಾಲೋಕ್ಯಾಸುರಾಃ ಸರ್ವೇ. ರಾಕ್ಷಸರೆಲ್ಲ ನೋಡಿದರು ಇದು ಕೈಯಲ್ಲಿ ಹಿಡ್ಕೊಂಡು ಬರುವುದನ್ನು. ಬಂದ ಹಾಗೆ ಅವನ ಕೈಯಿಂದ ಅದನ್ನು ಕಸಿದುಕೊಂಡರು ರಾಕ್ಷಸರು. ಓಡಿದ್ರು ಅಲ್ಲಿಂದ. ಭಾರಿ ಬೇಜಾರಾಯಿತು. ಇಷ್ಟೆಲ್ಲ ಮಾಡಿ ಇದು ಎಲ್ಲವೂ ಹೀಗಾದರೆ ಹೇಗೆ? ವಿಷಣ್ಣ ಮನಸೋ ದೇವಾಹ ಹರಿಂ ಶರಣಮಾಯಯುಃ.
ಎಲ್ಲರೂ ಶ್ರೀಹರಿಗೆ ಶರಣರಾಗ್ತಾರೆ. ಏನು ಮಾಡೋದು ಸ್ವಾಮಿ, ಅದನ್ನು ನಮಗೆ ಕೊಡಿಸಿ ಅದನ್ನು. ಇವರ ದೈನ್ಯವನ್ನು ಕಂಡಂತಹ ಶ್ರೀಹರಿ, ಮಾ ಖಿದ್ಯತ, ಹೆದರಬೇಡಿ, ಮಿಥೋರ್ಥಂ ಸಾಧಯಿಷ್ಯೆ ಸ್ವಮಾಯಯ, ನನ್ನದ್ದಾದಂತಹ ಮಾಯೆಯಿಂದ ನಿಮ್ಮ ಕೆಲಸವನ್ನು ಮಾಡಿಕೊಡ್ತೇನೆ. ಸರಿ, ನಿಮ್ಮದ್ದಾದ ಭಾಗವನ್ನು ನಿಮಗೆ ಕೊಡ್ತೇನೆ ನಾನು, ಏನು ಹೆದರಬೇಡಿ ಅಂತ ಹೇಳಿ ಅಲ್ಲಿಯೇ ಮೋಹಿನಿ ಅವತಾರವನ್ನು ತಾಳ್ತಾನೆ ಮಹಾವಿಷ್ಣು. ಆಹಾ, ಏತಸ್ಮಿನ್ನಂತರೆ ವಿಷ್ಣು ಸರ್ವೋಪಾಯ ವಿಧೀಶ್ವರ ಯೋಷಿದ್ರೂಪಮನಿರ್ದೇಶ್ಯಂ ದಧಾರ ಪರಮಾದ್ಭುತಂ. ಅದೆಂಥ ರೂಪ, ಮೋಹಿನಿ ರೂಪ, ಸರ್ವ ಪ್ರಪಂಚವನ್ನೇ ಮೋಹಿಸಿ ಬಿಡುವ ಹಾಗಿರುವಂತಹ ಒಂದು ಸುಂದರಿ ರೂಪ, ಹರಿಚಂದದ ರೂಪ. ಅದನ್ನು ದೈತ್ಯಯೂಥಪಚೇತಸ್ಸು ಕಾಮಮುದ್ದೀಪಯನ್ಮುಹು. ಬಂದವಳೆ ಮಹಾವಿಷ್ಣು ಮೋಹಿನಿ ರೂಪವನ್ನು ಧರಿಸಿ ದೈತ್ಯರ ಕಡೆಗೆ ಸಾಕ್ತಾಳೆ. ಆ ನಡೆ ನೋಡಬೇಕಿತ್ತು, ಬರುವಾಗ ಒಂದು ಹೆಜ್ಜೆ ಹಾಕಿ ಬರುವುದು. ಇದನ್ನೆಲ್ಲ ದೈತ್ಯರು ನೋಡ್ತಾ ಇದ್ದಾರೆ, ನಖ ಶಿಖಾಂತದವರೆಗೆ ನೋಡ್ತಾರೆ. ನಖ ಶಿಖಾಂತದವರೆಗೆ. ನಖ ಅಂದರೆ ಉಗುರು, ಶಿಖ ಅಂದರೆ ತಲೆ, ಇಡೀ ಶರೀರವನ್ನು ನೋಡೋದು ನಡ್ಕೊಂಡು ಬರುವಾಗ. ರುಕ್ಮಿಣಿ ಬರುವಾಗ ಎಲ್ಲ ಡ್ರೆಸ್ ಎಲ್ಲ ಆಗಿ ರೆಡಿಯಾಗಿ ಮುಂದೆ ಬರುವಾಗ ನೋಡಿದ್ರಂತೆ ಅಲ್ಲಿಯವರು ರುಕ್ಮಿಣಿಯನ್ನು. ನಾಳೆ ಬರ್ತದೆ ಆ ವಿಷಯ, ಆವಾಗ ಹೇಳುವ. ಈ ಮೋಹಿನಿಯ ನಡೆ ಭಾರಿ ಚಂದ, ಮೋಹಗೊಳಿಸುವಂತಹ ನಡೆ. ಅದನ್ನು ದೈತ್ಯರು ನೋಡಿಯೇ ಹೀಗೆ, ಇದು ನನಗಾಗ್ಬೋದು, ಇದು ನನಗಾಗ್ಬೋದು, ಇದು ನನಗಾಗ್ಬೋದು ಅಂತ ಒಬ್ಬೊಬ್ಬರು ಬಯಸುವುದು. ಆ ರೀತಿಯ ಕಾಮ ಉದ್ದೀಪನ ಆಗುವ ಹಾಗೆ ಅವರಲ್ಲಿ ಮಾಯೆಯನ್ನು ಆವರಿಸಿದ ಈ ಮಹಾವಿಷ್ಣು ಮೋಹಿನಿ ರೂಪದಲ್ಲಿ ಬಂದುಕೊಂಡು. ಸರಿ, ತೇ ಅನ್ಯೋನ್ಯತೋಸುರಾಃ ಪಾತ್ರಂ ಹರಂತಸ್ತ್ಯಕ್ತ ಸೌಹೃದಾಃ ಕ್ಷಿಪಂತೋ ದಸ್ಯು ಧರ್ಮಾಣ ಆಯಾಂತೀಂ ದದೃಶು ಸ್ತ್ರೀಯಂ. ಈ ಸ್ತ್ರೀಯನ್ನು ಬಯಸಿದ್ದರ ಫಲವಾಗಿ ಅವರೊಳಗಡೆ ಜಗಳ ಶುರುವಾಯಿತು. ಸುಂದೋಪಸುಂದರಿಗೆ ಜಗಳ ಆದಾಗ, ಮತ್ತು ಸತ್ತದ್ದು ಒಂದು ಹೆಣ್ಣಿನ ವಿಷಯದಲ್ಲಿ ಅವರು ಸುಂದೋಪಸುಂದರು ರಾಕ್ಷಸರು. ಹಾಗೆ ಇವರ ಜಗಳ ಶುರುವಾಯಿತು. ಈ ಜಗಳ ಶುರುವಾದ್ದರಲ್ಲಿ ಒಬ್ಬರಿಂದ ಒಬ್ಬರು ಅಮೃತ ಕಲಶವನ್ನು ಕಸಿದುಕೊಳ್ತಾ ಇದ್ದರು. ಆ ಸಮಯಕ್ಕೆ ಸರಿಯಾಗಿ ಇವಳು ಮೋಹಿನಿಯಲ್ಲಿ ಎದುರಾಗ್ತಾಳೆ. ಅಹೋ ರೂಪ ಮಹೋ ಧಾಮ ಅಹೋ ಅಸ್ಯ ನವಂ ವಯಃ. ಇದು ಸರಿಯಾದ ವಯಸ್ಸು, ಇದನ್ನು ಬಯಸಬೇಕು, ಮದುವೆ ಆಗಬೇಕು ಅಂತ ಹೇಳಿ ನಾಚಿಕೆ ಬಿಟ್ಟು ಕೇಳ್ತಾರೆ, ನೀನು ಯಾರು ಅಂತ. ಕಾತ್ವಂ, ನೀನು ಯಾರು? ಕಂಜಬಲಾಶಾಕ್ಷಿ ಕುತೋವ, ಎಲ್ಲಿಂದ ಬಂದೆ? ನಿನಗೆ ಯಾರಾದರೂ ಅಪ್ಪಮ್ಮ ಇದ್ದಾರಾ? ಏನು, ಯಾವ ಉದ್ದೇಶದಿಂದ ಇಲ್ಲಿ ಬಂದಿದ್ದಿ? ಕಸ್ಯಾಸಿ ವದವಾಮೋರು ಮಥ್ನಂತೀವ ಮನಾಂಸಿನಃ. ಯಾಕೆ ಅಂತಂದರೆ ನಿನ್ನನ್ನು ನೋಡಿದಾಗ ನನ್ನ ಮನಸ್ಸೆಲ್ಲ ಹಾಳಾಗ್ತಾ ಉಂಟು, ನಿನ್ನನ್ನೇ ಬಯಸ್ತಾ ಇದೆ ನಮ್ಮ ಮನಸ್ಸು. ನವಯಂತ್ವಾಮರೈರ್ದೈತ್ಯೈ ಸಿದ್ಧಗಂಧರ್ವಚಾರಣೈ ನಾಸ್ಪೃಷ್ಟಪೂರ್ವಾಂ ಜಾನೀಮೋ ಲೋಕೇಶೈಶ್ಚ ಕುತೋ ನೃಭಿಃ. ನಿನ್ನನ್ನು ನೋಡುವಾಗ ಯಾರೂ ಕೂಡ ನಿನ್ನನ್ನು ಸ್ಪರ್ಶ ಮಾಡಿದ ಹಾಗೆ ಕಾಣೋದಿಲ್ಲ, ಅತ್ಯಂತ ಪರಿಶುದ್ಧಳಾಗಿದ್ದಿ ನೀನು, ಹಾಗಾಗಿ ನಾನು ನಿನ್ನನ್ನು ಬಯಸ್ತೇನೆ ಅಂತ ಒಬ್ಬೊಬ್ಬರು. ಸಾತ್ವಂ ನ ಸ್ಪರ್ಧಮಾನಾನಾಂ ಏಕವಸ್ತುನಿ ಮಾನಿನಿ. ಹೇ ಮಾನಿನಿ, ನಾವು ಒಂದೇ ಒಂದು ವಸ್ತುವಿಗೆ ಇಲ್ಲಿ ನಾವು ಹೋರಾಟ ಮಾಡ್ತಾ ಇದ್ದೇವೆ. ಅಮೃತವನ್ನು ಕುಡಿಬೇಕು, ದೇವತೆಗಳು ಕೂಡ ಇದ್ದಾರೆ ಇದರ ಜೊತೆಗೆ. ಹಾಗಾಗಿ ನೀನಿಲ್ಲಿ ಇದ್ದಿ ಅಂತಾದರೆ ನಾವು ಈ ಅಮೃತ ಕಲಶವನ್ನು ನಿನಗೆ ಕೊಡ್ತೇವೆ, ನೀನು ನಮಗೆ ಯಾವುದೂ ಕೂಡ ಮೋಸ ಆಗದೆ ಹಂಚಬೇಕು ಅಮೃತವನ್ನು. ವಿಭಜಸ್ವ ಯಥಾ ನ್ಯಾಯಂ ನೈವ ಭೇದೋ ಯಥಾ ಭವೇತ್. ಇಲ್ಲಿ ನೀನು ತಾರತಮ್ಯ ಮಾಡಲಿಕ್ಕಿಲ್ಲ. ದೇವತೆಗಳಿಗೆ ಅಂತ ಅತ್ಲಾಗಿ ಹೋಗಲಿಕ್ಕಿಲ್ಲ, ಅಮೃತ ಇತ್ಲಾಗಿ ಬರಬೇಕು. ಸರಿ, ನಗು ಬಂತು ಮೋಹಿನಿಗೆ. ಸರಿ, ನಾವು ಹೇಳಿದಾಗ ಕೇಳಬೇಕೀಗ. ಏನು ಮಾಡಬೇಕು? ಸಾಲಾಗಿ ಕೂತ್ಕೊಳ್ಬೇಕು. ದೈತ್ಯರು ಒಂದು ಸಾಲಿನಲ್ಲಿ, ದೇವತೆಗಳೊಂದು ಸಾಲಿನಲ್ಲಿ.
ಕೊಡಿ ಅದನ್ನು ಅಮೃತವನ್ನು. ಆಯಿತು, ಕೂತರು ಸಾಲಾಗಿ, ಎರಡು ಕಡೆಯೂ ಸಮಾನವಾಗಿ ಹಂಚಬೇಕು. ಕಲ್ಪಯಿತ್ವಾ ಪೃಥಕ್ ಪಂಕ್ತಿ ಉಭಯೇಷಾಂ ಜಗತ್ಪತಿ ತಾಂಶ್ಚೋಪವೇಶಯಾಮಾಸ ಸ್ವೇಷು ಸ್ವೇಷು ಚ ಪಂಕ್ತಿಷು ದೈತ್ಯಾನ್ ಗೃಹೀತಕಲಶೋ ವಂಚಯನ್ನುಪಸಂಚರೈಃ ದೂರಸ್ಥಾನ್ ಪಾಯಯಾಮಾಸ ಜರಾಮೃತ್ಯುಹರಾಂ ಸುಧಾಂ. ದೇವತೆಗಳನ್ನು ಸ್ವಲ್ಪ ದೂರ ಕೂತ್ಕೊಳ್ಳಿಸಿದಾಳೆ. ಈ ದೈತ್ಯರಲ್ಲಿ ತಾವೆಲ್ಲ ಮೈಮರೆಯುವ ಹಾಗೆ ಮಾಯೆಯನ್ನು ಆವರಿಸಿಬಿಟ್ಟಿದ್ದಾಳೆ ಈ ಮೋಹಿನಿ. ಮತ್ತು ಇನ್ನೊಂದು, ಇವಳನ್ನು ನೋಡುವುದರಲ್ಲಿಯೇ ಇವರ ಅಮೃತ ಇನ್ನು ನಮಗೆ ಬರ್ತದೆ ಅಂತ ಹೇಳುವುದೇ ಮರ್ತೋಗಿದೆ. ಅಮೃತಕ್ಕಿಂತ ಮಿಗಿಲಾದ್ದಲ್ವ ಮೋಹಿನಿ. ಸರಿ, ಅಷ್ಟೊತ್ತಿಗೆ ಈ ಮೋಹಿನಿ ಏನು ಮಾಡ್ತಾಳೆ, ಅಲ್ಲಿ ಕುಳಿತಂತಹ ದೇವತೆಗಳಿಗೆಲ್ಲ ಹಂಚುವುದಕ್ಕೆ ಶುರು ಮಾಡ್ತಾಳೆ. ಅದು ಈ ದೈತ್ಯರ ಸಾಲಿನಲ್ಲಿ ಒಬ್ಬ ಇದ್ದ. ಅವ ಮೆಲ್ಲ ಹೋಗಿ ಅಲ್ಲಿ ದೇವತೆಗಳ ವೇಷ ಹಾಕಿ ಅಲ್ಲಿ ಕೂತ ಆ ಸಾಲಿನಲ್ಲಿ. ಹೋಗ್ತಾ 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 ಅವನಿಗೂ ಸಿಕ್ತು. ಅಷ್ಟೊತ್ತಿಗೆ ಸೂರ್ಯಚಂದ್ರರಿಗೆ ಗೊತ್ತಾಯ್ತು, ಆ ಸಾಲಿನಲ್ಲಿದ್ದವರಿಗೆ, ಎಲ್ಲಿ ಬಂದಿದ್ದಾನೆ ಒಬ್ಬ ದೈತ್ಯ ಸಾಲಿನಿಂದ ಎದ್ದುಕೊಂಡು. ಕೂಡಲೇ ಮೋಹಿನಿ ಇದ್ದವಳು ತನ್ನ ಕೈಯಲ್ಲಿದ್ದಂತಹ ಚಕ್ರಕ್ಕೆ ಆಜ್ಞೆ ಮಾಡ್ತಾಳೆ. ಅಂದರೆ ಸಾಕ್ಷಾತ್ ವಾಸುದೇವ. ತಲೆ ಹೋಗ್ತದೆ. ತಲೆ ಹೋದಾಗ ಇಲ್ಲಿವರೆಗೆ ಇಳಿದಾಗಿದೆ ಮಾರಾಯರೆ ಅಮೃತ. ಕೆಳಗಿನ ಶರೀರ ಇಡೀ ಸತ್ತು ಹೋಯಿತು, ಇದು ಮಾತ್ರ ಅಮರವಾಯಿತು. ಈ ಸೂರ್ಯಚಂದ್ರರು ಅಸೂಯೆಯಿಂದ ನನ್ನನ್ನು ಹೀಗೆ ಸೇರಿದ್ದಾನೆ ದೇವತೆಗಳಲ್ಲಿ ಅಂತ ಹೇಳಿದ್ದಾರೆ, ದೂರು ಹೇಳಿದ್ದಾರೆ ಮೋಹಿನಿಯಲ್ಲಿ ಅಂತ ಅವರ ಮೇಲೆ ಸಿಟ್ಟು. ಹಾಗಾಗಿ ನೋಡಿ, ಪ್ರತಿ ವರ್ಷ ನುಂಗ್ಲಿಕ್ಕೆ ಬರುವುದು ಗ್ರಹಣ. ಶಿರಸ್ತ್ವಮರತಾಂ ನೀತಃ. ಅವನಿಗೆ ಸ್ವರ್ಭಾನು ಅಂತ ಹೆಸರು. ಅವ ಅಮರನಾಗ್ತಾನೆ. ಅವನಿಗೆ ದೇವತೆಗಳಲ್ಲಿ ಒಂದು ಸ್ಥಾನವನ್ನು ಕೊಡ್ತಾರೆ. ಯಸ್ತು ಪರ್ವಣಿ ಚಂದ್ರಾರ್ಕೌ ಅಭಿಧಾವತಿ ವೈರಧೀಹಿ. ಸರಿ ಆಯಿತು. ಸಂರೂಪಂ ಜಗೃಹೇ ಹರಿಹಿ. ದೇವತೆಗಳು ಆಮೇಲೆ ಮೋಹಿನಿ ಮೂಲ ಸ್ವರೂಪವನ್ನು ತಾಳ್ತಾನೆ ಭಗವಾನ್ ವಾಸುದೇವ. ತತ್ರಾಮೃತಂ ಸುರಗಣ ಫಲಮಂಜಸಾಪುಃ ಯತ್ಪಾದ ಪಂಕಜರಜಶ್ರಯಣಾನ್ನ ದೈತ್ಯಾಃ. ದೇವತೆಗಳಿಗೆ ಅಮೃತ ಪ್ರಾಪ್ತಿಯಾಯಿತು. ಅಮರರಾದರೂ ಅಮೃತವನ್ನು ಕುಡಿದು ದೈತ್ಯರಿಗೆ ಏನೂ ಸಿಕ್ಕಲಿಲ್ಲ. ಕೊನೆಗೆ ಅಮೃತ ಹಂಚುವಿಕೆಯಲ್ಲಿ ತಾರತಮ್ಯವಾಗಿದೆ ಅಂತ ದೇವಾಸುರರಿಗೆ ಪರಸ್ಪರ ಸಂಗ್ರಾಮವಾಗ್ತದೆ. ಆ ಸಂಗ್ರಾಮದಲ್ಲಿ ಅಮೃತವನ್ನು ಕುಡಿದಂತಹ ದೇವತೆಗಳು ದೈತ್ಯರನ್ನೆಲ್ಲ ಸೋಲಿಸ್ತಾರೆ. ಅಷ್ಟು ಹೊತ್ತಿಗೆ ಬಲಿ ಹೇಳ್ತಾನೆ, ತಲೆಬಿಸಿ ಮಾಡಬೇಡಿ, ಮುಂದೊಂದು ಕಾಲ ನಮಗೆ ಬರ್ತದೆ, ಆವಾಗ ನೋಡಿಕೊಳ್ಳುವ ಅಂತ. ಹಾಗೆ ಸಮುದ್ರ ಮಥನ ಅಲ್ಲಿಗೆ ಸಮಾಪ್ತಿಯಾಗ್ತದೆ. ಈ ಮೋಹಿನಿ ರೂಪವನ್ನು ನೋಡಿದಂತಹ ಮಹಾದೇವನಿಗೆ ಮೋಹಿನಿಯನ್ನು ಪಡಿಬೇಕು ಅನ್ನುವಂತಹ ಬಯಕೆಯುಂಟಾಗ್ತದೆ. ಆ ಬಯಕೆಯಲ್ಲಿ ಅವನ ಅದ್ಭುತವಾದಂತಹ ದೈವಿಕವಾದಂತಹ ತೇಜಸ್ಸು ಭೂಮಿಯ ಮೇಲೆ ಬೀಳ್ತದೆ. ಪರಮ ಪೂಜ್ಯವಾದಂತಹ ಆ ಶಕ್ತಿ ಏನುಂಟು, ಶೈವ ಶಕ್ತಿ, ಅದು ಭೂಮಿಯ ಮೇಲೆ ಬಿದ್ದದ್ದರಿಂದ ತಾನಿ ರೂಪ್ಯಸ್ಯ ಹೇಮ್ನಶ್ಚ ಕ್ಷೇತ್ರಾಣ್ಯಾಸನ್ ಮಹೀಪತೆ. ಆ ಪರಮೇಶ್ವರನ ವೀರ್ಯ ಭೂಮಿಯ ಮೇಲೆ ಬಿದ್ದದ್ದಲ್ಲೆಲ್ಲ ಎಲ್ಲೆಲ್ಲ ಬಿತ್ತೋ ಅಲ್ಲೆಲ್ಲ ಚಿನ್ನ ಬೆಳ್ಳಿಯ ಖನಿಗಳಾದವು. ಚಿನ್ನಕ್ಕೆ ಬೆಲೆ ಬರಲಿಕ್ಕೆ, ಬೆಳ್ಳಿಗೆ ಬೆಲೆ ಬರಲಿಕ್ಕೆ ಕಾರಣ ಅದುವೇ ಅಂತ. ಶೈವಶಕ್ತಿ ಅದು. ಶೈವಶಕ್ತಿಗೆ ಬೆಲೆ ಕಟ್ಟಲಿಕ್ಕೆ ಆಗುವುದಿಲ್ಲ, ಆಗ್ತದ? ಹಾಗಾಗಿ ನೋಡಿ, ಇವತ್ತೊಂದು ರೇಟ್ ಇದ್ದರೆ ನಾಳೆ ಇನ್ನೊಂದು ರೇಟು ಚಿನ್ನಕ್ಕೆ, ಅಲ್ವಾ ಭಟ್ರೆ? ಹಾಂ, ಹಾಗಾಗಿ 24 ಗಂಟೆಯೂ ಅಲ್ಲಿರುವವರು ಇರ್ತಾರೆ. ಇವತ್ತು ರೇಟು ಜಾಸ್ತಿ, ಎಲ್ಲೇ ಬರ್ಪೆ ಅಂತ. ಹಾಗೆ ಅದು ಶೈವಶಕ್ತಿಯ ಸ್ವರೂಪ. ಹಾಗಾಗಿ ಅಷ್ಟು ಪ್ರಕಾಶ ನೋಡಿ, ಚಿನ್ನಕ್ಕೆ ಆದರೂ ಬೆಳ್ಳಿಗಾದರೂ ಅಷ್ಟು ಪ್ರಕಾಶ, ಅದು ಶಿವ ತೇಜಸ್ಸದು. ಹಾಗೆ ಅಲ್ಲಿಂದ ಅವ ಭಗವಂತ ವಾಸುದೇವ ಹೇಳ್ತಾನೆ, ಕೋನು ಮೇತಿ ತರೇನ್ ಮಾಯಾಂ. ನನ್ನ ಮಾಯೆಯನ್ನು ಯಾರಿಗೆ ದಾಟುವುದಕ್ಕೆ ಸಾಧ್ಯವಾಗ್ತದೆ? ವಿಷಕ್ತಸ್ತ್ವದೃತೆ ಪುಮಾನ್. ನೀನಲ್ಲದೆ ಬೇರೆ ಯಾರು ಈ ನನ್ನ ಮಾಯೆಯನ್ನು ದಾಟುವವರು?
ಹಾಗಾಗಿ ನಮ್ಮಲ್ಲಿ ಯಾವ ಭೇದ ಭಾವವೂ ಇಲ್ಲ. ಮಯಾ ಸಮೇತ ಕಾಲೇನ ಕಾಲರೂಪೇಣ ಭಾಗಶಃ ಏವಂ ಭಗವತಾ ರಾಜನ್ ಶ್ರೀವತ್ಸಾಂಕೇನ ಸತ್ಕೃತಃ ಆಮಂತ್ರ್ಯತು ತಂ ಪರಿಕ್ರಮ್ಯ ಸಗಣಸ್ವಾಲಯಂ ಯಯೌ. ಅಷ್ಟು ಹೇಳಿ ಪರಸ್ಪರ ಎರಡೂ ಒಂದೇ, ಶೈವಶಕ್ತಿಯು ವೈಷ್ಣವ ಶಕ್ತಿಯು ಎರಡೂ ಒಂದೇ ಹೇಳುವುದನ್ನಲ್ಲಿ ಸ್ಥಾಪಿಸಿ ಆಮೇಲೆ ಅವರವರ ಸ್ಥಾನಕ್ಕೆ ತೆರಳುತ್ತಾರೆ ಅನ್ನುವಲ್ಲಿಗೆ ಸಮುದ್ರ ಮಥನದ ಆ ಕಥಾನಕವನ್ನು ಸಮಾಪ್ತಿಗೊಳಿಸ್ತಾರೆ, ಮಂಗಳ ಮಾಡ್ತಾರೆ. ಮುಂದಿನ ಕಥೆ ವಾಮನ ಚರಿತ್ರೆ. ಬಹಳ ಅದ್ಭುತವಾದಂತಹ ಚರಿತ್ರೆ. ಭಗವಂತ ಇಲ್ಲಿ ಕೃಷ್ಣಾವತಾರದ ಹಾಗೆ ಚತುರ್ಭುಜಧಾರಿಯಾಗಿ ಅವತರಿಸಿ ಮತ್ತೆ ವಾಮನನಾದಂತಹ ಒಂದು ವಿಚಿತ್ರ ಕಾಣ್ತದೆ. ಪರೀಕ್ಷಿತ ಮಹಾರಾಜ ಪ್ರಶ್ನೆ ಮಾಡ್ತಾನೆ, ಗುರುಗಳೇ, ಬಲಿಚಕ್ರವರ್ತಿಯ ಹತ್ತಿರ 3 ಹೆಜ್ಜೆ ಭೂದಾನವನ್ನು ಕೇಳಿ ಇಡೀ ಬ್ರಹ್ಮಾಂಡವನ್ನೇ ಅಳೆದು ಬಿಟ್ನಲ್ಲ ಸ್ವಾಮಿ, ಏನಿದು ಹೀಗೆ? ಯಾಕೆ ಅವನನ್ನು ಬಂಧಿಸಿದ್ದು? ಮತ್ತೆ ಏತದ್ವೇದಿತುಮಿಚ್ಛಾಮಃ, ನಂಗೆ ಕುತೂಹಲ ಆಗಿದೆ. ನಿಮಗೆ ಕುತೂಹಲ ಆಗಲಿಲ್ವ ಅವನ ಚರಿತ್ರೆ ಕೇಳಬೇಕು ಅಂತ? ಪರೀಕ್ಷಿತನಿಗೆ ಕುತೂಹಲ ಆಗಿದೆ, ಈಗ ಕೇಳಬೇಕು ಅಂತ. ಸರಿ, ಹೇಳ್ತೇನೆ ಅಂತ ಶುಕ ಮಹರ್ಷಿಗಳು ಹೇಳ್ತಾರೆ. ಬಲಿಚಕ್ರವರ್ತಿ, ಆ ಬಲಿಚಕ್ರವರ್ತಿ ಪರಮ ಭಕ್ತವ. ಶುಕ್ರಾಚಾರ್ಯರನ್ನು ಪರಮ ಭಕ್ತಿಭಾವದಿಂದ ಪೂಜಿಸಿ ಅವರ ಅನುಗ್ರಹವನ್ನು ಪಡೆದು ಮುಂದೆ ಬಹುದೊಡ್ಡದಾದಂತಹ ಸ್ಥಾನಕ್ಕೆ ಏರ್ತಾನೆ. ಸಕಲ ಲೋಕಗಳನ್ನೂ ಜಯಿಸಬೇಕು ಅನ್ನುವ ಉದ್ದೇಶದಿಂದ ವಿಶ್ವಜಿತಾತ್ರಿಣಾಕಂ, ವಿಶ್ವಜಿದ್ಯಾಗ ಹೇಳುವಂತಹ 3 ಲೋಕವನ್ನು ಜಯಿಸುವಂತಹ ಒಂದು ಯಾಗವನ್ನು ಮಾಡ್ತಾನೆ. ಆ ಯಾಗದಲ್ಲಿ ದೇವತಾನುಗ್ರಹವಾಗ್ತದೆ, ಆಚಾರ್ಯ ಶುಕ್ರರ ಅನುಗ್ರಹವೂ ಆಗ್ತದೆ. ಒಂದು ವಿಶೇಷವಾದ ರಥವನ್ನು, ಖಡ್ಗವನ್ನು, ಬೇರೆ ಬೇರೆ ಆಯುಧಶ್ರೇಷ್ಠರನ್ನು ಕೂಡ ಅನುಗ್ರಹ ಮಾಡ್ತಾರೆ ಶುಕ್ರರು. ಅದಷ್ಟನ್ನು ತೆಕ್ಕೊಂಡು ಶುಕ್ರರ ಕಾಲಿಗೆ ಅಡ್ಡಬಿದ್ದು ಸ್ವರ್ಗಕ್ಕೆ ಅಭಿಯೋಗವನ್ನು ಮಾಡುವುದಕ್ಕೆ ಹೊರಟ. ಅಭಿಯೋಗವನ್ನು ಮಾಡಿ ಸ್ವರ್ಗವಾಸಿಗಳನ್ನೆಲ್ಲ ಸೋಲಿಸಿ ಸ್ವರ್ಗದಲ್ಲಿ ತನ್ನದ್ದಾದಂತಹ ಸ್ಥಾನವನ್ನು ಭದ್ರಪಡಿಸ್ತಾನೆ ಬಲಿಚಕ್ರವರ್ತಿ. ಇವರೆಲ್ಲರೂ ಕೂಡ ಸಕಲ ಸಂಪತ್ತನ್ನು ಕಳ್ಕೊಂಡ್ರು. ಒಂದು ಸಲ ಪಡ್ಕೊಂಡ್ರು, ಒಂದು ಸಲ ಕಳ್ಕೊಂಡ್ರು. ಇನ್ನೇನು ಮಾಡೋದು ಅಂತ ಅಲ್ಲಿ ಸ್ಥಾನಭ್ರಷ್ಟರಾಗಿ ಮುಂದೆ ಬರ್ತಾರೆ. ಏವಂ ಪುತ್ರೇಷು ನಷ್ಟೇಷು ದೇವಮಾತಾದಿತಿಸ್ತದಾ ಹೃತೆ ತ್ರಿವಿಷ್ಟಪೇ ದೈತ್ಯೈಃ ಪರ್ಯತಪ್ಯತ್. ಈ ದೇವತೆಗಳೆಲ್ಲ ಸಂಪತ್ತನ್ನು ಕಳ್ಕೊಂಡು ಸ್ಥಾನವನ್ನು ಕಳ್ಕೊಂಡಂತಹ ಈ ದುಸ್ಥಿತಿಯನ್ನು ಕೇಳಿದಂತಹ ಅದಿತಿ ದೇವಿ ಆತಂಕಿತಳಾಗಿ ಅಳುವುದಕ್ಕೆ ಶುರು ಮಾಡ್ತಾಳೆ. ಆಶ್ರಮದಲ್ಲಿದ್ದು ಅಳುತ್ತಾ ಇದ್ದಾಳೆ. ಇದ್ದಕ್ಕಿದ್ದಾಗೆ ತಪಸ್ಸಿನಿಂದ ವಿಮುಖರಾಗಿ ಕಶ್ಯಪರು ಬರ್ತಾರೆ ಆಶ್ರಮದೆಡೆಗೆ. ಏನಾಯಿತು? ಏಕದಾ ಕಶ್ಯಪಸ್ತಸ್ಯ ಆಶ್ರಮಂ ಭಗವಾನಗಾತ್ ನಿರುತ್ಸವಂ. ಉತ್ಸಾಹವೇ ಇಲ್ಲ, ಆನಂದವೇ ಇಲ್ಲ ಮುಖದಲ್ಲಿ. ಏನಾಯಿತು? ದೀನವದನಾಂ, ಮುಖ ದೀನವಾಗಿದೆ. ಏನು ಇದು ಸಂಗತಿ ಅಂತ ಹೆಂಡತಿಯಲ್ಲಿ ಕೇಳ್ತಾರೆ ಕಶ್ಯಪರು ಅದಿತಿ ದೇವಿಯಲ್ಲಿ. ಏನಾದರೂ ಯಾರಾದರೂ ಬಾಧೆ ಕೊಟ್ರ? ವೈರಿಗಳು ಬಂದ್ರ? ಅಥವಾ ಬಂದಂತಹ ಅತಿಥಿಗಳನ್ನು ಪೂಜೆ ಮಾಡಲಿಲ್ವಾ? ಅಥವಾ ಕಾಲಕಾಲಕ್ಕೆ ಅಗ್ನಿಯನ್ನು ಆರಾಧನೆ ಮಾಡಲಿಲ್ವಾ? ಏನು ಸಂಗತಿ? ನಿನ್ನ ಮುಖದಲ್ಲಿ ಈ ರೀತಿಯ ಮ್ಲಾನತೆಗೆ ಕಾರಣ ಏನು? ಏನಾಗಿದೆ? ಮುಖ ಬಾಡಿದೆ ಅಲ್ವಾ? ಮನೆಗೆ ಬಂದಂತಹ ಅತಿಥಿಗಳನ್ನು ಪೂಜೆ ಮಾಡದೇ ಇದ್ದರೆ, ಅವರು ಹಾಗೆ ಹೊರಟ್ರೆ ಫೇರು ರಾಜಗೃಹೋಪಮಾಹ, ಅದು ನರಿಗಳ ಮನೆಯಾಗ್ತದಂತೆ. ಬಂದಂತಹ ಅತಿಥಿಗಳನ್ನು ಪೂಜಿಸಬೇಕು. ಅಥವಾ ಅಗ್ನ್ಯಾರಾಧನೆ ಮಾಡಿದ್ದರಲ್ಲಿ ಏನಾದರೂ ಕೊರತೆ ಉಂಟಾ? ಸ್ವಾಮಿ, ಎಲ್ಲಿಯೋ ಯಾವುದರಲ್ಲಿಯೋ ಒಂದಿನಿತೋ ಕೊರತೆ ಆಗಲಿಲ್ಲ. ಒಂದೇ ಒಂದು ಕೊರತೆ ನನ್ನ ಮನಸ್ಸಿಗಾದಂತಹ ಬೇನೆ ಇದು. ಏನಂತೆ? ನನ್ನ ಮಕ್ಕಳು ಸಕಲ ಸಂಪತ್ತನ್ನು ಕಳ್ಕೊಂಡ್ರು ಸ್ವಾಮಿ, ಸ್ಥಾನವನ್ನೂ ಕಳ್ಕೊಂಡ್ರು ದೇವತೆಗಳು.
ಅದನ್ನು ಪುನಃ ಕೊಡಿಸುವಂತೆ ಅನುಗ್ರಹ ಮಾಡಬೇಕು. ಐಶ್ವರ್ಯಂ, ಆ ಪ್ರಬಲರೆನಿಸಿದಂತಹ ದೈತ್ಯರು ಸಕಲವನ್ನು ಕೂಡ ಅಪಹರಿಸಿಕೊಂಡು ದೇವತೆಗಳನ್ನಲ್ಲಿಂದ ಸ್ಥಾನಭ್ರಷ್ಟರನ್ನಾಗಿ ಮಾಡಿದರು. ಸ್ವಾಮಿ, ಅದನ್ನು ಮತ್ತೆ ಅವರು ಪಡೆಯುವ ಹಾಗೆ ನಮಗೆ ಅನುಗ್ರಹಿಸಬೇಕು. ತಥಾ ವಿಧೇಹಿ ಕಲ್ಯಾಣಂ. ಕಾಂತೆ, ಇದೆಲ್ಲ ಕೇವಲ ಬಾಹ್ಯಭಾವದವರಿಗೆ ಮಾತ್ರ ಅಲ್ವ ಈ ಕಳ್ಕೊಂಡ್ರು ಕಳ್ಕೊಂಡ್ರು ಅಂತ ಭಾವನೆ. ಯಾರು ಯಾರಿಗೆ ಇದ್ದಾರೆ ಪ್ರಪಂಚದಲ್ಲಿ? ಇದೆಲ್ಲವೂ ಕೂಡ ಮಾಯೆ ಅಲ್ವ, ಭಗವಂತನ ಮಾಯೆ ಅಲ್ವ. ಆದರೂ ನೀ ಬಯಸಿದ್ದು ಸಹಜ. ಉಪಾಯವನ್ನು ಹೇಳ್ತೇನೆ. ಉಪತಿಷ್ಠಸ್ವ ಪುರುಷಂ ಭಗವಂತಂಜನಾರ್ದನಂ ಸರ್ವಭೂತ ಗುಹಾವಾಸಂ ವಾಸುದೇವಂ ಜಗದ್ಗುರುಂ. ನಿನ್ನ ಮಕ್ಕಳು ಕಳ್ಕೊಂಡದ್ದನ್ನೆಲ್ಲ ಪಡ್ಕೊಳ್ಬೇಕು, ಮತ್ತು ಆ ಸ್ಥಾನ ಪ್ರಾಪ್ತಿ ಆಗಬೇಕು. ಅದಕ್ಕೋಸ್ಕರ ಕಳೆದದ್ದನ್ನು ಕೊಡುವ ಶ್ರೀಹರಿಯನ್ನು ಆರಾಧಿಸು. ಅವನಿಗೆ ಮಾತ್ರ ಸಾಧ್ಯ ಕಳ್ಕೊಂಡದ್ದನ್ನು ಪುನಃ ಕೊಡಲಿಕ್ಕೆ. ಸರ್ವಭೂತ ಗುಹಾವಾಸನಾದಂತಹ ಎಲ್ಲ ಚರಾಚರ ಪ್ರಪಂಚದಲ್ಲಿ ಅಂತರ್ಯಾಮಿ ರೂಪದಲ್ಲಿರುವಂತಹ ಭಗವಂತನನ್ನು ಭಜಿಸು. ಸತೇ ವಿಧಾಸ್ಯತಿ ಕಾಮಾನ್. ಅವನಿಗೆ ಬೇಕಾದ್ದನ್ನು ಕೊಡ್ತಾನೆ. ಯಾವ ವಿಧಿಯ ಮೂಲಕ ಆ ಶ್ರೀಹರಿಯನ್ನು ಭಜಿಸಬೇಕು ಸ್ವಾಮಿ? ಉಪದೇಶ ಮಾಡಿ ನನಗೆ. ಸರಿ, ಕಶ್ಯಪರು ಉಪದೇಶ ಮಾಡ್ತಾರೆ. ಪಯೋವ್ರತ ಹೇಳುವ ಒಂದು ಅನುಷ್ಠಾನವನ್ನು, ಸಂತತಿಯಾಗಬೇಕು ಅನ್ನುವಂತಹ ಉದ್ದೇಶದಿಂದ ಈ ವ್ರತವನ್ನು ಈ ಹಿಂದೆ ಬ್ರಹ್ಮದೇವರು ಕಶ್ಯಪರಿಗೆ ಉಪದೇಶ ಮಾಡಿದಂತಹ ಒಂದು ವಿಶೇಷ ಪುಣ್ಯವ್ರತ. ಫಾಲ್ಗುಣ ಮಾಸದ ಶುಕ್ಲ ಪಕ್ಷದ ಪಾಡ್ಯದಿಂದ ಆರಂಭಿಸಿ 12 ದಿವಸ ನಿರಂತರವಾಗಿ ಹಾಲು ಪಾಯಸವನ್ನು ಮಾತ್ರ ತಿನ್ನುತ್ತಾ, ಕ್ಷೀರಾನ್ನವನ್ನು ತಿನ್ನುತ್ತಾ ಈ ವ್ರತವನ್ನು ದ್ವಾದಶಾಕ್ಷರಿಯ ಮೂಲಕವಾಗಿ ನೀನು ಮಾಡಬೇಕಿದ್ದರೆ, ಪ್ರಾರಂಭಿಸಬೇಕಿದ್ದರೆ ಹಿಂದಿನ ಮಾಘ ಮಾಸದ ಅಮಾವಾಸ್ಯೆಯ ದಿನ ಹಂದಿ ಅಗೆದಂತಹ ಮಣ್ಣಿನಿಂದ ಸ್ನಾನವನ್ನು ಮಾಡಿ ಪರಿಶುದ್ಧಾತ್ಮಳಾಗಿ ಫಾಲ್ಗುಣ ಮಾಸದ ಶುಕ್ಲ ಪಕ್ಷದ ಪಾಡ್ಯದ ಬೆಳಿಗ್ಗೆಯಿಂದ ಶುರು ಮಾಡಬೇಕು. ಈ ವ್ರತವನ್ನು 12 ದಿವಸ ನಿರಂತರವಾಗಿ ಮಾಡಿ 7-8 ಶ್ಲೋಕಗಳು ಸ್ತುತಿ, ವಾಸುದೇವನ ಸ್ತುತಿ, ಆ ಸ್ತುತಿಯಿಂದ ನಿತ್ಯವೂ ಕೂಡ ಭಜಿಸುತ್ತಾ ಅವನನ್ನು ಆರಾಧಿಸಿ 13ನೇ ದಿವಸ ಬ್ರಾಹ್ಮಣರಿಗೆ ವಿಪ್ರಭೋಜನವನ್ನು ಕೊಟ್ಟು ಅವರಲ್ಲಿ ವಾಸುದೇವನನ್ನು ಕಂಡು ಭಜಿಸು. ನಿನಗೆ ಎಲ್ಲವನ್ನು ಕೊಡ್ತಾನೆ, ನೀ ಬಯಸಿದ್ದನ್ನೆಲ್ಲ ಕೊಡ್ತಾನೆ ಅವ. ಅಯಂ ವೈ ಸರ್ವಯಜ್ಞಾಖ್ಯ ಸರ್ವವ್ರತಮಿತಿ ಸ್ಮೃತಂ. ಇದನ್ನು ನೀನು ಮಾಡೋ, ವರಾನಾಶ ವಿಧಾಸ್ಯತಿ ಇತ್ಯುಕ್ತ ಸಾದಿತೀರಾಜನ್ ಸ್ವಭರ್ತ್ರ ಕಶ್ಯಪೇನ ವೈ ಅನ್ವತಿಷ್ಠದ್ವ್ರತಮಿದಂ. 12 ದಿವಸ ಅತ್ಯಂತ ಪರಿಶುದ್ಧಾತ್ಮಳಾಗಿ ಪಯೋವ್ರತವನ್ನು ಆಚರಿಸ್ತಾಳೆ. ಒಂದೇ ಒಂದು ಬುದ್ಧಿಯಿಂದ ಶ್ರೀಹರಿಯನ್ನು ಧ್ಯಾನಿಸ್ತಾ ಇದ್ದಾಳೆ. ಏಕಾಗ್ರ ಮಾನಸಳಾಗಿ ಧ್ಯಾನಿಸ್ತಾ ಇರುವಾಗ ಅವಳ ಎದುರಲ್ಲಿ ಸಾಕ್ಷಾತ್ ಶ್ರೀಹರಿ ಚತುರ್ಭುಜಧಾರಿಯಾಗಿ ಪೀತಾಂಬರಧಾರಿಯಾಗಿ ಎದುರು ಬಂದು ನಿಂತಿದ್ದಾನೆ. ಶ್ರದ್ಧೆಗೆ ಮಿಗಿಲಾದ ಪೂಜೆ, ಶ್ರದ್ಧೆಗೆ ಮಿಗಿಲಾದಂತಹ ಪೂಜೆಯ ಸಾಧನ ಬೇರುಂಟ? ಯಾವುದೇ ದೇವರನ್ನು ನಾವು ಪೂಜೆ ಮಾಡಬೇಕಿದ್ದರೂ ಕೂಡ ಶ್ರದ್ಧೆಯೇ ಮುಖ್ಯ. ಆ ಶ್ರದ್ಧೆ ಪ್ರಕಟವಾಗುವುದಕ್ಕೇ ಇರುವುದು ಬಾಹ್ಯವಾದಂತಹ ಸ್ನಾನಾದಿಗಳು. ಸ್ನಾನ ಮಾಡೋದು ಯಾಕೆ ಅಂತ ಕೇಳಿದರೆ ನೈರ್ಮಲ್ಯಂ ಭಾವಶುದ್ಧಿಶ್ಚ. ಇದು ಸ್ನಾನದಿಂದ ಸಿಗ್ತದೆ, ಇಲ್ಲದಿದ್ದರೆ ಸ್ನಾನ ಯಾಕೆ? ಹಾಗಾಗಿ ಅವಧೂತರಿಗೆ, ಯೋಗಿಗಳಿಗೆಲ್ಲ ಸ್ನಾನ ಮಾಡಬೇಕು ಅಂತಿಲ್ಲ. ಅವರಿಗೆ ಯಾವತ್ತೂ ಕೂಡ ಅವರು ನಿತ್ಯ ಶುದ್ಧರು. ನಾವು ಸ್ನಾನ ಮಾಡೋದು ಯಾಕೆ? ಒಂದು ನೈರ್ಮಲ್ಯ, ಬಾಹ್ಯ ನೈರ್ಮಲ್ಯ, ಇನ್ನೊಂದು ಆಂತರಂಗಿಕವಾದ ನೈರ್ಮಲ್ಯ, ಭಾವಶುದ್ಧಿ. ಆವಾಗ ಶ್ರದ್ಧೆ ಸಹಜವಾಗಿ ಬರ್ತದೆ. ಶ್ರದ್ಧೆಯಿಂದ ಭಜಿಸಬೇಕು. ಭಜಿಸಿದ ಕಾಲಕ್ಕೆ ಭಗವಂತ ಎದುರು ಬಂದು ನಿಂತಿದ್ದಾನೆ. ತನ್ನೇತ್ರಗೋಚರಂ ವೀಕ್ಷ್ಯ ಸಹಸೋತ್ಥಾಯ ಸಾದರಂ ನನಾಮ ಭುವಿಕಾಯೇನ. ಸಾಕ್ಷಾತ್ ಆ ಶ್ರೀಹರಿಯನ್ನು ಕಂಡು ಸಾಷ್ಟಾಂಗ ನಮಸ್ಕಾರವನ್ನು ಮಾಡಿ ಅಲ್ಲಿಂದ ಎದ್ದು 2 ಕೈಗಳನ್ನು
ಜೋಡಿಸಿ ಸ್ತುತಿ ಮಾಡಬೇಕು ಅಂತ ಬಯಸಿದ್ದಾಳೆ. ಕಂಠ ಗದ್ಗದಿತವಾಗಿದೆ, ಮಾತುಗಳು ಬರುವುದಿಲ್ಲ. ಆದರೂ ಕೂಡ ಸುಮ್ಮನೆ ನಿಂತು ಬಿಟ್ಟಿದ್ದಾಳೆ. ಅಲ್ಲಿಂದ ಮುಂದೆ ಸ್ತುತಿ ಮಾಡ್ತಾಳೆ. ಸ್ತುತಿ ಮಾಡಿ ನನಗೆ ಈ ರೀತಿಯ ಸಮಸ್ಯೆ ಆಗಿದೆ, ಅನುಗ್ರಹಿಸಬೇಕು ಅಂತ ಕೊನೆಗೆ ಹೇಳ್ತಾಳೆ. ಆವಾಗ ಭಗವಂತ ಸಂತುಷ್ಟನಾಗಿ ಹೇಳಿದ, ನಿನ್ನ ಸಮಸ್ಯೆ ನನಗೆ ಅರಿವಾಗಿದೆ ತಾಯಿ. ದೇವತೆಗಳೆಲ್ಲರೂ ಕೂಡ ಸಂಪತ್ತನ್ನು ಕಳ್ಕೊಂಡ್ರು ತಾನೆ, ಸ್ಥಾನಭ್ರಷ್ಟರಾಗಿದ್ದಾರಲ್ಲ, ಅದನ್ನೆಲ್ಲ ನಾ ಪುನಃ ಕೊಡ್ತೇನೆ. ಕಾಲದ ನಿರೀಕ್ಷೆಯಲ್ಲಿರು. ನಾನೇ ಅಂಶರೂಪದಲ್ಲಿ ನಿನ್ನ ಮಗನಾಗಿ ಬಂದು ನಿನ್ನವರನ್ನು ರಕ್ಷಣೆ ಮಾಡಿ, ನಿನ್ನನ್ನು ರಕ್ಷಣೆ ಮಾಡಿ, ಕಳೆದು ಹೋದದ್ದನ್ನೆಲ್ಲ ನಿಮಗೆ ಕೊಡ್ತೇನೆ. ನಿನ್ನ ಮಗನಾಗಿ ಬರ್ತೇನೆ. ಆಹಾ, ನಾವು ಅದನ್ನೆಲ್ಲೋ ಬಯಸಬೇಕಾದ್ದು. ಸಮಾಗಮದ ಕಾಲದಲ್ಲಿ ಸ್ವಾಮಿ ನೀನೇ ಮಗನಾಗಿ ನಮಗೆ ಅವತರಿಸಿ ಬರಬೇಕು, ಹುಟ್ಟಬೇಕು ಅಂತ ಬಯಸಬೇಕಂತೆ. ಆವಾಗ ಇವ ಬರ್ತಾನೆ. ಆ ಸಮಾಗಮದ ಕಾಲದಲ್ಲಿ ಯದ್ಭಾವ, ನಾವು ಕೃಷ್ಣ ಭಾವದಲ್ಲಿದ್ದರೆ ಕೃಷ್ಣನೇ ಹುಟ್ಟಿ ಬರ್ತಾನೆ. ಯಾವುದೋ ಕೆಟ್ಟ ಭಾವನೆ ಇದ್ದರೆ ರಾವಣನ ಹಾಗೆ ಇರೋರು ಹುಟ್ಟಿ ಬರ್ತಾರೆ. ದಿತಿದೇವಿಗೆ ಆದದ್ದು ಹಾಗೆ ಅಲ್ವಾ? ಈ ಸಾಯಂಕಾಲದ ಹೊತ್ತಿನಲ್ಲಿ ಸೇರಬೇಕು ಅಂತ ಕಶ್ಯಪರನ್ನು ಎಳ್ಕೊಂಡು ಹೋಗಿ ಆ ಕೆಟ್ಟ ಭಾವನೆ, ಅದಕ್ಕೋಸ್ಕರ ಹೇಳಿದರು ನೋಡಿ, ಜಾಠರಾಧಮರು ಹುಟ್ಕೊಳ್ತಾರೆ ಅಂತ. ಅದೇ ಹುಟ್ಟಿದ್ದು. ಮತ್ತೆ ಅದೇ ಶುದ್ಧ ಭಾವದಲ್ಲಿ ಸೇರುವಂತಹ ಕಾಲಕ್ಕೆ ಸರಿಯಾದ ಕಾಲದಲ್ಲಿ ಸೇರಿ, ಆ ಸೇರುವ ಸಮಯದಲ್ಲಿ ಈ ಒಂದು ಶುದ್ಧ ಭಾವ ಕೃಷ್ಣ ಭಾವ ಇದೆ ಅಂತ ಆದರೆ ಮತ್ತೆ ಅಲ್ಲಿ ಹುಟ್ಟುವುದು ಕೃಷ್ಣನೇ. ನಾನು ಮಗನಾಗಿ ಬರ್ತೇನೆ, ನಿನ್ನವರನ್ನು ರಕ್ಷಣೆ ಮಾಡ್ತೇನೆ. ಸರಿ, ನೀನೀಗ ಹೋಗಿ ನಿನ್ನ ಪತಿದೇವರನ್ನು ಭಜಿಸು, ನನ್ನ ರೂಪದಲ್ಲಿ ಕಾಣು ಕಶ್ಯಪರನ್ನು. ನೈತತ್ಪರಸ್ಮಾಖ್ಯೇಯಂ, ಅಮ್ಮ ಇದನ್ನು ಯಾರಲ್ಲೂ ಹೇಳಬೇಡ, ಈ ವ್ರತವನ್ನು, ಇದು ಭಾರಿ ಗೌಪ್ಯವಾಗಿರಬೇಕಾದ್ದು. ಮುಂದೆ ಎಲ್ಲವೂ ನಿನಗೆ ಸಿಗ್ತದೆ, ಹೋಗು. ತಪಸ್ಸಿನಲ್ಲಿದ್ದಂತಹ ಕಶ್ಯಪರಿಗೆ ಈ ವಿಚಾರ ಎಲ್ಲ ಗೊತ್ತಾಯಿತು. ಅದಿತಿ ದೇವಿಗೆ ಭಗವಂತ ಅವತರಿಸಿ, ಭಗವಂತ ಪ್ರತ್ಯಕ್ಷನಾಗಿ ಅನುಗ್ರಹಿಸಿದ್ದಾನೆ ಅಂತ. ಅಂತಹ ಮಹಾ ತಪಸ್ಸಿನ ಒಳಗಡೆ ಈ ಶ್ರೀಹರಿ ಸೇರ್ಕೊಳ್ತಾನೆ. ಒಂದು ದಿನ ಶ್ರೀಹರಿಯಿಂದ ಆವೃತವಾದ ಆ ತಪಸ್ಸಿನ ಶಕ್ತಿ, ತೇಜಸ್ಸು, ವೀರ್ಯ, ಅದನ್ನು ಅದಿತಿದೇವಿಯ ಗರ್ಭದಲ್ಲಿ ಕಶ್ಯಪ ಬ್ರಹ್ಮರು ಇಡ್ತಾರೆ. ಆ ಇಟ್ಟ ಕಾಲಕ್ಕೆ ಅದಿತಿದೇವಿಯ ಗರ್ಭದಲ್ಲಿ ಭಗವಂತ ಬಂದಿದ್ದಾನೆ ಅನ್ನೋದು ಸ್ಪಷ್ಟ ಆಯಿತು. ಅದಿತಿಯ ಗರ್ಭದಲ್ಲಿರುವಂತಹ ವಾಸುದೇವನನ್ನು ಕೈಮುಗಿದು ಪ್ರಾರ್ಥನೆ ಮಾಡ್ತಾರೆ ಕಶ್ಯಪರು. ಮತ್ತೊಂದು ದಿನ ಇದ್ದಕ್ಕಿದ್ದಾಗೆ ಅದಿತಿಯ ಗರ್ಭದಿಂದ ಭಗವಂತ ಚತುರ್ಭುಜಧಾರಿಯಾಗಿ, ಶಂಖಚಕ್ರ ಗದಾಪದ್ಮವನ್ನು ಧರಿಸಿ, ಪೀತಾಂಬರಧಾರಿಯಾಗಿ, ಕೌಸ್ತುಭಧಾರಿಯಾಗಿ, ಶ್ರೀವತ್ಸಾಂಕಿತ ವಕ್ಷಸನಾಗಿ ಎದುರು ಬಂದು ನಿಂತ. ಭಾದ್ರಪದ ಶುಕ್ಲ ದ್ವಾದಶಿಯ ದಿನ ಹುಟ್ಟಿದ್ದು, ಶ್ರವಣ ನಕ್ಷತ್ರ. ಅದನ್ನೇ ವಿಜಯದ್ವಾದಶಿ ಅಂತ ಕರೀತಾರೆ. ವಾಮನಾವತಾರವಾದ ದಿನ. ಎಲ್ಲ ಸುಮವೃಷ್ಟಿಯಾಯಿತು. ಎಲ್ಲರೂ ಕೂಡ ದೃಷ್ಟ್ವಾದಿತಿಸ್ತಂ ನಿಜಗರ್ಭ ಸಂಭವಂ, ನನ್ನ ಗರ್ಭದಿಂದ ಈ ಭಗವಂತ ಹುಟ್ಟಿ ಬಂದಿದ್ದು. ಆಹಾಹಾ, ಆನಂದಿತಳಾಗ್ತಾಳೆ. ನೋಡ್ತಾ ಇದ್ದ ಹಾಗೆ ಆ ವಿಶ್ವರೂಪ ಎಲ್ಲ ಮಾಯ ಆಯಿತು. ಒಂದು ಕುಳ್ಳ ವಾಮನ. ಎಂಥ ಶಿಶು ಅದು ಆ ವಾಮನ. ಕುಳ್ಳಗಿರುವಂತಹ ಭಗವಂತನ ಸ್ವರೂಪ ವಾಮನಾವತಾರ ಅಂತದಕ್ಕೆ ಹೆಸರು. ಅದನ್ನು ನೋಡಿದಷ್ಟು ಸಾಕಾಗುವುದಿಲ್ಲ, ಮತ್ತೆ ಮತ್ತೆ ನೋಡಬೇಕು. ಆ ಪುಟ್ಟ ಮುಖ ಎಷ್ಟುದ್ದರು. ಅವನಿಗೆ ಸಂಸ್ಕಾರಾದಿ ಕರ್ಮಗಳನ್ನು ಮಾಡ್ತಾರೆ. ಕೂಡಲೇ ಉಪನಯನವನ್ನು ಮಾಡಲಿಕ್ಕೆ ಹೊರಟರು. ಕೆಲಸ ಸುಮಾರು ಉಂಟಲ್ಲ ಮುಂದೆ ಅವನಿಗೆ. ಹಾಗಾಗಿ ದೈವ ಪ್ರೇರಣೆ ಅದು. ಉಪನಯನ ಮಾಡುವಾಗ ಏನು, ಎಲ್ಲರೂ ಒಬ್ಬೊಬ್ಬರು ಬಂದು ಒಂದೊಂದು ಉಡುಗೊರೆಯನ್ನು, ವೈಶಿಷ್ಟ್ಯ ರೂಪದಿಂದಿರುವ ಉಡುಗೊರೆಯನ್ನು ಕೊಡ್ತಾರೆ. ಗಾಯತ್ರಿ ಉಪದೇಶ ಆಗಬೇಕು. ಗಾಯತ್ರಿ ಮಂತ್ರದ ಅಧಿದೇವತೆಯಾದಂತಹ ಸೂರ್ಯದೇವನೇ ಧರೆಗಿಳಿದು ಬಂದು
ವಾಮನನಿಗೆ ಗಾಯತ್ರಿ ಉಪದೇಶವನ್ನು ಕೊಡ್ತಾನೆ. ಆಚಾರ್ಯ ಬೃಹಸ್ಪತಿಗಳು ದೇವಗುರುಗಳು ಯಜ್ಞೋಪವೀತವನ್ನು ಧಾರಣೆ ಮಾಡಿಸ್ತಾರೆ. ತನ್ನ ತಂದೆಯಾದಂತಹ ಕಶ್ಯಪ ಬ್ರಹ್ಮರು ಸೊಂಟಕ್ಕೆ ಮೇಖಲೆಯನ್ನು ಮೌಂಜೀಬಂಧನವನ್ನು ಮಾಡ್ತಾರೆ. ಭೂಮಿ ದೇವಿ ಧರಿಸುವುದಕ್ಕೆಂತ ಕೃಷ್ಣಾಜಿನವನ್ನು ಕೊಡ್ತಾಳೆ. ಮನಸ್ಸಿನ ಅಧಿದೇವತೆಯಾದಂತಹ ಚಂದ್ರ ದಂಡವನ್ನು ಕೊಡ್ತಾಳೆ ಕೈಯಲ್ಲಿ. ಇದೆಲ್ಲ ಬೇಕು ಬ್ರಹ್ಮಚಾರಿಗಳಿಗೆ. ಕೌಪೀನಾಚ್ಛಾದನಂ ಮಾತಾ, ತಾಯಿಯಾದಂತಹ ಅದಿತಿ ದೇವಿ ಮಾನರಕ್ಷಣೆಗೆ ಅಂತ ಕೌಪೀನವನ್ನು ಕೊಡ್ತಾಳೆ. ದೇವುಶ್ಛತ್ರಂ, ದ್ಯುಲೋಕಾಧಿಪತಿಯಾದಂತಹ ದೇವತೆಗಳು ಕೊಡೆಯನ್ನು ಕೊಡ್ತಾರೆ. ವೇದಾಚಾರ್ಯನಾದಂತಹ ವೇದಗರ್ಭನಾದಂತಹ ಚತುರ್ಮುಖ ಬ್ರಹ್ಮ ಕಮಂಡಲವನ್ನು ಕೊಡ್ತಾನೆ ಸಂಧ್ಯಾವಂದನೆ ಮಾಡಲಿಕ್ಕೆ. ಜಪ ಮಾಡಬೇಕಲ್ಲ, ಸಂಧ್ಯಾವಂದನೆ ಮಾಡಬೇಕಲ್ಲ ಉಪನಯನ ಆದಮೇಲೆ. ಸಪ್ತಋಷಿಗಳು ದರ್ಭೆಯನ್ನು ಕೊಟ್ಟರು. ವಿದ್ಯಾಧಿದೇವತೆಯಾದಂತಹ ಸರಸ್ವತೀ ದೇವಿ ಅಕ್ಷಮಾಲೆಯನ್ನು ಕೊಟ್ಟರು. ಜಪದ ಮಾಲೆ ಅಕ್ಷಮಾಲೆ. ಕುಬೇರ ಧನಾಧ್ಯಕ್ಷ ಅವ ಬಂದು ಭಿಕ್ಷಾಪಾತ್ರೆಯನ್ನು ಕೊಟ್ಟ. ಹೋಗಿ ಕೊಟ್ಟದ್ದು ಸಾಕು, ಭಿಕ್ಷಾಪಾತ್ರೆ ಕುಬೇರನಿಗೆ ಒಂದು ಸ್ವಲ್ಪ ಕವರಲ್ಲಿ ಹಾಕಿಕೊಡೋದಲ್ವ, ಕವರಲ್ಲಿ ಹಾಕಿಕೊಡೋದಲ್ವ. ಅದು ಕೆಲವರು ಇದ್ದಾರೆ ಹಾಗೆ ಪ್ರೆಸೆಂಟೇಷನ್ ಕವರಲ್ಲಿ ಚಂದ ಅವರದ್ದಾದ ಒಕ್ಕಣೆಯಲ್ಲಿ ಬರೆಯುವುದು. ಅದರ ಒಳಗಡೆ ಎಂಥದ್ದು ಇರೋದಿಲ್ಲ, ಅಂದರೆ ಇರ್ತದೆ ಎಂತಾದರೂ ಅಲ್ಪ ಸ್ವಲ್ಪ ಕವರು ಚೆಂದ ಇರ್ತದೆ. ಈ ಕುಬೇರ ಭಿಕ್ಷಾಪಾತ್ರೆಯನ್ನು ಕೊಟ್ಟ. ಯಾಕೆ? ಅವನಿಗೆ ಗೊತ್ತಾಗಿದೆ ಇವ ವಾಮನ ನಾಳೆ ಕೇಳಲಿಕ್ಕೆ ಬರ್ತಾರೆ, ಇಲ್ಲಿಗೊಂದು ಬಗೆ ಬರೋದು ಬೇಡ ಅಂತ. ಹಾಗೆ ಭಿಕ್ಷಾಪಾತ್ರೆಯನ್ನು ಕೊಟ್ಟರೆ ಅರ್ಥ ಏನು? ಏನಿಲ್ಲ ಅಂತ ಅರ್ಥ ಅಲ್ವಾ? ಭಿಕ್ಷಾಪಾತ್ರೆಯನ್ನು ಕೊಟ್ಟ. ಆ ಭಿಕ್ಷಾಪಾತ್ರೆಗೆ ಮೊದಲು ಭಿಕ್ಷೆಯನ್ನು ಹಾಕಿದವಳು ಶಿವನ ಮಡದಿಯಾದಂತಹ ಉಮೆ. ಅಮ್ಮ ಮೊದಲು ಭಿಕ್ಷೆ ಹಾಕಬೇಕು. ಮೊದಲು ಕೇಳುವುದೇ ಹಾಗೆ ಅಮ್ಮನ ಹತ್ರ. ಮಗ ಉಪನಯನದ ದಿನ ಭಿಕ್ಷೆ. ಭವತಿ ಭಿಕ್ಷಾಂದೇಹಿ ಮಾತರಮಗ್ರೇ ಭಿಕ್ಷಸ್ವ. ತಾಯಿಯನ್ನು ಮೊದಲು ಭಿಕ್ಷೆ ಕೇಳು, ಆಮೇಲೆ ಅಪ್ಪನ ಹತ್ರ ಕೇಳೋದು, ಆಮೇಲೆ ಮತ್ತೆ ಸೋದರ ಮಾವಂದರು ಅವರು ಇವರು. ಮತ್ತು ಕೆಲವರಿಗೆ ಭಿಕ್ಷೆ ಹಾಕದಿದ್ದರೆ ಅಸಮಾಧಾನ ಆಗಲಿಕ್ಕುಂಟು ಅಲ್ವ ಅಕ್ಕ? ಹಾಗಾಗಿ ಅಸಮಾಧಾನ ಆಗೋರೆಲ್ಲ ಭಿಕ್ಷೆ ಹಾಕಬೇಕು ಅವತ್ತು. ನನಗೆ ಕೊಡಲಿಲ್ಲ ಅಂತ ಮತ್ತೆ ದೊಡ್ಡ ರಾದ್ದ ಅಂತ ಮಾಡ್ತಾರೆ. ಭಿಕ್ಷೆ ಹಾಕೋರೆಲ್ಲ ಭಿಕ್ಷೆ ಹಾಕಬೇಕು. ಭಿಕ್ಷೆ ಅದೇ ತುಂಬಿದ ತಕ್ಷಣ ಪುರೋಹಿತರಿಗೆ ಕೊಡುವುದು. ಅದಲ್ಲ ಅಲ್ಲಿ. ಅಮ್ಮನಿಂದ ಮೊದಲಾದಿ ಭಿಕ್ಷೆಗಳನ್ನು ಪಡ್ಕೊಂಡು ಮತ್ತೆ ಮನೆಯಿಂದ ಹೊರಗೆ ಹೋಗಬೇಕು ಗುರುಕುಲಕ್ಕೆ ಅಧ್ಯಯನ ಮಾಡಲಿಕ್ಕೆ. ಮತ್ತು ಮನೆಯಲ್ಲೇ ಕೂತ್ಕೊಳ್ಳೋದಲ್ಲ, ಕಾನ್ವೆಂಟಿಗೆ ಹೋಗೋದಲ್ಲ. ಗುರುಕುಲಕ್ಕೆ ಹೋಗಬೇಕು. ಉಪನಯನ ಆಗುವುದೇ ವೇದಾಧ್ಯಯನಕ್ಕೆ. ವೇದಾಧ್ಯಯನ ಮಾಡುವುದೇ ಗುರುಕುಲದಲ್ಲಿ 12 ವರ್ಷ 24 ವರ್ಷ. ಮತ್ತು ಮನೆಗೆ ಬರಲಿಕ್ಕಿಲ್ಲ. ಈಗ ಸೇರಿಸುವಾಗಲೇ ನಿಮ್ಮಲ್ಲಿ ರಜೆ ಯಾವಾಗಲ್ಲ ಅಂತ ಕೇಳಿಯೇ ಸೈನ್ ಹಾಕೋದು. ಹೌದು, ಇಲ್ಲದ್ರೆ ಅಮ್ಮನಿಗೆ ಬೇಜಾರಾಗ್ತದೆ. ಮಗ ಹಾಸ್ಟೆಲಲ್ಲಿ ಕೂತ್ರೆ ಮಗ ಕೂಗುವುದಿಲ್ಲ. ಈಗೆಲ್ಲ ಅಮ್ಮಂದ್ರೆ ಕೂಗುದು ಬಿಟ್ಟು ಬರುವಾಗ. ಮೊದಲು ಅಬ್ಬೆ ಭಿಕ್ಷೆಯನ್ನು ಹಾಕಬೇಕು. ಹಾಗೆ ಎಷ್ಟು ಚೆಂದ ಗೊತ್ತುಂಟ. ಆ ಕಮಂಡಲು, ಆ ಛತ್ರ, ಆ ಪಾದುಕೆ, ಆ ಬ್ರಹ್ಮವಸ್ತ್ರ, ಜನಿವಾರ, ಇದನ್ನೆಲ್ಲ ನೋಡುವಾಗ ಅತ್ಯದ್ಭುತ ಕಾಣ್ತದೆ. ಆ ವಾಮನನಿಗೆ ನರ್ಮದಾ ನದಿ ತೀರದ ಭೃಗುಕಚ್ಛ ಹೇಳುವಂತಹ ನರ್ಮದೆ ನದಿಯ ಉತ್ತರ ಭಾಗದಲ್ಲಿರುವಂತಹ ಒಂದು ವಿಶಾಲವಾದ ಪ್ರದೇಶದಲ್ಲಿ
ಬಲಿಚಕ್ರವರ್ತಿ ಬಹುದೊಡ್ಡದಾದಂತಹ ಒಂದು ಯಾಗವನ್ನು ಮಾಡ್ತಾ ಇದ್ದಾನೆ ಅನ್ನುವಂತಹ ಸುದ್ದಿ ಕಿವಿಗೆ ಕೇಳಿ ಬರ್ತದೆ. ಇನ್ನು ಅಲ್ಲಿಗೆ ಹೋಗಬೇಕು ಅಂತ ಹೇಳಿ ಅಲ್ಲಿಗೆ ಹೊರಟ. ಅಲ್ಲಿ ಯಾಗ ನಡೀತಾ ಉಂಟು. ನೇರವಾಗಿ ಹೋಗುವಾಗ ಅಲ್ಲಿ ಇದ್ದವರ ತೇಜಸ್ಸೆಲ್ಲ ಹತವಾಯಿತು. ಹತಪ್ರಭರಾದರು. ಇವನ ತೇಜಸ್ಸು ಅಷ್ಟು ಪ್ರಖರವಾದ್ದು. ಯಾರಿದು, ಎಲ್ಲಿಂದ ಯಾರು ಬಂದರು ಅಂತ ಹೇಳುವ ಒಂದು ಆತಂಕ ಉಂಟಾಯಿತು. ಇವನ ಮಹತ್ವವನ್ನು ಅರಿತಂಥವರು ಅಲ್ಲಿಂದ ಎದ್ದು ಅವನಿಗೆ ಗೌರವವನ್ನು ಕೊಟ್ಟರು. ಬಲಿಚಕ್ರವರ್ತಿ ಗೊತ್ತಾಯಿತು, ಯಾರೋ ಒಂದು ವಿಶೇಷ ವ್ಯಕ್ತಿ ಬಂದಿದ್ದಾನೆ. ವಟು ಮಾಯಾ ಮಾನವಕ, ಒಬ್ಬ ಮಾಣಿ ಬಂದಿದ್ದಾನೆ. ಮಾಯಾಮಾಣಿ, ಮಹಾಮಾಯ ಇವ ಭಗವಂತ ಅಂತ ಕೆಲವರಿಗೆ ಅರ್ಥ ಆಯಿತು. ಎದ್ದು ನಿಂತು ಸ್ತುತಿ ಮಾಡ್ತಾರೆ. ಕೈಯಲ್ಲಿ ನಮಸ್ಕಾರ ಮಾಡಿದರು. ಸ್ವಾಗತಾದಿಗಳನ್ನು ಮಾಡಿದ ಬಲಿಚಕ್ರವರ್ತಿ. ಸಂತೋಷ ಆಯಿತು. ಅವನ ಪಾದವನ್ನು ತೊಳೆದು ತೀರ್ಥವನ್ನು ತಲೆಯಲ್ಲಿ ಧರಿಸಿದ. ಕೊನೆಗೆ ಬಂದದ್ಯಾಕೆ, ಏನಾದರೂ ಬೇಕು, ನಿನ್ನನ್ನು ನೋಡುವಾಗ ಏನೋ ಒಂದು ಪಡ್ಕೊಳ್ಳಿಕ್ಕೆ ಬಂದದ್ದು ಅಂತ ಕಾಣ್ತದೆ. ಬೇಕಾದ್ದನ್ನು ಕೇಳು. ಯದ್ಯದ್ವಟೋ ವಾಂಛಸಿ ತತ್ ಪ್ರತೀಚ್ಛಮೇ. ಭೂಮಿ ಬೇಕಾ? ಒಂದಷ್ಟು ಎಕರೆ ಕೊಡ್ತೇನೆ ನಿನ್ನ ಹೆಸರಿಗೆ. ಅಥವಾ ಚಿನ್ನಾದಿ ಆಭರಣಗಳು ಬೇಕಾ? ಕೊಡ್ತೇನೆ. ಅಥವಾ ಎಲ್ಲ ಸುವ್ಯವಸ್ಥಿತವಾದಂತಹ ಹವಾನಿಯಂತ್ರಿತವಾದಂತಹ ಮನೆ ಬೇಕೋ? ಉಂಟು, ತಗೋ. ಅಥವಾ ಅನ್ನಪಾನಾದಿ ಆಹಾರಗಳು ಬೇಕಾ? ಅಥವಾ ಬ್ರಾಹ್ಮಣ ಹುಡುಗಿ ಬೇಕಾ? ಉಂಟು ನಮ್ಮಲ್ಲಿ. ವಿಪ್ರಕನ್ಯಾಂ. ಅಥವಾ ಎಲ್ಲ ವ್ಯವಸ್ಥೆಗಳಿರುವಂತಹ ಒಂದು ಗ್ರಾಮ ಬೇಕಾ? ಕೊಡ್ತೇನೆ. ಇವನಿಗೆ ನಗು ಬಂತು. ಕೊಡುವುದೆಲ್ಲ ದಾನದಲ್ಲಿ ಅಗ್ರಗಣ್ಯ. ಯಾರು? ಬಲಿಚಕ್ರವರ್ತಿ. ಹೇಳ್ತಾನೆ, ವಾಮನ ಹೇಳ್ದ, ನಿನ್ನ ಕುಲದಲ್ಲಿ ಅದ್ಭುತ ಮನುಷ್ಯ ಮಾರಾಯ ನೀನು. ನಿನ್ನ ಕುಲದಲ್ಲಿ ಇವರೆಗೆ ಯಾರೂ ಕೂಡ ಬಂದು ಕೇಳಿದವರಿಗೆ ಇಲ್ಲ ಅಂತ ಹೇಳಿದವರಿಲ್ಲ. ನಿನ್ನ ಕುಲದಲ್ಲಿ ಎಲ್ಲರೂ ಕೂಡ ಬೇಕಾದ್ದನ್ನೆಲ್ಲ ಪಡ್ಕೊಂಡು ಹೋಗಿದ್ದಾರೆ. ನೀನಿಷ್ಟೆಲ್ಲ ಕೇಳಿದ್ಯಲ್ಲ, ಕೇಳಿದ್ದಕ್ಕೆ ಕೃತಜ್ಞತೆ, ಕೃತಿಯಿಂದ ಅದನ್ನು ತಿರಸ್ಕರಿಸ್ತೇನೆ. ನನಗೆ ಬೇಕಾದ್ದು ಮಾತ್ರ ಕೊಡು. ಪದಾನಿ ತ್ರೀಣಿ ದೈತ್ರೇಂದ್ರ ಸಂಹಿತಾನಿ ಪದ ಮಮ. ನನ್ನ ಈ ಪುಟ್ಟ ಪಾದವನ್ನು ನೋಡ್ತಾ ಇದ್ದೀಯಲ್ಲ ನೀನು, ಈ ಪಾದ 3 ಪಾದ ಊರುವಷ್ಟು ನನಗೆ ಭೂದಾನ ಬೇಕು. ಅಷ್ಟು ಇಷ್ಟು ಎಷ್ಟು ಪಾದ. ಹೀಗೊಂದಿಲ್ಲ ದಾನ ಕೇಳಲಿಕ್ಕೆ ಉಂಟ. ನಾನ್ಯತ್ತೆ ಕಾಮಯೇ ರಾಜನ್. ಬೇರೆಂತ ಬೇಡ ನನಗೆ, ಇದೇ ಸಾಕು. ಇವನಿಗೆ ಆಶ್ಚರ್ಯ ಆಯಿತು. ದೊಡ್ಡ ಗೊತ್ತಿರೋರ ಹಾಗೆ ಮಾಡ್ತಾನೆ, ಇವ ಮಾತಾಡ್ತಾನೆ. ಕೇಳಿದ್ದು ಇವನ 3 ಹೆಜ್ಜೆ ಇರುವ ಭೂದಾನ. ಬಾಲೋ ಬಾಲಿಶಮತಿ. ಎಂಥದೇ ಇದು ದಾನ? ಅದು ನನ್ನ ಹತ್ರ 3 ಹೆಜ್ಜೆ ಭೂದಾನವನ್ನು ಕೇಳಬೇಕಿದ್ರೆ ಇಲ್ಲಿಗೆ ಬರಬೇಕಿತ್ತು. ನನ್ನ ಹತ್ರ ಬೇರೆ ಯಾರಿರಲ್ಲ ನಿನಗೆ ಭೂದಾನ ಕೊಡುವರು 3 ಹೆಜ್ಜೆ ಅಷ್ಟು. ನನ್ನ ಹತ್ರ ಕೇಳಬೇಕಿದ್ರೆ ಏನು ಬೇಕಾದರೂ ಕೇಳು. ಇಂಥದ್ದನ್ನೆಲ್ಲ ಸಣ್ಣದನ್ನೆಲ್ಲ ಕೇಳಿ ನನ್ನ ಮರ್ಯಾದೆ ಹೋಗುವ ಹಾಗೆ ಮಾಡಬೇಡ. ಈ ದುಡ್ಡು ಇರುವವರ ಹತ್ರ ನಾವು 1,000 2,000 ಎಲ್ಲ ಕೇಳಲಿಕ್ಕೆ ಇಲ್ಲ, ಲಕ್ಷಗಟ್ಟಲೆ ಕೇಳಬೇಕು ಕೊಡಿ ಅಂತ. ಹೌದು, 10,000 ಎಲ್ಲ ಕೇಳಿದರೆ ಮತ್ತೆ ಗುಟ್ಟಿನಲ್ಲಿ ಕೊಟ್ಟರೆ. ಯಾಕೆ ಹೊರ ಗೊತ್ತಾದರೆ ಆಯ ಕೊರ್ನ 10,000 ಮಾತ್ರ ಅಂತ ತೆಕ್ಕೊಂಡವನೇ ನಾಳೆ ಹೇಳಿಯಾನು. ಹಾಗೆ ಅಂಥವ್ರ ಹತ್ರ ಎಲ್ಲ ಒಂದು 10 ಲಕ್ಷ ಕೇಳಬೇಕು. ಬಲಿ ಚಕ್ರವರ್ತಿಯ ಹೋಗಿ ಆ ಬಲಿ ಹತ್ರ ಇವನು ಕೇಳಿದ್ದು 3 ಹೆಜ್ಜೆ ದಾನ. ಎಂಥದಯ್ಯ ಇದು? ಪದತ್ರಯಂ ವೃಣೀತೇಯ ಅಬುದ್ಧಿಮಾನ್. ಬುದ್ಧಿ ಇಲ್ವ? ನೀನೊಂದು ದ್ವೀಪವನ್ನು ಕೇಳಬೇಕು ನನ್ನ ಹತ್ರ, ಕೊಡ್ತೇನೆ ನಾನು. ನನ್ನ ಹತ್ರ ಬಂದು ಕೇಳಿದವನು ಮುಂದೆ ಜೀವನದಲ್ಲಿ ಎಲ್ಲಿಯೂ ಕೂಡ ಕೇಳುವ ಹಾಗಾಗಬಾರದು. ಇಲ್ಲಿ ಹಾಗೆ ನೋಡಿ, ಇಲ್ಲಿ ಬಂದು ಕೇಳಿದವರು ಮತ್ತು ಜೀವನದಲ್ಲಿ ಎಲ್ಲಿಯೂ ಬೇಡುವ ಹಾಗಾಗಬಾರ್ದು. ಸಂದೇಶ ನೋಡಿ.
ನ ಪುಮಾನ್ ಮಾಮುಪವ್ರಜ್ಯ ಭೂಯೋ ಯಾಚಿತುಮರ್ಹತಿ. ಇಲ್ಲಿ ಬಂದು ಕೃಷ್ಣನ ಹತ್ರ ಬೇಡಿ ಕೇಳಿದವರು ಮತ್ತು ಜೀವನದಲ್ಲಿ ಎಲ್ಲಿಯೂ ಕೂಡ ಬೇಡಲಿಕ್ಕೆ ಹೋಗಲಿಕ್ಕಿಲ್ಲ. ಅವ ಅಷ್ಟು ಕೊಡ್ತಾನೆ ಅಂತ. ಒಂದು ದಿವಸ ಆದರೂ ಕುಚೇಲ ಬೇಡಲಿಕ್ಕೆ ಹೋಗಿದ್ದಾನ ಮತ್ತೆ? ಅಷ್ಟು ಶಕ್ತಿ ಉಂಟು ಇಲ್ಲಿಗೆ. ಅವಕಾಶ ಕಳ್ಕೊಂಡೆವು ಅಂತಾದರೆ ಹೋಯಿತು ಅಂತ ಲೆಕ್ಕ ಮತ್ತೆ. ಬಂದದ್ದು ಅಂದರೆ ಇಲ್ಲಿಗೆ ಬಂದು ಪ್ರವಚನ ಕಥೆ ಪಾರಾಯಣವನ್ನು ಕೇಳಿದ್ದು ಅಷ್ಟು ಬಂತು. ಇಲ್ಲಿ ಸಿಕ್ಕಿದ್ದು ಮತ್ತೆ ನಿಮಗೆ ಎಲ್ಲಿಯೂ ಸಿಕ್ಕಲಿಕ್ಕಿಲ್ಲ. ಇಲ್ಲಿ ಇಲ್ಲದ್ದು ಬೇರೆ ಎಲ್ಲಿಯೂ ಇರಲಿಕ್ಕಿಲ್ಲ. ಇಲ್ಲಿ ಸಿಕ್ಕಿದ ಮೇಲೆ ಮತ್ತೆ ಬೇರೆಲ್ಲಿಯೂ ಸಿಕ್ಕಲಿಕ್ಕೂ ಇಲ್ಲ. ಯಾಕೆ? ಇಲ್ಲಿ ಸಿಗುವಂಥದ್ದು ಬೇರೆಲ್ಲಿಯೂ ಸಿಕ್ಕಲಿಕ್ಕಿಲ್ಲ. ಹಾಗಾಗಿ ಇಲ್ಲಿ ಸಿಕ್ಕಿದ ಮೇಲೆ ಬೇರೆಲ್ಲಿಯೂ ಕೂಡ ನಾವು ಸಿಕ್ಕಿ ಹಾಕ್ಕೊಳ್ಳಿಕ್ಕೂ ಇಲ್ಲ. ಪ್ರವೀಣ್ರೆ, ಇಲ್ಲಿ ಬೇಕಾದ್ದು ಸಿಕ್ಕಿದ ಮೇಲೆ ಬೇರೆ ನಾವೆಲ್ಲಿಯೂ ಸಿಕ್ಕಿ ಹಾಕ್ಕೊಳ್ಳಿಕ್ಕಿಲ್ಲ. ಅರ್ಥ ಮಾಡಿ. ಸರಿ, ಈ ವಾಮನ ಹೇಳ್ತಾನೆ, ಎಲ್ಲ ನೀ ಹೇಳುವುದೆಲ್ಲ ಸರಿ. ಯದೃಚ್ಛಯೋಪಪನ್ನೇನ ಸಂತುಷ್ಟೋ ವರ್ತತೆ ಸುಖಂ ನಾ ಸಂತುಷ್ಟ ಸ್ತ್ರೀಭಿರ್ಲೋಕೈ. ಎಷ್ಟು ಸಿಗ್ತದೆ ಅಷ್ಟರಿಂದ ಸಂತೋಷ ಪಡಬೇಕು ಮಾರಾಯ. ಈಗ ನಿನ್ನ ಹತ್ರ ಇದೆ, ಒಳ್ಳೆಯದು ಇರಲಿ. ಹಾಗೆಂತ ಬಯಸುವವರು ಅವರಿಗೆ ಎಷ್ಟು ಪ್ರಾಪ್ತಿಯೋ ಅಷ್ಟೇ ಪ್ರಾಪ್ತಿ. ಅದಕ್ಕಿಂತ ಹೆಚ್ಚು 3 ಲೋಕವನ್ನು ಕೊಟ್ಟರೂ ಕೂಡ ಸಂತೋಷ ಆಗಲಿಕ್ಕಿಲ್ಲ ಅವರಿಗೆ. ನಾ ಸಂತುಷ್ಟ ಸ್ತ್ರೀಭಿರ್ಲೋಕೈ ಯದೃಚ್ಛಾಲಾಭ ತುಷ್ಟಸ್ಯ ತೇಜೋ ವಿಪ್ರಸ್ಯ ವರ್ಧತೆ. ಎಷ್ಟು ಸಿಗ್ತದೆ ಅಷ್ಟನ್ನು ಪಡ್ಕೊಂಡದ್ದರಿಂದ ಅವನ ತೇಜಸ್ಸು ವರ್ಧನೆಯಾಗ್ತದೆ ಮಾರಾಯ. ಸಂತೋಷ ಆಗಲಿಲ್ಲ, ಅತೃಪ್ತಿ ಆಯಿತು, ಅಸಮಾಧಾನ ಆಯಿತು ಅಂತಾದರೆ ಅವನ ತೇಜಸ್ಸೆಲ್ಲವೂ ಕೂಡ ಕೆಳಗೆ ಹೋಗ್ತದೆ. ಹಾಗಾಗಿ 3 ಹೆಜ್ಜೆ ನನಗೆ ಬೇಕಾಗಿರುವುದು ನಿನ್ನ ಭೂಮಿ, ಅದನ್ನು ಕೊಡು. ಏತಾವತೈವ ಸಿದ್ಧೋಹಂ. ಸರಿ, ನೀನನ್ನು ಇದರಿಂದ ಹಿಂದೆ ಬರಲಿಕ್ಕಿಲ್ಲಲ್ಲ, 3 ಹೆಜ್ಜೆ ತಾನೆ? ಹಾಂ ಸರಿ, ಕೊಡ್ತೇನೆ. ವಿಷ್ಣವೇಕ್ಷ್ಮಾಂ ಪ್ರದಾಸ್ಯಂತಂ ಉಶನಾ ಅಸುರೇಶ್ವರಂ ಜಾನಂ ಚಿಕೀರ್ಷಿತಂ ವಿಷ್ಣೋ ಶಿಷ್ಯಂ ಪ್ರಾಹ ವಿದಾಂವರಃ. ನಮಮ ಅಂತ ಹೇಳಿ ಕೊಡುವುದಕ್ಕೆ ಹೊರಟಾಗ ನೀರು ಹಾಕಬೇಕು, ಓಂ ತತ್ಸತ್ ಅಂತ. ಅಷ್ಟೊತ್ತಿಗೆ ತಡಿ ಎಂಥದ್ದು ಕೈಯಲ್ಲಿ? ಅದು ದಾನವಾರಿ. ದಾನ ಮಾಡುವಾಗ ನೀರು ಎರೆದು ಕೊಟ್ಟ ಮೇಲೆ ಅದು ಅವನಿಗೆ ಸಂದುವುದು. ಆ ನೀರು ದಾನವಾರಿ. ವಾರಿ ಅಂದರೆ ನೀರಲ್ವಾ? ದಾನವಾರಿ. ಗುರುಗಳೇ, ನಿನ್ನ ಎದುರಿರೋನು ಯಾರು? ಮಾಣಿ ಅಂತ. ಮಾಣಿ ಅವನು ದಾನವಾರಿ. ಬುದ್ಧಿ ಉಂಟ ನಿನಗೆ? ನಿನ್ನ ಕೈಯಲ್ಲಿರುವುದು ದಾನವಾರಿ ಅಂತ ಆದರೆ ನಿನ್ನ ಎದುರಲ್ಲಿ ಬಂದವನು ದಾನವ ಅಲ್ವಾ? ನನ್ನ ಕೈಯಲ್ಲಿರೋದು ದಾನವಾರಿ, ನೀ ಬಂದದ್ದು ದಾನವಾರಿ. ಹಾಗಾದರೆ ನಿಲ್ಲು, ಮಾತಾಡಲಿಕ್ಕುಂಟು. ಇವ ಯಾರೋ ನಿನಗೆ ಪೂರ್ಣ ಪರಿಚಯ ಉಂಟಾ? ಇಲ್ಲ, ಹೇಳಿದ ಹೀಗೆ ಮೊನ್ನೆಷ್ಟೇ ಉಪನಯನ ಆಯಿತು, ಅದು ಗೊತ್ತಾಗಿತ್ತು. ಇನ್ನು ಅರಿಶಿನ ಹೋಗಲಿಲ್ಲ ಜನಿವಾರದಲ್ಲಿ. ಕಶ್ಯಪಾದದಿತೇರ್ಜಾತೋ ದೇವಾನಾಂ ಕಾರ್ಯಸಾಧಕ. ದೇವತೆಗಳ ಕಾರ್ಯಸಾಧನೆ ಮಾಡುವುದಕ್ಕೋಸ್ಕರ ಕಶ್ಯಪರಿಂದ ಅದಿತಿ ದೇವಿಯಲ್ಲಿ ಹುಟ್ಟಿದಂತಹ ಪರಮಾತ್ಮ ಇವ ಇದ್ದಾನೆ. ಮೈಮರೆವು ಬೇಡ, ಜಾಗೃತನಾಗಿರು. ಅವನಿಗೆ ನೀನು 3 ಹೆಜ್ಜೆ ಅಂತ ಕೇಳಿಕೊಟ್ರೆ 3 ಲೋಕವನ್ನು ಅಳೆದಾನು. ಕೊಡಬೇಡ. ಏನು ಇದೆ ಅಂತ ಕೊಡುವುದಾ? ತೋರಿಸ್ಲಿಕ್ಕೆ ಅಂತ ಕೆಲವರು ಕೊಡ್ತಾರಲ್ಲ, ಎನ್ನ ಪುದರ ಸರಿಪಾಟು ಉಡಲ್ಪ. ಹಾಂ, ಅದು ಮತ್ತೆ ಹೆಸರಿನಲ್ಲಿ ಸ್ವಲ್ಪ ಅತ್ಲಾಗಿತ್ಲಾಗಾದರೂ ಕೊರ್ನೇನು ವಾಪಸ್ ಕೊರು. ಹೆಸರು ಅತ್ಲಾಗಿತ್ಲಾಗ. ಹಾಂ,
ಅಷ್ಟು ಬಾಹ್ಯಾರಾಮರು. 3 ಲೋಕವನ್ನು ಅಳೆದಾನು. ಇದೆ ಅಂತ ಕೊಡುವುದಲ್ಲ. ಇದೆ ಅಂತ ಕೊಟ್ಟರೆ ನಾಳೆ ಏನು ನೀನು ರಸ್ತೆಯಲ್ಲಿ ಭಿಕ್ಷೆ ಬೇಡ್ತೀಯ? ಶುಕ್ರಾಚಾರ್ಯರು ಮಾತಾಡ್ತಾರೆ, ಪುರೋಹಿತರಿಗೆ ಒಂದು ಜವಾಬ್ದಾರಿ ಉಂಟಲ್ವ, ಶಿಷ್ಯ ಹಾಳಾಗಬಾರ್ದು. ಹೇಳಿದ್ದು ಕೇಳಲಿಲ್ಲ ಅಂತ ನನ್ನ ಕೈ ಬಿಡ್ತಾರೆ. ಪುರೋಹಿತರ ಜವಾಬ್ದಾರಿ, ಶಿಷ್ಯ ಹಾಳಾಗಬಾರ್ದು. ಅವ ವಾಮನ, ಅವ ಭಗವಂತನ ಅವತಾರ, ದೇವತೆಗಳ ಕಾರ್ಯ, ದೇವತೆಗಳಿಗೆ ಸಂಪತ್ತನ್ನೆಲ್ಲ ಪುನಃ ಕೊಡಿಸುವುದಕ್ಕೋಸ್ಕರ ಇಲ್ಲಿಗೆ ಬಂದಿದ್ದಾನೆ. ನಿನಗೆ ಗೊತ್ತಾಗುವುದಿಲ್ಲ, ಬುದ್ಧಿ ಕಡಿಮೆ ಆಗಿದೆ, ಕಲ್ತದ್ದು ಕಮ್ಮಿ ಆಗಿದೆ. ನೀನು ಇದ್ದ ಸಂಪತ್ತನ್ನೆಲ್ಲ ಹಾಗೆಲ್ಲ ಕೊಡಲಿಕ್ಕಿಲ್ಲ, ದಾನ ಮಾಡಲಿಕ್ಕಿಲ್ಲ. ಹೇಗೆ ದಾನ ಮಾಡಬೇಕು? ಧರ್ಮಾಯ ಯಶಸೆ ಅರ್ಥಾಯ ಕಾಮಾಯ ಸ್ವಜನಾಯ ಚ ಪಂಚಧಾ ವಿಭಜನ್ ವಿತ್ತಂ ಇಹಾಮುತ್ರ ಚ ಮೋದತೆ. ಹೇಗಂತೆ ಸಂಪತ್ತನ್ನು ವಿನಿಯೋಗ ಮಾಡುವುದು? ಧರ್ಮ ಕಾರ್ಯಗಳಿಗೋಸ್ಕರ ವಿನಿಯೋಗ ಮಾಡಬೇಕು ಒಂದಂಶವನ್ನು, ಯಶಃಪ್ರಾಪ್ತಿಗೆ ಒಂದಂಶವನ್ನು ವಿನಿಯೋಗ ಮಾಡಬೇಕು, ಪುನಃ ಸಂಪಾದನೆ ಮಾಡುವುದಕ್ಕೆ ಒಂದಷ್ಟು ಅಂಶವನ್ನು ವಿನಿಯೋಗ ಮಾಡಬೇಕು. ಇನ್ನೊಬ್ಬರ ತಲೆ ಹೊಡೆದು ಸಂಪಾದನೆ ಮಾಡುವುದಲ್ಲ. ಕಾಮಾಯ, ನನ್ನದ್ದಾದಂತಹ ಸ್ವಂತ ಅನುಭವಕ್ಕೆ, ನನ್ನ ಹೆಂಡತಿ ಮಕ್ಕಳನ್ನು ಸಾಕುವುದಕ್ಕೆ ಅಂತ ಒಂದಷ್ಟು ಅಂಶವನ್ನು ಇಟ್ಕೊಳ್ಬೇಕು. ಸ್ವಜನಾಯ ಚ, ನನ್ನವರು ಅಂತ ಸಮಾಜದಲ್ಲಿ ಯಾರಿರ್ತಾರೆ, ನನ್ನ ಜೊತೆಗೆ ಬೆರೆಯುವವರು ಯಾರಿರ್ತಾರೆ, ಅವರೆಲ್ಲ ಕಷ್ಟದಲ್ಲಿರುವಾಗ, ದುಃಖದಲ್ಲಿರುವಾಗ ಅವರನ್ನು ಸಂತೈಸುವುದಕ್ಕೋಸ್ಕರ ನನ್ನ ಸಂಪತ್ತಿನ ಒಂದಷ್ಟು ವಿಭಾಗವನ್ನು ವಿನಿಯೋಗ ಮಾಡಬೇಕು ಅಲ್ಲಿಗೆ. ಹೀಗೆ ಮಾಡಿದರೆ ಮಾಡಿದವನು ಇಲ್ಲಿಯೂ ಅಲ್ಲಿಯೂ ಸಂತೋಷದಲ್ಲಿರ್ತಾನೆ. ಎಂತ ಮಾಡಲಿಕ್ಕೆ ಹೊರಟಿದ್ಯಾ? ಕೊಡಬೇಡ, ಅದಾಗಲಿಕ್ಕಿಲ್ಲ. ಇವ ಅಲ್ಲ, ಮಾತು ಕೊಟ್ಟಾಗಿದೆ ಸ್ವಾಮಿ. ಮಾತು ಕೊಟ್ಟರೆ ಏನಾಯಿತು? ವಾಪಸ್ ಹಿಂದೆ ಕೊಡುದಪ್ಪ ಅಲ್ವಾ? ಮಾತು ಕೊಟ್ಟ ಮಾತಿನಿಂದ ನಾಳೆ ನಿನ್ನ ಪ್ರಾಣ ಹೋಗ್ತದೆ, ಪ್ರಾಣಕ್ಕೆ ಗೊತ್ತು ಬಗ್ತದೆ, ಕೊರಳಿಗೆ ಬಳ್ಳಿ ಬರ್ತದೆ ಅಂತ ಆದರೆ ಆ ಮಾತನ್ನು ಹಿಂತೆಕ್ಕೊಳ್ಬೋದು, ಏನು ತೊಂದರೆ ಇಲ್ಲ. ಮತ್ತೆ ಅಲ್ಲ, ಅದು ಸುಳ್ಳು ಹೇಳಿದಾಗ ಆಗ್ತದೆ, ಮಾತಿಗೆ ತಪ್ಪಿದಾಗ ಆಗ್ತದಲ್ಲ. ಎಂಥದ್ದು ಮಾತಿಗೆ ತಪ್ಪಲಿಗೆ ಎಂತ ಉಂಟಯ್ಯ? ಸುಳ್ಳು ಹೇಳ್ಬೋದು, ಎಷ್ಟು ಜಾಗದಲ್ಲಿ, ಎಲ್ಲ ಕಡೆ ಇಲ್ಲ. ಅದು ತಿಳ್ಕೊಳ್ಬೇಡಿ ನೀವು, ಎಲ್ಲ ಕಡೆ ಸುಳ್ಳು ಹೇಳಿ ಜಾರುವ ಹಾಗಿಲ್ಲ. ಸುಳ್ಳು ಹೇಳುವುದು ಕೆಲವೇ ಕಡೆಗಳಲ್ಲಿ. ಸ್ತ್ರೀಷು, ಸ್ತ್ರೀಯರ ವಿಷಯದಲ್ಲಿ, ಈಗ ಮನೆಯಲ್ಲಿ ಗಂಡ ಹೆಂಡತಿ, ಅದು ಮರ್ತೋಯ್ತು ನೀನು ಹೇಳಿದ ಸಾಮಾನು ತರಲಿಕ್ಕೆ, ಅದು ಅಲ್ಲಿ ಅಂಗಡಿ ಬಾಗಿಲು ಹಾಕಿತ್ತು, ಹಾಗೆಲ್ಲ ಹೇಳ್ಬೋದಪ್ಪ. ಏನಾದರೂ ಬೇಡಿ, ಅವರೇನು ಬೈಲಿಕ್ಕಿಲ್ಲ ನಿಮಗೆ. ಇವ ಎಲ್ಲಿಯೋ ಯಾರ ಹತ್ರ ಮಾತಾಡಿ ಕೂತ್ಕೊಂಡು ಗಂಟೆ ಗಟ್ಟಲೆ ಪಟ್ಟಾಂಗ ಹೊಡೆದು ತಡ ಆಯಿತು, ರಾತ್ರಿ ಆಯಿತು, ಇನ್ನು ಹೆಂಡತಿಯ ಕಾಲು ಬರಬೇಕಿದ್ರೆ ಮನೆ ತಲುಪುವ ಅಂತ ಬಂದದ್ದು ನೀವ. ಇಲ್ಲಿ ಬಂದ ಮೇಲೆ ಹೆಂಡತಿ ಹತ್ರ ಸುಳ್ಳು ಹೇಳ್ಬೋದು ಅಂತ, ಏನು ತೊಂದರೆ ಇಲ್ಲ. ಹೇಳ್ಬೋದು ನೋಡಿ, ಶಾಸ್ತ್ರ ವಿಧಿ ಉಂಟ್ರಿ, ಸುಳ್ಳು ಹೇಳ್ಬೋದು, ಏನು ತಪ್ಪಿಲ್ಲ. ಗಂಡ ಹೆಂಡತಿಯರ ಮಧ್ಯೆ ಲೋಪ ಅಲ್ಲ ಅದು, ಸುಳ್ಳು ಹೇಳ್ಬೋದು. ಏನು ಆಫೀಸ್ ಇಡ್ತ ಬಿದ್ದಾಡ್ನಾಗ ಅವು ಬಾಗಿಲು ಪಾಡ್ತಿರ್ತದೆ. ಅವ 10 ಗಂಟೆಗೆ ಕ್ಲೋಸ್ ಮಾಡಿ ಹೋಗುವುದು ಯಾವಾಗಲೂ. ಆಮೇಲೆ ನರ್ಮ ವಿವಾಹೇಚ ವೃತ್ಯರ್ಥೆ ಪ್ರಾಣ ಸಂಕಟೆ. ವಿವಾಹ ಕಾಲದಲ್ಲಿಯೂ ಸುಳ್ಳು ಹೇಳ್ಬೋದಂತೆ. ಒಂದು 50 ಎಕರೆ ಜಾಗ ಉಂಟು ಅಂತ ಹೇಳ್ಬೋದು ಅಂತ, 5 ಎಕರೆ ಇದ್ದರೂ ಕೂಡ ಸ್ವಲ್ಪ ವಯಸ್ಸನ್ನು ಹೆಚ್ಚು ಕಡಿಮೆ ಮಾಡಿ ಹೇಳ್ಬೋದು, ತೊಂದರೆ ಇಲ್ಲ, ಅಡ್ಜಸ್ಟ್ಮೆಂಟ್ ಆಗ್ತದೆ. ಜಾತಕ ತೋರಿಸದಿದ್ದು ಸಿಕ್ಕದಿದ್ದರೆ ಆಯ್ತು ಕೈಗೆ, ಜಾತಕ ಕೈಗೆ ಸಿಕ್ಕದಿದ್ದರೆ ಆಯಿತು. ಮತ್ತೆ ಒಂದು ವೇಳೆ ಪಾಸಾಯಿತು ಅಂತ ಆದರೆ ಅದು ನಿಮ್ಮ ಪ್ಯಾಂಟ್ ಕಿಸೆಯಲ್ಲಿ ಇರಬೇಕು. ಸುಳ್ಳು ಹೇಳ್ಬೋದು ಅಂತ. ವಿವಾಹೇಚ
ಅಂದರೆ ಎಲ್ಲ ರೀತಿಯಲ್ಲಿ ಅವಳದ್ದು ಸದ್ಗುಣದ ನಿಧಿ, ಕುಲವೂ ಒಳ್ಳೆಯದ್ದೇ. ಅವಳನ್ನು ಬಿಟ್ಟರೆ ಬಹುದೊಡ್ಡ ಲೋಪ, ಬಹುದೊಡ್ಡ ಕಳ್ಕೊಂಡ ಹಾಗೆ ಆಗ್ತದೆ. ಒಳ್ಳೆಯ ಅಧ್ಯಯನ ಮಾಡಿದಂತಹ, ಒಳ್ಳೆಯ ಸಂಸ್ಕಾರವುಳ್ಳಂತಹ ಹುಡುಗಿ ಅಂತ ಆದರೆ, ತಾನೂ ಅದೇ ಒಂದು ವ್ಯವಸ್ಥೆಯಲ್ಲಿ ಇರುವುದು, ಸಂಸ್ಕಾರವು ಹಾಗೆ ಉಂಟು ಅಂತಾದರೆ ವ್ಯತ್ಯಾಸ ಮಾಡಿ ಇಲ್ಲಿ ಸುಳ್ಳು ಹೇಳಿದರೆ ಅದು ಪಾತಕ ಅಲ್ಲ ಅಂತ ಭಾಗವತದಲ್ಲುಂಟು, ಮಹಾಭಾರತದಲ್ಲೂ ಸ್ಪಷ್ಟ ಉಂಟು. ಏನು ನೀವು ಅದರಲ್ಲಿ ಆಲೋಚನೆ ಮಾಡಬೇಡಿ. ನರ್ಮ, ಹಾಸ್ಯ ಮಾಡುವಾಗ ಸುಳ್ಳು ಹೇಳ್ಬೋದಂತೆ, ಹೀಗೆ ಸುಮ್ಮನೆ ಹೀಗೆ ಕುಶಾಲಿಗೆ ಅಂತ. ಶಾಲು ಹಾಕಿದ ಮೇಲೆ ಕುಶಾಲಿರಬೇಕಲ್ಲ, ಹೇಳ್ಬೋದು. ವೃತ್ಯರ್ಥೆ, ತನ್ನ ಜೀವನದ ರಕ್ಷಣೆಗಾಗಿ, ಜೀವನದ ಸಂರಕ್ಷಣೆಗಾಗಿ ಸುಳ್ಳು ಹೇಳ್ಬೋದು. ಜೀವನ ಸಂರಕ್ಷಣೆಗೆ ಏನು ಬೇಕಾದರೂ, ಈಗ ನೀವು ಯಾವುದೋ ಒಂದು ಆಫೀಸ್ನಲ್ಲಿ ನಿಮ್ಮ ಕುರಿತಾದ ದಾಖಲೆಯನ್ನು ಕೊಡುವಾಗ ಸ್ವಲ್ಪ ವ್ಯತ್ಯಾಸ ಮಾಡಿ ಕೊಡ್ಬೋದು ಅಂತ, ನಿಮಗೆ ಅದು ಪರ್ಮನೆಂಟ್ ಆಗ್ತದೆ ಅಂತಾದರೆ ವ್ಯತ್ಯಾಸ ಮಾಡ್ಬೋದು ಮೇಡಮ್, ತೊಂದರೆ ಇಲ್ಲ. ಹೇಗೆ ಅದು ಸಿಕ್ಕಿ ಬುದ್ಧಿವಂತಿಕೆ ಬೇಕು. ಇಳಿಯುವಾಗ ಅಷ್ಟು ಗೊತ್ತಿರೋದು ಇಳಿಯುವುದು ಯಾಕೆ ಮತ್ತೆ? ಬುದ್ಧಿವಂತಿಕೆ ಬೇಕು. ಒಂದು ಸುಳ್ಳು ಹೇಳಿದ ಮೇಲೆ ಅದಕ್ಕೆ ಸಮರ್ಥನೆ ಮಾಡಲಿಕ್ಕೆ 10 ಸುಳ್ಳು ಹೇಳುವ ಪರಿಸ್ಥಿತಿ ಅಂತ ಅಂದ್ಕೊಳ್ಬಾರ್ದು. ಈ ಶಾಸ್ತ್ರ ವಾಕ್ಯದ ತಾತ್ಪರ್ಯವನ್ನು ನಾವು ಗ್ರಹಿಸಬೇಕು ಸ್ವಾಮಿ. ಹಾಂ, ನನ್ನ ವೃತ್ತಿಯ ಸಂರಕ್ಷಣೆಗೆ ನಾನು ವ್ಯತ್ಯಾಸ ಮಾಡ್ಬೋದು, ನನ್ನ ವಿಷಯದಲ್ಲಿ ಸುಳ್ಳು ಹೇಳ್ಬೋದು, ಹಾಗೆ ಹೀಗೆ ಅಂತ. ಪ್ರಾಣ ಸಂಕಟ, ಪ್ರಾಣ ಹೋಗುವ ಕಾಲಕ್ಕಾಗುವಾಗ ನಾವು ಏನು ಬೇಕಾದರೂ ಸುಳ್ಳು ಹೇಳ್ಬೋದು. ಪ್ರಾಣ ರಕ್ಷಣೆ ಅದು ತಪ್ಪಿಲ್ಲ ಅದರಲ್ಲಿ. ಹಾಂ, ಬೇಕಾದರೂ ಸುಳ್ಳು ಹೇಳ್ಬೋದು. ಪ್ರಾಣ ರಕ್ಷಣೆ, ಪ್ರಾಣ ಸಂಕಟೆ. ಮತ್ತು ಗೋ ಬ್ರಾಹ್ಮಣಾರ್ಥೆ ಹಿಂಸಾಯಾಮ್, ಒಬ್ಬ ಯಾವನೋ ಒಬ್ಬ ಕತ್ತಿ ಹಿಡ್ಕೊಂಡು ಗೋವಿನ ತಲೆ ಕಡಿತಾನೆ ಅಂತಾಗುವಾಗ ಹಿಂದಿನಿಂದ ಹೋಗಿ ಅವನ ಬೆನ್ನಿಗೆ ಚೂರಿ ಹಾಕ್ಬೋದು. ಅಥವಾ ಅವನ ಹತ್ರ ಸುಳ್ಳು ಹೇಳಿ ಆ ಗೋವನ್ನು ಅಲ್ಲಿಂದ ಕರ್ಕೊಂಡು ಹೋಗ್ಬೋದು. ಹಿಂದೆಡ್ತು ಒಂತೆ ಜಾಸ್ತಿ ಮಾಂಸ ಇತ್ತು, ನಾವು ಉಂಜಿ ಪೆತ್ತ ಉಂಡ ಇನ್ನು ಕೊರಪೆ ಅಂತ ಹೇಳಿ ಇದನ್ನು ತಕೊಂಡು ಹೋಗ್ಬೋದು. ಸೀದಾ ಮನೆಗೆ ಹೋದ್ರಾಯ್ತು, ಮತ್ತು ಪೆತ್ತವೂ ಇಲ್ಲ ಇತ್ತವೂ ಇಲ್ಲ, ಹೋಗ್ತಾನೆ. ಹಾಂ, ಸುಳ್ಳು ಹೇಳ್ಬೋದು ಅಂತ ಯಾವುದರಲ್ಲಿ? ಗೋ ಸಂರಕ್ಷಣೆ ವಿಷಯದಲ್ಲಿ ಹೇಳ್ಬೋದು, ಏನು ತೊಂದರೆ ಇಲ್ಲ. ಬ್ರಾಹ್ಮಣಾರ್ಥ, ಒಬ್ಬ ಬ್ರಾಹ್ಮಣ ಆಪತ್ತಿನಲ್ಲಿದ್ದಾನೆ, ಜೀವನ ಮಾಡುವುದಕ್ಕೆ ಕಷ್ಟ ಆಗಿದೆ, ಅವನನ್ನು ಸಂರಕ್ಷಣೆ ಮಾಡಬೇಕು, ಎಲ್ಲಿ ಒಂದು ಆಪತ್ತಿನಲ್ಲಿ ಸಿಕ್ಕಿದ್ದಾನೆ, ಕಷ್ಟದಲ್ಲಿದ್ದಾನೆ, ಅಲ್ಲಿ ಸುಳ್ಳು ಹೇಳಿ ಅವನನ್ನು ಅಲ್ಲಿಂದ ಬಿಡಿಸಿಕೊಂಡು ಬರ್ಬೋದು. ಹಿಂಸಾಯಾಮ್, ಯಾವನೋ ಒಬ್ಬ ವ್ಯಕ್ತಿ ಹಿಂಸೆಯಿಂದ ಕಂಗೆಟ್ಟಿದ್ದಾನೆ, ಅವನ ಆತ್ಮವನ್ನು, ಜೀವವನ್ನು ಸಂರಕ್ಷಿಸುವುದಕ್ಕೆ ಅಲ್ಲಿಯವರಲ್ಲಿ ಶಿಕ್ಷೆ ಕೊಡುವವನಲ್ಲಿ ಸುಳ್ಳು ಹೇಳಿ ಅವನನ್ನಲ್ಲಿಂದ ಕರ್ಕೊಂಡು ಬರ್ಬೋದು. ನಾನೃತಂ ಸ್ಯಾಜ್ಜುಗುಪ್ಸಿತಂ, ಇಷ್ಟು ಕಡೆಗಳಲ್ಲಿ ಹೇಳಿದಂತಹ ಸುಳ್ಳು ಅದು ಪಾತಕ ಅಲ್ಲ, ಬರೆದಿಟ್ಟುಕೊಳ್ಳಿ. ಹಾಂ, ಹಾಗಾಗಿ ಮಾತು ಬಿಡು, ಕೊಟ್ಟ ಮಾತನ್ನು ಹಿಂತೆಕ್ಕ. ಅವ ಶ್ರೀಹರಿ ಅಂತ ಆದರೆ, ಗುರುಗಳೇ ನಾ ಕೊಡದಿದ್ದರೂ ಅವನನ್ನು ಕೈಯಿಂದ ತೆಕ್ಕೊಳ್ಳಿಕ್ಕಿಲ್ವ? ಅಷ್ಟು ನೀವು ನನಗೆ ಕಲಿಸಿದ್ದೀರಿ. ಸಚಾಹಂ ವಿತ್ತಲೋಭೇನ ಪ್ರತ್ಯಾಚಕ್ಷಯ ಕಥನ್ ದ್ವಿಜಂ ಪ್ರತಿಶ್ರುತ್ಯ ದದಾಮೀತಿ ಪ್ರಾಹ್ಲಾದಿಃ ಯಥಾ ನ ಅಹಂ ಬಿಭೇಮಿ, ನಾನು ಯಾವುದಕ್ಕೂ ಹೆದರೋದಿಲ್ಲ, ನಾನು ನರಕಕ್ಕೂ ಹೆದರೋದಿಲ್ಲ. ನಾನೀಗ ಕೊಡ್ತೇನೆ ಅಂತ ಹೇಳಿದ್ದಾಯಿತು, ಸ್ಥಾನ ಲೋಪ ಆದರೂ ಪರವಾಗಿಲ್ಲ, ಶ್ರೀಹರಿ ಅಂತಾಗುವಾಗ ಖಂಡಿತವಾಗಿ ನಾನು ಕೊಡದಿದ್ದರೂ ಅವ ತೆಕ್ಕೊಳ್ತಾನೆ. ಒಂದು ವೇಳೆ ಅವ 3 ಲೋಕವನ್ನು ನಡೆದರೆ ಮತ್ತೆ ಏನುಂಟು? ನಮ್ಮ ಕೈಯಲ್ಲಿ ಯಾವುದುಂಟು? ನಿಜವಾಗಿ ಅವನನ್ನು ಮೆಚ್ಚಬೇಕು. ಸರ್ವ ಸ್ವಾತ್ಮನಿವೇದನೆ ಬಲಿರಭೂತ್. ಸರಿ, ನೀವು ಹೇಳಿದ್ದನ್ನು ನಾನು ಕೃತಿಯಿಂದ ತಿರಸ್ಕರಿಸಿದ್ದೇನೆ, ಕೊಡೋದೇ ಕೊಡ್ತೇನೆ. ಸಿಟ್ಟುಗೊಂಡ್ರು ಭಟ್ರು, ಪುರೋಹಿತರು, ಶುಕ್ರಾಚಾರ್ಯರು ಶಾಪ ಕೊಡ್ತಾರೆ. ಗುರು ಹೇಳಿದ್ದನ್ನು ನೀನು ತಿರಸ್ಕರಿಸ್ತಾ ಇದ್ದಿ,
ದೊಡ್ಡ ತಿಳಿದವನ ಹಾಗೆ ಮಾತಾಡ್ತಾ ಇದ್ದಿ, ನೀನು ನನ್ನ ಮಾತನ್ನು ಕಡೆಗಣಿಸಿದ್ದಿ, ಸ್ಥಾನಭ್ರಷ್ಟನಾಗಿ ಹೋಗು ಅಂತ ಶಾಪವನ್ನು ಕೊಟ್ಟರು. ಇಷ್ಟರವರೆಗೆ ಪೂಜೆ ಮಾಡಿದ್ದೆಲ್ಲ ಹೊಳೆಯಲ್ಲಿ ಹೋಮ ಮಾಡಿದಾಗ ಆಯಿತು. ಸರಿ, ತಲೆ ಬಗ್ಗಿ ಆ ಶಾಪವನ್ನು ತೆಕ್ಕೊಂಡ ತಲೆಯಲ್ಲಿ ಬಲಿಚಕ್ರವರ್ತಿ. ಈ ವಾಮನನಿಗೆ ಭೂಮಿಯನ್ನು ಕೊಡುವುದಕ್ಕೆ ಉದ್ಯುಕ್ತನಾಗ್ತಾನೆ. ತನ್ನ ಮಡದಿಯನ್ನು ಕರೀತಾನೆ, ವಿಂಧ್ಯಾವಳಿಯನ್ನು. ಅವಳು ಬಂದಳು. ಓಂ ತತ್ಸತ್ ಇದನ್ನ ಮಮ ಓಂ ತತ್ಸತ್ ನೀರು ಹಾಕಿ ಕೊಟ್ಟಾಗ ತದ್ವಾಮನಂ ರೂಪಮವರ್ಧತಾದ್ಭುತಂ. ಕೊಟ್ಟ ಹಾಗೆ ಬೆಳೆಯುವುದಕ್ಕೆ ಶುರುವಾಯಿತು ನೋಡಿ. ವಾಮನನ ಪಾದ 3 ಹೆಜ್ಜೆ, ಒಂದು ಪಾದ ಬೆಳೀತು 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 ಬೆಳೀತು, ಭೂಮಿಯಿಂದ ಪಾತಾಳ ಲೋಕದವರೆಗೂ ಬೆಳೆಯಿತು. ಒಂದು ಹೆಜ್ಜೆ ಅಲ್ಲಿಗೆ ಮುಗಿಯಿತು. ಕೆಳಗಿನ 7 ಲೋಕಗಳು ವಾಮನ ವಶ ಆಯಿತು. ಇನ್ನೊಂದು ಪಾದ ಬೆಳೆಯಿತು 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 ಬೆಳೆಯಿತು, ಸತ್ಯಲೋಕದವರೆಗೆ ಬೆಳೆಯಿತು. ಮೇಲಿನ 7 ಲೋಕಗಳು ವಾಮನನ ವ್ಯಾಪ್ತಿಗೆ ಬಂದವು. ಅಲ್ಲಿ ಬ್ರಹ್ಮನಿಗೆ ಬಂದಾಗ ಓ ದೇವರ ಪಾದ ಬಂದಿದೆ ಅಂತ ತನ್ನ ಕಮಂಡಲುವಿನಿಂದ ಆ ಪಾದವನ್ನು ತೊಳೆದ. ಅದು ಕೆಳಗೆ ಬಂತು. ಕೆಳಗೆ ಬರುವಾಗ ಅದು ಗಂಗಾ ನದಿಯಾಗಿ ಹರಿಯುವುದಕ್ಕೆ ಶುರುವಾಯಿತು. ಹಾಗಾಗಿ ವಿಷ್ಣು ಪಾದೋದ್ಭವೆ ಅಂತ ಗಂಗೆಗೆ ಹೆಸರು. ಸರಿ, ಇನ್ನು ಒಂದುಂಟು. ಏನು ಮಾಡುವುದು? 3 ಅಲ್ವಾ ಕೇಳಿದ್ದು? ಕೊಡ್ತೇನೆ ಅಂತ ಹೇಳಿದ್ದು ಹೌದು, ಕೊಟ್ಟದ್ದು ಹೌದು. 2 ಆಯಿತು. 2ರಲ್ಲಿ 14 ಲೋಕಗಳು ವ್ಯಾಪಿಸಿದವು. ಇನ್ನು ಒಂದನ್ನೆಲ್ಲಿ? ವಚನಭ್ರಷ್ಟನಾಗ್ತಿ. ಏನು ಮಾಡಬೇಕೀಗ? ಹೀಗೆ ಅಪಖ್ಯಾತಿಯಲ್ಲಿರ್ತೀಯ ನೀನು ಅಲ್ಲ, ಏನು ಮಾಡ್ತಿ? ಏನು ಮಾಡುವುದು ಈಗ? ಇನ್ನು ಬೇರೆ ಏನು ಉಪಾಯ ಇಲ್ಲ. ಪ್ರತಿಶ್ರುತ ಮದಾತುಸ್ತೆ ನಿರಯೇ ಪಾವಾಸ ಉಚ್ಯತೆ. ಕೊಟ್ಟ ಮಾತಿಗೆ ತಪ್ಪಿದವನು ಸ್ವರ್ಗದಿಂದ ವಿಮುಖನಾಗ್ತಾನೆ, ನರಕವಾಸಿಯಾಗ್ತಾನೆ. ಏನು ಮಾಡ್ತೀಯ ಈಗ? ಸ್ವರ್ಗ ಬಿಟ್ಟು ನರಕಕ್ಕೆ ಹೋಗ್ತೀಯಾ ಏನು? ಅಷ್ಟೊತ್ತಿಗೆ ಹೇಳ್ತಾನೆ, ಸ್ವಾಮಿ ಬಿಭೇಮಿನಾಹಂ ನಿರಯಾತ್ ಪದಚ್ಯುತ ನ ಪಾಶಬಂಧಾತ್ ವ್ಯಸನಾತ್ ದುರತ್ಯಯಾತ್ ನೈವಾರ್ಥಕೃಚ್ಛ್ರಾತ್ ಭವತೋ ವಿನಿಗ್ರಹಾತ್. ನಾನು ಯಾವುದಕ್ಕೂ ಹೆದರುವುದಿಲ್ಲ ಸ್ವಾಮಿ, ಹೆದರುವುದಿಲ್ಲ. ಯಾಕೆ? ನನ್ನ ಹಿನ್ನೆಲೆ ಹಾಗುಂಟು. ನನ್ನ ಅಜ್ಜ ಯಾರು? ಪ್ರಹ್ಲಾದ ಸ್ವಾಮಿ ಅಲ್ವಾ, ಪ್ರಹ್ಲಾದರಾಯರಲ್ವಾ? ಅವರದ್ದಾದ ಏನು ವಿಷ್ಣು ಭಕ್ತಿ ಅದು. ಯಾರಿಂದಲೂ ಆಗದಂತಹ ಕೆಲಸವನ್ನು ಅಜ್ಜಯ್ಯ ಮಾಡಿದರು. ಅಂತಹ ಪ್ರಹ್ಲಾದನ ಮೊಮ್ಮಗ ನಾನು, ವಿರೋಚನನ ಮಗ. ಹಾಗಾಗಿ ನಾನು ಕೊಟ್ಟ ಮಾತಿಗೆ ಯಾವತ್ತೂ ಕೂಡ ತಪ್ಪಲಾರೆ. ಅಷ್ಟೊತ್ತಿಗೆ ಪ್ರಹ್ಲಾದರಾಯರೇ ಬಂದರು ಅಲ್ಲಿಗೆ. ಬಂದಾಗ ಈ 2 ಲೋಕವನ್ನು, ಸರ್ವ ಲೋಕಗಳನ್ನು ವ್ಯಾಪಿಸಿದಂತಹ ಭಗವಾನ್ ವಾಸುದೇವ ಅಲ್ಲಿದ್ದಾನೆ. ಪ್ರಹ್ಲಾದ ಹೇಳ್ತಾನೆ, ಆಹಾ ಸ್ವಾಮಿ, ತ್ವಜೈವ ದತ್ತಂ ಪದಮೈಂದ್ರ ಮೂರ್ಜಿತಂ. ಸ್ವಾಮಿ, ಇದು ನಿನ್ನಿಂದಲೇ ಕೊಟ್ಟದ್ದು. ಈವರೆಗೆ ಸಮಗ್ರವಾದಂತಹ ಸಂಪತ್ತನ್ನು ಕೊಟ್ಟವನು ನೀನೇ ಅಲ್ವೇ ಸ್ವಾಮಿ. ಇವತ್ತು ಅದನ್ನು ನೀನೇ ಅಪಹರಿಸಿದ್ಯಾ. ನೀನೇ ಅಪಹರಿಸಿ. ನೋಡಲಿಕ್ಕೆ ಎಷ್ಟು ಚೆಂದ ಅದು. ತಥೈವ ಶೋಭನಂ. ಅದನ್ನು ನೀ ಅಪಹರಿಸಿದ್ಯಾ. ಇನ್ನು ಕೊಡುವುದಿದ್ರು ನೀನೇ ಅಲ್ವಾ. ಹಾಗಾಗಿ ನಾವೆಲ್ಲ ಮಾತಿಗೆ ತಪ್ಪುವರಲ್ಲ ಸ್ವಾಮಿ ಅಂತ ಹೇಳಿ ಈ ಬಲಿಚಕ್ರವರ್ತಿ ಇನ್ನು ಎಲ್ಲಿಯೂ ಬೇಡ ಸ್ವಾಮಿ, ಎಲ್ಲವನ್ನೂ ಎಳೆದಾಯಿತು. ಇಗೋ ತಲೆಯನ್ನು ಬಗ್ಗಿಸಿದ್ದೇನೆ, ನನ್ನ ತಲೆಯನ್ನೇ ನಿನಗೆ ಕೊಡ್ತೇನೆ. ಸರ್ವಸ್ವಾತ್ಮ ನಿವೇದನೆ ಬಲಿರಭೂತ್. ತನ್ನನ್ನೇ ಸಮರ್ಪಣೆ ಮಾಡಿಬಿಟ್ಟ ಭಗವಂತನಿಗೆ. ಇನ್ನು ಎಲ್ಲಿಯೂ ಜಾಗ ಇಲ್ಲಲ್ಲ ಸ್ವಾಮಿ,
ನನ್ನ ತಲೆಯಲ್ಲಿ ಜಾಗ ಉಂಟು. ನಿನ್ನದ್ದಾದ ದಿವ್ಯ ಪಾದವನ್ನು ನನ್ನ ತಲೆಯ ಮೇಲೆ ಇಡು ಸ್ವಾಮಿ. ಕೃತಾರ್ಥನಾಗ್ತೇನೆ, ಹುಟ್ಟಿದ್ದು ಸಾರ್ಥಕವಾಗ್ತದೆ ನನಗೆ ಜೀವನದಲ್ಲಿ. ಸರಿ, ತಲೆಯ ಮೇಲೆ ಇಟ್ಟಲ್ಲಿಗೆ ಶುಭವಾಗಲಿ ಬಲಿಚಕ್ರವರ್ತಿ. ಮುಂದಿನ ಮನ್ವಂತರದಲ್ಲಿ ನೀನು ದೇವೇಂದ್ರನಾಗಿರ್ತಿ. ಇವಾಗ ನೀನು ನೇರ ಸುತಲ ಲೋಕಕ್ಕೆ ಹೋಗಬೇಕು. ಇನ್ನು ಮುಂದೆ ನಿನಗೆ ಯಾರಿಂದಲೂ ಭಯ ಇಲ್ಲ. ನಿನ್ನ ಅಜ್ಜಯ್ಯನಾದಂತಹ ಪ್ರಹ್ಲಾದನ ಜೊತೆಗೆ ನೀನು ಸುತಲ ಲೋಕದಲ್ಲಿ ವಾಸ ಮಾಡಿರಬೇಕು. ಯಾರಿಂದಲೂ ಭಯ ಇಲ್ಲದೆ ನಿರ್ಭಯನಾಗಿ ನೀನು ಜೀವನ ಮಾಡ್ತೀಯಲ್ಲಿ. ನಿನ್ನ ಸುತಲ ಲೋಕದ ಬಾಗಿಲಿನಲ್ಲಿ ನಾನು ಗದಾಪಾಣಿಯಾಗಿ ನಿನ್ನ ರಕ್ಷಣೆಗೆ ಸದಾ ಇರ್ತೇನೆ. ಅನುಗ್ರಹ ಅಂದರೆ ಎಂಥದ್ದು ನೋಡಿ. ನಮ್ಮನ್ನು ನಾವು ಸಮರ್ಪಣೆ ಮಾಡದಿದ್ದರೆ ಇದು ಸಿಗ್ತದ ಇದು? ನಿನ್ನ ಸುತಲ ಲೋಕದಲ್ಲಿ ಗದಾಪಾಣಿಯಾಗಿ ನಿನ್ನ ರಕ್ಷಣೆಗಿರ್ತೇನೆ, ನಿನಗೆ ಯಾವತ್ತೂ ಕೂಡ ದರ್ಶನವನ್ನು ಕೊಡ್ತಾ ಇರ್ತೇನೆ ನಾನು ಅಂತ. ಇನ್ನು ಗುರುಶಾಪ ಅಂತ ಉಂಟ? ಇವನ ಅನುಗ್ರಹ ಆದಮೇಲೆ ಗುರುಶಾಪ ಅಂತ ಉಂಟ ಸ್ವಾಮಿ? ಇವರದ್ದೆಲ್ಲ ಉದ್ದೇಶ ಏನು ಅಂತ ಕೇಳಿದರೆ, ನಾ ಕೃಷ್ಣನನ್ನು ಪಡಿಬೇಕು ಅಂತ ಒಂದೇ ಒಂದು ಉದ್ದೇಶ. ಪಡೆದರಲ್ಲ ಬಲಿಚಕ್ರವರ್ತಿ. ಅದನ್ನೇ ತಿಳಿದವರು ಹೇಳಿದರು, ಬಲಿ ಸ್ವಾತ್ಮನಿವೇದನೆ ಬಲಿರಭೂತ್ ಅಂತ. ತನ್ನನ್ನು ತಾನು ಸಮರ್ಪಣೆ ಮಾಡುವುದರಲ್ಲಿಯೇ ತನ್ನ ಜೀವನದ ಸಾರ್ಥಕತೆ ಇರುವುದು. ಎಲ್ಲಿಗೆ ಸಮರ್ಪಣೆ? ಇಲ್ಲಿಗೆ. ಅನುಗ್ರಹ ಮಾಡಿದ, ಪೂರ್ಣ ಅನುಗ್ರಹ ಮಾಡಿ ಅವನು ಮುಂದೆ ಹೋಗ್ತಾನೆ. ಇಲ್ಲಿಗೆ ವಾಮನಾವತಾರದ ಕಥೆಯನ್ನು ನಾವು ಮಂಗಳ ಮಾಡ್ತಾ ಇದ್ದೇವೆ. ಮುಂದೆ ಮತ್ಸ್ಯಾವತಾರ ಸೂಕ್ಷ್ಮವಾಗಿ ಹೇಳ್ತಾರೆ. ಆಮೇಲೆ ನವಮಸ್ಕಂಧದಲ್ಲಿ ಬೇರೆ ಬೇರೆ ಸೂರ್ಯವಂಶದ ಚಂದ್ರವಂಶದ ವರ್ಣನೆಯನ್ನೆಲ್ಲ ಮಾಡಿ, ಪೂರ್ಣ ನವಮಸ್ಕಂಧದಲ್ಲಿ ರಾಮಾವತಾರದ ಸಂಗತಿಯನ್ನು ಸ್ವಲ್ಪ ಮಟ್ಟಿಗೆ ಹೇಳಿ ಅದನ್ನು ಮುಗಿಸಿ ಮುಂದೆ ದಶಮಸ್ಕಂಧವನ್ನು ನಾವು ಪ್ರವೇಶ ಮಾಡಬೇಕು. ಕೃಷ್ಣಾವತಾರದ ಸಂದರ್ಭ. ಅದನ್ನು ಮಾಡಬೇಕಿದ್ದರೆ ಒಂದು 2 ನಿಮಿಷ ಯಾರಾದರೂ ಕೀರ್ತನೆಯನ್ನು ಹಾಡಿ, ಸ್ವಲ್ಪ 2 ನಿಮಿಷ ಯಾರಾದರೂ ಇದ್ದರೆ ಬನ್ನಿ. ಮುಂದಿನದ್ದು ಕೃಷ್ಣಾವತಾರ. ಅತ್ಯಂತ ಸೂಕ್ಷ್ಮವಾಗಿ ಹೇಳಿ ಮುಗಿಸುವುದು. ಒಂದು ಕೀರ್ತನೆಯನ್ನು ಹೇಳಿ. ಈ ಹಿಂದೆ ನಾವು ಹೇಳಿದೆವು, ದಶಮಸ್ಕಂಧ ಅನ್ನುವಂಥದ್ದು ಕೃಷ್ಣ ಚರಿತ್ರೆಯ ಒಂದು ಬಹುದೊಡ್ಡ ಸಮುದ್ರ. ಕೃಷ್ಣನನ್ನು ಅಷ್ಟು ಬೇಗನೆ ಅರ್ಥ ಮಾಡಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಹೇಳಿದರು ವ್ಯಾಸರು, ದಶಮಸ್ಯ ವಿಶುದ್ಧ್ಯರ್ಥಂ ನವಾನಾಮಿಹ ಲಕ್ಷಣಂ. ಈ 1ರಿಂದ 9ನೇ ಸ್ಕಂಧದವರೆಗೆ ಯಾಕೆ ಅದನ್ನು ವಿವರಿಸಿದರು? ಕೃಷ್ಣ ಚರಿತ್ರೆಯನ್ನು ಬರೀಲಿಕ್ಕೆ ಹೊರಟದ್ದಲ್ವಾ. ದಶಮಸ್ಕಂಧ ಮಾತ್ರ ಒಂದೇ ಸ್ಕಂಧದಲ್ಲಿ ಕೃಷ್ಣ ಚರಿತ್ರೆ ಮುಗಿಸಿ ಬರೆದು ಬಿಡಬೇಕಿತ್ತು. ಯಾಕೆ ಮಾಡಲಿಲ್ಲ? 9 ಸ್ಕಂಧಗಳನ್ನು ಹೇಳಿದರು. ದಶಮಸ್ಯ ವಿಶುದ್ಧ್ಯರ್ಥಂ. ಈ ದಶಮಸ್ಕಂಧದಲ್ಲಿರುವಂತಹ ಕೃಷ್ಣ ಚರಿತ್ರೆ ಏನುಂಟು, ಅಲ್ಲಿ ಬರುವಂತಹ ಕೃಷ್ಣ ನಮಗೆ ಅರ್ಥ ಆಗಬೇಕು, ಪರಿಚಯ ಆಗಬೇಕು, ಕೃಷ್ಣನ ಅರಿವಾಗಬೇಕು ಅಂತಾದರೆ ಈ 9 ಬೇಕಂತೆ. 9 ಬೇಕು. ಇಲ್ಲದಿದ್ದರೆ ಅರ್ಧಂಬರ್ಧ ಅಲ್ಲ, ಅರಿವೇ ಆಗಲಿಕ್ಕಿಲ್ಲ. ಯಾಕೆ ಕೇಳಿದರೆ, ಕೃಷ್ಣ ಅನ್ನುವನು ಯಾರು? ಕೇವಲ ದ್ವಾರಕಾವಾಸಿಯೋ, ರುಕ್ಮಿಣಿಯ ಗಂಡನೋ, ಅಥವಾ ಸತ್ಯಭಾಮೆಯ ಗಂಡನೋ, ಅಥವಾ ಪಾಂಡವರ ಭಾವನೋ, ಇಷ್ಟರಲ್ಲಿ ನಿವೃತ್ತಿ ಅಲ್ಲ. ಕೃಷ್ಣ ಅನ್ನುವಂಥದ್ದು ಜನ್ಮಾದ್ಯಸ್ಯ ಯತೋನ್ಮಯಾದಿತರತಃ, ಅಲ್ಲಿಂದ ಹೊರಟಿದೆ. ಸೃಷ್ಟಿಯ ಆದಿ ಅಲ್ಲಿಂದ ಹೊರಟಿದೆ. ಆಕಾರ ಇಲ್ಲದೇ ಇರುವಂತಹ ಸ್ಥಿತಿಯಿಂದ ಹೊರಟಿದೆ ಕೃಷ್ಣ ಅನ್ನುವಂಥದ್ದು. ಕೃಷ್ಣ ಅನ್ನುವ ಶಬ್ದಕ್ಕೆ ಎಳೆಯುವವನು ಅಂತ ಅರ್ಥ. ಅಲ್ಲಿಂದಲೇ ಶುರುವಾಗಿದೆ. ಸೃಷ್ಟಿ ಸ್ಥಿತಿ ಲಯ ಹೇಳುವಂತಹ ಕ್ರಿಯೆಗಳು ಏನುಂಟು, ಆ ಕ್ರಿಯೆಗಳಿಗೆ ಅಧಿಪತಿ ಕೃಷ್ಣ ಅನ್ನುವಂಥದ್ದರಿಂದ ಶುರುವಾಗಿದೆ. ಆದ ಕಾರಣ ಭಾಗವತದ ಮೊದಲ ಶ್ಲೋಕವೇ ಜನ್ಮಾದ್ಯಸ್ಯ ಯತೋನ್ಮಯಾದಿತರತಃ. ಅದು ಸತ್ಯ, ಅದು ಪರ
ಅಂಥದ್ದನ್ನು ನಾನು ಧ್ಯಾನಿಸ್ತೇನೆ ಅಂತ ಅಲ್ಲಿಂದ ಕೃಷ್ಣನನ್ನು ಸ್ತುತಿ ಮಾಡಿ ತೊಡಗಿದ್ದು ವ್ಯಾಸರು. ಆ ಕೃಷ್ಣ ಅರ್ಥ ಆಗಬೇಕು ಅಂತಾದರೆ ಈ 9 ಸ್ಕಂಧಗಳ ವಿವರಣೆ, ಅಲ್ಲಿ ಬೇರೆ ಬೇರೆ ಭಗವಂತನ ಅವತಾರಗಳು, ಅಲ್ಲಲ್ಲಿ ಅವ ಮಾಡಿದಂತಹ ದುಷ್ಟ ಶಿಕ್ಷಣೆ ಶಿಷ್ಟ ರಕ್ಷಣೆ ಎಂಬಂತಹ ಮಹತ್ಕಾರ್ಯ ಅದೆಲ್ಲ ಅರ್ಥ ಆಗಿ ಅಂಥವನೇ ಕೃಷ್ಣ ಅಂತ ನಮಗೆ ಗೊತ್ತಾಗಬೇಕು. ಅದಕ್ಕೋಸ್ಕರ 9 ಸ್ಕಂಧಗಳ ವಿವರಣೆ, ಅಂತಹ ಕೃಷ್ಣನನ್ನು ಈಗ ಸವಿವರವಾಗಿ ಕೃಷ್ಣಾವತಾರದಲ್ಲಿ ಮಾಡಿದಂತಹ ಲೀಲೆಗಳನ್ನು ವಿವರಿಸ್ತೇನೆ ಅಂತ ಹೊರಡ್ತಾನೆ. ಪರೀಕ್ಷಿತ ಮಹಾರಾಜ ಹೇಳ್ತಾನೆ, ಗುರುಗಳೇ, ಕಥಿತೋ ವಂಶ ವಿಸ್ತಾರೋ ಭವತಾ ಸೋಮಸೂರ್ಯಜೋ ರಾಜ್ಞಾಂಚೋ ಭಯವಂಶಾನಾಂಚರಿತಂ ಪರಮಾದ್ಭುತಂ. ಪರಮಾದ್ಭುತವಾದಂತಹ ಸೂರ್ಯವಂಶದ ಚರಿತ್ರೆಯನ್ನು ಚಂದ್ರವಂಶದ ಚರಿತ್ರೆಯನ್ನು ಅತಿ ವಿಸ್ತಾರವಾಗಿ ತಾವು ವರ್ಣಿಸಿದ್ದೀರಿ. ಆ ಚಂದ್ರವಂಶದಲ್ಲಿ ಒಂದು ಕವಲು ಯದುವಂಶ ಅಂತ. ಆ ಯದುವಂಶದಲ್ಲಿ ಆಕಾರ ಇಲ್ಲದೆ ಇರುವಂತಹ, ವಿಕಾರವೂ ಇಲ್ಲದೆ ಇರುವಂತಹ ನಿರ್ಗುಣಿಯಾದಂತಹ ಭಗವಾನ್ ವಾಸುದೇವ ಕೃಷ್ಣಾವತಾರದಲ್ಲಿ ಜನಿಸಿದ್ದ ಹೇಳುವುದನ್ನು ನಾವು ಕೇಳಿದ್ದೇವೆ. ಮಾತ್ರ ಅಲ್ಲ, ನನ್ನ ಅಜ್ಜಂದರಿಗೆಲ್ಲ ಪರಮಾನುಗ್ರಹವನ್ನು ಮಾಡಿ ಅವರು ಕಷ್ಟದಲ್ಲಿರುವಂತಹ ಕಾಲಕ್ಕೆ ಅವರನ್ನು ಅಲ್ಲಿಂದ ಎದ್ದೇಳಿಸಿ ಅವರಿಗೆ ಪೂರ್ಣವಾಗಿ ಕವಚರೂಪದಲ್ಲಿ ಇದ್ದು ಪ್ರಾಣರೂಪದಲ್ಲಿಯೂ ಇದ್ದು ಅವರನ್ನೆಲ್ಲ ರಕ್ಷಣೆ ಮಾಡಿದಂತಹ ಒಬ್ಬ ಪುರುಷೋತ್ತಮ ಯದುವಂಶದಲ್ಲಿ ಹುಟ್ಟಿದ್ದಾನೆ. ಅದನ್ನು ನಾ ಕೇಳಿದ್ದೇನೆ. ಅಂತಹ ಕೃಷ್ಣ, ಅವನ ಚರಿತ್ರೆಯನ್ನು ಮತ್ತೆ 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 ಕೇಳಬೇಕು, ಕೇಳಿ ಅದರಲ್ಲಿ ನಾ ತಲ್ಲೀನನಾಗಬೇಕು. ಅಂತಹ ಉತ್ತಮ ಶ್ಲೋಕನಾದಂತಹ ಕೃಷ್ಣನ ಚರಿತ್ರೆಯನ್ನು ಕೇಳಿದ್ದರಿಂದ ಸಾಕು ಅಂತ ಹೇಳುವವರು ಯಾರಿದ್ದಾರೆ? ಇವತ್ತು ಮಧ್ಯಾಹ್ನ 2:30 ಆಗಲಿಲ್ವಾ? ಹಾಗೆಂತ ಇವತ್ತು 11 ಗಂಟೆ ಆಗ್ತದೆ ಅಂತ ಅರ್ಥ ಅಲ್ಲ. ಸಾಕು ಅಂತ ಹೇಳುವವರು ಯಾರಿದ್ದಾರೆ? ಇಲ್ಲದಿದ್ದರೆ ಸಾಕು ಅಂತ ಹೇಳಬೇಕಿತ್ತು ನೀವಾಗ. ಹಾಗೆಂತ ನಿಮ್ಮನ್ನು ಕಟ್ಟಿ ಹಾಕಿದ್ದಲ್ಲ, ನೆನಪಿಟ್ಕೊಳ್ಳಿ. ಈ ಮಾತಿನಿಂದ ಕಟ್ಟಿ ಹಾಕಿದ್ದಲ್ಲ ನಿಮ್ಮನ್ನು ಯಾವತ್ತೂ ಕೂಡ. ಇಲ್ಲಿಯ ಸ್ವಾರಸ್ಯ. ಉತ್ತಮ ಶ್ಲೋಕ ಗುಣಾನುವಾದಾತ್ ಪುಮಾನ್ ವಿರಜ್ಯೇತ ಪಶುಘ್ನಾತ್. ಗೋವುಗಳನ್ನು ತಲೆ ಕಡಿಯೋರಿಗೆ ಮಾತ್ರ ಇದು ಬೇಡ, ಇದನ್ನು ಕೇಳಲಿಕ್ಕಿಲ್ಲ ಅವರು. ನಾವು ಕೇಳ್ತೇವೆ, ಪುಮಾನ್ ವಿರಜ್ಯೇತ ವಿನ ಪಶುಘ್ನಾತ್. ಪ್ರಾಣಿ ಹಿಂಸಕರಿಗೆ ಇದು ಬೇಡ, ಆದರೆ ಕೃಷ್ಣ ಪ್ರೀತಿಯನ್ನು ಹೊಂದಿದವರಿಗೆ, ಕೃಷ್ಣಾಸಕ್ತ ಮಾನಸರಿಗೆ ಇದು ಸಾಕು ಅಂತ ಅನಿಸುವುದಿಲ್ಲ. ಮತ್ತೆ ಮತ್ತೆ ಕೇಳಬೇಕು ಅಂತ ಅನಿಸ್ತದೆ ಗುರುಗಳೇ. ಯಾಕೆ ಕೇಳಿದರೆ, ಇದು ನನ್ನವರನ್ನು ರಕ್ಷಿಸಿದಂತಹ ಮಹಾತ್ಮನ ಕಥೆಯಲ್ವೇ ಇದು. ಪಿತಾಮಹ ಮೇ ಸಮರೇ ಮರಂಜಯೈರ್ದೇವವ್ರತಾದ್ಯಾತಿರಥೈಸ್ತಿಮಿಂಗಿಲೈ ಋದುರತ್ಯಯಂಗೌರವ ಸೈನ್ಯ ಸಾಗರಂ ಕೃತ್ವಾ ತರನ್ವತ್ಸಪದಂ ಸಂಸ್ಪ್ಲವಾಹ. ನನ್ನ ಅಜ್ಜಂದಿರು ಭೀಷ್ಮದ್ರೋಣರೇ ಮೊದಲಾದಂತಹ ಕೌರವ ಸೈನ್ಯ ಹೇಳುವಂತಹ ಬಹುದೊಡ್ಡದಾದ ಸಮುದ್ರವನ್ನು ದಾಟುವುದಕ್ಕೆ ಕೈ ಹಿಡಿದವನು ಕೃಷ್ಣ. ಕೈವರ್ತಕ ಕೇಶವ. ಆ ಕೌರವ ಸೈನ್ಯ ಹೇಳುವ ಸಾಗರದಿಂದ ಕೈ ಹಿಡಿದು ದಾಟಿಸಿದವನು ಕೃಷ್ಣ. ಅವ ಇಲ್ಲದಿದ್ದರೆ ಆ ಸಾಗರವನ್ನು ದಾಟುವುದಕ್ಕೆ ಇತ್ತ ಗುರುಗಳೇ. ಇನ್ನು ನನ್ನ ಅಬ್ಬೆ ಗರ್ಭಿಣಿ, ನನ್ನನ್ನು ಹೊಟ್ಟೆಯಲ್ಲಿ ಹೊತ್ತಂತಹ ಕಾಲ, ಗರ್ಭಿಣಿಯಾದಂತಹ ಕಾಲಕ್ಕೆ ಅಶ್ವತ್ಥಾಮನಿಂದ ಪ್ರಯುಕ್ತವಾದ ಬ್ರಹ್ಮಾಸ್ತ್ರದಿಂದ ರಕ್ಷಿಸಿಕೊಳ್ಳಬೇಕು ಅಂತ ನಿನ್ನಲ್ಲಿ ಆ ಕೃಷ್ಣನಲ್ಲಿ ಶರಣಾಗಿದ್ಲು ನನ್ನ ಅಮ್ಮ. ಅವಳು ಶರಣಾದಂತಹ ಕಾಲಕ್ಕೆ ಆ ಕೃಷ್ಣ ಓಡೋಡಿ ಬಂದು ನನ್ನ ಅಮ್ಮನ ಗರ್ಭವನ್ನು ಹೊಕ್ಕಿ ತನ್ನದ್ದಾದ ಸುದರ್ಶನ ಅಸ್ತ್ರದಿಂದ ಉತ್ತರೆಯ ಅಮ್ಮನ ಗರ್ಭವನ್ನು ನನ್ನನ್ನು ರಕ್ಷಿಸಿದಂತಹ ಪುಣ್ಯಾತ್ಮ ಕೃಷ್ಣ. ಜುಗೋಪ ಕುಕ್ಷಿಂಗತಃ ಆತ್ತಚಕ್ರ. ಅಂತಹ ಕೃಷ್ಣನ ಕಥೆಯನ್ನು ಕೇಳಬೇಕು ಸ್ವಾಮಿ. ಹೇಳಿ ಅದನ್ನು ಮತ್ತೆ ಮತ್ತೆ ಆ ಕೃಷ್ಣ ಕಥೆಯಲ್ಲಿ ಮಿಂದು ನನ್ನ ಒಳಗಿನ ಕೊಳೆಯನ್ನು ನಾ ತೊಳ್ಕೊಳ್ಬೇಕು ಸ್ವಾಮಿ, ದಯವಿಟ್ಟು. ಗುರುಗಳೇ,
ಮಾಯಾ ಮನುಷ್ಯ ಅಂತ ಹೇಳುವುದನ್ನು ಕೇಳಿದ್ದೇನೆ. ಅವ ಮನುಷ್ಯ ಅಲ್ಲ, ಅವನಿಗೆ ಆಕೃತಿ ಇಲ್ಲ. ದೇವರು ಯಾವತ್ತೂ ಕೂಡ ಆಕೃತಿಯನ್ನು ಹೊಂದುವುದಿಲ್ಲ, ನಮಗೋಸ್ಕರ ಆಕೃತಿಯನ್ನು ಹೊಂದಿ ಬರ್ತಾನಷ್ಟೇ. ಅಂಥವನು ದೇವಕಿಯ ಜೊತೆಗೆ ಗರ್ಭ ಸಂಬಂಧ ಹೇಗಾಯಿತು ಸ್ವಾಮಿ? ದೇಹಾಂತರವೇ ಇಲ್ಲದಂತಹ ಪುಣ್ಯಾತ್ಮ ಅವ ದೇವಕಿಯ ಗರ್ಭವನ್ನು ಪ್ರವೇಶಿಸಿದ್ದು ಹೇಗೆ? ಮತ್ತು ಅಲ್ಲಿಂದ ಎಂಥದೋ ಎಲ್ಲ ಹೆಚ್ಚು ಕಡಿಮೆ ಆಗಿ ಇಲ್ಲಿಂದ ಅಲ್ಲಿಗೊಂದು ಶಿಫ್ಟ್ ಆಯಿತು, ಅಲ್ಲಿಂದ ಇಲ್ಲಿಗೊಂದು ಶಿಫ್ಟ್ ಆಯಿತು. ಇದೆಲ್ಲ ಎಂಥದ್ದು ಸ್ವಾಮಿ ಇದು? ಹೀಗೆಲ್ಲ ಅವ ಮಾಡಿದ ಅಂತಂದರೆ ಏನಿದೆ ಸಂಗತಿ? ಇದನ್ನು ಪೂರ್ಣವಾಗಿ ತಾವು ಹೇಳಬೇಕು. ಅದು ನಿಮ್ಮಿಂದಲೇ ನಾ ಕೇಳಬೇಕು. ಪಿಬಂತಂ ತನ್ಮುಖಾಂಭೋಜಚ್ಯುತಂ ಹರಿಕಥಾಮೃತಂ. ನನ್ನನ್ನು ಬಾಧಿಸ್ತಾ ಇದೆ ಕೃಷ್ಣ ಕಥೆ ಕೇಳಬೇಕು ಕೇಳಬೇಕು ಹೇಳುವಂತಹ ಹಸಿವು. ಒಳ್ಳೆಯದು ಒಳ್ಳೆಯದು, ನಿನ್ನಲ್ಲಿ ಸಹಜವಾಗಿ ಕೃಷ್ಣ ಕಥೆ ಹೇಳುವಂತಹ ವಿಷಯದಲ್ಲಿ ನಿಷ್ಠೆ ಸ್ಥಿರವಾಗಿದೆ, ದೃಢವಾಗಿದೆ. ವಾಸುದೇವ ಕಥಾ ಹೇಳುವಂಥದ್ದು ಅದು ಕೇಳುವವರನ್ನು, ಹೇಳುವವರನ್ನು, ಜಿಜ್ಞಾಸೆಯಿಂದ ಪ್ರಶ್ನೆ ಕೇಳುವವರನ್ನು ಎಲ್ಲರನ್ನೂ ಕೂಡ ಅದು ಪವಿತ್ರೀಗೊಳಿಸ್ತದೆ ಅಂತ ಹೇಳಿ ಕಥೆಯನ್ನು ಹೇಳಲಿಕ್ಕೆ ಶುರು ಮಾಡ್ತಾರೆ ಶುಕ ಮಹರ್ಷಿಗಳು. ದ್ವಾಪರಾಂತ್ಯದ ಕಾಲ, ಭೂಮಿ ಅಧರ್ಮದಿಂದ ಕಂಗೆಟ್ಟು ಹೋಗಿತ್ತು. ಭೂದೇವಿಗೆ ಅಸಹ್ಯವಾದಂತಹ ವೇದನೆಯ ಅನುಭವ, ತಡ್ಕೊಳ್ಳಿಕ್ಕಾಗದಷ್ಟು ನೋವು. ಈ ದುಷ್ಟರ ಆಡಳಿತ, ಅದರಿಂದಾಗಿ ಭೂಮಿಯಲ್ಲೆಲ್ಲ ಸಜ್ಜನರಿಗೆ ಉಸಿರಾಡುವುದಕ್ಕೆ ಕಷ್ಟವಾಗಿತ್ತು. ಅವರವರ ಧರ್ಮವನ್ನು ಬಿಟ್ಟು ಭಯ ಜೀವನವನ್ನು ಮಾಡ್ತಾ ಇದ್ದರು. ಆ ಕಾಲಕ್ಕೆ ಈ ಅನಾಚಾರವನ್ನು, ಅತ್ಯಾಚಾರವನ್ನು ಸಹಿಸದೇ ಇರುವಂತಹ ಭೂದೇವಿ ಗೋರೂಪವನ್ನು ತಾಳಿ ಬ್ರಹ್ಮಲೋಕಕ್ಕೆ ಹೋಗಿ ಬ್ರಹ್ಮನಿಗೆ ಶರಣಾಗ್ತಾಳೆ. ಆ ಕಾಲಕ್ಕೆ ಬ್ರಹ್ಮದೇವ ದೇವತೆಗಳನ್ನು ಸೇರಿಸಿ ಗೋರೂಪಿಣಿಯಾಗಿರುವಂತಹ ಭೂದೇವಿಯನ್ನು ಮುಂದಿಟ್ಟುಕೊಂಡು ವೈಕುಂಠ ಲೋಕಕ್ಕೆ ಹೋಗ್ತಾರೆ. ಅಲ್ಲಿ ಪುರುಷ ಸೂಕ್ತ ಹೇಳುವಂತಹ ವಾಸುದೇವ ಪ್ರತಿಪಾದ್ಯವಾದಂತಹ ಮಂತ್ರದಿಂದ ಭಗವಾನ್ ವಾಸುದೇವನನ್ನು ಸ್ತುತಿ ಮಾಡಿ ಒಲಿಸಿಕೊಳ್ತಾರೆ. ಆ ಕಾಲಕ್ಕೆ ಬ್ರಹ್ಮನಿಗೆ ಅಶರೀರವಾಣಿಯಾಗ್ತದೆ. ಭೂಲೋಕದಲ್ಲಿ ಬಂದಂತಹ ಆಪತ್ತು ನನಗೆ ಅರ್ಥ ಆಗಿದೆ, ನಾನಲ್ಲಿ ಅವತರಿಸಿ ಬರ್ತೇನೆ. ನೀವೆಲ್ಲರೂ ಹೋಗಿ ಅಲ್ಲಿ ಒಂದೊಂದು ರೂಪದಲ್ಲಿ ಯಾದವರಾಗಿ, ಗೋಪಾಲಕರಾಗಿ, ಗೋವುಗಳಾಗಿ, ಗೋಪಿಕಾಸ್ತ್ರೀಯರಾಗಿ ಹುಟ್ಕೊಳ್ಬೇಕು, ಅವತರಿಸಬೇಕು. ನಾನು ವಸುದೇವ ದೇವಕಿಯರನ್ನು ಆಯ್ಕೆ ಮಾಡಿದ್ದೇನೆ ಅವತರಿಸುವುದಕ್ಕೆ. ನನ್ನ ಜೊತೆಗೆ ನನ್ನದ್ದೇ ಹಾಸಿಗೆಯಾದಂತಹ, ಶಯನವಾದಂತಹ ಭಗವಾನ್ ಆದಿಶೇಷ ಭೂಲೋಕದಲ್ಲಿ ನನ್ನ ಅಣ್ಣನಾಗಿ ಅವತರಿಸ್ತಾನೆ. ನನ್ನವಳಾದಂತಹ ಆದಿಮಾಯೆ, ವೈಷ್ಣವೀ ಮಾಯೆ, ಅವಳಿಗೂ ನಾ ಆಜ್ಞೆಯನ್ನು ಮಾಡ್ತೇನೆ. ಅವಳೂ ಕೂಡ ಅಲ್ಲಿ ನನಗೆ ನನ್ನ ಲೋಕಸಂಗ್ರಹ ಹೇಳುವಂತಹ, ಧರ್ಮಸ್ಥಾಪನೆ ಹೇಳುವಂತಹ ಮಹತ್ ಕಾರ್ಯದಲ್ಲಿ ನನಗೆ ಸಹಕಾರಿಣಿಯಾಗ್ತಾಳೆ. ಹೋಗಿ ಶುಭವಾಗ್ತದೆ. ಇನ್ನೇನು ಕೆಲವು ದಿವಸದಲ್ಲಿ ನಾ ಕೆಳಗೆ ಇಳಿದು ಬರ್ತೇನೆ. ಇತ್ತ ಕೆಳಗಡೆ ಎಲ್ಲರೂ ಕೂಡ ದೇವತೆಗಳು, ಋಷಿಮುನಿಗಳು, ದೇವತಾ ಸ್ತ್ರೀಯರು ಎಲ್ಲರೂ ಕೂಡ ಅವ ಹೇಳಿದ ಹಾಗೆ ಒಂದೊಂದು ರೂಪದಲ್ಲಿ ಅಲ್ಲಲ್ಲಿ ಅವತರಿಸಿ ಇದ್ದಾರೆ. ಇತ್ತ ಯದುವಂಶ, ಪುಣ್ಯವಂಶ. ಆ ವಂಶದಲ್ಲಿ ಶೂರಸೇನ ಹೇಳುವಂತಹ ಒಬ್ಬ ರಾಜ ಮಥುರಾಪಟ್ಟಣದಲ್ಲಿ ಇದ್ದುಕೊಂಡು, ರಾಜಧಾನಿಯಾಗಿದ್ದುಕೊಂಡು ಆ ಪಟ್ಟಣದಲ್ಲಿ ಸಮಗ್ರ ಯಾದವ ವಂಶದವರನ್ನು ಆಳ್ತಾ ಇದ್ದ. ಆ ಶೂರಸೇನನಿಗೆ ವಸುದೇವನೆಂಬಂತಹ ಒಬ್ಬ ಮಗನಿರ್ತಾನೆ. ಆ ಮಗ ವಯಸ್ಸಿಗೆ ಬಂದಾಗ ಅವನಿಗೆ ಮದುವೆ ಮಾಡಬೇಕು ಅಂತ ನಿಶ್ಚಯಿಸಿ ಉಗ್ರಸೇನನ ಸಾಕುಮಗಳಾದಂತಹ ದೇವಕಿಯನ್ನು ಮದುವೆ ಮಾಡಿಸ್ತಾರೆ. ಆ ಉಗ್ರಸೇನನಿಗೆ ಕಂಸನೆಂಬಂತಹ ಒಬ್ಬ ಮಗನಿದ್ದಾನೆ. ತಂಗಿಗೆ ಮದುವೆಯಾಗಿದೆ. ತಂಗಿ ಮತ್ತು ಭಾವ ಇಬ್ಬರನ್ನು ಕೂಡ ಅವರ ಮನೆಗೆ ನಾ ಸಾಗಿಸಬೇಕು, ಕರ್ಕೊಂಡು ಹೋಗಬೇಕು. ಅದಕ್ಕೋಸ್ಕರ ಬೇರೆ ಬೇರೆ ಎಲ್ಲ ಬಳುವಳಿ ಸಾಮಗ್ರಿಗಳನ್ನೆಲ್ಲ ರಥದಲ್ಲಿ ತುಂಬಿಸಿಕೊಂಡು
ತಾನೇ ರಥವನ್ನು ಓಡಿಸುತ್ತಾ ನೂತನ ವಧೂವರರನ್ನು ಕರ್ಕೊಂಡು ಹೋಗ್ತಾ ಇದ್ದಾನೆ ಕಂಸ. ದಾರಿಯಲ್ಲಿ ಕರ್ಕೊಂಡು ಹೋಗ್ತಾ ಇರುವಾಗ ಆಕಾಶದಲ್ಲಿ ನಭೋವಾಣಿಯೊಂದು ಕಂಸನ ಕಿವಿಗೆ ಕೇಳಿಸ್ತದೆ. ಹೇ ಮೂರ್ಖ, ನೀನು ಯಾರನ್ನು ಈಗ ಕರ್ಕೊಂಡು ಹೋಗ್ತಾ ಇದ್ದೀ? ನೂತನ ವಧೂವರರು ನಿನ್ನ ತಂಗಿ ದೇವಕಿ. ಆ ದೇವಕಿಯ 8ನೇ ಗರ್ಭದಲ್ಲಿ ಹುಟ್ಟುವಂತಹ ಮಗು ನಿನ್ನನ್ನು ಕೊಲ್ತದೆ. ಹಿಂತಿರುಗಿ ನೋಡಿದ, ಸೊಂಟದಿಂದ ಕತ್ತಿಯನ್ನು ತೆಗೆದ. ತಂಗಿಯಾದರೆ ಏನಾಯಿತು? ತಂಗಿಯ ಹೊಟ್ಟೆಯಲ್ಲಿ ಹುಟ್ಟುವಂತಹ 8ನೇ ಮಗು ನನಗೆ ಮೃತ್ಯುವಾಗಿ ಪರಿಣಮಿಸ್ತದೆ ಅಂತ ಆಗುವಾಗ ನಾ ತಂಗಿಯನ್ನು ಉಳಿಯಗೊಡುವುದಿಲ್ಲ ಅಂತ ಹೇಳಿಕೊಂಡು ತಂಗಿಯನ್ನು ಕಡಿಯುವುದಕ್ಕೆ ಹೊರಟ. ವಸುದೇವನಿಗೆ ಹೆದರಿಕೆ ಆಯಿತು. ತಡೆದ. ಕೊಲ್ಲಬೇಡ, ಹೊಸ ಸಂಬಂಧ, ಹೊಸತ್ತಾಗಿ ಮದುವೆಯಾದ್ದು, ನನಗೇನಾಗಬೇಕು? 8ನೇ ಗರ್ಭ ಮೃತ್ಯು ಅಂತ ಪರಿಣಮಿಸುವುದಲ್ವ? ಸಾವು ನನಗೂ ಬರ್ತದೆ, ನಿನಗೂ ಬರ್ತದಯ್ಯ. ಸುಮ್ಮನೇ ನೀನು ಹಾಗೆಲ್ಲ ಮಾಡಲಿಕ್ಕಿಲ್ಲ. ಹುಟ್ಟಿದ ಕೂಡಲೇ ಮೃತ್ಯು ಅಂಟಿಕೊಂಡು ಬರ್ತದೆ ನಮಗೆ. ಅದರಿಂದ ತಪ್ಪಿಸಲಿಕ್ಕೆ ಸಾಧ್ಯ ಇಲ್ಲ. ಇವತ್ತಲ್ಲೇ ನಾಳೆ ಆದರೂ ಕೂಡ ನಾವು ಸಿಕ್ಕಾಕೊಳ್ಳೋದೇ ಆ ಮೃತ್ಯುವಲ್ಲಿ. ಈಗ ನಿನಗೆ ಇವಳ 8ನೇ ಗರ್ಭ ಅಲ್ವಾ? ಹಾಗಾದರೆ ಇವ ಎಷ್ಟೇ ಬುದ್ಧಿವಾದ ಹೇಳಿದರೂ ಕೂಡ ಕೇಳುವ ಪರಿಸ್ಥಿತಿಯಲ್ಲಿ ಇರಲಿಲ್ಲ. ಆವಾಗ ಇವ ನಿರ್ಣಯ ಮಾಡ್ತಾನೆ, ವಸುದೇವ ಸರಿ, ತಂಗಿಯನ್ನು ಕೊಲ್ಲಬೇಡ, ಅವಳ ಜೀವ ಉಳಿಸು. ನಿನಗೆ ಅವಳ ಗರ್ಭದಲ್ಲಿ ಹುಟ್ಟುವಂತಹ ಪ್ರತಿಯೊಂದು ಮಗುವನ್ನು ಕೂಡ ತಂದು ಕೊಡ್ತೇನೆ, ಕೊಲ್ಲು. ದೈವಾನುಗ್ರಹ ಇದ್ದರೆ ಉಳಿದುಕೊಳ್ತದೆ, ಮಕ್ಕಳಾಗದೇ ಇರಲೂಬಹುದು. ಆದರೂ ಕೂಡ ದೈವಾನುಗ್ರಹ ಇದ್ದರೆ ಏನಾಗಬೇಕು? ಎಲ್ಲವೂ ಕೂಡ ವಿಪರೀತವಾಗ್ತದೆ ಪ್ರಪಂಚದಲ್ಲಿ ದೈವಾನುಗ್ರಹದಿಂದ. ಸರಿ ಆಯಿತು, ನಿನಗೆ ನಾನು ಕೊಡ್ತೇನೆ ಈ ಮಕ್ಕಳನ್ನು ಒಂದೊಂದಾಗಿ. ಸರಿ ಅಂತ ಹೇಳಿ ಕಂಸ ಅವನ ಮನೆಗೆ ಹೋದ. ಇವರ ಮನೆಯಲ್ಲಿ ಇದ್ದರು. 1 ವರ್ಷ ಆಗ್ತಾ ಬಂತು. ಒಂದನ್ನು ಹೆತ್ತಳು. ವರ್ಷಕ್ಕೊಂದರ ಹಾಗೆ ದೇವಕಿ ಹೆರ್ತಾ ಬರ್ತಾಳೆ. ಅದರಲ್ಲಿ ಒಂದನ್ನು ಹೆತ್ತ ಹಾಗೆ ಅದನ್ನು ಕರ್ಕೊಂಡು ಹೋದ, ಗಂಡು ಮಗು. ಮಾತಿಗೆ ಗೌರವ ಕೊಟ್ಟದ್ದು ಅಂತಂದರೆ ಹೀಗೆ ನೋಡಿ ಭಾವಯ್ಯ, ಮಾತಿಗೆ ತಪ್ಪಲಿಲ್ಲ. ಇವನದ್ದಾದಂತಹ ನಿಷ್ಠೆ, ಇದನ್ನು ನಾವು ಗೌರವಿಸಬೇಕು ಅಂತ ಸಂತೋಷಗೊಂಡಂತಹ ಕಂಸ 8ನೇ ಗರ್ಭ ಅಲ್ವಾ, ಇದೀಗ ಶುರು ಇದ್ದಲ್ವಾ, ಯಾಕೆ ಶಿಶುವನ್ನು ಕೊಂದು ಶಿಶು ಹತ್ಯಾ ದೋಷವನ್ನು ನಾವು ಕಟ್ಟಿಕೊಳ್ಳುವುದು? ಹಾಗಾಗಿ ಬೇಡ, ಕರ್ಕೊಂಡೋಗು. ಪ್ರತಿಯಾತು ಕುಮಾರೋಯಂ, ಇದರಿಂದ ನನಗೆ ಭಯ ಇಲ್ವಲ್ಲ, 8ನೇದಲ್ವಾ, ಆವಾಗ ನೋಡಿಕೊಳ್ಳುವ. ಸರಿ. ಇವನಿಗೆ ಮನಸ್ಸಿನಲ್ಲಿ ಒಂದು ಸಂಶಯ ಇತ್ತು, ಈ ವಸುದೇವನಿಗೆ. ಇದು ಇವತ್ತಲ್ಲ ನಾಳೆ ನಡುರಾತ್ರಿಯಲ್ಲಿ ಆದರೆ ಎದ್ದುಕೊಂಡು ಬಂದಿತ್ತು ಅಂಥ ಜಾತಿ ಅದು ಕಂಸ. ಹಾಂ, ನಡುರಾತ್ರಿಯಲ್ಲಿ ಬಂದು ಹೀಗೆ ಮಾಡಿತ್ತು. ತೆಗಿಬಾಗಿಲು ಅಂತ, ಎಲ್ಲಿದೆ ಆ ಮಗು, ಕೊಡಿ. ಮನಸ್ಸಿನಲ್ಲಿ ಒಂದು ಮೂಲೆಯಲ್ಲಿ ಉಂಟು ಸಂಶಯ. ಅಷ್ಟು ಹೊತ್ತಿಗೆ ನಾರದರು ಬಂದರು ಇಲ್ಲಿಗೆ ಕಂಸನ ಮನೆಗೆ. ಅವರು ತಲೆಯಲ್ಲಿ ಹುಳ ಬಿಟ್ಟರು. ಎಂಥದಯ್ಯ ನೀನು ಇಷ್ಟು ಕಲ್ತದ್ದು ವ್ಯರ್ಥ, ಅಷ್ಟು ಗೊತ್ತಾಗೋದಿಲ್ವ ನಿನಗೆ? ಅದೆಂಥದ್ದು ಸಂಗತಿ ಅದು? ಇಡೀ ನಿನ್ನ ಸುತ್ತುವರಿದಿದ್ದಾರೆ ದೇವತೆಗಳೆಲ್ಲರೂ ಕೂಡ ಯಾದವ ರೂಪದಲ್ಲಿ. ನಿನ್ನನ್ನು ಕೊಲ್ಲುವಂತಹ ಷಡ್ಯಂತ್ರ ನಡೆದಿದೆ ಹಿಂದೆ, ನಿನಗೆ ಗೊತ್ತಾಗಲಿಲ್ಲ. ದೇವಕ್ಕೆ 8ನೇ ಗರ್ಭ ನಿನಗೆ ಮೃತ್ಯು ಅಲ್ವಾ? ಯಾರದು? ಸಾಕ್ಷಾತ್ ವಾಸುದೇವ ಭಗವಂತನೇ ಅವತರಿಸಿ ಬರುವುದು ನಿನ್ನನ್ನು ಕೊಲ್ಲುವುದಕ್ಕಾಗಿ. ನೀನು ಇದು ಎಂಥದಯ್ಯ, ಪೆದ್ದನಾಗೆ ಮಾಡ್ತೀಯಲ್ಲ ನೀನು, ನಿನಗೆ ಅಷ್ಟು ಗೊತ್ತಾಗೋದಿಲ್ವಾ? ಅಲ್ಲಿಂದ ಮುಂದೆ ಅವನಿಗೆ ನಿದ್ದೆ ಬರಲಿಲ್ಲ. ಸಾಯುವಲ್ಲಿವರೆಗೆ ನಿದ್ರೆ ಮಾಡಲಿಲ್ಲ ನಾವು. ಹೌದಾ? ಮತ್ತು ಅಂದರು ನಾರದರು,
ನಿನಗ ಆ ಮಗುವನ್ನು ಕಳಿಸಿದ್ಯಾಕೆ? ನೀನು ಎಂಥದ್ದು ರಾಜ್ಯ ನಿನ್ನಂಥವ್ರು ಈ ಪಟ್ಟದಲ್ಲಿದ್ದರೆ ರಾಜ್ಯ ಹಾಳಾದೀತು. ಅದು ಸರಿಯಾಗಿ ಆಲೋಚನೆ ಮಾಡಲಿಕ್ಕೂ ಬರುವುದಿಲ್ಲ ನಿನಗೆ. ಆ ಮಗು ಅದು ಹಿಂದಿನಿಂದ ಬಂದರೆ 8, 7, 6, 5, 4, 3, 1 ಅಂತ ನಿನಗೆ ವಾಪಸ್ ಕಳಿಸಿದ್ದೆ 8 ಅಂತ ಆದರೆ ನಾಳೆ ನಡುರಾತ್ರಿಯಲ್ಲಿ ಬಂದು ನಿನ್ನ ಹಾಸಿಗೆಯಲ್ಲಿ ಕೂತಿತ್ತದು. ಮಹಾಮೂರ್ಖಯ್ಯ ನೀನು. ಆ ಅಶರೀರವಾಣಿ ಹೇಳಿದ್ದು ಸತ್ಯ, ನಿನ್ನನ್ನು ಅಬುಧ ಅಂತ ಕರೆದಿದೆ, ಮೂರ್ಖ ಅಂತ. ಬುದ್ಧಿ ಇಲ್ಲ ನಿನಗೆ. ನಿನಗೆ ಅವನ ಸಂಗತಿ ಗೊತ್ತಿಲ್ಲ. ಅವ ಭಗವಾನ್ ವಾಸುದೇವ, ಅವ ಸಂಖ್ಯೆಯೇ ಅವನ ಕೈಯಲ್ಲಿರುವುದು, ಲೆಕ್ಕಾಚಾರವೇ ಅವನ ಕೈಯಲ್ಲಿರುವುದು. ಅವ ಎಲ್ಲಿಂದಲೂ ಬೇಕಾದರೂ 8 ತೆಗಿಬೋದು. ಅದೆಲ್ಲ ಹಾಳಾಯಿತು ಕಂಸನಿಗೆ. ಕೂಡಲೇ ಹೊರಟ. ಮೊದಲು ಈ ವಾಪಸ್ಸು ಹೋದ ಮಗುವನ್ನು ಮುಷ್ಟಿಯಲ್ಲಿ ಹಿಡಿದು ಕಲ್ಲಿಗೆ ಬಡಿದು ಕೊಂದ. ಅದೆಂತೋ ಇಷ್ಟುದ್ದಿರೋದು ಕೊಲ್ಲಿಗೆ ಅಂತ. ಮಾಗೆ ವರ್ಷವೂ ಹುಟ್ಟಿದ ಹಾಗೆ ಒಂದೊಂದನ್ನೇ ಕೊಲ್ತಾ ಬಂದ. 6 ಮಕ್ಕಳು ಹುಟ್ಟಿದರು, ಗಂಡು ಮಕ್ಕಳು, ಎಲ್ಲರನ್ನು ಕೊಂದ. ಕೊನೆಗೆ ಇದು ಇಲ್ಲಿ ಊರಲ್ಲಿ ಇದ್ದರೆ ಅಲ್ಲೋ ಸಮಸ್ಯೆ, ಇದನ್ನು ಸೆರೆಮನೆಗೆ ಹಾಕುವ ಅಂತ ಹೇಳಿ ದೇವಕಿ ವಸುದೇವರನ್ನು ಸೆರೆಮನೆಗೆ ತಳ್ಳಿದ. 2 ಬೀಗ ಜಡದ, ಕೈ ಕಾಲಿಗೆಲ್ಲ ಸಂಕೋಲೆ ಕಟ್ಟಿದ. ಇನ್ನು ಗೋಡೆ ಹತ್ತಿ ಹಾರಿ ಹೋಗುವುದು ಬೇಡ ಅಂತ. ಕೊನೆಗೆ ನನ್ನ ಮರಣಕ್ಕೆ ಅವ ಬರ್ತಾನೆ, ಅವ ಕಾರಣನಾಗ್ತಾನೆ ಅಂತ ಇವನಿಗೆ ಸ್ಪಷ್ಟ ಆಯಿತು. ತಂದೆಯದ್ದು ಏನಾದರೂ ಕೈವಾಡ ಇರ್ಬೋದು ಅಂತ ಗ್ರಹಿಸಿ ತಂದೆಯನ್ನು ಕೋಣೆಗೆ ಹಾಕಿದ, ಬೀಗ ಹಾಕಿದ. ಕೊನೆಗೆ ತನ್ನವರಿಗೆಲ್ಲ ಆಜ್ಞೆ ಮಾಡಿದ, ಎಲ್ಲ ಯಾದವರನ್ನು ನಾಶ ಮಾಡಿ ಅಂತ. ಸರಿ, ಅದರಲ್ಲಿ ಎಲ್ಲರೂ ಯಾದವರೆಲ್ಲ ಹೆದರಿಕೊಂಡು ಬೇರೆ ಬೇರೆ ಕಡೆ ಬೇರೆ ಬೇರೆ ದೇಶಕ್ಕೆ ಹೋಗಿ ಅಡಗಿ ಕೂತರು. 6 ಹೋಯ್ತಲ್ಲ, ದೇವಕಿ 7ನೇದಕ್ಕೆ ರೆಡಿಯಾದಳು. 7ನೇ ಗರ್ಭವನ್ನು ಧರಿಸಿದ್ದಾಳೆ ದೇವಕಿ. ಆ ಕಾಲಕ್ಕೆ ಭಗವಾನ್ ವಾಸುದೇವನಿಗೆ ಅಲ್ಲಿ ಗೊತ್ತಾಗಿದೆ, ದೇವಕಿ ವಸುದೇವರು ಕಂಸನಿಂದ ಭಯಂಕರವಾಗಿ ಭೀತರಾಗಿದ್ದಾರೆ, ಒಂದು ಕ್ಷಣವೂ ಅವರಿಗೆ ನೆಮ್ಮದಿ ಇಲ್ಲ ಅಂತ. ತನ್ನವಳಾದಂತಹ ಮಾಯೆ, ಆದಿಮಾಯೆಗೆ ಆಜ್ಞೆ ಮಾಡ್ತಾನೆ ಭಗವಾನ್, ನೀನು ಈಗಲೇ ಹೋಗಬೇಕು. ದೇವಕಿ 7ನೇ ಗರ್ಭವನ್ನು ಧರಿಸಿದ್ದಾಳೆ. ಆ ಗರ್ಭವನ್ನು ಅಲ್ಲಿಂದ ಸೆಳೆದು ತೆಕ್ಕೊಂಡು ಹೋಗಿ ನಂದಗೋಕುಲದಲ್ಲಿ ವಸುದೇವನ ಇನ್ನೊಬ್ಬಳು ಮಡದಿಯಾದಂತಹ ರೋಹಿಣಿ ಇದ್ದಾಳೆ, ಅವಳ ಗರ್ಭಕ್ಕೆ ಸೇರಿಸಬೇಕು. ಆಮೇಲೆ ನಂದಗೋಪನ ಮಡದಿಯಾದಂತಹ ಯಶೋದೆಯ ಹೊಟ್ಟೆಯನ್ನು ಹೊಗ್ಗಬೇಕು ನೀನು. ನಾನು ಅಲ್ಲಿಂದ ಮೆಲ್ಲ ಇಳಿದು ದೇವಕಿಯ ಗರ್ಭವನ್ನು ಸೇರ್ತೇನೆ. ಇದೀಗಲೇ ಆಗಬೇಕು ಅರ್ಜೆಂಟಾಗಿ. ಸರಿ, ಆಮೇಲೆ ನೀನು ನಿನ್ನ ಕೆಲಸ ಆದಮೇಲೆ ನೀನು ಎಲ್ಲಿ ಬೇಕಾದರೂ ಇರ್ಬೋದು. ನಿನ್ನನ್ನು ಮುಂದೆ ಪ್ರಪಂಚದಲ್ಲಿ ಭಕ್ತರು ಚಂಡಿಕಾ, ಅಂಬಿಕಾ, ಶಾರದಾ, ಸರಸ್ವತಿ ಇತ್ಯಾದಿಯಾಗಿ ನಾನಾ ಪ್ರಕಾರದಲ್ಲಿ ಬೇರೆ ಬೇರೆ ಶಕ್ತಿ ಕ್ಷೇತ್ರಗಳಲ್ಲಿ ನೀನು ನೆಲೆಗೊಂಡು ಅಲ್ಲಿ ನಿನ್ನನ್ನು ಸ್ತುತಿ ಮಾಡ್ತಾರೆ. ಒಳ್ಳೆಯದಾಗಲಿ ನಿನಗೆ, ಹೋಗು. ಇವಳು ಬಂದಳು ಕೆಳಗೆ. ಬಂದವಳೆ ದೇವಕಿಯ ಗರ್ಭದಿಂದ ಆ ಗರ್ಭವನ್ನು ಅಲ್ಲಿಂದ ಸೆಳೆದು, ಶಿಶುವನ್ನು ಸೆಳೆದು ಹೋಗಿ ರೋಹಿಣಿಯ ಗರ್ಭದಲ್ಲಿ ಇಡ್ತಾಳೆ. ತಾನು ಮೆಲ್ಲ ಹೋಗಿ ಯಶೋದೆಯ ಗರ್ಭವನ್ನು ಸೇರ್ತಾಳೆ. ಇಲ್ಲಿ ಕೃಷ್ಣ ಸಂಕಲ್ಪ ಮಾಡಿದ ಭಗವಾನ್ ನೇರವಾಗಿ ಅಲ್ಲಿಂದ ಇಳಿದು ವಸುದೇವನ ಮನಸ್ಸಿನಲ್ಲಿ ಪ್ರಕಟನಾದ. ವಸುದೇವನ ನೋಡಬೇಕು, ಎಂಥ ಆನಂದ ಅವನ ಮನಸ್ಸಿನಲ್ಲಿ. ಭಗವಾನ್ ಸಾಕ್ಷಾತ್ ವಾಸುದೇವ ನನ್ನ ಮನಸ್ಸಿನಲ್ಲಿ ಅವತರಿಸಿ ಬಿಟ್ಟಿದ್ದಾನೆ, ಪ್ರಕಟನಾಗಿದ್ದಾನೆ ಅಂಶರೂಪದಲ್ಲಿ. ಅಲ್ಲಿಂದ ನೇರವಾಗಿ ವಸುದೇವನ ಮನಸ್ಸಿನಿಂದ ಆ ಶಕ್ತಿ ಭಗವಾನ್ ವಾಸುದೇವ ನೇರವಾಗಿ ದೇವಕಿಯ ಗರ್ಭವನ್ನು ಸೇರ್ತಾನೆ. ಸಾ ದೇವಕಿ ಸರ್ವ ಜಗನ್ನಿವಾಸ, ಸಮಗ್ರ ಜಗತ್ತನ್ನೇ ಹೊರುವಂತಹ, ಜಗತ್ತನ್ನೇ ಮನೆಯನ್ನಾಗಿಸಿದಂತಹ ವಾಸುದೇವ
ಇವತ್ತು ದೇವಕೀ ಗರ್ಭವನ್ನೇ ಮನೆಯನ್ನಾಗಿ ಮಾಡಿಕೊಂಡಿದ್ದಾನೆ. ಆಹಾಹಾಹಾ. ನಿವಾಸಭೂತ ನಿತರಾನ್ನರೇಜೆ. ದೇವಕಿ ದೇವತಾರೂಪಿಣಿಯಾಗಿ ಕಾಣಿಸ್ತಾ ಇದ್ದಾಳೆ ನೋಡುವವರ ಕಣ್ಣಿಗೆ. ಅದೆಂಥ ಮುಖದಲ್ಲಿ ವರ್ಚಸ್ಸು, ದೈವಿಕ ವರ್ಚಸ್ಸು. ಈ ಕಂಸ ಆಗಾಗ ಬಂದು ಹುಟ್ಟಿತಾ ಇಲ್ವೋ ಅಂತ ಬಂದು ನೋಡುವುದು. ಇವತ್ತು ಬಂದು ನೋಡ್ತಾನೆ, ನಿನ್ನೆಗಿಂತ ವ್ಯತ್ಯಾಸವಾಗಿದ್ದಾಳೆ ದೇವಕಿ ತಂಗಿ. ಮುಖದಲ್ಲಿ ಮುಗುಳ್ನಗೆ ಮಂದಹಾಸ ಇದೆ. ಹಾಗಾದರೆ ಏನೋ ಈ ಸಲ ಹೊಟ್ಟೆಗೆ ಹೊಕ್ಕಿದೆ ಒಂದು. ಪ್ರಾಯಶಃ ನನ್ನ ಮರಣಕ್ಕೆ ಕಾರಣವಾಗಬಹುದಾದಂತಹ ಒಂದು ಶಿಶು ಇರಬೇಕದು. ಹಾಗೆಂತ ಗರ್ಭವತಿಯಾದವಳನ್ನು ಕೊಂದೆ ಅಂತ ನಾಳೆ ನನಗೆ ಕೆಟ್ಟ ಹೆಸರು ಬರಬಾರದು, ನೋಡುವ ಮುಂದೆ ಅಂತ ಅಲ್ಲಿಂದ ಗರ್ಭವತಿ ಅಂತ ಆಗುವಾಗ ಇವನಿಗೆ ಹೆದರಿಕೆ ಶುರುವಾಯಿತು. ಭಯಗೊಂಡ. ಹೋಗುವಾಗ ಬರುವಾಗ, ಇದ್ದಲ್ಲಿ ಹೋದಲ್ಲಿ, ಕೂತಲ್ಲಿ ಎದ್ದಲ್ಲಿ, ಊಟ ಮಾಡುವಾಗ, ತಿನ್ನುವಾಗ, ಕುಡಿಯುವಾಗ, ಮಲಗುವಾಗ, ಏಳುವಾಗ, ಎಲ್ಲ ಸಂದರ್ಭದಲ್ಲಿಯೂ ಕೂಡ ಕೃಷ್ಣ ಕಾಣುವುದು ಅವನಿಗೆ. ಹಾಸಿಗೆಯಿಂದ ಎದ್ದು ಕೂತಾಗ ಕೃಷ್ಣ, ಮಲಗಿ ಮೇಲೆ ನೋಡುವಾಗ ಕೃಷ್ಣ, ಊಟ ಮಾಡುವಾಗ ಊಟದ ತುತ್ತಿನಲ್ಲಿಯೂ ಕೃಷ್ಣ, ಕೈ ತೊಳೆಯುವಾಗ ನೀರಿನಲ್ಲಿಯೂ ಕೃಷ್ಣ, ಹೋಗುವಾಗ ಹೆಜ್ಜೆ ಇಟ್ಟಲ್ಲಿ ಎಲ್ಲ ಕೃಷ್ಣ, ಬರುವಾಗಲೂ ಹಾಗೆ, ಕುಡಿಯುವಾಗಲೂ ಹಾಗೆ, ನೀರಿನಲ್ಲಿಯೂ ಕೃಷ್ಣ. ಕಣ್ಣು ಬಿಟ್ಟು ನೋಡಿದರೆ ಸಾಕು ಕೃಷ್ಣ. ಕಣ್ಣು ಮುಚ್ಚಿದ್ರೂ ಕೂಡ ಕಣ್ಣಿನ ಒಳಗಡೆ ಕೃಷ್ಣ ಕಾಣ್ತಾನೆ. ಎಲ್ಲ ಥರ ನಡುಗುವುದಕ್ಕೆ ಶುರುವಾಯಿತು ಇವನಿಗೆ. ಇಡೀ ಜಗತ್ತನ್ನೇ ಕೃಷ್ಣನ ಹಾಗೆ ಕಾಣ್ತದೆ ಅವನಿಗೆ, ಜಗತ್ತಿಗೆ. ನಮಗೆ ಹೀಗೆ ಕಾಣಬೇಕು, ಕಂಸನಿಗಲ್ಲ. ಅವ ಭಯದಿಂದ ಕಂಡ, ನಾವು ಆನಂದದಿಂದ ಕಾಣಬೇಕು. ಊಟದ ಪ್ರತಿಯೊಂದು ತುತ್ತಿನಲ್ಲಿಯೂ ಕೂಡ ಇದು ಕೃಷ್ಣನಿಗೆ ಅರ್ಪಣೆ ಅಂತ ಹೇಳಿಕೊಂಡು ಸ್ವೀಕಾರ ಮಾಡಬೇಕು. ಯಾಕೆ? ಕೃಷ್ಣ ಇಲ್ಲಿದ್ದಾನಲ್ವಾ. ನೀರನ್ನು ಕುಡಿಯುವಾಗ ನೀರಿನ ಕಣದಲ್ಲಿಯೂ ಕೂಡ ಕೃಷ್ಣಾಮೃತ ಇದೆ ಅಂತ ಅದನ್ನು ಕುಡಿಬೇಕು. ಕಣ್ಣು ತೆರೆದಾಗ ಕೃಷ್ಣ ಕಾಣಬೇಕು, ಕಣ್ಣು ಮುಚ್ಚಿದಾಗ ಕೃಷ್ಣ ಕಾಣಬೇಕು, ಮಲಗಿದಾಗ ತಲೆ ಎತ್ತಿ ಕಣ್ಣು ಮೇಲೆ ನೋಡಿದಾಗ ಮೇಲೆಯೂ ಕೃಷ್ಣ ಕಾಣಬೇಕು, ಎದ್ದಾಗ ಎದುರು ಕೃಷ್ಣ ಕಾಣಬೇಕು, ಹೋಗುವಾಗ ಕೃಷ್ಣ ಕಾಣಬೇಕು, ಬರುವಾಗ ಕೃಷ್ಣ ಕಾಣಬೇಕು, ಎಲ್ಲ ಕಡೆಗಳಲ್ಲಿಯೂ ನಮಗೆ ಕೃಷ್ಣ ಕಾಣಬೇಕು. ಅದಾಯಿತು ಅಂತಾದರೆ ಅದ್ಭುತ ಬದಲಾವಣೆ. ಮನೆಯಿಂದ ಹಿಡಿದು, ವ್ಯಕ್ತಿಯಿಂದ ಹಿಡಿದು ಮನೆಯಿಂದ ಹಿಡಿದು ಸಮಾಜ, ಸಮಾಜದಿಂದ ಹಿಡಿದು ರಾಷ್ಟ್ರ, ಸ್ವಸ್ಥ ರಾಷ್ಟ್ರ ಆಗ್ತದೆ. ಏನು ರಾಮರಾಜ್ಯ ಅಂದರೆ? ಸ್ಟೇಜಲ್ಲಿ ಕೂತು ಭಾಷಣ ಮಾಡಿದ ರಾಮರಾಜ್ಯ ಅಲ್ಲ ಅದು. ಭಾಷಣ ಮಾಡಿದವರಿಗೆ ದೇವರ ಜಾಯಮಾನಕ್ಕೆ ರಾಮರಾಜ್ಯ ಯಾವುದು ಅಂತ ಗೊತ್ತಾಗಲಿಕ್ಕಿಲ್ಲ. ಸತ್ಯ ಹೇಳ್ತೇನೆ ಇಲ್ಲಿಯೇ. ಅವ ಭಾಷಣ ಮಾಡುವ ರಾಮರಾಜ್ಯ ಆಗಬೇಕು ಅಂತ ಹೇಳಿದವ, ಭಾಷಣ ಮಾಡುವವ, ಅವ ಜಾಯಮಾನಕ್ಕೆ ವಾಲ್ಮೀಕಿ ರಾಮಾಯಣವನ್ನು ಓದಿರಲಿಕ್ಕಿಲ್ಲ. ವಾಲ್ಮೀಕಿ ರಾಮಾಯಣದ ಬಾಲಕಾಂಡದ ರಾಮರಾಜ್ಯದ ವರ್ಣನೆ ಅವ ಓದಿದ್ದು ಹೌದು ಅಂತಾದರೆ ಅದು ಭಾಷಣ ಹೌದು. ಇಲ್ಲದಿದ್ದರೆ ಭಾಷಣಕ್ಕೆ ಮಾತ್ರ. ರಾಮರಾಜ್ಯ ಭಾಷಣಕ್ಕಿರುವುದಲ್ಲ, ಅದು ಚಾಲ್ತಿಗೆ ಬರುವುದಕ್ಕಿರುವುದು. ನಮ್ಮಲ್ಲಿ ಈ ಭಾವ, ಈಗ ಹೇಳಿದ ಭಾವ ಬಂತು ಅಂತಾದರೆ ಕೃಷ್ಣ ರಾಜ್ಯವೋ ರಾಮರಾಜ್ಯವೋ ಆಗುವುದಕ್ಕೆ ಹೆಚ್ಚು ಸಮಯ ಇಲ್ಲ. ಎಲ್ಲಿಯೂ ಕೂಡ ಜಗಳಕ್ಕೆ ಆಸ್ಪದ ಆಗುವುದಿಲ್ಲ, ಎಲ್ಲಿಯೂ ಕೂಡ ನಿಷ್ಠೂರಕ್ಕೆ ಕಾರಣ ಆಗುವುದಿಲ್ಲ. ಒಬ್ಬರನ್ನು ಕಂಡರೆ ಇನ್ನೊಬ್ಬರಿಗೆ ರಾಮನ ಹಾಗೆ ಕಾಣುತ್ತದೆ, ಕೃಷ್ಣನ ಹಾಗೆ ಕಾಣ್ತದೆ ಅಂತ ಆದರೆ ನಮ್ಮನ್ನು ಮತ್ತೆ ಯಾರು ತಡೀತಾರೆ? ಯಾರು ಆಕ್ರಮಣ ಮಾಡ್ತಾರೆ? ರಾಮಾಯಣ ಕಾಲದಲ್ಲಿ ಯುದ್ಧ ಆಗುವ ಸಂದರ್ಭದಲ್ಲಿ ರಾಮನ ಪಕ್ಷ ಮತ್ತು ರಾವಣನ ಪಕ್ಷ, ಅವರಿಗೆ ಯುದ್ಧ ಆಗುವ ಕಾಲಕ್ಕೆ ರಾಕ್ಷಸರಿಗೆಲ್ಲ ಎಷ್ಟು ಪ್ರಖರವಾದ ತೇಜಸ್ಸು ರಾಮನದ್ದವರಿಗೆ ಅಂಟಿಕೊಂಡಿತ್ತು ಅಂತ ಕೇಳಿದರೆ, ಯುದ್ಧ ಮಾಡುವಾಗ ಆ ರಾಕ್ಷಸರಿಗೇ ಒಬ್ಬರನ್ನೊಬ್ಬರು ನೋಡುವಾಗ ರಾಮನ ಹಾಗೆ ಕಾಣುವುದಂತೆ. ರೋಮಾಂಚ ಆಗ್ತದೆ ಹೇಳುವಾಗ. ರಾಕ್ಷಸರಿಗೆ ಒಬ್ಬರನ್ನೊಬ್ಬರು ನೋಡುವಾಗ ರಾಮನ ಹಾಗೆ ಕಾಣ್ತು ಅಂತ ಆದರೆ ಎಷ್ಟರ ಮಟ್ಟಿಗೆ ಅಲ್ಲಿ ಪ್ರಭಾವ ಬೀರಿದ್ದಾನೆ ರಾಮಚಂದ್ರ. ನಾನು ನಿಮ್ಮನ್ನು ನೋಡುವಾಗ ನೀವು ನನಗೆ ರಾಮನ ಹಾಗೆ ಕಾಣುವುದು.
ನಿಮಗೆ ಹೊಡೆಯುವುದು, ಯಾಕೆ ನಾನು ರಾಕ್ಷಸ. ನಿಮಗೆ ನನ್ನನ್ನು ನೋಡುವಾಗ ರಾಮನಹ ಕಾಣುವುದು, ಆಗ ನೀವು ನನಗೆ ಹೊಡೆಯುವುದು. ಅವರವರಲ್ಲಿಯೇ ಬಡ್ಕೊಂಡು ಸತ್ರು ರಾಕ್ಷಸರು ರಾಮಾನುಗ್ರಹದಿಂದ. ರಾಮಾನುಗ್ರಹದಿಂದ ಅವರವರು ಬಡ್ಕೊಂಡು ಸತ್ರಲ್ಲಿ. ಓದಿ ರಾಮಾಯಣ ಯುದ್ಧಕಾಂಡ ನೋಡಿ ವಾಲ್ಮೀಕಿ. ಅಂತೆ ಬೇಡದಿದ್ದದ್ದು ಆ ಧಾರಾವಾಹಿ ರಾಮಾಯಣ ಅಲ್ಲ. ಆ ಧಾರಾವಾಹಿ ರಾಮಾಯಣದಲ್ಲಿ ಈಗ ಬರ್ತದೆ ಗೊತ್ತಿಲ್ಲ. ಸೀತೆಯ ಉಡುಪನ್ನು ನೋಡಿದ್ದೀರಾ ನೀವು? ಅಶ್ಲೀಲವಾದ ಉಡುಪು. ಸೀತೆಯ ಬಗ್ಗೆ ಅಷ್ಟೇ ಅರ್ಥ ಮಾಡಿದ್ದ ನೀವು? ಸೀತೆಯ ಯೋಗ್ಯತೆಯನ್ನು, ಅವಳದ್ದಾದಂತಹ ಪಾತಿವ್ರತ್ಯ ಏನು, ಅವಳದ್ದಾದಂತಹ ಶುದ್ಧ ಚಾರಿತ್ರ್ಯ ಏನು ಕನಸಿನಲ್ಲಿಯೂ ನಮಗೆ ಗ್ರಹಣ ಮಾಡಲಿಕ್ಕೆ ಕಷ್ಟ. ಅದು ಬೆಂಕಿ ಸೀತೆ ಅಂದರೆ. ಆ ಬೆಂಕಿಯಲ್ಲಿ ಅಲ್ವಾ ಇಡೀ ಲಂಕೆ ಸುಟ್ಟೋದದ್ದು, ಸೀತಾಗ್ನಿಯಿಂದ. ಅದಕ್ಕೋಸ್ಕರ ಹೇಳಿದ್ದು ಮೂಲ ಏನು, ಋಷಿಮುನಿಗಳು ರಚನೆ ಮಾಡಿದ ಸೊತ್ತು ಏನು, ಅದು ನಮ್ಮದು. ಅದು ನಮ್ಮದು. ಅದನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ಸರ್ವವೂ ಕೂಡ ಕೃಷ್ಣಮಯ ಅಂತ ನಾವು ಕಂಡಾಗ ನಮ್ಮ ಜನ್ಮ ಸಾರ್ಥಕ ಆಗ್ತದೆ. ಕಂಸನ ಜನ್ಮ ಸಾರ್ಥಕ ಆಗುವುದಕ್ಕೆ ಕಾಲ ಬಂತು. ಸರಿ, ದೇವಕಿ ಗರ್ಭವನ್ನು ಧರಿಸಿದ್ದಾಳೆ ವಿಶ್ವಾತ್ಮ. ದೇವಕಿ ಗರ್ಭವನ್ನು ಪ್ರವೇಶ ಮಾಡಿದ್ದಾನೆ ಅಂತ ಆಗುವಾಗ ದೇವತೆಗಳೆಲ್ಲ ಬ್ರಹ್ಮನನ್ನು ಮುಂದರಿಸಿಕೊಂಡು ಒಂದು ಸಲ ನೋಡಬೇಕು ಈ ಒಂದು ಸ್ಥಿತಿಯನ್ನು ಅಂತ ಹೇಳಿಕೊಂಡು ಸೆರೆಮನೆಗೆ ಬಂದರು. ದೇವತೆಗಳು ಬ್ರಹ್ಮಾದಿಗಳು ಬಂದು ದೇವಕಿ ಗರ್ಭಗತವಾದಂತಹ ಕೃಷ್ಣನನ್ನು ಭಗವಂತನನ್ನು ಸ್ತುತಿ ಮಾಡ್ತಾರೆ. ಸ್ತುತಿ ಮಾಡಿ ದೇವಕಿಗೆ ಅಭಯವನ್ನು ಕೊಡ್ತಾನೆ ಬ್ರಹ್ಮ. ತಾಯಿ, ನೀನು ಭಾಗ್ಯವಂತೆ. ನಮಗಾರಿಗೂ ಇಲ್ಲದಂತಹ ಸೌಭಾಗ್ಯ ನಿನ್ನ ಪಾಲಿಗೆ ಇವತ್ತು ಪ್ರಾಪ್ತವಾಗಿದೆ. ಯಾರ ಹೊಟ್ಟೆಗೂ ಹೋಗಿ ಸೇರದಂತಹ ಭಗವಂತ ಇವತ್ತು ನಿನ್ನ ಹೊಟ್ಟೆಯಲ್ಲಿ ಬಂದು ಸೇರಿದ್ದಾನೆ ಅಂತ ಆಗುವಾಗ ನಾವೆಲ್ಲರೂ ಕೂಡ ಧನ್ಯರಾದೆವು. ನಾವೆಲ್ಲ ಆ ಅಂದು ಕೇಳಿದಂತಹ ಪ್ರಾರ್ಥನೆಯನ್ನು ಮನ್ನಿಸಿದ ಕಾಲಕ್ಕೆ ಹೇಳಿದ್ದ ವಸುದೇವ ದೇವಕಿಯರನ್ನು ಆಯ್ಕೆ ಮಾಡ್ತೇನೆ ಅಂತ. ಹಾಗಾಗಿ ನಾವೆಲ್ಲ ನಿನ್ನನ್ನು ನೋಡುವುದಕ್ಕೆ ಬಂದಿದ್ದೇವೆ. ಈಗ ಇನ್ನು ನೀನು ಸಾಯುವುದಕ್ಕೆ ಬಯಸಿದಂತಹ ಕಂಸನಿಂದಾಗಿ ಭಯಗೊಳ್ಳುವಂತಹ ಅನಿವಾರ್ಯತೆ ಇಲ್ಲ. ಭಯಗೊಳ್ಳಬೇಡ, ಇನ್ನು ಯಾರಿಂದಲೂ ಭಯಗೊಳ್ಳಬೇಡ. ನಿನ್ನನ್ನು, ನಿನ್ನವರನ್ನು, ನಿನ್ನ ಮಕ್ಕಳನ್ನು ಎಲ್ಲರನ್ನೂ ಕೂಡ ರಕ್ಷಿಸುವುದಕ್ಕಾಗಿ ಅದು ನಿನ್ನ ಗರ್ಭದಲ್ಲಿ ಬಂದು ಸೇರಿದ್ದಾನೆ ಭಗವಂತ. ಒಳ್ಳೆಯದಾಗಲಿ ಅಂತ ಹೇಳಿ ದೇವತೆಗಳು ಹೋದರು. ಕಾಲ ಎಲ್ಲ ಸೇರಿಕೊಂಡಿದೆ, ಸೇರಿ ಬಂದಿದೆ. ನದಿಗಳು ಪ್ರಸನ್ನರಾಗಿ ಹರಿತಾ ಇವೆ. ವಾಯು ಗಂಧವನ್ನು ಹೊತ್ತು ಪರಿಮಳವನ್ನು ಬೀಸ್ತಾ ಇದೆ. ಹಾಗೆ ದಿಕ್ಕುಗಳೆಲ್ಲ ಅತಿ ಶುಭ್ರವಾಗಿದ್ದಾವೆ. ಭೂಮಿ ಸಸ್ಯ ಸಂಪದ್ಭರಿತವಾಗಿದೆ. ಯಾಕೆ? ಈ ಪೂರ್ವಕ್ಷಣದವರೆಗೆ ಕೃಷ್ಣನನ್ನೇ ಕಾಯುತ್ತಾ ಇದ್ದಂತಹ ಪ್ರಕೃತಿ ಇವತ್ತು ಹಚ್ಚ ಹಸುರಾಗಿ ಮುಗುಳು ನಗುತ್ತಾ ಇದೆ ಪ್ರಕೃತಿ. ಕೃಷ್ಣ ಬರುವಾಗ ನಾವೆಲ್ಲರೂ ಕೂಡ ನಾನು ಪ್ರಕೃತಿ, ನಾನು ಸೀರೆಯನ್ನುಟ್ಟು ಸ್ವಾಗತಕ್ಕೋಸ್ಕರ ಇರಬೇಕು ಅಂತ ಹೊಸ ಸೀರೆಯನ್ನುಟ್ಟು, ಪಚ್ಚೆ ಸೀರೆಯನ್ನುಟ್ಟು, ಹಣೆಯಲ್ಲಿ ಕುಂಕುಮವನ್ನು ಧರಿಸಿ ಹಸನ್ಮುಖಿಯಾಗಿ ಕೃಷ್ಣ ಸ್ವಾಗತಕ್ಕೆ ಅಂತ ಅಲ್ಲ, ಕೃಷ್ಣ ಬರುವ ಚಂದವನ್ನು ನೋಡಬೇಕು ಅಂತ ಆತುರದಲ್ಲಿದ್ದಾಳೆ. ಸಜ್ಜನರ ಮನಸ್ಸು ಶಾಂತವಾಯಿತು. ನಿನ್ನೆಯವರೆಗೆ ಅಗ್ನಿ ಕಾರ್ಯವನ್ನು ಮಾಡದೇ ಇದ್ದಂತಹ ಬ್ರಾಹ್ಮಣರ ಅಗ್ನಿ ನಂದಿ ಹೋಗಿದ್ದಂತಹ ಸಂದರ್ಭ ಇವತ್ತಿದ್ದಕ್ಕಿದ್ದಾಗೆ ಜ್ವಲಿಸಿತು. ಪ್ರಕಾಶ ಕೊಡುವವನು ಬರ್ತಾನೆ, ಹಾಗಾಗಿ ನಾವು ಪ್ರಕಾಶಿಸಬೇಕಲ್ವಾ ಅಂತ. ಮೇಲಿನ ಲೋಕದಲ್ಲಿ ಎಲ್ಲ ಬಂದು ಸೇರಿ ಕೆಲವರು ಹಾಡ್ತಾ ಇದ್ದಾರೆ ಸ್ವಾಗತ, ಕೆಲವರು ಕುಣಿತಾ ಇದ್ದಾರೆ, ಕೆಲವರು ಸಂಗೀತ ಹೇಳ್ತಾ ಇದ್ದಾರೆ, ಕೆಲವರು ದುಂದುಭಿ ಇತ್ಯಾದಿಗಳನ್ನು ವಾದಿಸ್ತಾ ಇದ್ದಾರೆ. ದೇವತೆಗಳು ಕತ್ತಲೆಯ ಸಂದರ್ಭ, ಮಧ್ಯರಾತ್ರಿಯ ಕರಾಳ ಕಾಲ, ವಿಪರೀತ ಮೋಡ, ನೀರನ್ನು ಹೊತ್ತಂತಹ ಮೇಘ ಮಂದಮಂದವಾಗಿ ಘರ್ಜಿಸ್ತಾ ಇದೆ. ಬರುವಂತಹ ಸ್ವಾಮಿಗೆ ನನ್ನಿಂದಾಗಿ ಉಪದ್ರ ಆಗಬಾರದು. ಪ್ರಪಂಚ ಇಡೀ ಪ್ರಕೃತಿಯೇ ಬಯಸಿದ್ದ ಹಾಗೆ, ಅದು ನದಿ ಇರ್ಬೋದು, ವಾಯು ಇರ್ಬೋದು, ಅಗ್ನಿ ಇರ್ಬೋದು,
ನೀರು ಇರ್ಬೋದು, ಎಲ್ಲವೂ ಕೂಡ ನನ್ನಿಂದಾಗಿ ಉಪದ್ರ ಆಗಬಾರ್ದು ದೇವರಿಗೆ ಅಂತ. ಯಾಕೆ? ನಮಗೆ ಅಸ್ತಿತ್ವ ಇವತ್ತು ಉಂಟು ಅಂತ ಆದರೆ ಅದು ದೇವರು ಕೊಟ್ಟದ್ದು. ಸೂರ್ಯನು ಉದಯಿಸ್ತಾನೆ, ಯಾಕೆ ಅವನು ಉದಯಿಸಬೇಕು? ಅವನಿಗೆ ಹೆದರಿ. ಪ್ರಕೃತಿಯ ಪ್ರತಿಯೊಂದು ಚರಾಚರ ವಸ್ತುಗಳನ್ನು ನೋಡಿ, ಯಾಕೆ ಅವುಗಳೆಲ್ಲ ಕಾಲಕಾಲಕ್ಕೆ ಎಲ್ಲವನ್ನು ಹಣ್ಣು, ಕಾಯಿ, ಪುಷ್ಪ ಇತ್ಯಾದಿಗಳನ್ನು ಬಿಡ್ತವೆ? ಅವನಿಗೆ ಹೆದರಿ. ಈ ಬ್ರಹ್ಮಾಂಡದಲ್ಲಿ ಹೆದರಿಕೆ ಇಲ್ಲದ್ದು ಮನುಷ್ಯರಿಗೆ ಮಾತ್ರ. ಹೇಗಾದರೂ ಬರಲಿಕ್ಕಿಲ್ಲ. ದೈವ ಹೇಗಾದರೂ ಪ್ರತ್ಯಕ್ಷ ಆಗಲಿಕ್ಕಿಲ್ಲ, ಮತ್ತು ದರ್ಶನದಲ್ಲಿ ಅವರು ಇಷ್ಟೇ ಮಾತಾಡ, ನಮಗೆ ಗೊತ್ತದು. ದೈವ ಎದ್ದು ಬರಲಿಕ್ಕಿಲ್ಲ. ಹೆದರಿಕೆ ಇಲ್ಲ ನೋಡಿ ಮನುಷ್ಯರಿಗೆ. ಅದು ಸಪ್ತಾಹ ಹೋಗದಿದ್ದರೂ ನಡೀತದೆ. ಹೋಗದಿದ್ದರೂ ಅಲ್ಲಿ ನಡೆಯುವುದಿಲ್ವ ಸಪ್ತಾಹ? ನಡೀತದೆ. ನಮಗೆ ಭಯ ಅನ್ನುವಂಥದ್ದು ಹೋದ ಜಾಗದಲ್ಲಿ ಬಂದಿಲ್ಲ. ಉಂಟ ಪ್ರಶ್ನೆ ಇದಕ್ಕೆ? ಉತ್ತರ ಕೊಡ್ತೇನೆ ಈಗಲೇ. ಒಂದು ಸೂರ್ಯ ಉದಯಿಸ್ತಾನೆ, ಭಗವಂತನಿಗೆ ಹೆದರಿ. ಒಂದು ಗಾಳಿ ಬೀಸ್ತದೆ, ಭಗವಂತನಿಗೆ ಹೆದರಿ. ಒಬ್ಬ ಇಂದ್ರ ಮಳೆಗರಿತಾನೆ ಕಾಲಕಾಲಕ್ಕೆ, ಭಗವಂತನಿಗೆ ಹೆದರಿ. ಮೃತ್ಯು ಕಾಲಕಾಲಕ್ಕೆ ಒಬ್ಬನನ್ನು ಆವರಿಸ್ತದೆ, ಭಗವಂತನಿಗೆ ಹೆದರಿ. ನಾವು ನಮ್ಮ ನಮ್ಮ ಕರ್ತವ್ಯವನ್ನು ಆಯಾಯ ಕಾಲಕಾಲಕ್ಕೆ ಬೇಕಾದ ರೀತಿಯಲ್ಲಿ ಮಾಡುವುದಕ್ಕೆ ಏನು ನಮಗೆ ಸಂಕಟ? ಹೆದರಿಕಿಲ್ಲದ ಗುಣ. ಹಾಗಾಗಿ ಆ ಎಲ್ಲ ಪ್ರಕೃತಿಯಿಂದ ಎಷ್ಟೋ ಕೆಳಮಟ್ಟದಲ್ಲಿದ್ದೇವೆ ಬಂಧುಗಳೇ. ನಾವು ಇನ್ನೊಬ್ಬರನ್ನು ನೀಚ ಅಂತ ಹೇಳುವುದು ಬೇಡ. ನಾವು ನೀಚ ಸ್ಥಾನದಲ್ಲಿದ್ದ ಕಾರಣ ನಾವು ನೀಚರಾಗಿದ್ದೇವೆ. ಪ್ರಶ್ನೆ ಇದ್ದರೆ ಈಗಲೇ ಕೇಳಿ. ಘಂಟಾಘೋಷವಾಗಿ ಹೇಳ್ತಾ ಇದ್ದೇನೆ. ಬಟ್ಟ ಬಯಲಲ್ಲಿ ಅಡಗಿದ ಸತ್ಯ ಇದು. ಸ್ಪಷ್ಟವಾಗಿ ಋಷಿಮುನಿಗಳು ಹೇಳ್ತಾ ಇದ್ದಾರೆ. ವವವು ವಾಯು ಸುಖಸ್ಪರ್ಶ. ಸುಖಸ್ಪರ್ಶದಿಂದ ವಾಯು ಬೀಸ್ತಾ ಇದೆ. ಯಾಕೆ? ಕೃಷ್ಣಸ್ವಾಮಿ ಬರ್ತಾನೆ ಅಂತ ಬಂಧುಗಳೇ. ಮಂದಂ ಮಂದಂ ಜಲಧರಾಹ ಜಗರ್ಜುನನುಸಾಗರಂ. ಮಧ್ಯರಾತ್ರಿಯ ಕರಾಳ ಕಾಲ ಲೋಕಸ್ವಾಮಿ ಭೂಲೋಕಕ್ಕೆ ಅವತರಿಸುವಂತಹ ಸುಸಮಯ. ದೇವಕಿ ದೇವರೂಪಿಣಿಯಾಗಿದ್ದಾಳೆ. ಅತ್ಯಂತ ಸಂತೋಷ ಮಾನಸಳಾಗಿ ಜಗನ್ನಿಯಾಮಕನನ್ನು ಗರ್ಭದಲ್ಲಿ ಧರಿಸಿಕೊಂಡು ತನ್ನ ಜೀವನದಲ್ಲಿ ಬಂದಂತಹ ಸರ್ವ ಕಷ್ಟವನ್ನು ಕೂಡ ನಿವಾರಣೆ ಮಾಡುವಂತಹ ಸಮಯ ಬಂದಿದೆ ಹೇಳುವಂತಹ ಆನಂದ ಬಾಷ್ಪವನ್ನು ಸುರಿಸ್ತಾ ಇದ್ದಾಳೆ. ಇನ್ನು ನನಗೆ ಜೀವನದಲ್ಲಿ ಕಷ್ಟವೇ ಬರಲಿಕ್ಕಿಲ್ಲ. ಯಾಕೆ? ನನ್ನ ಮಗ ಒಟ್ಟಿಗೆ ಇದ್ದಾನಲ್ಲ ದೇವರಾಗಿ. ದೇವಕ್ಯಾಂ ದೇವರೂಪಿಣ್ಯಾಂ ವಿಷ್ಣು ಸರ್ವ ಗುಹಾಶಯ. ಎಲ್ಲರ ಆತ್ಮಸ್ವರೂಪಿಯಾಗಿ ಅಂತರ್ಯಾಮಿ ರೂಪದಲ್ಲಿರುವಂತಹ ಸ್ವಾಮಿ ಇವತ್ತು ದೇವಕಿಯ ಗರ್ಭಗತನಾಗಿದ್ದಾನೆ. ಇದ್ದಕ್ಕಿದ್ದಾಗೆ ಎಲ್ಲ ಸಮಯಗಳು ಕೃಷ್ಣಮುಖಿಯಾಗಿರುವ ಕಾಲಕ್ಕೆ ಭಗವಂತ ದೇವಕಿಯ ಎದುರಲ್ಲಿ ಪ್ರಕಟನಾದ. ಆವಿರಾಸೀದ್ಯಥಾ ಪ್ರಾಚ್ಯಾಂ ದಿಶೀಂದುರಿವ ಪುಷ್ಕಲ. ಆಹಾಹಾಹಾ. ತಮದ್ಭುತಂ ಬಾಲಕಮಂಬುಜೇ ಕ್ಷಣಂ ಚತುರ್ಭುಜಂ ಶಂಖ ಗದಾರ್ಯುಧಾಯುಧಂ ಶ್ರೀವತ್ಸಲಕ್ಷ್ಮಂಗಲಶೋಭಿಕೌಸ್ತುಭಂ ಪೀತಾಂಬರಂ ಸಾಂದ್ರಪಯೋಧ ಸೌಭಗಂ. ನೋಡುವಾಗಲೇ ವಿಶ್ವರೂಪ. ಎಷ್ಟು ಚಂದದ ರೂಪ! ತಮ್ಮ ಅದ್ಭುತಂ ಬಾಲಕಂ. ಅದ್ಭುತನಾದಂತಹ ಸ್ವರೂಪ. ಯಾರೂ ಕೂಡ ಹುಟ್ಟುವಾಗ ಬಾಲಕರಾಗಿ ಹುಟ್ಟುತ್ತಾರ? ಶಿಶುಗಳಾಗಿ ಹುಟ್ಟುವುದು. ಆದರೆ ಇವ ವಿಚಿತ್ರ, ಲೋಕ ನಿಯಮಕ್ಕೆ ವಿರುದ್ಧ. ಅಲ್ಲಿಯೇ ತೋರಿಸಿಕೊಟ್ಟಿದ್ದಾನೆ, ನಾನು ಎಲ್ಲರ ಹಾಗಲ್ಲ ಅಂತ. ಎಲ್ಲರ ಹಾಗಲ್ಲ ನಾನು. ಅದ್ಭುತನಾಗಿ ಕಾಣ್ತಾನೆ. ಬಾಲಕನಾಗಿ ಹುಟ್ಟಿದ್ದಾನೆ, ಕಮಲಾಕ್ಷನಾಗಿ ಹುಟ್ಟಿದ್ದಾನೆ. 4 ಕೈಗಳು, ಒಂದೊಂದು ಕೈಗಳಲ್ಲಿ ಒಂದೊಂದು ಶಂಖ ಚಕ್ರ ಗದಾ ಪದ್ಮಗಳೆಂಬಂತಹ ಆಯುಧ ಶ್ರೇಷ್ಠಗಳು.
ಹೃದಯದಲ್ಲಿ ಶ್ರೀವತ್ಸ ಲಾಂಛನ, ಕೊರಳಿನಲ್ಲಿ ಕೌಸ್ತುಭ ಮಣಿ, ಪೀತಾಂಬರವನ್ನು ಧರಿಸಿಕೊಂಡಿದ್ದಾನೆ. ಕಿವಿಯಲ್ಲಿ ಅತ್ಯಂತ ಲೋಕಪ್ರಕಾಶಮಾನವಾದಂತಹ ಆಭರಣಗಳನ್ನು ಧರಿಸಿಕೊಂಡಿದ್ದಾನೆ. ಭುಜಗಳಲ್ಲಿ, ಕೈಯಲ್ಲಿ, ಕಾಲಿನಲ್ಲಿ ಹಾ ಏನು ಆಭರಣಗಳ ರಾಶಿ! ಎಲ್ಲವೂ ಅಲ್ಲಿಂದಲೇ ಹೊರಡುವುದಲ್ವ ಪ್ರಪಂಚದಲ್ಲಿರುವಂತಹ ಆಭರಣ. ನಾವು ಅವನನ್ನು ಆಭರಣವನ್ನಾಗಿ ಧರಿಸಿಕೊಳ್ಳಬೇಕು. ಅದುವೇ ಚಿನ್ನ, ಅದುವೇ ಪ್ರಕಾಶ. ಅವನು ನಮಗೆ ಆಭರಣವಾಗಲಿ. ಯಾಕೆ? ಅದನ್ನಾಗಬೇಕು ಅಂತ ತೋರಿಸ್ತಾ ಇದ್ದಾನವ. ತನ್ನಲ್ಲಿ ಎಲ್ಲ ಆಭರಣವನ್ನು ಧರಿಸಿಕೊಂಡು ನಾನಿವತ್ತು ಆಭರಣನಾಗಲು ಬಂದಿದ್ದೇನೆ, ನಿಮ್ಮನ್ನೆಲ್ಲ ಧರಿಸುವುದಕ್ಕೆ ಬಂದಿದ್ದೇನೆ. ಯಾರನ್ನು? ವಸುದೇವ ದೇವಕಿ, ಹಾಗೇ ಇತರರು ಯಾರು? ಕೃಷ್ಣ ಭಕ್ತರು, ಸಜ್ಜನರು ಇವತ್ತು ಕಷ್ಟದಲ್ಲಿದ್ದಾರೆ, ಅವರನ್ನೆಲ್ಲ ಆಭರಣ ಮಾಡುವುದಕ್ಕೆ ಬಂದಿದ್ದೇನೆ, ಎತ್ತಿಕೊಳ್ಳುವುದಕ್ಕೆ ಬಂದಿದ್ದೇನೆ. ವಿಸ್ಮಯ ಆಯಿತು ವಸುದೇವನಿಗೆ, ಆಶ್ಚರ್ಯಗೊಂಡ. ಈ ರೂಪವನ್ನು ನೋಡಿ ಸ್ತುತಿ ಮಾಡ್ತಾನೆ. ಸ್ತುತಿ ಮಾಡಿ, ನೀನು ಈ ರೂಪವನ್ನು ದಯವಿಟ್ಟು ತೋರಿಸಬೇಡ, ಸುದ್ದಿ ಗೊತ್ತಾದರೆ ನಾಳೆ ನಿನಗೆ ಉಪದ್ರ ಆಗ್ತದೆ ದೇವರೇ. ದೇವರಿಗೊಂದು ಉಪದ್ರ ಆಗೋದೊಂದುಂಟು, ಉಪದ್ರ ಆದರೆ ಮನುಷ್ಯರಿಗೆ ಮಾತ್ರ ಅಲ್ವಾ? ಆದರೂ ಆ ಮುಗ್ಧ ಭಾವ ಅಲ್ಲಿ ತೋರ್ತದೆ ವಸುದೇವನದ್ದು. ತೋರಿಸಬೇಡ. ಅಷ್ಟೊತ್ತಿಗೆ ದೇವಕಿ ಓಡಿ ಬಂದು ಭಯಗೊಂಡು, ಆದರೂ ಮುಗುಳು ನಗುತ್ತಾ ನನ್ನ ಮಗನಾಗಿ ಬಂದೇ ಅಲ್ಲ ಸ್ವಾಮಿ ಅಂತ ಹೇಳಿಕೊಂಡು ಸ್ತುತಿ ಮಾಡ್ತಾಳೆ. ಮಾಡಿ, ಸ್ವಾಮಿ ಈ ರೂಪ ಇನ್ನು ಮುಂದೆ ನೀ ಎಲ್ಲಿಯೂ ತೋರಿಸಬೇಡ, ಇದು ತೋರಿಸಿದರೆ ಸಮಸ್ಯೆ ಆಗ್ತದೆ. ಒಂದು, ಇನ್ನೊಂದು ಆ ಕಂಸನಿಗೆ ಗೊತ್ತಾಯಿತು ಅಂತಾದರೆ ನಿನಗೂ ತೊಂದರೆ, ಎಲ್ಲರಿಗೂ ತೊಂದರೆ. ಹಾಗಾಗಿ ಈ ರೂಪವನ್ನು ಉಪಸಂಹರಿಸು ಸ್ವಾಮಿ ಅಂತ ಹೇಳಿದವಾಗ, ನಾ ಈ ವಿಶ್ವರೂಪವನ್ನು ತೋರಿಸುವುದಕ್ಕೆ ಕಾರಣ ಏನು ಅಂತ ಕೇಳಿದರೆ, ಈ ಹಿಂದಿನ ಜನ್ಮದಲ್ಲೆಲ್ಲ 2 ಸಲ ನೀವು ನನ್ನನ್ನು ಬಯಸಿದ್ದೀರಿ. ಹಿಂದಿನ ಜನ್ಮದಲ್ಲಿ ನೀನು ಪೃಶ್ನಿಯಾಗಿದ್ದಿ. ಈ ವಸುದೇವ ಸುತಪ ಹೇಳುವ ಹೆಸರಿನಿಂದ ಪ್ರಜಾಪತಿಗಳಾಗಿ ನನ್ನನ್ನು ಬಯಸಿದ್ದೀರಿ. ಸಂತತಿ ಇಲ್ಲದ ಕಾಲಕ್ಕೆ ನೀ ಮಗನಾಗಿ ಬರಬೇಕು ಅಂತ ಕೇಳಿದಿರಿ. ಆ ಕಾಲಕ್ಕೆ ನಾನು ಪೃಶ್ನಿಗರ್ಭ ಹೇಳುವ ಹೆಸರಿನಿಂದ ಅವತರಿಸಿ ನಿಮ್ಮ ಮಗನಾಗಿ ಇದ್ದೆ. ಆಮೇಲೆ 2ನೇ ಜನ್ಮದಲ್ಲಿ ಇದೇ ರೂಪದಲ್ಲಿ ನಾನು ನಿಮಗೆ ಅವತರಿಸಿ ತೋರಿಸಿದ್ದೆ ನನ್ನ ರೂಪವನ್ನು. ಇವ ಕಶ್ಯಪನಾಗಿದ್ದ, ನೀ ಅದಿತಿಯಾಗಿದ್ದೆ. ಆವಾಗ ನಿಮ್ಮಿಬ್ಬರ ಮಗನಾಗಿ ನಾವು ವಾಮನಾವತಾರವನ್ನೆತ್ತಿ ಬಂದಿದ್ದೆ. ಇವಾಗ ಅದೇ ಆ 2 ರೂಪವನ್ನು ಮತ್ತೆ ನಿಮಗೆ ನೆನಪಿಸುವುದಕ್ಕಾಗಿ ಈಗ ವಸುದೇವ ದೇವಕಿ ಹೇಳುವ ನಿಮ್ಮ ಈ ರೂಪದಲ್ಲಿ, ಸ್ವರೂಪದಲ್ಲಿ, ಈ ಜನ್ಮದಲ್ಲಿ ನಾನು ನಿಮ್ಮ ಮಗನಾಗಿ ಈ ರೂಪವನ್ನು ತೋರಿಸುವುದಕ್ಕಷ್ಟೇ ಬಂದಿದ್ದೆ. ಇಲ್ಲದಿದ್ದರೆ ಮನುಷ್ಯ ಮಾತ್ರರಿಂದ ನನ್ನದ್ದಾದ ಈ ರೂಪವನ್ನು ಯಾರಿಂದಲೂ ಕೂಡ ಅರ್ಥೈಸುವುದಕ್ಕೆ, ನೋಡುವುದಕ್ಕೆ ಕಣ್ಣು ಸಾಕಾಗಲಿಕ್ಕಿಲ್ಲ, ಅರ್ಥೈಸಿಕೊಳ್ಳುವುದಕ್ಕೆ ಬುದ್ಧಿ ಸಾಕಾಗಲಿಕ್ಕಿಲ್ಲ. ಮರ್ತ್ಯಲಿಂಗೇನ ನಜಾಯತೆ, ಅಷ್ಟಕ್ಕೆ ಮಾತ್ರ ನಾನನ್ನ ವಿಶ್ವರೂಪವನ್ನು ತೋರಿಸಿದ್ದು ಅಂತ ಹೇಳಿ ಇದ್ದಕ್ಕಿದ್ದಾಗೆ ಆ ವಿಶ್ವರೂಪ ಮಾಯ ಆಯಿತು. ಅಲ್ಲಿ ಒಂದು ಸಣ್ಣ ಎತ್ತಿಕೊಂಡು ಸೀದಾ ಹೋಗುವ ಅಂತ ಕಾಣಿಸ್ತದೆ. ವಸುದೇವ ದೇವಕಿಯರಿಗೆ ಬೇಡ ಆ ಮಗು, ನಾ ಸಾಕ್ತೇನೆ ಅಂತ. ಅಷ್ಟು ಚೆಂದ ಮುದ್ದು. ಆ ಮುಖದಲ್ಲಿ ಒಂದು ಮಂದಹಾಸ ನೋಡಬೇಕು. ಈ ದೇವಕಿಯನ್ನು ನೋಡಿ ಆ ಮಂದಹಾಸ ಬೀರುವುದು ಆ ಮಗು. ಇಷ್ಟುದ್ದ ಇರುವುದು, ಅಲ್ಲಿ ನಿಂತುಕೊಂಡು ಉಂಟು. ಇಲ್ಲಿ ದೇವಕಿ ಇದ್ದಾಳೆ ನೋಡು ನೀನು. ವಸುದೇವನಿಗೆ ದೈವ ಪ್ರೇರಣೆಯಾಯಿತು. ಅಲ್ಲಿಯ ಪಕ್ಕದಲ್ಲಿ ಒಂದು ಬುಟ್ಟಿ ಇತ್ತು. ಆ ಬುಟ್ಟಿಯಲ್ಲಿ ಈ ಮಗುವನ್ನು ಎತ್ತಿಟ್ಟ, ತಲೆಯಲ್ಲಿ ಹೊತ್ತ. ನೋಡಿ, ಅಲ್ಲಿಂದ ಶುರುವಾಗಿದೆ ದೇವರು ಹೊರುವ ವ್ಯವಸ್ಥೆ. ಅದು ಹೇಗೆ ಹೊತ್ತನೋ, ಜಗತ್ತನ್ನೇ ಹೊರುವ ಸ್ವಾಮಿ, ಆ ಸ್ವಾಮಿಯನ್ನು ಈ ವಸುದೇವ ಹೊತ್ತ ನೋಡಿ. ಭಾಗ್ಯವಂತ, ಭಾಗ್ಯವಂತ. ಇದ್ದಕ್ಕಿದ್ದಾಗೆ ಕೈಯ ಸಂಕೋಲೆಗಳು, ಕಾಲ ಸಂಕೋಲೆಗಳೆಲ್ಲ ಬಿಡಿಸಲ್ಪಟ್ಟವು. ಅವ ಶರೀರವನ್ನು ಸ್ಪರ್ಶ ಮಾಡಿದರೆ ಸಂಸಾರವೆಂಬಂತಹ ಸಂಕೋಲೆಯಿಂದ ಬಿಡಿಸಿಕೊಳ್ಳುವುದಕ್ಕಲ್ವ ನಾವು ಅವನನ್ನು ಅಪ್ಪಿಕೊಳ್ಳುವುದು, ಅವನನ್ನು ಹೊರುವುದು. ಸಂಸಾರವೆಂಬ ಸಂಕೋಲೆ ಬಿಡಿಸಲ್ಪಡಲಿ ಅಂತ ಅವ ಸ್ಪರ್ಶ ಆದದ್ದೇ ತಡ, ಎಲ್ಲ ಸಂಕೋಲೆ ಬಿಡಿಸಲ್ಪಟ್ಟಿತು. ವಸುದೇವನಿಗೆ ಮುಕ್ತಿ ಅಂತ ಅರ್ಥ, ಬೇರೆ ಅದಕ್ಕಿನ್ನ ಅರ್ಥ ಇಲ್ಲ. ಬಂಧನವೂ ಮುಕ್ತಿ, ಕರ್ಮಬಂಧವೂ ಹೋಯಿತು,
ಸೆರೆಮನೆಯ ಬಾಗಿಲಿನ ಬೀಗ ಅದರಷ್ಟಕ್ಕೆ ಒಡೆದೋಯ್ತದು. ಅದು ಕೂಡ ಬಿಡಿಸಲ್ಪಡ್ತು, ಬಾಗಿಲು ತೆರೆಯಲ್ಪಡ್ತು. ಕರ್ಮಬಂಧ ಮುಗಿಯಿತು ಅಂತ ಅರ್ಥ. ಸ್ವರ್ಗದ ಅಲ್ಲ, ವಿಷ್ಣು ಪದದ ಬಾಗಿಲು ತೆರೆಯಲ್ಪಟ್ಟಿತು ಅಂತ ಅರ್ಥ. ತಲೆಯಲ್ಲಿಟ್ಟು ಹೊರಟ. ಮಧ್ಯರಾತ್ರಿ. ಒಂದು ಮಳೆ ನೋಡಬೇಕಿತ್ತು ನೀವು ಆವಾಗ. ಯಾರು? ನೀವು ಆವಾಗ ನೋಡಬೇಕಿತ್ತು. ಇವಾಗಾದರೂ ನೋಡಿ. ವಿಪರೀತ ಗುಡುಗು, ಭಯಂಕರ ಮಳೆ. ನನ್ನ ಸ್ವಾಮಿಗೆ ಮಳೆಯಿಂದ ತೊಂದರೆ ಆಗಬಾರದು, ಒದ್ದೆ ಆಗಬಾರದು ಅಂತ ಹೇಳಿಕೊಂಡು ಆದಿಶೇಷ ಹಿಂದಿನಿಂದ ಬಂದು ಹೆಡೆಯನ್ನೆತ್ತಿ ನಿಂತಿದ್ದಾನೆ. ಕೊಡೆಯನ್ನು ಬಿಟ್ಟು ಹೆಡೆಯನ್ನೆತ್ತಿ ಕೊಡೆ ಹಿಡಿದಿದ್ದಾನೆ. ಮಳೆಯಿಂದ ತಡೆಯಾಗಬಾರದು ಅಂತ. ಮುಂದೆ ಹೋದ, ಮುಂದೆ ಹೋದ, ಮುಂದೆ ಹೋದ. ಯಮುನಾ ನದಿ ಒಂದು ಹರಿತಾ ಇದ್ದಾಳೆ. ಯಬ್ಬಬ್ಬಬ್ಬಬ್ಬಬ್ಬ. ಹರಿಯುವುದನ್ನು ನಿಲ್ಲಿಸಿಬಿಟ್ಲು ಯಮುನೆ. ಯಾಕೆ? ಇವ ಬರುವಾಗ ನಾನು ನಿಲ್ಲದಿದ್ದರೆ ನಾಳೆ ನಾ ಹರಿಯುವುದನ್ನೇ ನಿಲ್ಲಿಸಿಬಿಟ್ರೆ ಅಂತ ಹೇಳಿ ಸರಿ ಆ ದಾರಿಯಲ್ಲಿ ಹೋದ. ಹೋಗಿ ನಂದಗೋಪನ ಮನೆ, ಅಲ್ಲಿ ನಂದಗೋಕುಲ ಸ್ವಲ್ಪ ದೂರ ಉಂಟು. ಅಲ್ಲಿ ಹೋಗಿ ರಾತ್ರೋರಾತ್ರಿ ಇದೆಲ್ಲ ವ್ಯವಹಾರ. ಬೆಳಿಗ್ಗೆ ಆಗೋದಕ್ಕಿಂತ ಮುಂಚೆ ಆಗಬೇಕಲ್ಲ, ದೈವ ಪ್ರೇರಣೆ. ಅಲ್ಲಿ ಹೋಗಿ ಅದೇ ಹೊತ್ತಿಗೆ ಇತ್ಲಾಗಿ ರೋಹಿಣಿಯೂ ಹೆತ್ತಿದ್ದಾಳೆ ಮಗುವನ್ನು. ಇಲ್ಲಿದ್ದ 7ನೇ ಗರ್ಭ ಅಲ್ಲಿ ಹೋಗಿ ಹೊರಗೆ ಬಂದಿದೆ. ಈಗ ಇಲ್ಲಿ ಯಶೋದೆಯು ಕೂಡ ಹೆಣ್ಣು ಮಗುವನ್ನು ಹೆತ್ತಿದ್ದಾಳೆ. ಅದು ಆಗ ಅಷ್ಟೆಲ್ಲ ಕೆಲಸ ಮಾಡಿ ಈಗ ಹೋಗಿ ಅಲ್ಲಿ ಮಲಗಿದ್ದು ನೋಡಿ, ಗರ್ಭದಲ್ಲಿ, ಯಶೋದೆಯ ಗರ್ಭದಲ್ಲಿ. ಈಗ ಹೊರಗೆ ಬಂದಿದೆ, ಹಾಸಿಗೆಯಲ್ಲಿ ಮಲಗಿದೆ. ಇವ ಹೋಗಿ ಮಗುವನ್ನು, ಗಂಡು ಮಗುವನ್ನು ಯಶೋದೆಯ ಮಡಿಲಲ್ಲಿ ಇಟ್ಟ. ಅಲ್ಲಿದ್ದ ಹೆಣ್ಣು ಮಗುವನ್ನು ತೊಟ್ಟ, ಇಲ್ಲಿ ತಂದು ಇಟ್ಟ. ನೋಡಿ, ಇಲ್ಲಿ ತಂದಿಟ್ಟ. ದೇವಕಿಗೂ ಗೊತ್ತಾಗಲಿಲ್ಲ, ಮಾಯೆ. ಅಲ್ಲಿ ಯಶೋದೆಗಂತೂ ಗೊತ್ತೇ ಆಗಲಿಲ್ಲ, ಮಾಯೆ. ಇಲ್ಲಿದ್ದ ಸೆರೆಮನೆ ಕಾಯುವವರಿಗೂ ಕೂಡ ಒಬ್ಬೊಬ್ಬರು ಗೊರಕೆ ಹೊಡಿತಾ ಇದ್ದಾರೆ. ಓ ರಾಮ, ಸಮಯ ಆಯಿತು ಅಂತ ಕಾಣ್ತದೆ, ಗೊರಕೆ ಹೊಡೆಯುವ ಸಮಯ ಅಂತ. ಹಾಗೆ ಯಾರಿಗೂ ಎಚ್ಚರ ಆಗಲಿಲ್ಲ, ಇಷ್ಟು ವ್ಯವಹಾರ ನಡೆದದ್ದೇ ಗೊತ್ತಾಗಲಿಲ್ಲ. ಪುನಃ ಬಂದು ಇಲ್ಲಿ ಸೇರಿಯಾಗಿದೆ ವಸುದೇವ. ಆ ಗಂಡು ಮಗುವನ್ನು ಅಲ್ಲಿಟ್ಟ, ಅಲ್ಲಿದ್ದ ಹೆಣ್ಣು ಮಗು ಅಂತಂದು ಇಲ್ಲಿ ದೇವಕಿಯ ಮಡಿಲಲ್ಲಿಟ್ಟ. ಯಶೋದೆಗೆ ತಾನು ಹೆತ್ತದ್ದು ಗಂಡು ಮಗು ಹೆಣ್ಣು ಮಗು ಅಂತ ಗೊತ್ತಾಗಲಿಲ್ಲ ಈ ನಿದ್ದೆಯಲ್ಲಿ. ಆ ಪರಿಸ್ಥಿತಿಗೆ ತಂದು ನಿಂತಿದ್ದಾನೆ ಭಗವಂತ, ನಿಲ್ಲಿಸಿದ್ದಾನೆ ಭಗವಂತ. ಉಳಿದದ್ದನ್ನು ನಾಳೆ ನೋಡುವ. ಓಂ ಸ್ವಸ್ತಿ. श्रीविघ्नेश्वराय नमः। ॐ तद्विष्णोः परमं पदं सदा पश्यन्ति सूरयः विकीर्णचक्षुरादतं तद्विप्रासो विपन्यवो जागृवाकुंसस्तमिन्धरे विष्णोर्यत्परमं पदं साधुस्वरः प्रोक्तो वेदान्ते च प्रतिष्ठितः तस्य प्रकृतिलीकस्य यः परः स महेश्वरः. ಬರುತ್ತೆ.